ಬೆಳಿಗ್ಗೆ ಗಂಟೆ 11:30ಕ್ಕೆ ಆಶೀರ್ವಚನ ಮತ್ತು ದೀಪ ಪ್ರಜ್ವಲನೆ. ಪರಮ ಪೂಜ್ಯ ಡಾಕ್ಟರ್ hotel Raipek. Ola Pita very next undu. Aina next. Retired Superintendent of Police. ರಮೇಶ್ ಗೌಡರು ಹಾಗೂ ದೇವಪ್ಪ ಗೌಡರು ತಾವು ಕೂಡ ಕಾರ್ಯಕ್ರಮಕ್ಕಾಗಿ ವೇದಿಕೆಯಲ್ಲಿ ಆಸೀನರಾಗಬೇಕು.
ಸೇರಿರುವಂತಹ ಎಲ್ಲ ಬಂಧುಗಳೇ, ಯುವ ಕಲಿಗರ ಕ್ರೀಡಾ ಸಂಭ್ರಮ 2025ರ ಈ ಒಂದು ಕ್ರೀಡಾಂಗಣ ಅಧಿಕೃತವಾಗಿ ಇನ್ನು ಕೆಲವೇ ಕ್ಷಣದಲ್ಲಿ ವಲಯಾಧ್ಯಕ್ಷರು ಶ್ರೀನಿವಾಸಗೌಡ ತಾವು ಎಲ್ಲರೂ ಕೂಡ ಶಾಲು ಹಾಕಿ ಗೌರವಿಸಬೇಕು. ಅದರೊಂದಿಗೆ ತಾವು ಕೂಡ ವೇದಿಕೆಯನ್ನ ಹಂಚಿಕೊಳ್ಳಬೇಕು. ಅಮರನಾಥ ಗೌಡ ಬೆಕ್ಕಳಿಗೆ ತಾವು ಕೂಡ ಸರ್ ಒಮ್ಮೆ ಕಬಡ್ಡಿ ಅಂಕಣಕ್ಕೆ ಬರಬೇಕು. ಅವರಿದ್ದಾರೆ ವೇದಿಕೆಯಲ್ಲಿ. ಮಾನ್ಯ ಅಧ್ಯಕ್ಷ ಕಾರ್ಯಕ್ರಮದ ಉದ್ಘಾಟನಾ ಮಾಲೀಕಂತಹ ಶ್ರೀ ಭಾಸ್ಕರ ಆಚಾರ್ಯ ಇದ್ದಾರೆ. ಅವರನ್ನ ಶಾಲು ಹಾಕಿ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಕಬಡ್ಡಿ ತಂಡದ ನಿರ್ಣಾಯಕರು ಹಾಗೂ ಯುವ ಕ್ರೀಡಾ ಮತ್ತು ಸಬಲೀಕರಣ ಇಲಾಖೆಯ ಮಾಜಿ ಅಧಿಕಾರಿಗಳು ಶ್ರೀ ಕೆ ಮಾಧವಗೌಡ ಸರ್, ತಾವು ಕೂಡ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಹಂಚಿಕೊಳ್ಳಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಯುವ ಕಲಿಗೌಡರ ಯುವ ಕ್ರೀಡಾ ಸಂಭ್ರಮ 2025ರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ, ನಾವೆಲ್ಲರೂ ಯುವಕರು ಒಂದಾಗಬೇಕು. ಸಂಘಟನೆ ಆ ಸಮಾಜಕ್ಕೆ ಅನ್ನೋರ ಆ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವ ತಾಲೂಕು ಯುವ ಸಂಘ ರಚನೆಯನ್ನ ಮಾಡಿದಾಗ ನಮಗೆ ಮೊದಲಾಗಿ ಕಂಡು ಬಂದದ್ದು ಸ್ಥಳಾವಕಾಶ ಎಲ್ಲಿ ಅಂತ. ಒಂದು ಒಳ್ಳೆಯ ಸ್ಥಳಾವಕಾಶ ಬೇಕು ಹಾಗೂ ಅದು ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಿರಬೇಕು ಅನ್ನುವ ಯೋಚನೆ ಬಂದಾಗ ನಮಗೆ ತಕ್ಷಣ ಹೊರದದ್ದು ಸಾಂದೀಪನಿ ವಿದ್ಯಾಸಂಸ್ಥೆ. ಅದರ ಮಾನ್ಯ ಸಂಚಾಲಕರಾದ ಶ್ರೀ ಭಾಸ್ಕರ್ ಆಚಾರ್ಯರಿಂದ ಅವರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕಾಗಿ ತಾವು ಕ್ರೀಡಾಂಗಣ ಒದಗಿಸಿಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಆತ್ಮೀಯತೆಯಿಂದ ಈ ಒಂದು ಕ್ರೀಡಾಂಗಣವನ್ನ ಪೂರ್ಣ ಮನಸ್ಸಿನೊಂದಿಗೆ ಬಿಟ್ಟುಕೊಟ್ಟಿದ್ದಾರೆ. ಅದರೊಂದಿಗೆ ಆಡಳಿತ ವರ್ಗ ಕೂಡ ನಮ್ಮೊಂದಿಗೆ ಸಹಕರಿಸಿದೆ. ಮಾನ್ಯ ಭಾಸ್ಕರ್ ಆಚಾರ್ಯ ಎಂದವರು ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸೊ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ತಮ್ಮನ್ನ ಸೇರಿದಂತಹ ಎಲ್ಲ ಯುವ ಸಂಘದ ಅಧ್ಯಕ್ಷರು, ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅತ್ಯಂತ ಸ್ವಾಗತಿಸ್ತಾ ಇದ್ದೇವೆ. ಅದರೊಂದಿಗೆ ಇದೇ ಮಾತಿನಲ್ಲಿ ವೇದಿಕೆಯಲ್ಲಿರುವಂತಹ ತಾಲೂಕು ಸಂಘದ, ಯುವ ಸಂಘದ, ವಲಯ ಎಲ್ಲ ಪದಾಧಿಕಾರಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆಚಾರ್ಯ ಹಿಂಗಾಸರು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಪ್ರೀತಿಯಿಂದ ಪಾಲ್ಗೊಂಡಿದ್ದೀರಿ. ಕ್ರೀಡಾಂಗಣವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದೀರಿ. ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮೊಂದಿಗೆ ನೀಡಿದ್ದೀರಿ. ಇದೀಗ ತಮ್ಮ ಮಾತುಗಳ ಮೂಲಕ ನಮಗೆ ಮಾರ್ಗದರ್ಶನವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲ ಸಮಾಜದ ಪ್ರಮುಖರೇ, ಎಲ್ಲ ಯುವಕರೇ, ಹಿಂದೂ ಸಮಾಜದ ಒಂದು ಭಾಗ ಆಗಿರುವಂತಹ ಗೌಡ ಸಮಾಜ ನಮ್ಮ ಹಿಂದೂಗಳಲ್ಲಿ ವ್ಯವಸ್ಥೆಯ ದೃಷ್ಟಿಯ ಅಥವಾ ಮನೆಯ ವ್ಯವಸ್ಥೆಗೋಸ್ಕರವ ಬೇರೆ ಬೇರೆ ಜಾತಿಯಲ್ಲಿ ಹಿರಿಯರು ವಿಂಗಡಣೆ ಮಾಡಿಟ್ಟಿದ್ದಾರೆ. ಆ ಪ್ರಕಾರ ನಾವು ನಡೀತಾ ಇದ್ದೇವೆ. ಅದರಲ್ಲಿ ಒಂದು ಭಾಗ ಗೌಡ ಸಮಾಜ. ಶಕ್ತಿಯಿಂದ ಈ ದೇಶಕ್ಕೆ ಯಾವ ಒಂದು ಕಲ್ಪನೆ ಚಿಂತನೆ ಇದೆಯೋ ಆ ಚಿಂತನೆಯನ್ನ ಸರಿಯಾದ ಮಾರ್ಗಕ್ಕೆ ತಗೊಂಡು ಹೋಗುವಲ್ಲಿ ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಇತರ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಹುಡುಗರು ಎಲ್ಲರೂ ಸಮೇತ ಗೌಡ ಸಮಾಜದ್ದು ಒಂದು ಭಾಗ ಅದಕ್ಕೆ ನಿಸ್ವಾರ್ಥವಾಗಿ ಸೇವೆ ಮಾಡುವಂತಹ ಒಂದು ವಿಭಾಗ ಇದೆ. ನಾನು ಯಾಕೆಂದ್ರೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಸುಮಾರು ಜನರೊಟ್ಟಿಗೆ ಎಲ್ಲ ವ್ಯಾವಹಾರಿಕವಾಗಿರುವ ಕಾರಣ, ಬೇರೆ ಬೇರೆ ಜನರ ಸಂಪರ್ಕ ಇರುವ ಕಾರಣ ಈ ಮಾತನ್ನು ನಾನು ಉಲ್ಲೇಖ ಮಾಡಿದೆ. ಮತ್ತೆ ಜಾತಿಯ ಪ್ರಶ್ನೆಯಲ್ಲಿ ನಾನು ಉಲ್ಲೇಖ ಮಾಡಿದ್ದಲ್ಲ. ಯಾವುದೇ ವ್ಯಕ್ತಿ ಆಗಲಿ ಇನ್ನೊಬ್ಬರನ್ನ ಬೆಳೆಸಬೇಕು ಮತ್ತು ಅದರಿಂದ ಸಮಾಜಕ್ಕೆ ಪ್ರಯೋಜನ ಆಗಬೇಕು ಎಂಬ ಚಿಂತನೆಯಿಂದ ಮಾಡುವ ಕೆಲಸಗಳು ಪರಿಪೂರ್ಣ ಆಗಬೇಕು. ಅದೇ ರೀತಿ ನಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ತಾಲೂಕಿನ ತಮ್ಮ ಎಲ್ಲ ಸಮಾಜದವರು ಇಲ್ಲಿ ಬಂದು ಸೇರಬೇಕು, ಒಂದು ಕ್ರೀಡಾಕೂಟ ಯುವಕರಿಗೋಸ್ಕರ ಮಾಡಬೇಕು, ಇದರಿಂದ ಸ್ಫೂರ್ತಿ ಬರಬೇಕು ಎಂಬ ಚಿಂತನೆಯಿಂದ ಇದನ್ನು ಮಾಡಿದ್ದೀರಿ.
ತಾವು ಕೇಳಿದಾಗ ನಮ್ಮ ಸಂಸ್ಥೆಯನ್ನು ಆಡಳಿತ ಮಂಡಳಿಯವರಲ್ಲಿ ವಿಚಾರ ಮಾಡಿ ಸಂತೋಷಪೂರ್ವವಾಗಿ ಒಪ್ಪಿಕೊಂಡು ನಮ್ಮ ಸಂಸ್ಥೆಯ ಜಾಗವನ್ನು ಇಲ್ಲಿ ಕೊಟ್ಟಿದ್ದೇವೆ. ಶ್ರೀಕೃಷ್ಣ ಭಗವಂತನನ್ನ ಸಂದೀಪನಿಯ ಗುರುಗಳ ಶಿಷ್ಯ ಶ್ರೀಕೃಷ್ಣನನ್ನು ನೆನೆಸಿಕೊಂಡು ನಾವು ನಡೆಸುವಂತಹ ಸಂದೀಪ ವಿದ್ಯಾಸಂಸ್ಥೆ. ಇಲ್ಲಿ ಬಂದಂತ ನಿಮಗೆ ಎಲ್ರಿಗೂ ಒಳ್ಳೆದಾಗ್ಲಿ, ಕೀರ್ತಿ ಆಗ್ಲಿ. ನಿಮ್ಮ ಸಂಘಟನೆಯು ಮುಂದೆಯೂ ಬೆಳೆದು ಕೀರ್ತಿವಂತರಾಗಬೇಕು. ಆ ಮಕ್ಕಳೆಲ್ಲ ದೇಶಪ್ರೇಮಿಗಳಾಗಿ ಬೆಳಿಬೇಕು ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ಇವತ್ತು ಸಾಯಂಕಾಲ ತನಕ ನಡೆಯುವಂತಹ ಕ್ರೀಡಾಕೂಟದಲ್ಲಿ ಬಂದವರಿಗೆ ಭಾಗವಹಿಸಿದವರಿಗೆ ಪ್ರತಿಯೊಬ್ಬರಿಗೂ ಸಂತೋಷಪೂರ್ವಕವಾಗಿ ಹೇಳಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ವಂದನೆಗಳು ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗಾಗಿ. ವಲಯದ ಶ್ರೀ ಚೆನ್ನಪ್ಪ ಗೌಡ ತಾವು ಕಾಣಿಕೆಯನ್ನು ನೀಡಿ ನಮ್ಮ ಗೌರವಾನ್ವಿತ ಉದ್ಘಾಟಕರನ್ನ ಗೌರವಿಸಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಿಂದರ್ ಸರ್ ತಮಗೆ ಪ್ರೀತಿಯ ಕೃತಜ್ಞತೆಗಳು. ತಾಲೂಕು ವಲಯದ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಕೂಡ ವಂದನೆಗಳು. ತೆಂಗಿನಕಾಯಿ ಒಡೆಯುವುದರ ಮೂಲಕ ಇನ್ನು ಕ್ರೀಡಾಂಗಣದ ಉದ್ಘಾಟನೆ ನೆರವೇರ್ತದೆ. ಮಾನ್ಯ ಸಂಚಾಲಕರು ಸಂದೀಪನಿ ವಿದ್ಯಾಸಂಸ್ಥೆಯ ಶ್ರೀ ಭಾಸ್ಕರ್ ಆಚಾರ್ಯ ಇಂದರ್ ಇವರು ನೆರವೇರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಪ್ರೀತಿಯ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ ಮಾನ್ಯ ಅತಿಥಿಗಳನ್ನ ತೆಂಗಿನಕಾಯಿ ಒಡೆಯುವ ಸ್ಥಳದತ್ತ ಕರೆದುಕೊಂಡು ಹೋಗಬೇಕು.
ಮನ್ನ ಹಾಗೂ ರಮೇಶ್ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನ ಶ್ರೀ ದೇವಪ್ಪ ಗೌಡ ಓಲಾಡಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ತೆಂಗಿನಕಾಯಿ ಒಡೆಯುವುದರ ಮೂಲಕ ಈಗ ಆಟೋಟ ಸ್ಪರ್ಧೆಗಳ ಅಂಕಣದ ವಿದ್ಯುತ್ ಉದ್ಘಾಟನೆ ಆಗ್ತಾ ಇದೆ. ಕಬಡ್ಡಿ ಅಂಕಣ ಕೂಡ ತಯಾರಾಗಿದೆ. ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಸಹ ನೀಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತೆಗೆಯುವುದರ ಮೂಲಕ ಎಲ್ಲ ಅಂಕಣದ ಉದ್ಘಾಟನೆಯು ವಿದ್ಯುಕ್ತವಾಗಿ ನೆರವೇರುತ್ತದೆ. ವಿವಿಧ ಆಟೋಟ ಸ್ಪರ್ಧೆಗಳ ಅಂಕಣವು ತೆಂಗಿನಕಾಯಿ ಒಡೆಯುವುದರ ಮೂಲಕ ಒಂದೇ ಕಡೆಯಲ್ಲಿ ನಾವು ಮಾಡ್ತೇವೆ. ಕಬಡ್ಡಿ ಅಂಕಣದಲ್ಲಿ ಈಗ ನೆರವೇರ್ತಾ ಇದೆ. ಶ್ರೀ ದೇವಪ್ಪ ಗೌಡ ಓಲಾಡಿ ಮಾನ್ಯ ಹಿರಿಯರು ತಾವು ತೆಂಗಿನಕಾಯಿ ಒಡೆಯುವುದರ ಮೂಲಕ ಇವತ್ತಿನ ಆಟೋಟ ಸ್ಪರ್ಧೆಗಳ ಅಂಕಣವನ್ನು ನೆರವೇರಿಸಿಕೊಡಬೇಕು ಅನ್ನುವ ವಿನಯಪೂರ್ವಕ ವಿನಂತಿ. ಶ್ರೀ ಕುಶಾಲಪ್ಪ ಗೌಡ, ಶ್ರೀ ಜಯರಾಮಗೌಡ ಕುಶಾಲಪ್ಪನ ತಾವು ಕೂಡ ತೆಂಗಿನಕಾಯಿ ಒಡೆಯುವುದರ ಮೂಲಕ ನೆರವೇರಿಸಿ, ಜಯರಾಮನ್ನ ಹಾಗೂ ನಮ್ಮ ರಮೇಶ್ ಗೌಡ ತೆಂಗಿನಕಾಯಿ ಒಡೆಯುವುದರ ಮೂಲಕ ಆಟೋಟ ಸ್ಪರ್ಧೆಗಳ ಅಂಕಣವು ಶುಭ ಸಂಕೇತವನ್ನು ಕೂಡ ನೀಡಿದೆ. ತೆಂಗಿನಕಾಯಿ ಅತ್ಯಂತ ಶುದ್ಧ ರೀತಿಯಲ್ಲಿ ಬಿದ್ದು ಈ ಒಂದು ಸಂಜೆ 6 ಗಂಟೆವರೆಗೆ ನಡೆಯುವಂತಹ ಎಲ್ಲ ಆಟೋಟ ಸ್ಪರ್ಧೆಗಳು ಅತ್ಯಂತ ಸುಸೂತ್ರವಾಗಿ ನಡೆಯಲಿ ಅನ್ನುವ ಆಶಯವನ್ನು ಶ್ರೀ ಉಮಾಮಹೇಶ್ವರ ದೇವರ ಆಶೀರ್ವಾದವನ್ನು ಅನುಗ್ರಹವನ್ನು ಕೇಳ್ತಾ ಈ ಒಂದು ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ಎಲ್ಲ ಅತಿಥಿಗಳಿಗೂ ಕೂಡ ಪ್ರೀತಿಯ ವಂದನೆಗಳು. ಇನ್ನು ಎಲ್ಲ ಕ್ರೀಡಾಂಗಣವನ್ನು ನಮ್ಮ ತೀರ್ಪುಗಾರರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಕ್ರೀಡಾಪಟುಗಳು ಸಂಜೆಯವರೆಗೆ ಕೂಡ ಎಲ್ಲ ಆಟೋಟ ಸ್ಪರ್ಧೆಗಳ ತೀರ್ಪುಗಾರರೊಂದಿಗೆ ಸಹಕರಿಸಬೇಕು. ಅವರ ನಿರ್ಣಯಗಳೇ ಅಂತಿಮ ಆಗಿರ್ತದೆ. ವಲಯದ ಅಧ್ಯಕ್ಷರು ಮತ್ತು ತೀರ್ಪುಗಾರರ ನಿರ್ಣಯಗಳು ಇಲ್ಲಿ ಅಂತಿಮ ಆಗಿರ್ತದೆ ಎನ್ನುವ ಮಾತಿನೊಂದಿಗೆ ಸಹಕರಿಸಿದ ಈ ಒಂದು ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ಎಲ್ಲ ಅತಿಥಿಗಳಿಗೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಕ್ರೀಡಾಂಗಣದ ಅಂಕಣಗಳು ತೀರ್ಪುಗಾರರ ಸುಪರ್ದಿಗೆ. ನೋಡಿ, ಮೊದಲನೇ ಪಂದ್ಯಾಟಕ್ಕೆ ಈಗಾಗಲೇ ಕರೆ ಕೊಟ್ಟಂತಹ ತಂಡಗಳು ಬರದೇ ಇದ್ದ ಪಕ್ಷದಲ್ಲಿ ದ್ವಿತೀಯ ಪಂದ್ಯಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದೇವೆ, ಯಾವ ಯಾವ ತಂಡಗಳ ಮಧ್ಯೆ ಪಂದ್ಯಾಟ ನಡೀತದೆ ಅಂತೇಳಿ. ಅದನ್ನು ತಾವು ಗಮನಿಸಿ ಆದರೂ ಆ ಅಂಕಣದ ಹತ್ರ ಬಂದರೆ ತೀರ್ಪುಗಾರರು ತಯಾರಿದ್ದಾರೆ. ಆದಷ್ಟು ಬೇಗನೆ ಮುಗಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಆತಿಥ್ಯ ವಹಿಸಿಕೊಂಡಿರುವಂತಹ ಮುಂಡೂರು ವಲಯದ ಪದಾಧಿಕಾರಿಗಳು ಅಥವಾ ಇವತ್ತಿನ ಕಾರ್ಯಕ್ರಮ ಸ್ವಯಂ ಸೇವಕರು ಒಮ್ಮೆ ಕಬಡ್ಡಿ ಪಂದ್ಯಾಟದ ಅಂಕಣದತ್ತ ಬರಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದು 4-5 ಜನ ಸ್ವಯಂ ಸೇವಕರು ಇಲ್ಲಿ ಬಂದರೆ ಒಳ್ಳೆಯದು ಅನ್ನೋದ ವಿನಂತಿ ನಮ್ಮದು. ಮಾಧವನ್ನ ಕರೀತಾ ಇದ್ದಾರೆ. ನಮ್ಮ ತೀರ್ಪುಗಾರರು ಮಾಧವಗೌಡ ಪಿರಿಯತ್ತೋಡಿ ಅವರಿಗೆ ಬೇಕಂತೆ. ತೀರ್ಪುಗಾರ ಸ್ವಯಂ ಸೇವಕರು ತಯಾರಾಗಿದ್ದಾರೆ. ಎಲ್ಲ ವಲಯದ ಸಂಜೆ 6 ಗಂಟೆ ನಂತರ ಯಾವುದೇ ಕ್ರೀಡಾಕೂಟವನ್ನು ನಡೆಸುವುದಿಲ್ಲ ಅನ್ನುವಂತಹ ತೀರ್ಪನ್ನ ನಮ್ಮ ತೀರ್ಪುಗಾರರು ಹೊಂದಿದ್ದಾರೆ. ದಯವಿಟ್ಟು ಈ ವ್ಯವಸ್ಥೆಯಲ್ಲಿ ಸಹಕರಿಸಬೇಕು. ಸರಿಯಾಗಿ 5:15 6 ಗಂಟೆಯ ಒಳಗೆ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣೆಯನ್ನು ನಾವು ನೆರವೇರಿಸಿ ಕೊಡಬೇಕಾಗಿದೆ. ಈಗಾಗಲೇ ಅತಿಥಿಗಳಿಗೆ ಈ ವಿಷಯವನ್ನು ನಾವು ಹೇಳಿದ್ದೇವೆ. ಅದರಿಂದ ಈ ಎಲ್ಲ ವ್ಯವಸ್ಥೆಯಲ್ಲಿ ಮಾನ್ಯ ಸಮಾಜದ ಬಂಧುಗಳು ಹಾಗೂ ತೀರ್ಪುಗಾರರು ಹಾಗೂ ನಮ್ಮ ಕ್ರೀಡಾಪಟುಗಳು ಸಹಕರಿಸಬೇಕು ಅನ್ನುವ ವಿನಂತಿಯನ್ನ ಆತಿಥ್ಯ ಮುಂಡೂರು ಯುವ ಕಲಿಕೆ ಸಂಘದ ಪರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇರಲಿ.
ನಮ್ಮ MP ಹುಡುಗರು ಸುರೇಶ್ ಮತ್ತು ಲಕ್ಷ್ಮೀ ಪ್ರಸಾದ್ ದಯವಿಟ್ಟು ಅನೌನ್ಸ್ ಬೂತ್ ಹತ್ರ ಬನ್ನಿ. ಬೆಳಗಿನ ಉಪಹಾರ ಮಾಡಿದವರು ಆದಷ್ಟು ಬೇಗನೆ ಉಪಹಾರ ಮುಗಿಸ್ಕೊಳ್ಳಿ. ಅಲ್ಲಿ ಕೌಂಟರ್ ಕ್ಲೋಸ್ ಆಗ್ತಾ ಇದೆ. ಎಲ್ಲರ ಗಮನಕ್ಕೆ, ಯಾರ ಉಪಹಾರವನ್ನು ಮುಗಿಸಲಿಲ್ಲ ಆದಷ್ಟು ಬೇಗನೆ ಉಪಹಾರ ಮುಗಿಸ್ಕೊಳ್ಳಿ. ಇನ್ನೊಂದು 10 ನಿಮಿಷದಲ್ಲಿ ಕೌಂಟರ್ ಕ್ಲೋಸ್ ಆಗ್ತದೆ. 10:15ಗೆ ಉಪಹಾರದ ಕೌಂಟರ್ ಕ್ಲೋಸ್ ಆಗ್ತದೆ. ವೇದಿಕೆಯ ಬಲಭಾಗದಲ್ಲಿರುವಂತಹ ಎಲ್ಲ ವಾಹನಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಅಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಎಲ್ಲ ವಾಹನ ಮಾಲಕರ ಗಮನಕ್ಕೆ, ವೇದಿಕೆಯ ಬಲಭಾಗದಲ್ಲಿ ಇರುವಂಥ ಎಲ್ಲ ವಾಹನಗಳನ್ನು ಅಲ್ಲಿ ತೆರವುಗೊಳಿಸಬೇಕಾಗಿ ವಿನಂತಿ. ವೇದಿಕೆಯ ಬಲಭಾಗದಲ್ಲಿ ಪಾರ್ಕಿಂಗ್ ಮಾಡಿದ ಎಲ್ಲ 2 ವೀಲರ್ 4 ವೀಲರ್ ಮತ್ತೊಂದು ಐಸ್ ಕ್ರೀಮ್ ಗಾಡಿ ತಾವೆಲ್ಲ ಅಲ್ಲಿಂದ ತೆರವುಗೊಳಿಸಬೇಕು. ಪ್ರಮೀಳ ಮತ್ತು ಮಮತಾ ತಾವು ಬಂದು ಟಿ ಶರ್ಟ್ ಪಡ್ಕೊಳ್ಬೇಕಾಗಿ ವಿನಂತಿ. ಪುರುಷರ ವಾಲಿಬಾಲ್ ಪಂದ್ಯಕ್ಕೆ ಮುಂಡೂರು ವಲಯ ವರ್ಸಸ್ ಬನ್ನೂರು ವಲಯ ಹಾಗೂ ಕುಂಬ್ರ ವಲಯ ಮತ್ತು ಉಪ್ಪಿನಂಗಡಿ ವಲಯ ಈ 4 ತಂಡಗಳಿಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಆದಷ್ಟು ಬೇಗನೆ ಕ್ರೀಡಾಂಗಣಕ್ಕೆ ಬನ್ನಿ. ವೇದಿಕೆಯ ಎಡಭಾಗದಲ್ಲಿ ವಾಲಿಬಾಲ್ ಮತ್ತು ಥ್ರೋಬಾಲ್ ಅಂಕಣ ಇದೆ. ಮುಂಡೂರು ವಲಯ ವರ್ಸಸ್ ಬನ್ನೂರು ವಲಯ, ಅದೇ ರೀತಿ ಕುಂಬ್ರ ವಲಯ ಮತ್ತು ಉಪ್ಪಿನಂಗಡಿ ವಲಯ ಈ 4 ತಂಡಗಳಿಗೆ ನಾವು ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಮಹಿಳೆಯರ ಥ್ರೋಬಾಲ್ಗೆ ಉಪ್ಪಿನಂಗಡಿ ವಲಯ ಹಾಗೂ ಪುತ್ತೂರು ವಲಯ, ಮುಂಡೂರು ವಲಯ ಮತ್ತು ಕುಂಬ್ರ ವಲಯ ಈ 4 ತಂಡಗಳಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಮಹಿಳೆಯರ ಥ್ರೋಬಾಲ್ ಉಪ್ಪಿನಂಗಡಿ ವಲಯ ವರ್ಸಸ್ ಪುತ್ತೂರು ವಲಯ, ಮುಂಡೂರು ವಲಯ ಮತ್ತು ಕುಂಬ್ರ ವಲಯ
ನಿಮಗೆ ಪ್ರಥಮ ಕರೆ.
ಪುರುಷರ ವಾಲಿಬಾಲ್ ಪಂದ್ಯಾಟಕ್ಕೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಮುಂಡೂರು ವಲಯ ವರ್ಸಸ್ ಬನ್ನೂರು ವಲಯ. ಪುರುಷರ ವಾಲಿಬಾಲ್ ಪಂದ್ಯಾಟ, ಮುಂಡೂರು ವಲಯ ಮತ್ತು ಬನ್ನೂರು ವಲಯದ ತಂಡಗಳು ಆದಷ್ಟು ಬೇಗ ಕ್ರೀಡಾಂಗಣಕ್ಕೆ ಹೋಗಬೇಕು. ಇದರ ತೀರ್ಪುಗಾರರಾಗಿ ಸತೀಶ್ ಪುರುಷರ ವಾಲಿಬಾಲ್ ಪಂದ್ಯಾಟ, ಮುಂಡೂರು ವಲಯ ಮತ್ತು ಬಣ್ಣೂರು ವಲಯದ ತಂಡಗಳು ಆದಷ್ಟು ಬೇಗ ಅಂಕಣಕ್ಕೆ ತೆರಳಬೇಕು. ಇದರ ತೀರ್ಪುಗಾರರಾಗಿ ಸೀತಾರಾಮ್, ಗಂಗಾಧರ್ ಮತ್ತು ಜಯರಾಮಗೌಡ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಮುಂಡೂರು ವಲಯ ಮತ್ತು ಬಣ್ಣೂರು ವಲಯದ ಕ್ರೀಡಾಪಟುಗಳು ತಂಡದ ನಾಯಕರು ಗಮನಿಸಿ, ಮುಂಡೂರು ವಲಯ ಮತ್ತು ಬಣ್ಣೂರು ವಲಯ ತಂಡಗಳು ಆದಷ್ಟು ಬೇಗ ವಾಲಿಬಾಲ್ ಅಂಕಣಕ್ಕೆ ತೆರಳಬೇಕು. ದ್ವಿತೀಯ ಪಂದ್ಯಾಟಕ್ಕಾಗಿ ಕುಂಬ್ರಾ ವಲಯ ಮತ್ತು ಉಪ್ಪಿನಂಗಡಿ ವಲಯ. ಮಹಿಳೆಯರ ಥ್ರೋಬಾಲ್ ಪಂದ್ಯಾಟಕ್ಕಾಗಿ ಆಹ್ವಾನಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟ ಉಪ್ಪಿನಂಗಡಿ ವಲಯ ಮತ್ತು ಪುತ್ತೂರು ವಲಯ. ಉಪ್ಪಿನಂಗಡಿ ವಲಯದ ಅಧ್ಯಕ್ಷರು ಮತ್ತು ಪುತ್ತೂರು ವಲಯದ ಅಧ್ಯಕ್ಷರು ಆದಷ್ಟು ಬೇಗ ವೇದಿಕೆಯ ಬಳಿ ಬರಬೇಕು. ಉಪ್ಪಿನಂಗಡಿ ವಲಯ ಮತ್ತು ಪುತ್ತೂರು ವಲಯದ ಈ ತಂಡಗಳು ಅಂಕಣದ ಬಳಿ ತೆರಳಬೇಕು. ಇದರ ತೀರ್ಪುಗಾರರಾಗಿ ಚಂದ್ರಕಲಾ, ಪ್ರಮೀಳಾ ಮೇಡಮ್, ಶ್ರೀ ಮಮತಾ. ಹಲೋ ಹಲೋ, ಕ್ರೀಡಾಕೂಟಕ್ಕೆ ಬಂದಂಥ ಯಾರ್ದು ತಮ್ಮ ಬಂಧುಗಳ ಒಂದು ಕಾರು ಅಲ್ಲಿ ಪಾರ್ಕಿಂಗಲ್ಲಿ ಆಚೆ ಈಚೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. CKS 8445 CKS 8445 ತಮ್ಮ ಕಾರನ್ನು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. CKS 8445. ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ CKS
8445 ಓಮಿನಿ ಗಾಡಿ ಶಾಲೆಯ ಎದುರುಗಡೆ ಪಾರ್ಕಿಂಗ್ ಮಾಡಿದ್ದಾರೆ. ದಯವಿಟ್ಟು ತಮ್ಮ ವಾಹನ ಮಾಲಕರು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ಥ್ರೋಬಾಲ್ ಪಂದ್ಯಾಟಕ್ಕಾಗಿ ಉಪ್ಪಿನಂಗಡಿ ವಲಯ ಮತ್ತು ಪುತ್ತೂರು ವಲಯಗಳು ಅಂಕಣಕ್ಕೆ ತೆರಳಬೇಕು. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕಾಗಿ ಮುಂಡೂರು ವಲಯ ವರ್ಸಸ್ ಕುಂಬ್ರ ವಲಯ, ಇದರ ತೀರ್ಪುಗಾರರಾಗಿ ಚಂದ್ರಕಲಾ ಸರಕಾರಿ ಪದವಿ ಪೂರ್ವ ಕಾಲೇಜ್ ಬೆಟ್ಟಪಾಡಿ, ಪ್ರಮೀಳಾ, ವಾಣಿಶ್ರೀ, ಮಮತಾ ಇವರು ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಅಥ್ಲೆಟಿಕ್ಸ್ ಸ್ಪರ್ಧೆಯನ್ನು ಸ್ಪಾಟ್ ಎಂಟ್ರಿ ತಗೊಳ್ತಾ ಇದ್ದೇವೆ. ನೀವು ತಂಡಗಳಿದ್ರೆ ಈಗ ಆದಷ್ಟು ಬೇಗ ಅಲ್ಲಿಗೆ ತೆರಳಬೇಕು. ಅಂಕಣದಲ್ಲಿ ನಿಮ್ಮ ನಾಯಕರು ಅಥವಾ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಟೀಮ್ ಗೇಮ್ ಅನ್ನು ಮೊದಲು ಮುಗಿಸುವವರಿದ್ದೇವೆ. ಮತ್ತೆ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಸ್ಪಾಟ್ ಎಂಟ್ರಿ ತಗೊಳ್ತೇವೆ. ಹದಿನೇಳರ ವಯೋಮಿತಿಯ ಬಾಲಕರ ಕಬಡ್ಡಿ ಪಂದ್ಯಾಟಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪುತ್ತೂರು ವಲಯ ಮತ್ತು ಈಶ್ವರಮಂಗಲ ವಲಯ, ಇದರ ತೀರ್ಪುಗಾರರಾಗಿ ಯತೀಶ್, ಪುಷ್ಪಾ, ಸುರೇಶ್, ಲಕ್ಷ್ಮೀ ಪ್ರಸಾದ್ ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಪುತ್ತೂರು ವಲಯ ಮತ್ತು ಈಶ್ವರಮಂಗಲ ವಲಯ ಈ ಎರಡೂ ತಂಡಗಳು ಅಂಕಣದ ಹತ್ರ ತೆರಳಬೇಕು. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕಾಗಿ ಬನ್ನೂರು ವರ್ಸಸ್ ಉಪ್ಪಿನಂಗಡಿ ವಲಯ. ನೋಡಿ, ಎಲ್ಲ ಸ್ಪರ್ಧಿಗಳ ಗಮನಕ್ಕೆ, ಅಥ್ಲೆಟಿಕ್ಸ್ನ ಈವೆಂಟ್ಗೆ ಹೆಸರು ಕೊಡಲಿಕ್ಕೆ ಕೌಂಟರ್ ಹತ್ರ ಬರಬೇಡಿ. ನಾವು ಸ್ಪಾಟ್ ಎಂಟ್ರಿ ತಗೊಳ್ತೇವೆ. ಯಾವಾಗ ಕಾಲ್ ಕೊಡ್ತೇವೆ 100 ಮೀಟರ್ ಅಥವಾ ಶಾರ್ಟ್ ಪುಟ್, ಲಾಂಗ್ ಜಂಪ್, ಅಲ್ಲೇ ಸ್ಪಾಟ್ ಎಂಟ್ರಿ. ದಯವಿಟ್ಟು ಇಲ್ಲಿ ಬರಬೇಡಿ. ಎಲ್ಲ ವಲಯದ ಅಧ್ಯಕ್ಷರ ಗಮನಕ್ಕೆ, ತಾವು ತಂಡವನ್ನು ಕರೀತೇವೆ. ಈಗ 10:15 ಆಯಿತು, ಇನ್ನೂ ಕೂಡ ಮ್ಯಾಚ್ ಪ್ರಾರಂಭಿಸಲಿಲ್ಲ. ಇನ್ನು ನಿಮ್ಮ ತಂಡ ಬರಲಿಲ್ಲ ಅಂದರೆ ನಾವು ವಾಕ್ ಘೋಷಿಸ್ತೇವೆ. ದಯವಿಟ್ಟು ಗಮನಿಸಿ. ಎಲ್ಲ ವಲಯ ಅಧ್ಯಕ್ಷರ ಗಮನಕ್ಕೆ, ನಿಮ್ಮ ತಂಡ ನಾವು ಕರೆದಾಗ ಆಡಲಿಕ್ಕೆ ಅಲ್ಲಿ ಹಾಜರಿಲ್ಲ ಅಂದರೆ ನಾವು ವಾಕ್ ಓವರ್ ಕೊಡ್ತೇವೆ. ನೋಡಿ, ಎಲ್ಲ ವಿಭಾಗದ ಪ್ರಥಮ ಪಂದ್ಯಾಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಪುರುಷರ ವಿಭಾಗದ ವಾಲಿಬಾಲ್ ಮುಂಡೂರು ವಲಯ ಹಾಗೂ ಬನ್ನೂರು, ಅವರು ಇಲ್ಲ ಅಂದ್ರೆ ಕುಂಬ್ರ ಮತ್ತು ಉಪ್ಪಿನಂಗಡಿ, ತಾವು ತಕ್ಷಣ ಅಂಕಣ ಬಳಿ ತೆರಳಬೇಕು. ಕುಂಬ್ರ ಮತ್ತು ಉಪ್ಪಿನಂಗಡಿ, ನಾವು ಮುಂಡೂರು ವಲಯ ಬನ್ನೂರು ವಲಯ ಇಲ್ಲ ಅಂತ ಘೋಷಣೆ ಮಾಡಿ ಮತ್ತೆ ಕುಂಬ್ರ ಮತ್ತು ಉಪ್ಪಿನಂಗಡಿ ಪಂದ್ಯಕ್ಕೆ ಹೋಗ್ತಾ ಇದ್ದೇವೆ.
ಅದರಂತೆ ಉಳಿದಂತೆ ಹದಿನೇಳರ ವಯೋಮಾನದ ಬಾಲಕರ ಕಬಡ್ಡಿಗೆ ಸಂಬಂಧಪಟ್ಟಂತೆ ಪುತ್ತೂರು ವಲಯ ಹಾಗೂ ಈಶ್ವರ ಮಂಗಿಲ ಅವರು ಬಂದಿಲ್ಲ ಅಂದರೆ ಪುತ್ತೂರು ವಲಯ, ಬನ್ನೂರು ವಲಯ ಹಾಗೂ ಉಪ್ಪಿನಂಗಡಿ ಅವರು ತೆರಳಬೇಕು. ಅದೇ ರೀತಿ ಪುರುಷರ ವಿಭಾಗದ ಕಬಡ್ಡಿ ಬನ್ನೂರು ವಲಯ ಹಾಗೂ ಉಪ್ಪಿನಂಗಡಿ ವಲಯ ಅವರಿಲ್ಲ ಅಂದ್ರೆ ಕುಂಬ್ರ
ಹಾಗೆಯೇ ಬಣ್ಣವರು ಆದಷ್ಟು ವೇದಿಕೆ ತಗೋಬೇಕು. ಪ್ರತಿ ವಾರ ಎಲ್ಲ ಅಧ್ಯಕ್ಷರು ಸಹ ವೇದಿಕೆ ತಗೋಬೇಕಾಗಿ ವಿನಂತಿ ಮಾಡಬೇಕು. ಬಣ್ಣಗಳ ಅಧ್ಯಕ್ಷರಾದಂಥ ಮೋಹನ್ ಗೌಡ ಈಶ್ವರಗಳು ಜಗನ್ನಾಥ್ ಪಟೇಲ್, ಅದೇ ರೀತಿ ಬೆಂಗಳೂರಿನ ಅಧ್ಯಕ್ಷರಾದಂಥ ಚಂದ್ರಗೌಡ, ಹಾಗೆ ಉತ್ತರಗಳ ಅಧ್ಯಕ್ಷರಾದಂಥ ಅದು ಮೂವ್ ಅದು
ರಾಜೇಶ್ ಕುಂಬರ ಹಾಗೂ ಉಪನಗರ ಈ ಎರಡು ವಲಯದವರು ಪಕ್ಷದ ತಯಾರಿಸಬೇಕು. ಮೊದಲ ಪಂದ್ಯಕ್ಕೆ ಮುಕ್ತಾಯ ತಕ್ಷಣ ತಮ್ಮನ್ನು ಪುನಃ ವೇದಿಕೆಗೆ ಕರೆಯುವಂತ ಅರವತ್ತೈದು ತಕ್ಷಣ ನೀವು ಅಲ್ಲಿ ಉಪಸ್ಥಿತರಿರುವುದರಲ್ಲಿ ಕೇಳಿಕೊಳ್ಳುತ್ತಾರೆ. ಉಪನಗರ ವಲಯದ ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಸದಸ್ಯ ಉಪನಗರ ವಲಯದ ಯಾರಾದರೂ ನಮ್ಮ ವೇದಿಕೆ ಉಪನಗರ ವಲಯದ ಯಾವುದೇ ಒಬ್ಬ ಸದಸ್ಯ ಯಾವುದೇ ತಂಡದವರು ವೇದಿಕೆ ಬನ್ನಿ. ఎప్పుడా ಬತ್ತಂಜರೆಕ್ಕ ಅನ್ನಕ ಅಲ್ಪ ದೀಟೆಲ್ಲ ಮಲ್ಪ ಸಭಾ ಕಾರ್ಯಕ್ರಮ ಸಭಾಗಾರ ಅರ್ಲಪದ ಹಲೋ ತಲ್ಲಿ ಅಂದ ಅವು ಐತೆ ಬರ್ತಾನೆ ಹತ್ತಿರಾರು
Final part that is zoom up and level.
ಒಂದು ಪಂದ್ಯ ಮುಗಿದ ತಕ್ಷಣ ಸೆಕೆಂಡ್ ಪಂದ್ಯ ಅವರು ಮುಂದುವರಿಸ್ತಾರೆ. ಇನ್ನು ಇಲ್ಲಿಂದ ಕರೆದು ಕಳಿಸುವಾಗ ಲೇಟ್ ಆಗ್ತದೆ. ಈಗಾಗಲೇ 12 ಆಗ್ತಾ ಬಂದಿದೆ. ಹಾಗಾಗಿ ಎಲ್ಲ ಅಂಡರ್ 17 ತಂಡಗಳು ತಮ್ಮ ತಮ್ಮ ವಲಯವನ್ನು ಪ್ರತಿನಿಧಿಸುವ ತಂಡಗಳು ಅಲ್ಲೇ ಸಂಕಲನದಲ್ಲಿಯೇ ಇರಬೇಕು. ಮೇಲ್ಗಡೆ ಚಾವಣಿಗೆ ನಿಮಗೆ ಮರಳಿದೆ. ನಮ್ಮ ಇಲ್ಲಿ ಹಾಗೆ ಬಿಸಿಲಲ್ಲಿ ಆಡಬೇಕಾಗಿಲ್ಲ, ಅಲ್ಲಿಯೇ ಬರಬೇಕು. ಮಹಿಳೆಯರು ಕ್ರೀಡಾಂಗಣದಲ್ಲಿ ಅಲ್ಲಿ ರೈಲ್ವೆ ಗೇಟ್ ಬ್ಲಾಕ್ ಆಗಿ ಹಾಗಾಗಿ 2 ತಂಡಗಳು ಅರ್ಧದಾರಿಯಲ್ಲಿವೆ. ಆದಷ್ಟು ಬೇಗನೆ ಸಂಕಲನದಲ್ಲಿ ಸೇರಿಕೊಳ್ಳಬೇಕು. ಹಾಗೆ ಎಲ್ಲ ವಲಯದ ಕ್ರೀಡಾ ತಂಡಗಳು ಕೂಡ ಅಲ್ಲಿದ್ದರೆ ನಾವು ಆದೇಶಕ್ಕೆ ಸಹಕಾರಿಯಾಗ್ತದೆ. ಮುಂದೆ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಚನೆ. ಎಲ್ಲ ವಲಯದ ಅಧ್ಯಕ್ಷರು ಕೂಡ ಗಮನಿಸಿಕೊಳ್ಳಬೇಕು. ತಮ್ಮ ತಮ್ಮ ವಲಯದಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳನ್ನು ಕೂಡ 3 ಜನರ ಸರದಿ ಸಾಲಿನಲ್ಲಿ ತಮ್ಮ ತಂಡದ ನಾಯಕರು ಧ್ವಜವನ್ನು ಹಿಡಿದು ನಮ್ಮ ಕ್ರೀಡಾ ಜ್ಯೋತಿ ಬೆಳಗುವಂಥ ಕುಂಡದಿಂದ ಹಿಂದೆ ಅಂದರೆ ಕಬಡ್ಡಿ ಕೋರ್ಟ್ ಮೇಲಿನ ಅರ್ಧ ಕಾಲದಲ್ಲಿ ನೀವು ಸಮಾವೇಶಗೊಳ್ಳಬೇಕು 8 ವಲಯದವರು ಕೂಡ. ಅದೇ ರೀತಿ ನಾವು ಟ್ರ್ಯಾಕಲ್ಲಿ 1 ರೌಂಡ್ ಬಂದು ಸಂಪೂರ್ಣವಾಗಿ ಧ್ವಜಸ್ತಂಭದ ಹಿಂದೆ ಒಂದು ಟ್ರ್ಯಾಕಿನ ಒಳಗಡೆ ಸಮಾವೇಶಗೊಳ್ಳಬೇಕು. ನೀವು 3 ತಂಡಗಳಾಚೆ 3 ತಂಡಗಳಿದೆ. ಒಟ್ಟು 6 ವಲಯದ ತಂಡಗಳು ಧ್ವಜಸ್ತಂಭದ ಆ ಕಡೆ 3 ಈ ಕಡೆ 3. ಯಾವ ಯಾವ ತಂಡಗಳು ಎಲ್ಲೆಲ್ಲಿ ನಿಂತಿವೆ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಆಯಾ ತಂಡಗಳ ಒಂದು ವಿಶೇಷವಾದಂಥ ವಿಚಾರಗಳನ್ನು ಆ ವಲಯದ ವಿಶೇಷತೆಗಳನ್ನು ನಾವು ಬೈಕಲ್ಲಿ ಮಾಡ್ತೇವೆ. ಅದಲ್ಲ ಅಂದರೆ ಸಮಯ ಇಲ್ಲಾಂದರೆ ತಮ್ಮ ತಮ್ಮ ಫ್ಲಾಗಿನ ಜೊತೆ ಎಲ್ಲ ವಲಯದ ಎಲ್ಲ ಕ್ರೀಡಾಪಟುಗಳು ಆಯಾಯ ವಲಯವನ್ನು ಪ್ರತಿನಿಧಿಸಿದ ಕ್ರೀಡಾಪಟುಗಳು 3 ಜನರಂತೆ 1 ಕೈ ಅಂತರದಲ್ಲಿ ನಿಂತು ಪಥಸಂಚಲನದಲ್ಲಿ ಬ್ಯಾಂಡ್ ಸೆಟ್ಟಿನಲ್ಲಿ ಭಾಗವಹಿಸಬೇಕು. ನಂತರ ಒಂದು 10 ನಿಮಿಷದ ಗೋಷ್ಠಿ ಇದೆ ಬ್ಯಾಂಡ್ ಸೆಟ್ಟಿನಲ್ಲಿ. ನಿಮ್ಮನ್ನು ಹೆಚ್ಚು ನಾವು ಬಿಸಿಲಿಗೆ ಕಾಯಿಸಲುವುದಿಲ್ಲ, ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಳ್ಳಬೇಕು. ಪಥಸಂಚಲನದಲ್ಲಿ ಭಾಗವಹಿಸುವಂತ ಅಂಡರ್ 17 ಸೆಕೆಂಡ್ ಮ್ಯಾಚ್ ಯಾರು ನಾನು ಹೇಳಿದ್ದೇನೆ ಅಲ್ಲಿ ರೆಡಿ ಇರಬೇಕು. ಇಲ್ಲಾಂದ್ರೆ ನಿಮಗೆ ಆಡ್ಲಿಕ್ಕೆ ಖಂಡಿತ ಅವಕಾಶ ಕೊಡೋದಿಲ್ಲ ನಾವು. 1 ನಿಮಿಷ ಅವಕಾಶ. ಯಾವುದೇ ಕಾರಣಕ್ಕೂ ನೀವು ಎಲ್ಲಿದ್ದೀರಿ ಅಂತ ಹುಡುಕಿ ಕೈ ಎತ್ತಿ ಹಾಗೆ ಹೇಗೆ ಅಂತ ಹೇಳುವಂಥ ಅವಕಾಶ ಇಲ್ಲ. ಫಸ್ಟ್ ಮ್ಯಾಚ್ ಮುಕ್ತಾಯ ಆದಾಗಲೇ ಸೆಕೆಂಡ್ ಮ್ಯಾಚ್ನಲ್ಲಿ ರೆಡಿ ಇರಬೇಕು. ಕೊಲ್ಲೂರು ವಲಯ ಹಾಗೂ ಉಪ್ಪಿನಗರ ಪಥಸಂಚಲನದಲ್ಲಿ ಭಾಗವಹಿಸುವಂಥ ಎಲ್ಲ ವಲಯದ ಸದಸ್ಯರು ಕ್ರೀಡಾಪಟುಗಳು ಕಡ್ಡಾಯವಾಗಿ ಕ್ಯಾಪ್ ಮತ್ತು ಟೀ ಶರ್ಟ್ ಅನ್ನು ಧರಿಸಲೇಬೇಕು. ಇದು ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಥಮ ದ್ವಿತೀಯ ಪಥಸಂಚಲನದಲ್ಲಿ ಯಾರು ಅತ್ಯುತ್ತಮ ನಿರ್ವಹಣೆಯನ್ನು ನೀಡುತ್ತೀರಿ ನಿಮಗೆ ಪ್ರಥಮ ದ್ವಿತೀಯ ಬಹುಮಾನವನ್ನು ಘೋಷಣೆ ಮಾಡ್ತಾರೆ. ಅದು ಕ್ಯಾಂಪ್ ಟೀ ಶರ್ಟ್ ಇಲ್ಲ ಅಂದರೆ ತಕ್ಷಣ ನಮ್ಮ ಅಂಕಗಳನ್ನು ಕಡಿತಗೊಳಿಸಲಾಗ್ತದೆ.
ಈ ಒಂದನ್ನು ಮೂಲಕ ಸಾವಿರ ಸತ್ಯಗಳು ಒಂದು ಪೈನಲ್ ಬಿಟ್ಟುಕೊಂಡು ಅಪ್ಪನೇ ಕೊಡ್ತು ಒಂದು ಮಾತಾಡಿ ಸ್ಟಾರ್ಟ್ ಆಗ್ಬೋದು. ಕ್ರೀಡಾ ಜೊತೆಯಲ್ಲಿ ಭಾಗವಹಿಸುವಂಥ ಮಕ್ಕಳು ಈ ಕಡೆ ಹೋಗಬೇಕು, ವೇದಿಕೆ ಹೋಗಬೇಕು. ಕ್ರೀಡಾ ಜೊತೆಯಲ್ಲಿ ಸಹಕರಿಸುವಂಥ ಮಕ್ಕಳು ಟ್ರ್ಯಾಕ್ ಮಾಡಿಕೊಂಡು ಬಂದಂಥ ಎಲ್ಲ ಮಕ್ಕಳು ಕೂಡ ನಮ್ಮ ವೇದಿಕೆ ಹತ್ರ ಆದಷ್ಟು ಬೇಗ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಕಲಶ ಹಿಡಿಯುವ ಮಹಿಳೆಯರು ಆದಷ್ಟು ಬೇಗ ಮೇಲೆ ಶಾಲೆ ಹತ್ತಿರ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯತೀಶ್ವರೇ, ಯಾವ ತಂಡ ಉಂಟು ಅವರನ್ನು ಅಂಕಣಕ್ಕೆ ಇಳಿಸಿ, ಉಳಿದ ತಂಡ ಬರದೇ ಇದ್ರೆ ವಾಕ್ ಅವರು ಕೊಡಿ, ಮುಂದಿನ ಪಂದ್ಯಕ್ಕೆ ಹೋಗಿ ನೀವು. ಆದಷ್ಟು ಬೇಗ ಮಹಿಳೆಯರು ಕಲಶ ಹಿಡಿಯಲು ಶಾಲೆ ಹತ್ತಿರ ತೆರಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಲಶವನ್ನು ಹಿಡಿದುಕೊಂಡು ಮಹಿಳೆಯರು ಆದಷ್ಟು ಬೇಗ ಮೇಲೆ ಶಾಲೆ ಹತ್ತಿರ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯತೀಶ, ಫಸ್ಟ್ ಮ್ಯಾಚ್ ಅಲ್ಲಿ ಯಾರು ವಿನ್? ಪುತ್ತೂರು ಈಶ್ವರಮಂಗಲದಲ್ಲಿ ಪುತ್ತೂರಲ್ಲ? ಹಾ ಸರಿ. ಹಾಗಿದ್ರೆ ಮೂರನೇ ಮ್ಯಾಚ್ ಪುತ್ತೂರು ಮತ್ತು ಕುಂಬ್ರ, ನೆನ್ಪಿಟ್ಕೊಳ್ಳಿ. ಪುತ್ತೂರು ಮತ್ತು ಕುಂಬ್ರ ಥರ್ಡ್ ಮ್ಯಾಚ್. ಬನ್ನೂರು ಎಲ್ಲಿದೆ ಬಾಯ್ಸ್? ಬನ್ನೂರು ಇದ್ದಾರಾ? ಕೈ ಎತ್ತಿ. ಉಪ್ಪಿನಂಗಡಿ ಇದ್ದಾರಾ? ಉಪ್ಪಿನಂಗಡಿ ಕೈ ಎತ್ತಿ. ಯಾರಾದ್ರೊಬ್ರು. ಬನ್ನೂರು ಮತ್ತು ಉಪ್ಪಿನಂಗಡಿ ವಿಭಾಗದ ಬನ್ನೂರು ವರ್ಸಸ್ ಉಪ್ಪಿನಂಗಡಿ. ಆದಷ್ಟು ಬೇಗ ತಂಡಗಳು ತಯಾರಿರಬೇಕು. ಉಪ್ಪಿನಂಗಡಿಯಲ್ಲಿದ್ದಾರೆ, ಕೈ ಎತ್ತಿ. ಪುರುಷರ ವಿಭಾಗದ
ಪುತ್ತೂರು ಈಗ ಮ್ಯಾಚ್ ಆದದಷ್ಟೇ. ಸಿಂಚನ ಕ್ರೀಡಾ ಜ್ಯೋತಿಗಾಗಿ ಇಲ್ಲಿಗೆ ಬರಬೇಕು ವೇದಿಕೆಯಲ್ಲಿ. ಕುಂಬ್ರ ತಂಡ ಇದ್ರೆ ಕೈ ಎತ್ತಿ, ಒಮ್ಮೆ ಅಲ್ಲ ನಿಂತೆಲ್ಲ ಕೈ ಎತ್ತಿ. ಕುಂಬ್ರ ಇದ್ದೀರಾ? 17 ವಯೋಮಾನದ ಬಾಲಕರ ಪಂದ್ಯಾಟಕ್ಕೆ ಕುಂಬ್ರ ಇದೆ. ಕುಂಬ್ರ ಇದ್ರೆ ಯಾರಾದ್ರೂ ಒಬ್ಬರಿಗೆ ರಿಪೋರ್ಟ್ ಮಾಡಿಕೊಳ್ಳಿ ಬೇಗ. ಇದೀಗ 4ನೇ ಪಂದ್ಯಾಟಕ್ಕಾಗಿ ಬನ್ನೂರು ಮತ್ತು ಪುತ್ತೂರು ಕ್ಷಮಿಸಿ ವಲಯ ಬನ್ನೂರು ಮುಂಡೂರು ಬನ್ನೂರು ತಂಡ ಇದ್ದೀರಾ? ಕೈ ಎತ್ತಿ. ಬನ್ನೂರು ತಂಡ ಇದೆಯಾ? ಮುಂಡೂರು ಇದ್ದಾರೆ. ಈಶ್ವರಮಂಗಲ ಕುಂಬ್ರ ವಲಯ ಮತ್ತು ಈಶ್ವರಮಂಗಲ ವಲಯದವರ ಪಂದ್ಯಾಟಕ್ಕಾಗಿ ನಿಮ್ಮಲ್ಲಿ ಕೋಚ್ ಇದ್ದಾರಾ? ಯಾರು? ಬನ್ನೂರು ನಿಮ್ಮಲ್ಲಿ ಕೋಚ್ ಯಾರು? ಕುಂಬ್ರದವರು ಥ್ರೋಬಾಲ್ಗಿದ್ದೀರಾ ಮಹಿಳೆಯರು? ಮುಂಡೂರಿನವರು ಕಾಯ್ತಾ ಇದ್ದಾರೆ. ನಿಮಗೆ 1 ನಿಮಿಷ ಅವಕಾಶ ಇದೆ, ಇಲ್ಲಾಂದ್ರೆ ಮುಂಡೂರವರನ್ನು ವಿಜಯಿ ತಂಡ ಅಂತ ಹೇಳಿ ಘೋಷಣೆ ಮಾಡ್ತೇವೆ. ಕುಂಬ್ರದವರಿದ್ರೆ ಎಲ್ಲರೂ ಬರೋದು ಬೇಡ, ಯಾರಾದ್ರೂ ಒಬ್ರು ಬಂದು ಹೇಳಿದ್ರು ಸಾಕು ನಾವಿದ್ದೇವೆ ಅಂತ. ಮುಂಡೂರಿದೆ, ಕುಂಬ್ರ ಬರಲಿಲ್ಲ. ಮುಂದೆ ವಾಕಓವರ್ ಕೊಡ್ತಾರೆ, ಮತ್ತೆ ನಿಮಗೆ ಅಲ್ಲಿ ಪ್ರಶ್ನೆ ಮಾಡುವಂತ ಅವಕಾಶ ಇರುವುದಿಲ್ಲ. ನೆಕ್ಸ್ಟ್ ಈಶ್ವರಮಂಗಲ ಹಾಗೂ ಮುಂಡೂರು. ಸರಿ, ಕುಂಬ್ರ ವಾಕವರು. ನಾವು 4ನೇ ಪಂದ್ಯಾಟಕ್ಕೆ ಹೋಗ್ತಾ ಇದ್ದೇವೆ ಮಹಿಳೆಯರ ವಿಭಾಗದಲ್ಲಿ. ಮುಂಡೂರು ಹಾಗೂ ಈಶ್ವರಮಂಗಲ. ಮಹಿಳೆಯರ ವಿಭಾಗದ ಥ್ರೋಬಾಲ್ ಮುಂಡೂರು ಹಾಗೂ ಈಶ್ವರಮಂಗಲ. ಸೆಕೆಂಡ್ ಸೆಮಿ.
ಗೊತ್ತಿದ್ಯಾ ಡ್ಯಾವರ್ಸ್ ಮಾಡಿ ಕಳ್ಸ ತೆಂಕು ಮಾಡ್ತೀವಿ ಕಳ್ಸ ತೆಂಕು ಮಾಡ್ತೀವಿ ए गुरु गुरु विजेते 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 Share
ಸಿಂಚನ ಎಲ್ಲಿ ಸಿಂಚನ ಹಿರೇಬಂಡಾಡಿ ಸಿಂಚನ ಒಮ್ಮೆ ಕಾರ್ಯಕ್ರಮ ನಿರೂಪಕರನ್ನು ಭೇಟಿಯಾಗಬೇಕು. ಕ್ರೀಡಾ ಜ್ಯೋತಿ ತರುವುದು ನೀನು. ಅಬ್ಜೆಕ್ಷನ್ ಹಾಕಿದ್ರೆ ಮಾತ್ರ ನಾವು ಕೇಳಲಿಕ್ಕೆ ಬರೋದು. ನಾವು ಅಫಿಷಿಯಲ್ ಗೊತ್ತಿರಲ್ಲ. ಅಬ್ಜೆಕ್ಷನ್ ಇದ್ರೆ ಮಾತ್ರ ಹಾಕುವ. ಅಬ್ಜೆಕ್ಷನ್ ನಾವೇ ಅಬ್ಜೆಕ್ಷನ್ ಸೆಕೆಂಡ್ ಅಬ್ಜೆಕ್ಷನ್ ಪಾಠ ಮಾತ್ರ ಇಲ್ಲ ಪಾಠ ಇವತ್ತು ತೀರ್ಪುಗಾರರಾಗಿ ಶ್ರೀ ಸೀತಾರಾಮಗೌಡ, ಶ್ರೀ ಯತೀಶ್, ಲಕ್ಷ್ಮಣ, ಶ್ರೀ ಗಂಗಾಧರ, ಶ್ರೀಮತಿ ಪುಷ್ಪ, ಶ್ರೀಮತಿ ಪ್ರಮೀಳಾ, ಶ್ರೀಮತಿ ಮಮತಾ, ಶ್ರೀ ಸುರೇಶ್, ಲಕ್ಷ್ಮೀ ಪ್ರಸಾದ್, ಶ್ರೀ ಜಯರಾಮ್, ಶ್ರೀಮತಿ ಚಂದ್ರಕಲಾ, ವಾಣಿಶ್ರೀ, ಡಾಕ್ಟರ್ ಜ್ಯೋತಿ, ವಿಶ್ವನಾಥ್ ಬಳ್ಳಾಡಿ, ಶ್ರೀ ಸೀತಾರಾಮಗೌಡ ಹಿರೇಬಂಡಾಡಿ ನಾವು ಸಹಕರಿಸ್ತಾ ಇದ್ದರು. ವಿವಿಧ ವಿಭಾಗಗಳಲ್ಲಿ ತಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ವಯಂ ಸೇವಕರು ಸ್ವಲ್ಪ ತೀರ್ಪುಗಾರರಿಗೆ ಏನಾದರೂ ಬಾಯಾರಿಕೆ ವ್ಯವಸ್ಥೆ ಮಾಡಬೇಕು. आधार बोर्ड आधार बोर्ड
ಆಧಾರ್ ಕಾರ್ಡ್ ಶಕ್ತಿ ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಾಟಕ್ಕೆ ಸಂಬಂಧಪಟ್ಟಂತೆ ಉಪ್ಪಿನಂಗಡಿ ಹಾಗೂ ಈಶ್ವರಮಂಗಲ ಸೆಕೆಂಡ್ ಸೆಮಿಫೈನಲ್. ಉಪ್ಪಿನಂಗಡಿ ಹಾಗೂ ಈಶ್ವರಮಂಗಲ ಈ ಎರಡು ತಂಡಗಳು ತಕ್ಷಣ ರಿಪೋರ್ಟ್ ಮಾಡಿಕೊಳ್ಬೇಕು. ಥ್ರೋ ಬಾಲ್ ಸೆಕೆಂಡ್ ಸೆಮಿಫೈನಲ್ ನಡೀತಾ ಇದೆ ಅಂತ ಭಾವಿಸ್ತಾ ಇದ್ದೇವೆ ನಾವು. ಕೇವಲ ಫೈನಲ್ ಒಂದು ಮಾತ್ರ ಉದ್ಘಾಟನೆಗೆ ಮುಂಚೆ ಹುಡ್ಕೊಳ್ಬೇಕು ನಮಗೆ. ಉಪ್ಪಿನಂಗಡಿಯಲ್ಲಿ ಪುರುಷರು ಉಪ್ಪಿನಂಗಡಿ ಕೈ ಎತ್ತಿ. ಪುರುಷರು ಉಪ್ಪಿನಂಗಡಿ ಈಶ್ವರಮಂಗಲ ಈಗ ಇದ್ರಲ್ಲ ಇಲ್ಲಿ. ಈಶ್ವರಮಂಗಲ ವಾಲಿಬಾಲ್ ತಂಡದವರು ತಕ್ಷಣ ಅಂಕಣದ ಬಳಿ ಬರಬೇಕು. ಇದ್ದಾರೆ ಓಕೆ. ನೋಡಿ ಮತ್ತೆ ಬಿಸಿಲಾಗ್ತದೆ, ಆದಷ್ಟು ಬೇಗನೆ ಮ್ಯಾಚ್ ಮುಕ್ತಾಯ ಮಾಡ್ತಾರೆ ಅವರು. ಹಾಗೆ ಥ್ರೋಬಾಲಿನೊಂದು ವರದಿ ಕಳಿಸಿ ಚಂದ್ರಕಲಾ ನಮಗೆ ಇಲ್ಲಿ ಯಾರ ಹತ್ರ ಆದ್ರೂ ಮಕ್ಕಳ ಹತ್ರ. ಹದಿನೇಳರ ವಯೋಮಾನದ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಕುಂಬ್ರ ವಲಯ ಹಾಗೂ ಈಶ್ವರಮಂಗಲ ವಲಯದ ಬಾಲಕಿಯರು ಆದಷ್ಟು ಬೇಗ ಬನ್ನಿ. 17ರ ವಯೋಮಾನದ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕಾಗಿ ಕುಂಬ್ರ ವಲಯ ಹಾಗೂ ಈಶ್ವರಮಂಗಲ ವಲಯದ ಬಾಲಕಿಯರು ಆದಷ್ಟು ಬೇಗ ಅಂಕಣದ ಹತ್ರ ಬನ್ನಿ. ಸೇರಿರುವಂತಹ ಎಲ್ಲ ಸಮಾಜದ ಬಂಧುಗಳೇ ಹಾಗೂ ಕ್ರೀಡಾಪಟುಗಳೇ, ಇನ್ನು ಕೆಲವೇ ಕ್ಷಣದಲ್ಲಿ ತಾಲೂಕು ಕ್ರೀಡಾಕೂಟದ ಸಲುವಾಗಿನ ಸಭಾ ಕಾರ್ಯಕ್ರಮವನ್ನು ನಾವು ಸಜ್ಜುಗೊಳಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮತ್ತು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಕಾವೂರು ಮಂಗಳೂರು. ಈಗಾಗಲೇ ಪೂಜನೀಯ ಗುರುಗಳ ಆಗಮನ ಆಗಿದೆ. ಅವರನ್ನು ಈ ಒಂದು ಸಭಾ ಕ್ರೀಡಾಕೂಟದ ಕನ್ನಡ ಮತ್ತು ಸಭಾ ಕಾರ್ಯಕ್ರಮದ ಕೆಲಸ ಆಗ್ತಾ ಇದೆ.
ಸಹಯೋಗದೊಂದಿಗೆ ಪುತ್ತೂರು ತಾಲೂಕು ಮಟ್ಟದ ಯುವ ಕ್ರೀಡಾ ಸಂಭ್ರಮ 2025 ಈಗಾಗಲೇ ಸಮಾರಂಭ, ಈ ಒಂದು ಕಾರ್ಯಕ್ರಮದ ಸಲುವಾಗಿನ ಸಮಾರಂಭಕ್ಕಾಗಿ ನಾವೆಲ್ಲರೂ ತಯಾರಾಗಿದ್ದೇವೆ. ಈಗಾಗಲೇ ಕಾರ್ಯಕ್ರಮದ ಘನ ಉಪಸ್ಥಿತಿ ಮತ್ತು ದೀಪೋಜ್ವಲನೆ, ನಮಗೆಲ್ಲರಿಗೂ ಆಶೀರ್ವಚನದ ಮೂಲಕ ಮಾರ್ಗದರ್ಶನ ಮಾಡಲಿಕ್ಕಿರುವಂತಹ ಪೂಜನೀಯ ಗುರುಗಳು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಕಾವೂರು ಮಂಗಳೂರು. ಪೂಜನೀಯ ಗುರುಗಳು ಈಗಾಗಲೇ ಆಗಮಿಸಿದ್ದಾರೆ, ಈ ವೇದಿಕೆಯಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯನ್ನು ನೀಡಿದ್ದಾರೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಶ್ರೀ ನಂಜೇಗೌಡ ನಂಜುಂಡ, ಸಂಸ್ಥಾಪಕ ಅಧ್ಯಕ್ಷರು ಯುವ ಒಕ್ಕಲಿಗ ಬ್ರಿಗೇಡ್. ಇವತ್ತಿನ ಈ ಒಂದು ಕ್ರೀಡಾಕೂಟದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿಕೊಳ್ಳಲಿರುವಂತಹ ಗೌರವಾನ್ವಿತ ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಶ್ರೀ ಸಂಜೀವ ಮಠಂದೂರು. ವೇದಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕಿರುವಂತಹ ಅಮರನಾಥ ಗೌಡ ಬಪ್ಪಳಿಗೆ, ಅಧ್ಯಕ್ಷರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂತಹ ಈ ಕ್ರೀಡಾಕೂಟದ ಆತಿಥ್ಯವನ್ನು ಕೂಡ ವಹಿಸಿಕೊಂಡಿರುವಂತಹ ಶ್ರೀ ಚೆನ್ನಪ್ಪ ಗೌಡ ಕೋಲಾಡಿ, ಅಧ್ಯಕ್ಷರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಮಂಡೂರು ವಲಯ. ಕಾರ್ಯಕ್ರಮದ ಗೌರವ ಉಪಸ್ಥಿತಿ ನೀಡಲಿಕ್ಕಿರುವಂತಹ ಶ್ರೀಜಾನಂದ ಬೈಲಾಡಿ, ಅಧ್ಯಕ್ಷರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ. ಶ್ರೀ ರಾಮದಾಸ್ ಗೌಡ, ಶ್ರೀ ಸುರೇಶ್ ಬೈಲು, ಶ್ರೀಮತಿ ವಾರಿಜಾ ಬೆಳಿಯಪ್ಪ ಗೌಡ, ಅಧ್ಯಕ್ಷರು ಒಕ್ಕಲಿಗೌಡ ಮಹಿಳಾ ಸೇವಾ ಸಂಘ ಪುತ್ತೂರು. ಶ್ರೀ ಎ ವಿ ನಾರಾಯಣ, ಸ್ಥಾಪಕ ಅಧ್ಯಕ್ಷರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಶ್ರೀಮತಿ ನಳಿನಿ ಲೋಕಪ್ಪ ಗೌಡ ಕರಮನೆ ಮುಂಡೂರು. ಶ್ರೀ ಮೋಹನ್ ಗೌಡ ನಡುಬೈಲು, ಕ್ರೀಡಾ ಸಂಚಾಲಕರು, ವಾರ್ಷಿಕ ಕ್ರೀಡಾಕೂಟ 2025. ಶ್ರೀ ಆನಂದ ಗೌಡ ತಿಂಕಿಲ, ಪ್ರಧಾನ ಕಾರ್ಯದರ್ಶಿಗಳು, ಯುವ ಒಕ್ಕಲಿಗೌಡ ಸೇವಾ ಸಂಘ ಪುತ್ತೂರು. ಈ ಎಲ್ಲ ಗಣ್ಯ ಅತಿಥಿಗಳು ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ, ಈ ಒಂದು ಒಟ್ಟು ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿದ್ದಾರೆ. ಪೂಜನೀಯ ಗುರುಗಳ ಅನುಮತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ಪ್ರಥಮವಾಗಿ ಈ ಕ್ರೀಡಾಕೂಟದ ನಿಯಮದಂತೆ ಪಥಸಂಚಲನ ನಡೀತದೆ. 6 ವಲಯದ ಎಲ್ಲ ಕ್ರೀಡಾಪಟುಗಳು ಅಸೆಂಬಲ್ ಆಗಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಕೂಡ ಈ ಕಾರ್ಯಕ್ರಮಕ್ಕಾಗಿ, ಪೂಜನೀಯ ಗುರುಗಳು ವೇದಿಕೆಯಲ್ಲಿರ್ತಾರೆ. ಉಳಿದೆಲ್ಲ ಅತಿಥಿಗಳನ್ನು ನಮ್ಮ ವಲಯದ ಅಧ್ಯಕ್ಷರು ಚೆನ್ನಪ್ಪ ಗೌಡ ತಾವು ಕ್ರೀಡಾಂಗಣದತ್ತ ಪಥಸಂಚಲನ, ಗೌರವ ವಂದನೆ, ಧ್ವಜಾರೋಹಣಕ್ಕಾಗಿ ಕರೆದುಕೊಂಡು ಹೋಗಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಆರು ವಲಯಗಳ ಎಲ್ಲ ಕ್ರೀಡಾಪಟುಗಳು ಕೂಡ ಪಥಸಂಚಲನಕ್ಕಾಗಿ ಅಸೆಂಬಲ್ ಆಗಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾನ್ಯ ಕ್ರೀಡಾ ತರಬೇತುದಾರರು ಶ್ರೀ ಜಯರಾಮ್ ಗೌಡ ತಾವು ಒಂದು ಈ ವ್ಯವಸ್ಥೆಯನ್ನ ನಡೆಸಿಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸಿದ್ದರಾಮಣ್ಣ, ವಾಲಿಬಾಲ್ ಮತ್ತು ಥ್ರೋಬಾಲ್ಗೆ ಸಂಬಂಧಪಟ್ಟಂತೆ ಮ್ಯಾಚ್ ಅನ್ನು ಸ್ಥಗಿತಗೊಳಿಸ್ತೀರಾ? ಮುಕ್ತಾಯ ಹಂತದಲ್ಲಿದ್ದರೆ ಮುಕ್ತಾಯ ಮಾಡಿಬಿಡಿ. ಎಲ್ಲ ವಲಯದ ಅಧ್ಯಕ್ಷರಿಗೆ ನಾನು ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ನಿಮ್ಮ ವಲಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ರೀಡಾಪಟುಗಳು, ಮಹಿಳೆಯರ ವಿಭಾಗದ 17ರ ವಯೋಮಾನದ ಬಾಲಕಿಯರು ಕುಮ್ರ ವಲಯ ಹಾಗೂ ನಿಲ್ಸಿ ಅಲ್ಲಿ ನಿಲ್ಸಿ, ಅದನ್ನ ನಿಲ್ಸಿ, ಅನೌನ್ಸ್ ಮಾಡಬೇಡಿ ದಯಮಾಡಿ. ಅಲ್ಲಿ ನಿಲ್ಸಿ. ನಾವು ಪಥಸಂಚಲನ ನಮ್ಮ ಈ ಬೆಳಗಿನ ಈ ಕಾರ್ಯಕ್ರಮ ಆದ ನಂತರ ನಾವು ಮ್ಯಾಚ್ ಅನ್ನು ಮುಂದುವರಿಸುವರಿದ್ದೇವೆ. ಮಾಧವಗೌಡ ಪೆರಿಯತ್ತೋಡಿ ಅವರು ಆದಷ್ಟು ಬೇಗ ಪಥಸಂಚಲನದ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಲಯದ ಅಧ್ಯಕ್ಷರ ಗಮನಕ್ಕೆ ನಾವು ಈಗಾಗಲೇ ತಂದಿದ್ದೇವೆ. ತಮ್ಮ ತಮ್ಮ ವಲಯದಿಂದ ಬಂದಂತ ವಲಯದ ಎಲ್ಲ ಸದಸ್ಯರು ಕೂಡ ಪಥಸಂಚಲನದಲ್ಲಿ ಟಿ ಶರ್ಟ್ ಮತ್ತು ಕ್ಯಾಪ್ ಅನ್ನು ಧರಿಸಿಕೊಂಡು ಭಾಗವಹಿಸಬೇಕು. ಪ್ರಥಮ ದ್ವಿತೀಯ ತಂಡವನ್ನು ನಾವು ಆಯ್ಕೆ ಮಾಡುವರಿದ್ದೇವೆ ಬಹುಮಾನಕ್ಕಾಗಿ. ಹಾಗೆ ತಮ್ಮ ವಲಯದ ಸಂಬಂಧಪಟ್ಟಂತಹ ಧ್ವಜದೊಂದಿಗೆ ತಾವು ಪಥಸಂಚಲನದಲ್ಲಿ ಕ್ರೀಡಾ ಜ್ಯೋತಿಯನ್ನು ಉರಿಸುವಂತ ಕ್ರೀಡಾ ಕುಂಡದ ಹತ್ತಿರದಿಂದ ನಮ್ಮ ಧ್ವಜಸ್ತಂಭದ ನೇರದವರೆಗೆ 6 ವಲಯದವರು ಕೂಡ ತಕ್ಷಣ ಸಮಾವೇಶಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ನಮ್ಮ ಈ ಅಂಕಣದ ಟ್ರ್ಯಾಕಿಗೆ ಒಂದು ಸುತ್ತು ಪಥಸಂಚಲನದೊಂದಿಗೆ ನೇರವಾಗಿ ಬಂದು ಧ್ವಜ ಸ್ತಂಭದ ಬದಿಯಿಂದ ಅಂಕಣದ ಕ್ರೀಡಾಂಗಣದ ಒಳಗೆ ತೆರಳಬೇಕು. 3 ತಂಡಗಳು, 3 ವಲಯದ ತಂಡಗಳು ಎಡಬದಿಯಲ್ಲಿ, 3 ವಲಯದ ತಂಡಗಳು ಬಲಬದಿಯಲ್ಲಿ ಬಂದು ಸಮಾವೇಶಗೊಳ್ಳಬೇಕು. ತದನಂತರದಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಒಂದು 10 ನಿಮಿಷದ ಬ್ಯಾಂಡ್ ಘೋಷ್ ನಡೆಯಲಿಕ್ಕಿದೆ. ತದನಂತರದಲ್ಲಿ ಕ್ರೀಡಾ ಜ್ಯೋತಿ ಆಗಮನಗಳಿಗೆ ಕ್ರೀಡಾ ಜ್ಯೋತಿಯನ್ನು ವೇದಿಕೆಯಲ್ಲಿ ಕ್ರೀಡಾ ಜ್ಯೋತಿಯ ಮುಖಾಂತರ ದೀಪವನ್ನು ಬೆಳಗಿಸುವುದರೊಂದಿಗೆ ಕ್ರೀಡಾ ಕಬಡ್ಡಿ ಅಂಕಣದಲ್ಲಿ ಇರುವಂತಹ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಹಿರಿಯರು ಆದಷ್ಟು ಬೇಗ ವೇದಿಕೆ ಪಕ್ಕ ತೆರಳಬೇಕಾಗಿ ವಿನಂತಿ. ಎಲ್ಲ ವಲಯದ ಅಧ್ಯಕ್ಷರು ತಮ್ಮ ತಮ್ಮ ವಲಯದ ಸದಸ್ಯರನ್ನು ಆದಷ್ಟು ಬೇಗನೆ ಪಥಸಂಚಲನ ಕಬಡ್ಡಿ ಅಂಕಣದಲ್ಲಿರುವಂತಹ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಹಿರಿಯರು
ಕಬಡ್ಡಿ ಅಂಕಣದಿಂದ ತೆರವುಗೊಳಿಸಿ ವೇದಿಕೆಯ ಪಕ್ಕ ತೆರಳಬೇಕಾಗಿ ವಿನಂತಿ. ಎಲ್ಲ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ತಾವೊಮ್ಮೆ ಪಥಸಂಚಲನಕ್ಕೆ ಸೂಚನೆಯನ್ನು ಕೊಡಬೇಕು ಮತ್ತು ಮಾರ್ಗದರ್ಶನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾವು ಹೇಗೆ ಪ್ರೌಢ ಮತ್ತು ಪ್ರಾಥಮಿಕ ಹಾಗೂ ಪದವಿ ಪೂರ್ವ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಪಥಸಂಚಲನದ ಮೂಲಕ ನಾವು ಆರಂಭಿಸ್ತಾ ಇದ್ದೇವೆ, ಅದೇ ರೀತಿ ಈ 6 ವಲಯದಿಂದ ಬಂದಂತಹ ಸದಸ್ಯರಿಗೆ ಸ್ವಲ್ಪ ಸೂಚನೆಗಳನ್ನು ನೀಡಿ ನಮ್ಮ ಕ್ರೀಡಾ ಜ್ಯೋತಿಯ ನಮ್ಮ ಧ್ವಜಸ್ತಂಭದ ನೇರವಾಗಿ ಕ್ರೀಡಾಂಗಣದ ವಿರುದ್ಧ ಬದಿಯಲ್ಲಿ ಸಮಾವೇಶಗೊಳ್ಳಬೇಕು. ಅಲ್ಲಿ ಥ್ರೋಬಾಲ್ ಕೂಡ ಚಂದ್ರಕಲಾ ಥ್ರೋಬಾಲ್ ಅನ್ನು ನಿಲ್ಲಿಸಿ ಪಥಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಹೆಚ್ಚಿನವರೆಲ್ಲ ನೆರಳಿನಲ್ಲಿದ್ದೀರಿ, ಯಾರಪ್ಪ ಬಿಸಿಲಿಗೆ ಹೋಗುವುದು ಅಂತೇಳಿ ನಿಮ್ಮನ್ನು ನಾವು ಗುರುತಿಸುತ್ತಿದ್ದೇವೆ. ನಮ್ಮ ವೇದಿಕೆಯಲ್ಲಿ ಇರುವಂತ ಗಣ್ಯಾತಿ ಗಣ್ಯರನ್ನು ಹೊರತುಪಡಿಸಿ ಉಳಿದಂತೆ ಕ್ರೀಡಾಂಗಣದಲ್ಲಿ ಯಾರು ಕೂಡ ನಮಗೆ ಕಾಣಿಸಬಾರದು. ಯಾಕಂದ್ರೆ ನೀವು ಒಂದು ವಲಯದಿಂದ ಬಂದಿದ್ದೀರಿ ಅನ್ನುವಂಥದ್ದು ಸ್ಪಷ್ಟ. 6 ವಲಯದಲ್ಲಿ ಯಾವುದೋ ಒಂದು ವಲಯದಿಂದ ನೀವು ಬಂದಿದ್ದೀರಿ ಅನ್ನುವಂಥದ್ದು ಸ್ಪಷ್ಟ. ಹಾಗಾಗಿ ಎಲ್ಲಿಯೂ ಕೂಡ ನಮ್ಮ ಕ್ರೀಡಾಂಗಣದ ಮೂಲೆಯಲ್ಲಿ ಯಾರು ಕೂಡ ಕಾಣಿಸಬಾರದು. ಕಡ್ಡಾಯವಾಗಿ ಪಥಸಂಚಲನದಲ್ಲಿ ಭಾಗವಹಿಸಲೇಬೇಕು. ವಲಯವಾರು ಧ್ವಜ ಹಿಡಿಯೋರು ಯಾರು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳಿ. ನಿಮ್ಮ ಹಿಂದೆ 3 ಜನರಂತೆ ಸದಸ್ಯರನ್ನು ನಿಲ್ಲಿಸಿ ಆಕರ್ಷಕ ಬ್ಯಾಂಡ್ ವಾದನದೊಂದಿಗೆ ಪಥಸಂಚಲನವನ್ನು ಪ್ರಾರಂಭಿಸಬೇಕು ನಮ್ಮ ಸೂಚನೆಗಳೊಂದಿಗೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ತೀರ್ಪುಗಾರರನ್ನು ನಾವು ನೇಮಕ ಮಾಡಿದ್ದೇವೆ. ಅವರು ಸೇನೆಯಲ್ಲಿ ಕೆಲಸ ಮಾಡಿದವರು, ಹಾಗಾಗಿ ನಿಮ್ಮ ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ ಅವರು. ಯಾಕಂದ್ರೆ ಆ ವಿಭಾಗದಲ್ಲಿ ಅವರಿಗೆ ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಹೇಳುವಂತ ಅವಶ್ಯಕತೆ ಇಲ್ಲ, ನಮಗೆ ಅವರಿಂದ ಸೂಚನೆಗಳು ಸಿಗ್ತದೆ. ಕೆಲವೊಂದು ವಿಚಾರದಲ್ಲಿ ಅವರೇ ನಮಗೆ ಮಾರ್ಗದರ್ಶಕರು. ಎಲ್ಲಿಯೂ ಕೂಡ ಕ್ರೀಡಾಂಗಣದ ಮೂಲೆಯಲ್ಲಿ ಕೈ ಕಟ್ಟಿಕೊಂಡು ನಿಲ್ಲುವುದು ದಯಮಾಡಿ ಕಾಣಿಸಿಕೊಳ್ಳಬೇಡಿ. ನಮ್ಮ ವಲಯದ ಗೌರವವನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇವತ್ತಿನ ಕ್ರೀಡಾ ಜ್ಯೋತಿಯನ್ನು ತರಲಿಕ್ಕಿದ್ದಾರೆ ಸಿಂಚನ ಮತ್ತು ತಂಡ. ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯದಲ್ಲಿ ಎತ್ತರ ಜಿಗಿತದಲ್ಲಿ ಬೆಳ್ಳಿ ಪದಕವನ್ನು ಗಳಿಸಿದಂತ ಕೀರ್ತಿ ಅವರದು. ಹಿರೇಬಂಡಾಡಿಯವಳು ಇವತ್ತಿನ ಕ್ರೀಡಾ ಪ್ರತಿಜ್ಞೆಯನ್ನು ಮಾಡಲಿಕ್ಕಿದ್ದಾಳೆ. ನಮ್ಮ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕಕ್ಕೆ ಏಕೈಕ ಪದಕವನ್ನು ತಂದುಕೊಟ್ಟಂತ ನಮ್ಮ ದಕ್ಷಿಣ ಕನ್ನಡದ, ಅದೂ ಅಲ್ಲದೆ ನಮ್ಮ ಪುತ್ತೂರಿನ ಕೀರ್ತಿ ಕುಮಾರಿ ಕೀರ್ತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮೋನಪ್ಪ ಗೌಡ ಹಾಗೂ ಶ್ರೀಮತಿ ಲಲಿತಾ ದಂಪತಿಗಳ ಪುತ್ರಿ. ಎತ್ತರ ಜಿಗಿತದಲ್ಲಿ ಕರ್ನಾಟಕಕ್ಕೆ ಒಂದೇ ಒಂದು ಪದಕ ಈ ವರ್ಷ ಸಿಕ್ಕಿರುವುದು, ಅದು ಕೂಡ ನಮ್ಮ ಪುತ್ತೂರಿನವರು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಅದು ಮತ್ತು ನಮ್ಮ ಸಮಾಜದ ಒಂದು ಹುಡುಗಿ ಅನ್ನೋದಕ್ಕೆ ಇನ್ನಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ.
ಆನಂದ್ರಣ್ಣ ಸ್ವಲ್ಪ ಮುಂದೆ ಹೋಗಲಿ, ನಮ್ಮ ಕಬಡ್ಡಿ ಅಂಕಣದ ಆಚೆ ಬದಿಯಿಂದ ನಿಲ್ಲಿ. ಬರುವಾಗ ನೀವು ಸ್ವಲ್ಪ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡಬೇಕು. ನಮ್ಮ ಧ್ವಜಸ್ತಂಭದ ನೇರ ಬರುವಾಗ 3 ತಂಡಗಳನ್ನು ಧ್ವಜಸ್ತಂಭದ ಎಡಬದಿಗೂ 3 ತಂಡಗಳನ್ನು ಧ್ವಜಸ್ತಂಭದ ಬಲಬದಿಗೆ ಸಂಯೋಜನೆಗೊಳ್ಳುವಂತೆ ಸೂಚನೆಗಳನ್ನು ಕೊಡಬೇಕು ಅವರಿಗೆ. ಒಳಗಿನ ಅಥವಾ ಹೊರಗಿನ 3 ಟ್ರ್ಯಾಕ್ಗಳನ್ನು ಉಪಯೋಗ ಮಾಡಿಕೊಳ್ಳಿ ನಡೆಯಲಿಕ್ಕೆ, ಹಾಗೂ 1 ಕೈ ಅಂತರದಿಂದ ನಿಲ್ಲಿ. ವೇದಿಕೆಯ ಮುಂಭಾಗಕ್ಕೆ ಬರುವಾಗ ವಲಯದ ಧ್ವಜವನ್ನು ವೇದಿಕೆಯ ಕಡೆ ಅಡ್ಡ ಹಾಕಿ ಉಳಿದಂತೆ ಕ್ರೀಡಾಪಟುಗಳು ಸಲ್ಲಿಟ್ಟಿನೊಂದಿಗೆ ತೆರಳುವುದು. ಇದನ್ನು ಸ್ಪಷ್ಟವಾಗಿ ಪಾಲಿಸಬೇಕು. ಅದರಂತೆ ನಿಮ್ಮ ಲೀಡರ್ ಸೂಚನೆಗಳನ್ನು ಕೊಡಬೇಕು. ಉದಾಹರಣೆಗೆ ಮುಂಡೂರು ವಲಯ ಸಲ್ಯೂಟ್ ಅಂಥೇಳಿ ಹೇಳಿದ ತಕ್ಷಣ ನಿಮ್ಮ ಕುತ್ತಿಗೆಯ ಮೇಲ್ಭಾಗವನ್ನು ಬಲಭಾಗಕ್ಕೆ ತಿರುಗಿಸಿ ಸಲ್ಲಿಟ್ಟಿನೊಂದಿಗೆ, ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ, ಎಲ್ಲರೂ ತಮ್ಮ ತಮ್ಮ ಶಾಲೆಗಳಲ್ಲಿ ಈ ವಿಚಾರವನ್ನು ಪಾಲನೆ ಮಾಡಿದವರೇ ಇರಬಹುದು. ವೇದಿಕೆ ಕಳೆದ ತಕ್ಷಣ ಐಸ್ ಫ್ರಂಟ್ ಮಾಡಿ ಕೈ ಕೆಳಗಡೆ ಹಾಕಿ ಮತ್ತೆ ಪಥಸಂಚಲನದಲ್ಲಿ ಮುಂದುವರಿ. ಬ್ಯಾಂಡ್ ಸೆಟ್ಟಿನವರು ಮುಂದೆ ಹೋಗಿ ಮಕ್ಕಳೇ, ಮುಂದೆ ಹೋಗಿ ಮಕ್ಕಳೇ. ಬ್ಯಾಂಡ್ ಸೆಟ್ಟಿನವರು ಹೋಗಿ, ಇನ್ನು ಮುಂದೆ ಹೋಗಿ. ಸುಂದರಣ್ಣ ಮುಂದೆ ಹೋಗ್ಲಿ, ಮುಂದೆ. ನಮ್ಮ ಈ ಲಾಸ್ಟ್ ತಂಡ ಈ ಧ್ವಜಸ್ತಂಭದ ಮುಂದೆ ಇದ್ರೆ ಸಾಕು. ಕಬಡ್ಡಿ ವಿಭಾಗದ ಆಚೆ ಬದಿಯಿಂದ ಸ್ಟಾರ್ಟ್ ಮಾಡಿದ್ರೆ ಸಾಕು.
ಒಂದು ದಿನದ ಈ ಕಾರ್ಯಕ್ರಮಕ್ಕೆ ನಾವು ಬಹಳ ಮುಕ್ತ ಮನಸ್ಸಿನಿಂದ ಭಾಗವಹಿಸಿ, ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಾಗವಹಿಸಿ, ಶಿಸ್ತಿನಿಂದ ಭಾಗವಹಿಸಿ ಮನೆಗೆ ತೆರಳುವುದು ನಮ್ಮ ಉದ್ದೇಶ. ಇದರ ಹಿಂದೆ ನಮ್ಮ ಎಲ್ಲ ಸಂಘದ ಸದಸ್ಯರು ಹಲವು ದಿನದಿಂದ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ನೆರೆಹೊರೆಯ ಕ್ರೀಡಾಂಗಣದ ಸುತ್ತಮುತ್ತ ಇರುವಂಥ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ತಮ್ಮ ತಮ್ಮ ವಲಯವನ್ನು ಪ್ರತಿನಿಧಿಸುವಂತಹ ತಂಡದಲ್ಲಿ ಸೇರಿಕೊಳ್ಳಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತೇವೆ. Z0489 ಗಾಡಿಯೊಳಗೆ ಕ್ಯಾಪ್ ಇದೆ, ಆದಷ್ಟು ಬೇಗ ತಂದು ತಲುಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. KA 21 Z0489. ಚನ್ನಪ್ಪಣ್ಣ ಅಮ್ಮ ಇಲ್ಲಿ ಬನ್ನಿ. ಮುಂಡೂರು ವಲಯದ ಅಧ್ಯಕ್ಷರು ಚನ್ನಪ್ಪಣ್ಣ. ಚನ್ನಪ್ಪಣ್ಣ ದೈಹಿಕ ಶಿಕ್ಷಣ ಶಿಕ್ಷಕರು ದಯಮಾಡಿ ಪಥಸಂಚಲನಕ್ಕೆ ನಾವು ತಯಾರಾಗಿದ್ದೇವೆ. ಮುಂದಿನ ಮಾರ್ಗಸೂಚನೆಗಳನ್ನು ತಾವು ನೀಡಬೇಕು. ನಾನಿಲ್ಲಿ ಸೂಚನೆಯನ್ನು ಕೊಟ್ಟ ಹಾಗೆ ತಂಡದ ಸದಸ್ಯರು ತಪ್ಪಿದಲ್ಲಿ ಇಲ್ಲಿ ಸರಿಯಾದಂತಹ ಸೂಚನೆಯನ್ನು ನೀಡಬೇಕು. ಸ್ವಲ್ಪ ಈ ವಲಯದವರು ಮುಂದೆ ಹೋಗಿ ಈಶ್ವರಮಂಗಲ ಮತ್ತು ಅಥ್ಲೆಟ್ಸ್ ಸಾವಧಾನವಾಗಿ, ಸಾವಧಾನ್, ಅಟೆನ್ಷನ್, ಲೈನ್ ಕ್ಲಿಯರ್ ಮಾಡಿ. ವಿಶ್ರಾಮ ಹೋಗಿ, ವಿಶ್ರಾಮ್. ಬ್ಯಾಂಡ್ ಸೆಟ್ ರೆಡಿಯಾ? ಮಾಧವಣ್ಣ ರೆಡಿ ಅಲ್ಲ? Athletes, attention! By the right, quick march, band. ಬ್ಯಾಂಡ್ ಸೆಟ್ಟಿನ ಹಿಂದುಗಡೆ ವಲಯವಾರು ತಮ್ಮ ಸದಸ್ಯರೊಂದಿಗೆ ಆಕರ್ಷಕ ಹೆಜ್ಜೆಗಳನ್ನು ಹಾಕುತ್ತಾ ಈ ಕ್ರೀಡಾಂಗಣಕ್ಕೆ ಒಂದು ಸುತ್ತು ಬಂದು ನಮ್ಮ ವೇದಿಕೆಯ ಮುಂಭಾಗದ ಧ್ವಜಸ್ತಂಭದ ಎರಡೂ ಬದಿಗಳಲ್ಲಿ ಮೂರು ವಲಯದವರು ಸಮಾವೇಶಗೊಳ್ಳುವಂತೆ ಸೂಚನೆಗಳನ್ನು ನೀಡುತ್ತಾ ಇತರರು ಪಾಲನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಗೌಡ ಸೇವಾ ಸಂಘ ಕಡಬ ತಾಲೂಕಿನ ಅಧ್ಯಕ್ಷರಾದ ಸುರೇಶ್ ಗೌಡ ಬೈಲು ಇವರು ಆಗಮಿಸಿದ್ದಾರೆ. ತಮ್ಮನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್.
ವಿವೇಕಾನಂದ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳ ಆಕರ್ಷಕ ಬ್ಯಾಂಡ್ ವಾದನದೊಂದಿಗೆ ನಮ್ಮ ಮುಂದೆ ಸಾಗಿ ಬರ್ತಾ ಇರುವಂಥ ತಂಡ, ಒಂದು ತಂಡ ಆದ ನಂತರ ಸ್ವಲ್ಪ ಗ್ಯಾಪ್ ಕೊಟ್ಟು ತದನಂತರ ಇನ್ನೊಂದು ತಂಡ ಆಗಮಿಸಬೇಕು ಮತ್ತು ತಮ್ಮ ಓರೆಗಣ್ಣಿನಿಂದ ನಮ್ಮ ಪಕ್ಕದ ಇಬ್ಬರು ತಮ್ಮ ಸಾಲಿನಲ್ಲಿ ನಡೀತಾ ಇದ್ದಾರೋ ಅಥವಾ ಹಿಂದೆ ಮುಂದೆ ಆಗಿದ್ದಾರೋ ಅಂತ ಸ್ವಲ್ಪ ಗಮನಿಸಿಕೊಂಡ್ರೆ ಮೂರು ಜನರ ಸಾಲು. ಆದಷ್ಟು ಕೈಯನ್ನು ಭುಜದ ನೇರಕ್ಕೆ ಬೀಸಬೇಕು. ಕೈಯನ್ನು ಭುಜದ ನೇರಕ್ಕೆ ಬೀಸಿ 3 ಜನರ ಎಡಕೈ ಮೇಲ್ಭಾಗಕ್ಕೆ ಹೋಗುವಾಗ ಅದು ಎಡಗೈಯೇ ಆಗಿರಬೇಕು. ಒಬ್ಬೊಂದು ಎಡ ಒಬ್ಬೊಂದು ಬಲ ಆಗಿರಬಾರದು. ಬಲಗೈ ಅಂದರೆ 3 ಜನರದು ಕೂಡ ಬಲಗೈಯೇ ಮೇಲ್ಗಡೆ ಹೋಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರು ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಧ್ವಜಸ್ತಂಭದ ಮುಂಭಾಗದಲ್ಲಿ ಬಂದಾಗ ಬ್ಯಾಂಡ್ ಸೆಟ್ಟಿನವರು ನೇರವಾಗಿ ಧ್ವಜಸ್ತಂಭದ ಎದುರುಗಡೆ ಮಧ್ಯದಲ್ಲಿ ಸಮಾವೇಶಗೊಳ್ಳಬೇಕು. ಮತ್ತೆ 3 ತಂಡ ಆ ಕಡೆ, ಮತ್ತೆ 3 ತಂಡ ಎಡ ಮತ್ತು ಬಲಗಳಲ್ಲಿ ಸಮಾವೇಶಗೊಳ್ಳುವಂತೆ ಸೂಚನೆಯನ್ನು ನೀಡಿ. ಬಾಯಲ್ಲಿ ಲೆಫ್ಟ್ ರೈಟ್ ಹೇಳಿ ನಿಧಾನವಾಗಿ ಕೈಗಳನ್ನು ಭುಜದ ಮಟ್ಟಕ್ಕೆ ಬೀಸಿ. ಅತಿಥಿಗಳ ಮುಂಭಾಗದಲ್ಲಿ ನಮ್ಮ ಮಾಜಿ MLA ಅವರಾದಂಥ ಸಂಜೀವ ಮಠಂದೂರು, ಶ್ರೀ ನಂಜುಂಡೆ ನಂಜೇಗೌಡ ಹಾಗೂ ಸುರೇಶ್ ಬಯಲು ತಾವು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅಲ್ಲಿ ಅವರನ್ನು ತಿರುಗಿಸಿ ಬ್ಯಾಂಡ್ ಸೆಟ್ ಮತ್ತು ಪ್ರಥಮ ತಂಡದವರನ್ನು. ಕ್ರೀಡಾಪಟುಗಳು ಗೌರವ ವಂದನೆಯನ್ನು ಸ್ವೀಕರಿಸುವಂಥ ಅತಿಥಿಗಳನ್ನು ಬಲಭಾಗಕ್ಕೆ ತಿರುಗಿ ನೋಡಬೇಕು. ಬಲಭಾಗಕ್ಕೆ ತಿರುಗಿ ಸೆಲ್ಯೂಟ್ ಹೊಡಿತಾ ಅವರಿಗೆ ಮುಖ ಮಾಡಿ ಮುಂದುವರೆದು ನಂತರ ಐಸ್ ಪ್ರಿಂಟ್ ಮಾಡಿ ಕೈ ಕೆಳಗಡೆ ಹಾಕಿ 3 ತಂಡಗಳು ಎಡ ಮತ್ತು ಬಲದಲ್ಲಿ ಸಮಾವೇಶಗೊಳ್ಳಿ. ಬಹಳ ಮಾದರಿಯಾಗಿ ಅತಿ ಉತ್ತಮ ರೀತಿಯಲ್ಲಿ 6 ವಲಯದ ತಂಡಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮ್ಮನ್ನು ತೀರ್ಪುಗಾರರು ಕೂಡ ಗಮನಿಸ್ತಾ ಇದ್ದಾರೆ. ಅತ್ಯುತ್ತಮ ಪಥಸಂಚಲನ ತಂಡಕ್ಕೆ ಪ್ರಥಮ ದ್ವಿತೀಯ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಿಕ್ಕಿದ್ದಾರೆ ಮುಂದೆ. ಹಾಗಾಗಿ ಆ ಬಹುಮಾನವನ್ನು ತಂದುಕೊಡುವಂತಹ ವಿಚಾರಕ್ಕೆ ನಾವು ನಮ್ಮ ಹೆಜ್ಜೆಗಳನ್ನು ಇಡಬಾರದು. ಬಹುಮಾನವನ್ನು ಪಡ್ಕೊಳ್ಳುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆಗಳನ್ನು ಹಾಕುವುದು ನಮ್ಮ ಗೌರವಕ್ಕೆ ತರುವಂತಾಗಿ. ಈ ಭಾಗದ ಮುಂಡೂರು ವಲಯದವರು ಕಳೆದ ವರ್ಷಕ್ಕಿಂತಲೂ ಕೂಡ ಅತಿ ಹೆಚ್ಚಿನ ಉತ್ಸಾಹದಲ್ಲಿ ಬಹಳ ಗಂಭೀರ ಚಿಂತನೆಯನ್ನು ಮಾಡಿ ನಮ್ಮ ಸಮಾಜದ ಈ ಕ್ರೀಡಾಕೂಟ ಮತ್ತು ಈ ಸಂಘಟನೆಯನ್ನು ಬಾನೆತ್ತರಕ್ಕೆ ಹಾರಿಸುವಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಮ್ಮ ಚನ್ನಪ್ಪ ಗೌಡ ಅಧ್ಯಕ್ಷರು ಮುಂಡೂರು ವಲಯದವರು ಹಾಗೂ ಅವರ ಸಹಪಾಠಿಗಳು. ಕೊನೆಯ ತಂಡ ಸೇರಿಕೊಳ್ಳುವಲ್ಲಿವರೆಗೂ ಕೂಡ ಈಗಾಗಲೇ ಸಮಾವೇಶಗೊಂಡ ತಂಡ ಮಾರ್ಕಲ್ಲಿರಬೇಕು. ತಾವು ಲೆಫ್ಟ್ ರೈಟ್ ಹೊಡಿತಾ ಇರಬೇಕು ನೆಲಕ್ಕೆ. ಕೊನೆಯ ತಂಡ ತಮ್ಮ ಪಥಸಂಚಲನ ಮುಗಿಸಿದ ನಂತರ ಬ್ಯಾಂಡ್ ಸೆಟ್ಟಿನೊಂದಿಗೆ ತಮ್ಮ ಲೆಫ್ಟ್ ರೈಟ್ ಅನ್ನು ನಾವು ಕೊನೆಗಾಣಿಸ್ತೇವೆ. ಈಶ್ವರಮಂಗಲ ತಂಡದವರು ಬರ್ತಾ ಇದ್ದಾರೆ. ಈಶ್ವರಮಂಗಲ ತಂಡದವರು ಆದಷ್ಟು ಬೇಗನೆ ಸೇರ್ಕೊಳ್ಬೇಕು. ಅತಿಥಿಗಳನ್ನು ಗೌರವ ವಂದನೆ ಪೀಠದಿಂದ ಕೆಳಗಿಳಿಸಿ
ಅಲ್ಲಿ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕಾಗಿ ಸಂಘಟಕರಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಈ ಬಾರಿಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಮಾಜಿ ಶಾಸಕರಾದಂತಹ ಶ್ರೀ ಸಂಜೀವ ಮಠದೂರು ಅವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ನಮ್ಮ ಸಮಾಜದ ಕೀರ್ತಿ ಪತಾಕೆ, ನಮ್ಮ ಸಮಾಜದ ದ್ಯೋತಕವನ್ನು ಸಾರುವಂತ ಧ್ವಜಾರೋಹಣ ನಡೀತಾ ಇದೆ. ಅಥ್ಲೇಟ್ ಸಲ್ಯೂಟ್. ಆರ್ಡರ್ ಕೈ ಕೆಳಗಡೆ ಹಾಕಿ ವಿಶ್ರಾಮವಾಗಿ ವಿಶ್ರಾಮ. ಎಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗ ವಿವೇಕಾನಂದ ವಿದ್ಯಾರ್ಥಿಗಳಿಂದ ಒಂದು ಘೋಷ್ ಪ್ರದರ್ಶನ ನಡೆಯಲಿಕ್ಕಿದೆ. ತದನಂತರದಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡುವರಿದ್ದೇವೆ ನಾವು. ಮತ್ತೆ ಈ ಘೋಷ ನಡೆದ ನಂತರ ಎಲ್ಲ ಕ್ರೀಡಾಪಟುಗಳು ಕೂಡ ನಮ್ಮ ವೇದಿಕೆ ಮುಂಭಾಗದಲ್ಲಿ ಹಾಕಿದಂತ ಆಸನವನ್ನು ಸ್ವೀಕರಿಸಿ ಸಭಾ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡುತ್ತೇವೆ. ಒಂದು ಘೋಷ ನಡೀತೇವೆ ಈಗ, ಆನಂತರ ಕ್ರೀಡಾ ಜ್ಯೋತಿಯ ಆಗಮನ ಆಗ್ತದೆ. ತದನಂತರದಲ್ಲಿ ತಾವು ಬರಬಹುದು. ತಾಲೂಕು ಯುವ ಸಂಘದ ಅಧ್ಯಕ್ಷರು ಅಮರನಾಥ್ ಗೌಡ ಬಪ್ಪಳಿಗೆ ತಾವು ಹಿಂಗಾರ ಅರಳಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ವೇದಿಕೆ ಕೆಳಗಿನಿಂದಲೇ ಉದ್ಘಾಟನೆ ಮಾಡಬೇಕು. ಅದರೊಂದಿಗೆ ವಿವೇಕಾನಂದ ಸಂಸ್ಥೆಯ 20 ನಿಮಿಷಗಳ ಕಾಲದೊಂದು ಘೋಷ್ ಒಟ್ಟೊಟ್ಟಿಗೆ ನಡೀತದೆ. ಅತಿಥಿಗಳು ಆನಂತರ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಮರನಾಥ ಗೌಡ ಬಪ್ಪಳಿಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋ ತಾಲೂಕು ಯುವ ಸಂಘದ ಅಧ್ಯಕ್ಷರು ಈಗ ಹಿಂಗಾರ ಅರಳಿಸುವ ಮೂಲಕ ಕ್ರೀಡಾಕೂಟದ ಸಲುವಾಗಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಪೂಜನೀಯ ಗುರುಗಳು ದೀಪ ಬೆಳಗಿಸುವ ಮೂಲಕ ಈ ಒಂದು ಸಮಾರಂಭವನ್ನು ಉದ್ಘಾಟಿಸ್ತಾರೆ. ಎಲ್ಲ ಗಣ್ಯ ಅತಿಥಿಗಳು ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ಆ ನಂತರ ಗಣ್ಯ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಹಿಂಗಾರ ಅರಳಿಸುವ ಮೂಲಕ ಈ ಕಾರ್ಯಕ್ರಮ ವೇದಿಕೆಯ ಕೆಳಗಿನಿಂದಲೇ ಅತ್ಯಂತ ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡಿದೆ. ಎಲ್ಲ ಗಣ್ಯ ಅತಿಥಿಗಳು ಕೂಡ ಸಭಾ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪೂಜನೀಯ ಗುರುಗಳು ಈಗಾಗಲೇ ಸಭಾ ವೇದಿಕೆಯಲ್ಲಿ ಇದ್ದಾರೆ. ಇವತ್ತಿನ ಗಣ್ಯ ಅತಿಥಿಗಳು ಮತ್ತು ಯುವ ಒಕ್ಕಲಿಗ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷರು ನಂಜೇಗೌಡ ನಂಜುಂಡ ತಮ್ಮನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಧ್ವಜಾರೋಹಣ ಮಾಡಿರುವಂತಹ ಮಾನ್ಯ ಮಾಜಿ ಶಾಸಕರು ಸಂಜೀವ ಮಠಂದೂರು, ವೇದಿಕೆ ಹಿಂಗಾರ ಅರಳಿಸುವ ಮೂಲಕ ಉದ್ಘಾಟನೆ ಮಾಡಿದ ಅಮರನಾಥ್ ಗೌಡ ಬಪ್ಪಳಿಗೆ, ಅಧ್ಯಕ್ಷತೆಯನ್ನ ಚೆನ್ನಪ್ಪ ಗೌಡ ಕೋಲಾಡಿ, ಅಧ್ಯಕ್ಷರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಮುಂಡೂರು ವಲಯ ಆತಿಥೇಯ ಘಟಕ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಶ್ರೀ ಚಿದಾನಂದ ಬೈಲಾಡಿ, ಅಧ್ಯಕ್ಷರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ನಿಯಮಿತ, ಶ್ರೀ ಸುರೇಶ್ ಬೈಲು, ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ, ಶ್ರೀಮತಿ ವಾರಿಜಾ ಬೆಳಿಯಪ್ಪ ಗೌಡ, ಅಧ್ಯಕ್ಷರು ಒಕ್ಕಲಿಗೌಡ ಮಹಿಳಾ ಸೇವಾ ಸಂಘ ಪುತ್ತೂರು, ಶ್ರೀ ಎ ವಿ ನಾರಾಯಣ, ಸ್ಥಾಪಕ ಅಧ್ಯಕ್ಷರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು, ಶ್ರೀಮತಿ ನಳಿನಿ ಲೋಕಪ್ಪ ಗೌಡ ಕರಮನೆ ಮುಂಡೂರು, ಗೌರವಾಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ಮುಂಡೂರು, ಶ್ರೀ ಮೋಹನ್ ಗೌಡ ನಡುಬೈಲು, ಇವತ್ತಿನ ವಾರ್ಷಿಕ ಕ್ರೀಡಾಕೂಟ 2025ರ ಕ್ರೀಡಾ ಸಂಚಾಲಕರು, ಶ್ರೀ ಆನಂದಗೌಡ ತಿಂಕಿಲ, ಪ್ರಧಾನ ಕಾರ್ಯದರ್ಶಿಗಳು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು. ಎಲ್ಲ ಗಣ್ಯ ಅತಿಥಿಗಳು ಕೂಡ ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈಗಾಗಲೇ ಸಮಯದ ಹಿಂದೆ ಓಡ್ತಾ ಇರುವ ಕಾರಣ ಈ ಒಂದು ವಿವೇಕಾನಂದ ವಿದ್ಯಾಸಂಸ್ಥೆಯ ಒಳ್ಳೆಯ ವಾದ್ಯಘೋಷ್ ಅನ್ನ ಸಮಾರಂಭದ ಧನ್ಯವಾದ ನಂತರ ನಾವು 20 ನಿಮಿಷ ಅವಕಾಶವನ್ನು ಅವರಿಗೆ ಕೊಡ್ತೇವೆ. ಈ ಒಂದು ವ್ಯವಸ್ಥೆಯಲ್ಲಿ ತೀರ್ಪುಗಾರರು ಸಹಕರಿಸ್ತಾರೆ ಮತ್ತು ನಮ್ಮೆಲ್ಲ ಬಂಧುಗಳು ಸಹಕರಿಸ್ತಾರೆ ಅನ್ನುವ ಯೋಚನೆಯೊಂದಿಗೆ ಸೇರಿರುವಂತಹ ಎಲ್ಲ ಬಂಧುಗಳೇ, ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಅತಿಥಿಗಳು ಇದ್ದಾರೆ, ನೀವೆಲ್ಲರೂ ಇದ್ದೀರಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ಈಗಾಗಲೇ 7:30 ಗಂಟೆಗೆ ಮಜಲುಮಾರು ಉಮಾಮಹೇಶ್ವರ ದೇವಸ್ಥಾನದ ಸನ್ನಿಧಿಯಿಂದ ಕ್ರೀಡಾ ಜ್ಯೋತಿ ಚಾಲನೆಗೊಂಡು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ವಾಹನ ಜಾಥಾದೊಂದಿಗೆ ನಾವು ಸಾಂದೀಪನಿ ವಿದ್ಯಾಸಂಸ್ಥೆಗೆ ಬಂದಿದ್ದೇವೆ. ಆ ನಂತರ ಈ ಒಂದು ಕ್ರೀಡಾ ಅಂಗಣವನ್ನ ಅತ್ಯಂತ ಸುಸ್ಥಿತಿಯಲ್ಲಿ
ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ನಮಗೆ ನೀಡಿದವರು ಸಾಂದೀಪನಿ ವಿದ್ಯಾಸಂಸ್ಥೆಯ ಸಂಚಾಲಕರಾದಂತಹ ಶ್ರೀ ಭಾಸ್ಕರ್ ಆಚಾರ್ ಇಂದಾರು ಅವರು ತೆಂಗಿನಕಾಯಿ ಒಡೆಯುವುದರ ಮೂಲಕ ಈ ಒಂದು ಕ್ರೀಡಾಂಗಣವನ್ನು ಅಧಿಕೃತವಾಗಿ ಉದ್ಘಾಟನೆಗೊಳಿಸಿ ನಮ್ಮ ಊರ ಗೌಡರುಗಳು ದೇವಪ್ಪಗೌಡ ಓಲಾಡಿ ಹಾಗೂ ರಮೇಶ್ ಕಾಯರುಮಗೇರು ಕಿನ್ಯ ಹಾಗೂ ಇನ್ನ ನಮ್ಮ ಸಹಕಾರ ನೀಡ್ತಾ ಇರುವಂತಹ ಕುಶಾಲಪ್ಪ ಗೌಡ ಜಯರಾಮಗೌಡ ಇವರ ಮೂಲಕ ಕ್ರೀಡಾಂಗಣವನ್ನು ಉದ್ಘಾಟನೆಗೊಳಿಸಿದೆವು ತೆಂಗಿನಕಾಯಿ ಒಡೆಯುವುದರ ಮೂಲಕ. ಆ ನಂತರ ಕ್ರೀಡಾಂಗಣ ತೀರ್ಪುಗಾರರ ಒಂದು ಸುಪರ್ದಿಗೆ ಬಂತು. ಆಟೋಟ ಸ್ಪರ್ಧೆಗಳು ಕೂಡ ಆರಂಭ ಆಯಿತು. ಇಷ್ಟು ಹೊತ್ತಿನವರೆಗೂ ಒಳ್ಳೆಯ ರೀತಿಯಲ್ಲಿ ನಮ್ಮೆಲ್ಲ ಯುವ ಸಂಘದ ಮಿತ್ರರು ತೀರ್ಪುಗಾರರೊಂದಿಗೆ ಸಹಕರಿಸಿ ನಮ್ಮ ಕ್ರೀಡಾಪಟುಗಳು ಒಳ್ಳೆಯ ರೀತಿಯಲ್ಲಿ ಆಡಿ ಸಂಘಟನೆ ಸಂಘರ್ಷಕ್ಕಲ್ಲ ಸಾಮರಸ್ಯಕ್ಕೆ ಅನ್ನುವ ಮಾತಿಗೆ ಪೂರಕವಾಗಿ ಇವತ್ತು ಈ ಹೊತ್ತು ನಾವು ಈ ಒಂದು ಸಭಾ ವೇದಿಕೆಯಲ್ಲಿ ಸಮಾರಂಭದ ಹಂತದಲ್ಲಿದ್ದೇವೆ. ಈಗಾಗಲೇ ಪೂಜನೀಯ ಗುರುಗಳು 11ವರೆಗೆ ಸಭಾ ಕಾರ್ಯಕ್ರಮ ಅಂತ ಇತ್ತು. 11ವರೆಗೆ ಸಮಯಕ್ಕೆ ಸರಿಯಾಗಿ ಪೂಜ್ಯ ಗುರುಗಳು ಎಲ್ಲ ಗಣ್ಯ ಅತಿಥಿಗಳು ಕೂಡ ಬಂದು ಧ್ವಜಾರೋಹಣವನ್ನು ಕೂಡ ಮಾನ್ಯ ಶಾಸಕರು ಮಾಜಿ ಶಾಸಕರು ಸಂಜೀವ ಮಠಂದರವರು ನೆರವೇರಿಸಿಕೊಟ್ಟಿದ್ದಾರೆ. ಇದೀಗ ಸಭಾ ವೇದಿಕೆಯಲ್ಲಿ ಈ ಒಂದು ಸಮಾರಂಭದ ಸಮಯ ಪೂಜನೀಯ ಗುರುಗಳಿಂದ ಹಾಗೂ ಎಲ್ಲ ಗಣ್ಯ ಅತಿಥಿಗಳಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಂತಹ ಸಮಯ. ಈ ಸಮಯವನ್ನ ವಿಘ್ನ ನಿವಾರಕ ವಿನಾಯಕನ ಸ್ತುತಿಯೊಂದಿಗೆ ನಾವು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಕುಮಾರಿ ಅನ್ವಿತಾ. ಕುಮಾರಿ ಅನ್ವಿತಾ ಅವರು ಪ್ರಾರ್ಥನೆಯ ಮೂಲಕ ಈ ಒಂದು ಸಮಾರಂಭವನ್ನ ದೇವರ ಕೀರ್ತನೆಯೊಂದಿಗೆ ಬೆಳಗಿಸಬೇಕು ಅನ್ನೋ ವಿನಂತಿಯೊಂದಿಗೆ ವೇದಿಕೆಗೆ ಬನ್ನಿ. ಅನ್ವಿತಾ ವೇದಿಕೆಗೆ ಬನ್ನಿ. ಅದರೊಂದಿಗೆ ಈಗಾಗಲೇ ವಲಯದ ಅಧ್ಯಕ್ಷರೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನದ ಹೊತ್ತು ತುಂಬಾ ಬಿಸಿಲು. ನಮ್ಮ ಕ್ರೀಡಾಪಟುಗಳು ಹಾಗೂ ವಲಯದ ಎಲ್ಲ ಕ್ರೀಡಾಪಟುಗಳು ಎಲ್ಲೆಲ್ಲಿ ನೆರಳಿರ್ತದೋ ಅಲ್ಲಿ ತಾವು ಬಂದು ಸೇರಿಕೊಳ್ಳಬೇಕು. ತುಂಬಾ ಹೊತ್ತು ಬಿಸಿಲಲ್ಲಿ ಇರೋದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನುವ ಯೋಚನೆಯೊಂದಿಗೆ ತಮ್ಮೆಲ್ಲರನ್ನು ಕೂಡ ನೆರಳಿರುವಂತಹ ಜಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಸುಮಾರು 1 ಗಂಟೆಗಳ ಕಾಲ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಒಂದು ಎಲ್ಲಿ ಸೂಕ್ತ ಪ್ರತಿಜ್ಞಾದ ಮೇಲೆ ಓಕೆ ಓಕೆ ಇದೀಗ ಪ್ರಾರ್ಥನೆ ಕುಮಾರಿ ಅನ್ವಿತಾ ಇವರಿಂದ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ. ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ, ಮಹಾಗಣಪತಿ ಮಹಾಗಣಪತಿ. ಯುವ ಕ್ರೀಡಾ ಸಂಭ್ರಮ 2025 ಸಂಜೆಯವರೆಗೆ ನಡೆಯಲಿರುವಂತಹ ಈ ಕಾರ್ಯಕ್ರಮ ಶುಭವಾಗಲೆಂದು ವಿಘ್ನ ನಿವಾರಕ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡಿದಂತಹ
ಕುಮಾರಿ ಅನ್ವಿತಾ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಅಸೆಂಬಲ್ ಆಗಿರುವಂತಹ ಕ್ರೀಡಾಪಟುಗಳಿಗೆ ಒಂದು ವಿನಂತಿ. ಸ್ವಾಗತದ ನಂತರ ಕ್ರೀಡಾ ಜ್ಯೋತಿ ಆಗಮನ ಆಗ್ತದೆ. ಪೂಜನೀಯ ಗುರುಗಳಿಂದ ಆ ಕ್ರೀಡಾ ಜ್ಯೋತಿಯ ಮೂಲಕ ಇಲ್ಲಿ ಸಭಾವೇದಿಕೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಆಗ್ತದೆ. ಅಲ್ಲಿವರೆಗೆ ತಾವು ಒಂದು ಅಸೆಂಬಲ್ ಆಗಿ ಸಹಕಾರ ನೀಡಬೇಕು ಅನ್ನುವ ವಿನಂತಿಯೊಂದಿಗೆ ಬಂದಿರುವಂತಹ ಎಲ್ಲ ಬಂಧುಗಳನ್ನ, ಕಾರ್ಯಕ್ರಮದ ಗಣ್ಯ ಅತಿಥಿಗಳನ್ನ ಗೌರವದಿಂದ ಸ್ವಾಗತಿಸುವುದು ಅತಿಥೇಯ ತಂಡದ ಮುಂಡೂರು ವಲಯದ ಅಧ್ಯಕ್ಷರಾದ ಚೆನ್ನಪ್ಪಗೌಡ ಇವರ ಒಂದು ಆಶಯ. ಆದ್ರಿಂದ ಈ ಒಂದು ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಬರ್ತಾ ಇದ್ದಾರೆ ವಲಯ ಉಸ್ತುವಾರಿಗಳು ಶ್ರೀ ರಮೇಶ್ ಗೌಡ ಪಜಿಮನ್ನು ಬಂದಿರುವಂತಹ ಎಲ್ಲ ಗೌರವಾನ್ವಿತರನ್ನ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು, ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು, ಯುವ ಒಕ್ಕಲಿಗ ಮಹಿಳಾ ಸೇವಾ ಸಂಘ ಪುತ್ತೂರು, ಒಕ್ಕಲಿಗ ಗೌಡ ಸ್ವಸಹಾಯ ಟ್ರಸ್ಟ್ ಪುತ್ತೂರು, ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಮುಂಡೂರು ವಲಯದ ಆತಿಥ್ಯದಲ್ಲಿ ಪುತ್ತೂರು ತಾಲೂಕು ಮಟ್ಟದ ಯುವ ಕ್ರೀಡಾ ಸಂಭ್ರಮ 2025ರ ಈ ಧನ್ಯ ವೇದಿಕೆಯ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಪುತ್ತೂರು ತಾಲೂಕಿನ ಎಲ್ಲ ಒಕ್ಕಲಿಗ ಗೌಡ ಬಂಧುಗಳನ್ನು ಈ ವೇದಿಕೆಯ ಮುಂದೆ ಸೇರಿಸಿಕೊಂಡು ಪುತ್ತೂರು ತಾಲೂಕಿನ ನಮ್ಮ ಯುವ ಒಕ್ಕಲಿಗರ ಶಕ್ತಿಯನ್ನು ಇಲ್ಲಿ ಕ್ರೋಢೀಕರಿಸಿಕೊಂಡು ಹಲವಾರು ವರ್ಷಗಳಿಂದ ಹಿರಿಯರು ಹಾಕಿಕೊಂಡ ಮಾರ್ಗದರ್ಶನದಂತೆ ಪುತ್ತೂರು ತಾಲೂಕಿನ ಯುವ ಕ್ರೀಡಾಕೂಟವು ನಡೆಯುತ್ತಾ ಇದೆ. ಇಂದು ಬೆಳಿಗ್ಗೆ ಮಜಲ್ಮಾರು ಉಮಾಮಹೇಶ್ವರ ದೇವಸ್ಥಾನದಿಂದ ವಾಹನ ಜಾಥಾದಿಂದ ಆರಂಭಗೊಂಡಂತ ಈ ಕಾರ್ಯಕ್ರಮ ಇದೀಗ ಕ್ರೀಡೆಗಳು ನಡೆಯುತ್ತಿದ್ದು ಮಧ್ಯದಲ್ಲಿ ಪಥಸಂಚಲನ ಕಾರ್ಯಕ್ರಮವು ಮುಗಿಸಿ ಇದೀಗ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಂಘಟನೆ ಅನ್ನುವುದು ಯಾವುದೇ ಸಂಘರ್ಷಕ್ಕಾಗಿ ಅಲ್ಲ, ನಮ್ಮ ಸಹಬಾಳ್ವೆ ಸಹೋದರತೆಗೆ ಅನ್ನುವುದು ಧ್ಯೇಯವಾಕ್ಯ. ಅದೇ ರೀತಿ ನಮ್ಮ ಈ ಸಮಾರಂಭದಲ್ಲಿ ನಮಗೆ ಆಶೀರ್ವಚನ ಮತ್ತು ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಗಳು ಆದಿಚುಂಚನ ಮಹಾಸಂಸ್ಥಾನ ಸಾಕಾಮಠ ಕಾವೂರು ಮಂಗಳೂರು, ಇವರಿಗೆ ಇಲ್ಲಿ ಸೇರಿದ ನಮ್ಮ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀಯುತ ಚೆನ್ನಪ್ಪಗೌಡ ಕೋಲಾಡಿ, ಅಧ್ಯಕ್ಷರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಮುಂಡೂರು ವಲಯ, ಇವರಿಗೆ ಇಲ್ಲಿ ಸೇರಿದ ಸರ್ವರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿದಂತ ನಮ್ಮೆಲ್ಲರ ಆತ್ಮೀಯರು, ಈ ಭಾಗದ ಜನಪ್ರಿಯ ಶಾಸಕರಾಗಿ ಕೆಲಸ ಮಾಡಿ ನಮ್ಮೆಲ್ಲರ ಚಿರಪರಿಚಿತರಾಗಿ ಪುತ್ತೂರು ಒಕ್ಕಲಿಗ ಗೌಡ ಸಂಘದ ಬೆನ್ನೆಲುಬಾಗಿರತಕ್ಕಂಥ ಶ್ರೀಯುತ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು ತಾಲೂಕು, ಇವರಿಗೂ ನಮ್ಮ ಸಮಾಜದ ಪರವಾಗಿ ಸೇರಿದ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹುಶಃ ನಾವು ಯೋಚನೆ ಮಾಡಿದ್ದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಅನ್ನುವಂಥ ರೀತಿಯಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಮುಂಚಿತವಾಗಿ ನಮ್ಮನ್ನು ಸೇರಿಕೊಂಡವರು ಶ್ರೀ ನಂಜೇಗೌಡ ನಂಜುಂಡರು, ಸ್ಥಾಪಕ ಅಧ್ಯಕ್ಷರು ಯುವ ಒಕ್ಕಲಿಗ ಬ್ರಿಗೇಡ್, ಇವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ವೇದಿಕೆಯನ್ನು ಉದ್ಘಾಟನೆಗೊಳಿಸಿ ಪುತ್ತೂರು ತಾಲೂಕಿನ
ಯುವಕರುಗಳ ಕಣ್ಮಣಿಯಾಗಿ ಪುತ್ತೂರು ತಾಲೂಕಿನ ಒಂದಷ್ಟು ಕ್ರೀಡಾಕೂಟಗಳನ್ನು ನಡೆಸುವಲ್ಲಿ ಯಶಸ್ವಿಯಾದಂಥ ಶ್ರೀಯುತ ಅಮರನಾಥ್ ಗೌಡ ಬಪ್ಪಳಿಗಿದ್ದಾರೆ. ಅಧ್ಯಕ್ಷರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹುಶಃ ಪುತ್ತೂರು ತಾಲೂಕಿನ ಗೌಡ ಸಂಘಕ್ಕೆ ತನ್ನದೇ ತಾನು ಕೊಡುಗೆಯನ್ನು ಕೊಟ್ಟುಕೊಂಡು ಬಂದಿದ್ದು, ಇದೀಗ ಕಡಬ ತಾಲೂಕು ಆಗಿ ಪರಿವರ್ತನೆಗೊಂಡಾಗ ಕಡಬದಲ್ಲಿ ಕೂಡ ಒಂದು ಉತ್ತಮ ಸಮುದಾಯ ಭವನ ನಮ್ಮ ಸಮಾಜ ಬಂಧುಗಳನ್ನು ಒಗ್ಗೂಡಿಸುವ ದೃಷ್ಟಿಯನ್ನಿಟ್ಟುಕೊಂಡು ಅಲ್ಲಿಯ ಒಕ್ಕಲಿಗ ಗೌಡ ಸೇವಾ ಸಂಘದ ಕಡಬದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಸುರೇಶ್ ಬೈಲು ನಮ್ಮೊಂದಿಗಿದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಮಾರಂಭದಲ್ಲಿ ಮಾತೆಯರಾಗಿ ಪುತ್ತೂರು ಮಾತೆಯರ ಮಹಿಳಾ ಸೇವಾ ಸಂಘದ ಒಕ್ಕಲಿಗ ಮಹಿಳಾ ಸೇವಾ ಸಂಘದ ಅಧ್ಯಕ್ಷೆ ಶ್ರೀಮತಿ ವಾರಿಜ ಬೆಳ್ಯಪ್ಪ ಗೌಡರು ನಮ್ಮೊಂದಿಗಿದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾತೃ ಸಂಘದ ಅಧ್ಯಕ್ಷರು ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸಂಘವನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದು, ತಾಲೂಕಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತ ಶ್ರೀಯುತ ರವಿ ಗೌಡರು ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸೊಸೈಟಿ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರು, ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಸ್ಥಾಪಕರು, ಅದರ ಸಂಚಾಲಕರಾಗಿಯೂ ಕೆಲಸ ಮಾಡುತ್ತಿರತಕ್ಕಂಥ ಶ್ರೀಯುತ ಎ.ವಿ. ನಾರಾಯಣ್ ಸರ್ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ಶ್ರೀಯುತ ಯುವ ಕಣ್ಮಣಿ ಆನಂದಗೌಡ ತಿಂಕಿಲ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಂಡೂರು ವಲಯದ ಗೌರವಾಧ್ಯಕ್ಷರಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರತಕ್ಕಂಥ ಶ್ರೀಯುತ ಮೋಹನ್ ಗೌಡ ಪಾದೆ ವೇದಿಕೆಯಲ್ಲಿದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಹುಶಃ ಮುಂಡೂರು ವಲಯವನ್ನು ಬಹಳ ಯಶಸ್ವಿಯಾಗಿ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿ ತಾಲೂಕು ಕ್ರೀಡಾಕೂಟದ ಓರ್ವ ಸಂಚಾಲಕರಾಗಿ ಬಹಳ ಯಶಸ್ವಿಯಾಗಿ ತಾಲೂಕಿನಾದ್ಯಂತ ಓಡಾಟ ಮಾಡಿ ಎಲ್ಲರ ಚಿರಪರಿಚಿತರಾಗಿಯೂ ಬಹುಶಃ ಪುತ್ತೂರಿನಲ್ಲಿ ಮಿಂಚುತ್ತಿರುವ ಓರ್ವ ಯುವ ಉದ್ಯಮಿಯಾಗಿರತಕ್ಕಂಥ ಶ್ರೀಯುತ ಮೋಹನ್ ಗೌಡ ನಡುಬೈಲು, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾಲೂಕು ಸಂಘದ ಪದಾಧಿಕಾರಿಗಳು, ಮಾತೃ ಸಂಘದ ಪದಾಧಿಕಾರಿಗಳು, ಎಲ್ಲ ವಲಯದ ಅಧ್ಯಕ್ಷರುಗಳು, ಅದೇ ರೀತಿ ಕಳೆದ ಸೊಸೈಟಿ ಟ್ರಸ್ಟಿನ ದಶಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸಿ ಅದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೋಪಾಲಕೃಷ್ಣ ಪಟೇಲ್ರು, ಹಲವು ಕ್ರೀಡಾಪಟುಗಳು, ನಮ್ಮ ಸಮಾಜದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಪೀಡಿಗಳಾಗಿ ಹಲವಾರು ಶಿಕ್ಷಕರುಗಳು ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ವೇದಿಕೆಯಲ್ಲಿಯೂ ಗಣ್ಯಾತಿಥಿಗಳಿದ್ದಾರೆ, ಗಣ್ಯರಿದ್ದಾರೆ. ವೇದಿಕೆಯ ಎದುರು ಭಾಗದಲ್ಲಿ ಕೂಡ ಗಣ್ಯರು ಸೇರಿದ್ದಾರೆ. ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಜೆಸಿನ ರಾಷ್ಟ್ರೀಯ ತರಬೇತರು ಸೀತಾರಾಮ್ ಕೇವಳ, ಒಕ್ಕಲಿಗ ಸೊಸೈಟಿ ಟ್ರಸ್ಟಿನ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಂಡಂತಹ ಗೋಪಾಲಕೃಷ್ಣ ಪಟೇಲ್, ನಮ್ಮ ಒಕ್ಕಲಿಗ ಸಂಘದ ವಿವಿಧ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ರಿಟೈರ್ಡ್ ರೇಂಜರ್ ಶ್ರೀ ಸುರೇಶ್ ಗೌಡ ಕಲ್ಲಾರೆ, ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಟೌನ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಚುನಾವಣೆಯಲ್ಲಿ ಗೆದ್ದಂತಹ ಜೇನು ಸೊಸೈಟಿಯ ಸಿಇಒ ಶ್ರೀಧರ್ ಗೌಡ ಕನಜಾಲು, LIC ಆಫ್ ಇಂಡಿಯಾದ ರಿಟೈರ್ಡ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ವಿಶ್ವನಾಥ ಗೌಡ, ಮಹಿಳಾ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಮತ್ತೆ ಚುನಾವಣೆಗೆ ನಿಂತು ಮತ್ತೆ ಗೆದ್ದಂತಹ ಶ್ರೀಮತಿ ಗೌರಿ ಬನ್ನೂರು,
ಹಾಗೂ 10 ಹಲವು ಗಣ್ಯರು ವೇದಿಕೆಯ ಎದುರು ಭಾಗದಲ್ಲಿ ಕೂಡ ಸೇರಿದ್ದೀರಿ. ಹಲವಾರು ತೀರ್ಪುಗಾರರು ಬೆಳಗಿನಿಂದಲೂ ಬಿಸಿಲಲ್ಲಿ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ದುಡಿತಾ ಇದ್ದಾರೆ. ಪ್ರತಿಷ್ಠಿತ ನ್ಯೂಸ್ ಪುತ್ತೂರು ಸಂಸ್ಥೆ ಇದರ ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. 10 ಹಲವು ಜನ ಈ ಒಂದು ಯಶಸ್ಸಿನಲ್ಲಿ ಪಾಲು ಪಡೀತಾ ಇದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪೂಜನೀಯ ಗುರುಗಳು ವೇದಿಕೆಯಲ್ಲಿದ್ದಾರೆ. ಗುರುವಂದನೆಯನ್ನು ಸಲ್ಲಿಸುವುದು ನಮ್ಮ ಸಂಸ್ಕಾರ ಸಂಸ್ಕೃತಿ. ಶ್ರೀ ಚಿದಾನಂದ ಗೌಡ ದಂಪತಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಂಪತಿಗಳಾಗಿ ಬನ್ನಿ. ಪೂಜನೀಯ ಗುರುಗಳಿಗೆ ಗುರುವಂದನೆಯ ಮೂಲಕ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಗೌರವವನ್ನು ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸೇರಿರುವಂತಹ ಎಲ್ಲ ಬಂಧುಗಳೇ, ಬೆಳಗಿನಿಂದಲೂ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಾವು ಅಂದುಕೊಂಡಂತೆ ಎಲ್ಲ ಕಾರ್ಯಕ್ರಮಗಳು ಸಮಯಕ್ಕೆ ಸರಿಯಾಗಿ ನಡೀತಾ ಇವೆ. ಇದೀಗ ಸಭಾ ಕಾರ್ಯಕ್ರಮದಲ್ಲಿ ಕೂಡ ಆಹ್ವಾನಿತ ಗಣ್ಯರ ಈ ಒಂದು ಕ್ಲಪ್ತ ಸಮಯದ ಉಪಸ್ಥಿತಿ ಅದು ಈ ಸಭೆಗೆ ಶೋಭೆ. ಇದೀಗ ಪೂಜನೀಯ ಗುರುಗಳು ನಮ್ಮ ಗೌರವದ ಗೌರವವಂದನೆಯನ್ನು ಸ್ವೀಕರಿಸಿದ್ದಾರೆ. ನಮ್ಮ ಗೌರವದ ಗುರು ವಂದನೆಯನ್ನು ಸ್ವೀಕರಿಸಿದ ಪೂಜನೀಯ ಗುರುಗಳಿಗೆ ಮತ್ತೊಮ್ಮೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಗಣ್ಯ ಅತಿಥಿಗಳಿಗೆ ಕೂಡ ಗೌರವವನ್ನು ಸಲ್ಲಿಸುವುದು, ಈ ಕಾರ್ಯಕ್ರಮದ ಸಲುವಾಗಿ ಸವಿನೆನಪಿನ ಕಿರುಸ್ಮರಣಿಕೆಯನ್ನು ನೀಡೋದು ನಮ್ಮ ಸಂಸ್ಕಾರ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಯುವ ಒಕ್ಕಲಿಗ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ನಂಜೇಗೌಡ ನಂಜುಂಡ ಸರಿಯಾದ ಸಮಯಕ್ಕೆ ನಮ್ಮೊಂದಿಗೆ ಬಂದು ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಸಭೆಯಲ್ಲಿ ಸಭಾ ವೇದಿಕೆಯಲ್ಲಿ ಪಾಲು ಪಡೆದಿದ್ದಾರೆ. ಶ್ರೀ ಚೆನ್ನಪ್ಪಗೌಡ ಕೋಲಾಡಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ, ನಮ್ಮ ಗೌರವಾನ್ವಿತ ಅತಿಥಿಗಳನ್ನ ಈ ಕಾರ್ಯಕ್ರಮದ ಸಲುವಾಗಿ ಸವಿನೆನಪಿನ ಕಿರುಸ್ಮರಣಿಕೆ ಹಾಗೂ ಪುಷ್ಪವನ್ನ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳಾದ ಶ್ರೀ ನಂಜೇಗೌಡ ನಂಜುಂಡ ಇವರಿಗೆ, ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು, ನಮ್ಮ ಇವತ್ತಿನ ಕ್ರೀಡಾಕೂಟದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟವರು, ಪುತ್ತೂರಿನ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡಿದ ಸಂಜೀವ್ ಮಠಂದೂರು ಇವರಿಗೆ ಕೂಡ ಶ್ರೀ ಚೆನ್ನಪ್ಪಗೌಡ ಕೋಲಾಡಿ ಆತಿಥೇಯ ವಲಯದ ಅಧ್ಯಕ್ಷರು ಇವರು ಸವಿ ನೆನಪಿನ ಸ್ಮರಣಿಕೆ ಹಾಗೂ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಅದರೊಂದಿಗೆ ಕಡಬ ತಾಲೂಕಿನ ಅಧ್ಯಕ್ಷರು ಶ್ರೀ ಸುರೇಶ್ ಬೈಲು ಇವರಿಗೆ ಕೂಡ ಈ ಕಾರ್ಯಕ್ರಮದ ಸಲುವಾಗಿ ಶಾಲು, ಗುಲಾಬಿ ಹೂವು ಹಾಗೂ ಸವಿ ನೆನಪಿನ ಕಿರುಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾಲೂಕು ಕಲಿಗೌಡ ಮಹಿಳಾ ಸೇವಾ ಸಂಘದ ಅಧ್ಯಕ್ಷರು ಶ್ರೀಮತಿ ವಾರಿಜಾ ಬೆಳಿಯಪ್ಪಗೌಡ ಕೂಡ ಈ ಹೊತ್ತು ವೇದಿಕೆಯಲ್ಲಿದ್ದಾರೆ. ಸಭಾ ವೇದಿಕೆ ಎದುರು ಭಾಗದಲ್ಲಿ ಕೂಡ ಅತಿ ಹೆಚ್ಚು ನಮ್ಮ ಸಹೋದರಿಯರೇ ಇದ್ದಾರೆ. ಆದ್ರಿಂದ ಅವರೆಲ್ಲರ ಪರವಾಗಿ ನಮ್ಮ ತಾಲೂಕು ಮಹಿಳಾ ಸಂಘದ ಅಧ್ಯಕ್ಷರು ಗೌರವವನ್ನು ತೆಗೆದುಕೊಳ್ಳಬೇಕು ಅನ್ನೋ ವಿನಂತಿಯೊಂದಿಗೆ ಮೋಹನನ್ನ ಈ ಒಂದು ಕ್ರೀಡಾಕೂಟದ ಉಸ್ತುವಾರಿಯನ್ನ ಪಡೆದುಕೊಂಡವರು ಆಗಾಗಲೇ ಹೇಳಿದ ಹಾಗೆ ಉದ್ಯಮಿಗಳು ಶ್ರೀ ಮೋಹನ್ ಗೌಡ ತಾವು ಸೇರಿಕೊಳ್ಳಬೇಕು. ಯಶೋದಕ್ಕ ಶಾಲು ಹೊದಿಸಿ ಸವಿ ನೆನಪಿನ ಕಿರುಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ತಾಲೂಕು ಯುವ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರು ಹಾಗೂ ಇವತ್ತಿನ ಸಭಾ ವೇದಿಕೆಯ ಈ ಒಂದು ಕಾರ್ಯಕ್ರಮದ ಮೊದಲು ಹಿಂಗಾರ ಅರಳಿಸುವ ಮೂಲಕ ಈ ಒಂದು ಉದ್ಘಾಟನೆ ನೆರವೇರಿಸಿಕೊಟ್ಟವರು ಅಮರನಾಥ ಗೌಡ ಬಪ್ಪಳಿಗೆ, ಅವರಿಗೆ ಗುಲಾಬಿ ಹೂವು ಹಾಗೂ ಸವಿ ನೆನಪಿನ ಕಿರುಸ್ಮರಣಿಕೆಯನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅನ್ನೋ ವಿನಂತಿಯನ್ನ ಮೋಹನ್ ಗೌಡ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಗುಲಾಬಿ ಹೂವು ಈ ಕಾರ್ಯಕ್ರಮದ ಸಲುವಾಗಿ ಸವಿ ನೆನಪಿನ ಕಿರುಸ್ಮರಣಿಕೆ. ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳು, ಪುತ್ತೂರು ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೀಬೇಕಿದ್ರೆ ನಾವು ಅವರ ಮಾರ್ಗದರ್ಶನ ನಡೀತಾ ಇದ್ದೇವೆ. ಯಾವುದೇ ಒಕ್ಕಲಿಗ ಗೌಡ ಸಂಘದ ಸಹ ಸಂಸ್ಥೆಗಳು ಕೆಲಸ ಮಾಡಿದರೂ ಕೂಡ ಅದು ತಾಲೂಕು ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೀತದೆ. ಆದ್ರಿಂದಲೇ ಅವರನ್ನು ನಾವು ಇಲ್ಲಿ ಕೊನೆಗೆ ಗುರುತಿಸ್ತಾ ಇದ್ದೇವೆ. ಯಾಕಂದ್ರೆ ಅವರು ವಿಶೇಷ ವ್ಯಕ್ತಿ. ಶ್ರೀ ರವಿ ಮುಂಗಳಿಮನೆ ಇವರನ್ನ ಗುಲಾಬಿ ಹೂವು ಸವಿ ನೆನಪಿನ ಕಿರುಸ್ಮರಣಿಕೆಯನ್ನು ನೀಡುವುದರ ಮೂಲಕ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಶ್ರೀ ಚೆನ್ನಪ್ಪಗೌಡ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.
ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಯುವ ಕಲೆಗೌಡ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಆನಂದಗೌಡ ತಿಂಕಿಲ ಅವರು ಕೂಡ ಈ ಹೊತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಗುಲಾಬಿ ಹೂವು ಹಾಗೂ ಸ್ಮರಣಿಕೆ ನೀಡುವುದರ ಮೂಲಕ ಚೆನ್ನಪ್ಪ ಗೌಡ ಕೋಲಾಡಿ ತಾವು ಗುರುತಿಸಬೇಕು, ಗೌರವವನ್ನು ಸಲ್ಲಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಎ.ವಿ. ನಾರಾಯಣ ಇವತ್ತಿನ ಕಾರ್ಯಕ್ರಮದ ಸಹಕಾರದಲ್ಲಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಕೂಡ ಇದೆ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಸದಸ್ಯರು ಕೂಡ ಸಭಾವೇದಿಕೆಯ ಮುಂಭಾಗದಲ್ಲಿ ಇದ್ದೀರಿ. ಅವರೆಲ್ಲರ ಪರವಾಗಿ ಗೌರವವನ್ನು ಶ್ರೀ ಎ.ವಿ. ನಾರಾಯಣ ಇವರು ತೆಗೆದುಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಲುವಾಗಿನ ಸವಿನೆನಪಿನ ಕಿರುಸ್ಮರಣಿಕೆ ತಾವು ಸ್ವೀಕಾರ ಮಾಡಬೇಕು. ವಲಯದ ಅಧ್ಯಕ್ಷರು ಚೆನ್ನಪ್ಪಗೌಡ ಕೋಲಾಡಿ ತಾವು ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಉಳಿದೆಲ್ಲ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅತಿಥಿಗಳು ಅವರು ನಮ್ಮ ಮನೆಯವರು. ಈ ಕಾರ್ಯಕ್ರಮದ ಆತಿಥೇಯ ಒಂದು ವಲಯದ ಜವಾಬ್ದಾರಿ ತೆಗೆದುಕೊಂಡವರು. ಆದ್ದರಿಂದ ಎಲ್ಲರಿಗೂ ಸಲ್ಲುವ ಸನ್ಮಾನ ಅವರಿಗೂ ಸಲ್ಲುತ್ತದೆ ಅನ್ನುವಂತಹ ಮಾತಿನೊಂದಿಗೆ ಮುಂದೆ ಹೋಗ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಹಂತ, ಕಾರ್ಯಕ್ರಮದ ಉದ್ಘಾಟನೆ ಕ್ರೀಡಾ ಜ್ಯೋತಿಯ ಮೂಲಕ. ಇದನ್ನ ಶ್ರೀ ಜಯರಾಮ್ ಗೌಡ ಸರ್ ತಾವು ನಡೆಸಿಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಮಜಲಮಾರು ಉಮಾಮಹೇಶ್ವರ ದೇವಸ್ಥಾನದಿಂದ ಹೊರಟು ಬಂದಂಥ ಕ್ರೀಡಾ ಜ್ಯೋತಿ ವಾಹನ ಜಾಥಾದ ಮೂಲಕ ನಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆಗಳ ಎದುರು ಭಾಗದಲ್ಲಿರುವಂಥ ಗಣಪತಿ ಗುಡಿಯಲ್ಲಿ ಉರಿಸಿ ಅಲ್ಲಿಂದ ಕುಮಾರಿ ಸಿಂಚನ ಮತ್ತು ತಂಡದವರು ಈಗಾಗಲೇ ನಮ್ಮ ಕ್ರೀಡಾಂಗಣದ ಪಕ್ಕದಲ್ಲಿ ಸಜ್ಜಾಗಿ ನಿಂತಿದ್ದಾರೆ. ತಾವು ಕ್ರೀಡಾಂಗಣವನ್ನು ಪ್ರವೇಶಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕುಮಾರಿ ಸಿಂಚನ ಮತ್ತು ತಂಡದವರು ಕ್ರೀಡಾ ಜ್ಯೋತಿಯ ಮುಖಾಂತರ ಕ್ರೀಡಾಂಗಣವನ್ನು ಪ್ರವೇಶಿಸಬೇಕು. ಬ್ಯಾಂಡ್ ಸೆಟ್ಟಿನವರು ಬ್ಯಾಂಡ್ ವಾದನದೊಂದಿಗೆ ಅದನ್ನು ಬರಮಾಡಿಕೊಳ್ಳಬೇಕು. ವಿವೇಕಾನಂದ ವಿದ್ಯಾಸಂಸ್ಥೆಯ ಬ್ಯಾಂಡ್ ಸೆಟ್ ತಾವು ತಕ್ಷಣವೇ ಸಜ್ಜಾಗಿ ನಿಂತು ಕ್ರೀಡಾ ಜ್ಯೋತಿ ಕ್ರೀಡಾಂಗಣಕ್ಕೆ ಇಳಿತಾ ಇದೆ. ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ಎತ್ತರ ಜಿಗಿತದಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡಂಥ ಆಳ್ವಾಸು ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇರುವಂಥ ಉಪ್ಪಿನಂಗಡಿ ವಲಯದ ಕುಮಾರಿ ಸಿಂಚನ. ಈ ಸಿಂಚನ ಅನ್ನುವಂಥ ಕೀರ್ತಿ ನಮ್ಮ ಉಪ್ಪಿನಂಗಡಿ ವಲಯದವರಿಗೊಂದು ಹೆಮ್ಮೆ. ಇವತ್ತು ನಮ್ಮ ಸಮಾಜದ ಕ್ರೀಡಾಕೂಟದ ಜ್ಯೋತಿಯನ್ನು ಕ್ರೀಡಾಂಗಣಕ್ಕೆ ತರುವಲ್ಲಿ ಮಂಚೂಣಿಯಲ್ಲಿ ನಿಂತು ನಾಯಕತ್ವವನ್ನು ವಹಿಸಿದಂಥ ಅವಳು ಅನೇಕ ಕ್ರೀಡಾಪಟುಗಳೊಂದಿಗೆ ವಿವೇಕಾನಂದದ ವಿದ್ಯಾರ್ಥಿಗಳ ಆಕರ್ಷಕ ಬ್ಯಾಂಡ್ ವಾದನದೊಂದಿಗೆ ಸಾಗಿ ಬರ್ತಾ ಇದೆ. ಎಲ್ಲ ಕ್ರೀಡಾಭಿಮಾನಿಗಳು ಎದ್ದು ನಿಂತು ಅವರ ಕಡೆ ಮುಖ ಮಾಡಿ ಕ್ರೀಡಾ ಜ್ಯೋತಿಗೆ ಗೌರವವನ್ನು ನೀಡಿ ಅದನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ವೇದಿಕೆಯಲ್ಲಿ ಇವತ್ತು ಕ್ರೀಡಾ ಜ್ಯೋತಿಯ ಮುಖಾಂತರ ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ. ಕುಮಾರಿ ಸಿಂಚನ ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕ. ಆಳ್ವಾಸು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ, ಎತ್ತರ ಜಿಗಿತದಲ್ಲಿ ನ್ಯಾಷನಲ್ ಮೆಡಲಿಸ್ಟ್, ಮುಂದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಜಿಗಿತದ ವಿಭಾಗದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳಬೇಕು ಅನ್ನುವಂಥ ಶುಭ ಆಶೀರ್ವಾದದೊಂದಿಗೆ ವೇದಿಕೆಗೆ ಶ್ರೀಯುತ ಮಾಧವಗೌಡ ಪೆರಿಯತ್ತೋಡಿಯವರ ನೇತೃತ್ವದಲ್ಲಿ ಕ್ರೀಡಾ ಜ್ಯೋತಿಯನ್ನು ವೇದಿಕೆಗೆ ತರಬೇಕಾಗು. ಜ್ಯೋತಿಯ ಮುಖಾಂತರ ವೇದಿಕೆಯ ಜ್ಯೋತಿ ಬೆಳಗುತ್ತಾ ಇದೆ. ಸ್ವಾಮೀಜಿಯವರಿಂದ ಎಲ್ಲರೂ ಚಪ್ಪಾಳೆಯ ಮುಖಾಂತರ ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿಕೊಳ್ಳಬೇಕು. ಒಂದು ಬಾರಿ ಕ್ರೀಡಾ ಜ್ಯೋತಿಯನ್ನು ಮೇಲಕ್ಕೆ ಎತ್ತಿ ಹಿಡಿದು ಬಾನೆತ್ತರಕ್ಕೆ ನಮ್ಮ ಸಮಾಜದ ಕೀರ್ತಿ ಬೆಳಗಲಿ ಅನ್ನುವಂಥ ಆಶೀರ್ವಾದದೊಂದಿಗೆ ಮತ್ತೆ ಪುನಃ ಕ್ರೀಡಾ ಕುಂಡದ ಕಡೆ ತೆರಳಬೇಕು. ಕ್ರೀಡಾ ಜ್ಯೋತಿಯೊಂದಿಗೆ ಚಪ್ಪಾಳೆ ಮುಖಾಂತರ ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸುವ ನಾವು. ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರು ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳಿ 5 ಬತ್ತಿಗಳನ್ನು ಉರಿಸ್ತಾ ಇದ್ದಾರೆ. ಇವತ್ತು ಜ್ಯೋತಿ ನಮ್ಮ ಜೀವನದ ಜ್ಯೋತಿಯಾಗಲಿ, ಕ್ರೀಡಾಕೂಟ ಯಶಸ್ವಿಯಾಗಲಿ ಅನ್ನುವಂಥ ಶುಭ ಹಾರೈಕೆಗಳೊಂದಿಗೆ
ಶ್ರೀ ಚಿದಾನಂದ ಗೌಡ ಮತ್ತು ಯಶೋಧ ಮಾಡುತ್ತಾರೆ. ಕ್ರೀಡಾ ಜ್ಯೋತಿಯ ಕುಂಡದೆಡೆಗೆ ಸಾಗಬೇಕು. ಸಣ್ಣ ರೈತ ತಾವು ವೇದಿಕೆಯಲ್ಲಿರಬೇಕು ಅನ್ನುವ ಆಶಯ ನಮ್ಮದು. ಯಶೋಧ ಮಾಡುತ್ತಾರೆ ಮತ್ತು ಚಿದಾನಂದ ಗೌಡ ನೋಡ್ರಿ ಏನು ಇದು ಕಂಪನಿ ಅಂತ ಸೇರಿರುವಂತಹ ಕುಮಾರಿ ಸಿಂಚನ ನಿಮ್ಮ ತಂಡ ಕ್ರೀಡಾ ಕುಂಡದ ಕಡೆ ತೆರಳಿ ಅಕೌಂಟ್ ಇಂದ ಎಷ್ಟಾಗುತ್ತೆ ಅಷ್ಟು ನಿಮ್ಮೆಲ್ಲರ ಸಮ್ಮುಖದಲ್ಲಿ ₹50 ಯುವ ಕ್ರೀಡಾ ಸಂಭ್ರಮ 2025 ಅತ್ಯಂತ ವಿದ್ಯುಕ್ತವಾಗಿ ಪೂಜನೀಯ ಗುರುಗಳಿಂದ ಉದ್ಘಾಟನೆಗೊಂಡಿದೆ. ಅದು ಕೂಡ ಕ್ರೀಡಾ ಜ್ಯೋತಿಯ ಮೂಲಕ ಅಂತೇಳಿ ಜನರಲ್ಲಿ ಗೊತ್ತಾಯ್ತು ಸರ್. ಆ ಮೂಲಕ ಈ ಜ್ಯೋತಿಯು ಸಂಜೆವರೆಗೂ ಕೂಡ ಇಲ್ಲಿ ಅತ್ಯುತ್ತಮವಾಗಿ ಬೆಳಗಲಿ, ಎಲ್ಲ ಕ್ರೀಡಾ ಪ್ರತಿಭೆಗಳು ಹೊರಬರಲಿ. ಆ ಮೂಲಕ ನಮ್ಮೆಲ್ಲ ಕ್ರೀಡಾ ಪ್ರತಿಭೆಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಬೆಳಗುವಂತಾಗಲಿ ಅನ್ನುವ ಆಶಯ ನಮ್ಮ ಗುರುಗಳದ್ದು. ಅದರೊಂದಿಗೆ ಎಲ್ಲ ಮತ್ತೆ ಕ್ರೀಡಾಂಗಣದಿಂದ ಕ್ರೀಡಾ ಜ್ಯೋತಿ ಬೆಳಗುವಂತ ಕುಂಡಕ್ಕೆ ತೆರಳುತ್ತಾ ಇದೆ. ಮತ್ತೊಮ್ಮೆ ಕ್ರೀಡಾಪಟುಗಳು ಆ ಕಡೆ ಮುಖ ಮಾಡಿ ಇವತ್ತು ಸಂಜೆಯವರೆಗೆ ಈ ಕ್ರೀಡಾ ಜ್ಯೋತಿ ಪ್ರಜ್ವಲಿಸಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಕುಮಾರಿ ಸಿಂಚನ ಮತ್ತು ತಂಡದವರು ಕ್ರೀಡಾ ಜ್ಯೋತಿಯ ಕುಂಡದಲ್ಲಿ ಸಾಗಿಸ್ತಾ ಇದ್ದಾರೆ. ಕ್ರೀಡಾ ಜ್ಯೋತಿಯನ್ನು ಎಲ್ಲ ಕ್ರೀಡಾಪಟುಗಳು ಕೂಡ ನಮ್ಮ ಸಮಾಜದ ಬಂಧುಗಳು ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಬೇಕು. ಮತ್ತೊಮ್ಮೆ ಗಟ್ಟಿಯಾದ ಚಪ್ಪಾಳೆಯ ಮುಖಾಂತರ ಇವತ್ತಿನ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿದೆ ಅಂತ ಶುಭ ಹಾರೈಕೆಯೊಂದಿಗೆ ಮುಂದೆ ಕ್ರೀಡಾ ಪ್ರತಿಜ್ಞೆಗಾಗಿ ಬರ್ತಾ ಇದ್ದಾಳೆ ಕುಮಾರಿ ಕೀರ್ತಿ. ಮೋನಪ್ಪ ಗೌಡ ಹಾಗೂ ಶ್ರೀಮತಿ ಲಲಿತಾ ಇವರ ಸುಪುತ್ರಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ, ಮತ್ತೆ ನಮ್ಮ ರಾಜ್ಯದ ಕೀರ್ತಿಯನ್ನು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡಾ ಜಗತ್ತಿನಲ್ಲಿ ಪ್ರಜ್ವಲಿಸಿದಂಥವಳು. ಎತ್ತರ ಜಿಗಿತದಲ್ಲಿ ಏಕೈಕ ಚಿನ್ನದ ಪದಕದೊಂದಿಗೆ ಕರ್ನಾಟಕವನ್ನು ಪ್ರತಿನಿಧಿಸಿದಂತಹ ಪುತ್ತೂರಿನ ಕಣ್ಮಣಿ ಕೀರ್ತಿ ಇವರಿಂದ ಕ್ರೀಡಾ ಪ್ರತಿಜ್ಞೆ. ಎಲ್ಲ ಕ್ರೀಡಾಪಟುಗಳು ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದೆ ಚಾಚಬೇಕು. ನಿಂತಲ್ಲಿ ಎಲ್ಲ ಕ್ರೀಡಾಪಟುಗಳು ಎದ್ದು ನಿಲ್ಲಿ, ತಮ್ಮ ಬಲಗೈಯನ್ನು ಮುಂದೆ ಚಾಚಿ. ಕೀರ್ತಿ ತಾನು ಕೂಡ ಬಲಗೈಯನ್ನು ಮುಂದೆ ಚಾಚುತ್ತಾ ತಾನು ಹೇಳಿದಂತೆ ಉಳಿದವರನ್ನು ಹೇಳಿಸುತ್ತಾ ಕ್ರೀಡಾ ಪ್ರತಿಜ್ಞೆಯನ್ನು ಮಾಡಬೇಕಾಗಿ ವಿನಂತಿ. ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ವತಿಯಿಂದ ನಡೆಯುವ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗನುಸಾರವಾಗಿ ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ಕ್ರೀಡೆಯ ಉನ್ನತಿಗಾಗಿ ಮತ್ತು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ವಂದನೆಗಳು. ಕುಮಾರಿ ಕೀರ್ತಿಗೆ ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ವಿನಂತಿ. ಸೇರಿರುವಂತಹ ಎಲ್ಲ ಬಂಧುಗಳೇ, ಈ ಒಂದು ಕ್ರೀಡಾ ಜ್ಯೋತಿ ಮತ್ತು ಆಗ ಪಥಸಂಚಲನದಲ್ಲಿ ಅತ್ಯುತ್ತಮವಾದ ವಾದ್ಯ ಘೋಷ್ ಬ್ಯಾಂಡ್ ವಾದನದೊಂದಿಗೆ ಇತ್ತು. ಅದು ನಮ್ಮ ಪುತ್ತೂರಿನ ಪ್ರತಿಷ್ಠಿತ ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಸುಮಾರು 40 ಜನ ಈ ಹೊತ್ತು ನಮ್ಮ ಜೊತೆ ಇದ್ದಾರೆ. ಈ ಒಂದು ವೇದಿಕೆಯ ಸಭಾ ಕಾರ್ಯಕ್ರಮದ ನಂತರ 20 ನಿಮಿಷಗಳ ಕಾಲ ಅವರ ಒಂದು ವಾದ್ಯ ಘೋಷನ್ನ ನಾವು ಕೇಳಲಿಕ್ಕಿದ್ದೇವೆ. ಅವರಿಗೂ ಕೂಡ ಈ ಒಂದು ಒಟ್ಟು ಕಾರ್ಯಕ್ರಮವನ್ನು ಚಂದಗಾನಿಸಿಕೊಟ್ಟದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿದವರು ಪುತ್ತೂರಿನ ಅಭಿವೃದ್ಧಿಯ ಹರಿಕಾರರು, ಮಾರ್ಗದರ್ಶಕರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್, ಒಕ್ಕಲಿಗ ಯುವ ಒಕ್ಕಲಿಗ ಸಂಘ ಹಾಗೂ ಮಾತೃ ಒಕ್ಕಲಿಗ ಸಂಘ, ತಾಲೂಕು ಒಕ್ಕಲಿಗ ಸಂಘ, ಈ ಎಲ್ಲದರ ಬೆಳವಣಿಗೆಯ ಹಿಂದಿರುವ ಶಕ್ತಿ ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಟ್ಟಂದೂರ್ ಅವರು. ಗೌರವಾನ್ವಿತರೆ, ತಮ್ಮ ಮಾರ್ಗದರ್ಶನದ ಮಾತುಗಳ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ನಿಮ್ಮ ಮಾತಿಗೆ ನಮ್ಮ ವೇದಿಕೆ. ಜೈ ಶ್ರೀ ಗುರುದೇವ್ ಪರಂ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲಂತ ಸ್ವಾಮೀಜಿಯವರ ಪಾದಚರಣಗಳಿಗೆ ನಮಿಸ್ತಾ, ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ
ವಾರ್ಷಿಕ ಕ್ರೀಡಾ ಸಂಭ್ರಮದ ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮುಂಡೂರು ವಲಯದ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾದಂಥ ಚೆನ್ನಪ್ಪಗೌಡ ಕೋಲಾಡಿಯವರೇ, ಈ ವೇದಿಕೆಯಲ್ಲಿ ಅತಿಥಿವರ್ಯರಾಗಿ ಆಗಮಿಸಿದಂಥ ನಂಜೇಗೌಡ ನಂಜುಂಡ ಸಂಸ್ಥಾಪಕರು, ಯುವ ಒಕ್ಕಲಿಗ ಬ್ರಿಗೇಡ್ ಹಾಗೂ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ರವಿ ಮುಂಗ್ಲಿಮಣಿಯವರೇ, ಯುವ ಸಂಘದ ಅಧ್ಯಕ್ಷರಾದಂಥ ಅಮರನಾಥ್ ಗೌಡ ಅವರೇ, ನಮ್ಮ ಕಡಬ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಮಿತ್ರರಾದಂಥ ಸುರೇಶ್ ಬೈಲವರೇ, ವಾರಿಜ ಬೇಳೆಪ್ಪಗೌಡ್ರೆ, ಎ ವಿ ನಾರಾಯಣ್ರೆ, ಮೋಹನ್ ಗೌಡ್ರೆ, ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಅತಿಥಿವರ್ಯರೇ, ಸೇರಿರುವಂಥ ಎಲ್ಲ ನಮ್ಮ ಸ್ವಜಾತಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾನು ಬೆಳಿಗ್ಗೆ ಅಲಂಕಾರ ವಲಯದ ನಾನು ಮತ್ತೆ ಸುರೇಶ್ ಬೈಲು ಹಳ್ಳೇರಿಂಕಿಯಲ್ಲಿ ಆ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ಬಂದ್ವಿ. ಈಗ ಪುತ್ತೂರು ತಾಲೂಕಿನ ಈ ಒಂದು ಕ್ರೀಡಾಕೂಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ, ಸ್ವಾಮೀಜಿಯವರ ಸಮ್ಮುಖದಲ್ಲಿ. ಇವತ್ತು ಗೌಡ ಯುವ ಸಮಾಜ ಬಾಕಿ ಸಮಾಜಕ್ಕಿಂತ ಒಂದು ಭಿನ್ನ ಅಂತೇಳಿ 16 ವರ್ಷದ ಹಿಂದೆಯೇ ತೋರಿಸಿಕೊಟ್ಟಿದೆ. ನಾನು ಕೂತಲ್ಲೇ ಲೆಕ್ಕ ಹಾಕ್ತಾ ಇದ್ದೆ, ಡಿ.ವಿ. ಸದಾನಂದ ಗೌಡರು ಯಾವಾಗ ಮುಖ್ಯಮಂತ್ರಿಗಳಾದ್ರು ಈ ರಾಜ್ಯದ್ದು ಅಂತೇಳಿ. ಅವರು ಮುಖ್ಯಮಂತ್ರಿಗಳಾದಾಗ ಪುತ್ತೂರಿನ ಯುವ ಗೌಡ ಸಮಾಜದ ಕ್ರೀಡಾಕೂಟ ಬೆಳ್ಳಿಪ್ಪಾಡಿಯಲ್ಲಿ ಹೇಗೆ ಜರುಗಿತು ಅಂತೇಳಿ ಆ 12 ವರ್ಷದ ಹಿಂದಿನ ಗತ ವೈಭವವನ್ನು ನೆನಪು ಮಾಡುವಂತ ಒಂದು ಸಂದರ್ಭ ನಾನು ಈ ಒಂದು ವೇದಿಕೆಯಲ್ಲಿ ಮಾಡ್ತಾ ಇದ್ದೇನೆ. ನಮ್ಮವರು ಮುಖ್ಯಮಂತ್ರಿಗಳಾದಾಗ, ನಮ್ಮವರು ಮಾಜಿ ಮುಖ್ಯಮಂತ್ರಿಗಳು ಆ ವೇದಿಕೆಯಲ್ಲಿದ್ದಾಗ ಪುತ್ತೂರಿನ ಗೌಡರ ಗಮ್ಮತ್ತು ಗೌಜಿ ಏನು ಅಂತೇಳಿ ನಾವು ಬೆಳ್ಳಿಪ್ಪಾಡಿಯಲ್ಲಿ ಒಮ್ಮೆ ತೋರಿಸಿಕೊಟ್ಟಿದ್ದೀವಿ. ಅಂತ ಗೌಡ್ರ ಗೌಜಿ ಗಮ್ಮತ್ತು ಇವತ್ತು ಮುಂಡೂರು ವಲಯದ ಈ ಸಾಂದೀಪನಿ ಶಾಲೆಯ ವಟಾರದಲ್ಲಿ ಆಗ್ತಾ ಇದೆ. ನಾವು ಸಂಭ್ರಮ ಅಂತ ಕೊಟ್ಟಿದ್ದೇವೆ, ಗೌಜಿ ಅಂತೇಳಿ ಹೇಳ್ಬೋದು, ಗಮ್ಮತ್ತು ಅಂತ ಹೇಳ್ಬೋದು, ಉತ್ಸವ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಇವತ್ತು ಈ ಮನಸ್ಸಲ್ಲಿ ಒಂದು ರೀತಿಯ ಆನಂದ, ಈ ಆನಂದವನ್ನು ತೋರ್ಪಡಿಸುವಂತ ಬೇರೆ ಬೇರೆ ವಿಧಾನಗಳು ಇವತ್ತು ಈ ಕ್ರೀಡೆಯ ಮುಖಾಂತರ ಇವತ್ತು ನಮಗೆ ಕಾಣ್ತಾ ಇದೆ. ಈ ಕ್ರೀಡೆಯ ಮುಖಾಂತರ ನಾವು ಸಂಭ್ರಮಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದಷ್ಟು ಹಿರಿಯರು, ವಯೋವೃದ್ಧರು ನಮ್ಮ ಯುವಕರ ಆ ಶಕ್ತಿ ಏನು ಅಂತೇಳಿ ಈ ಮೈದಾನದ ಉದ್ದಗಲಕ್ಕೆ ಓಡಾಡುವಾಗ ಕೂತಲ್ಲೇ ಸಂಭ್ರಮಿಸ್ತಾರೆ. ಒಂದಷ್ಟು ಯುವಕ ಯುವತಿಯರು ನನ್ನ ಸಹಪಾಠಿಗಳು ಮಾಡಿದಂತಹ ಸಾಧನೆಯನ್ನು ನೋಡಿ ಸಂಭ್ರಮಿಸ್ತಾರೆ. ಇವತ್ತು ಸಂಘಟನೆಯ ಪ್ರಮುಖರು ಎಲ್ಲ ಯುವಕರು ಸೇರಿದಾರಲ್ಲ, ನಾವು ಇವತ್ತು ಸಾರ್ಥಕತೆಯಲ್ಲಿದ್ದೇವೆ ಅನ್ನುವಂತ ಮನೋಭಾವದಲ್ಲಿ ಆ ಸಂಘಟನೆಯವರು ಇರ್ತಾರೆ. ಈ ರೀತಿಯಾಗಿ ಒಂದು ಸಮಾಜ ಯಾವ ರೀತಿಯಾಗಿ ಸಂಭ್ರಮವನ್ನು ಪಡೆಯಬಹುದು, ಅದೇ ರೀತಿಯಲ್ಲಿ ಈ ದೇಶಕ್ಕೆ ಈ ಯುವ ಶಕ್ತಿಯನ್ನು ರಾಷ್ಟ್ರ ಶಕ್ತಿಯನ್ನಾಗಿ ಹೇಗೆ ತರಬಹುದು ಅಂತ ಹೇಳುವುದಕ್ಕೆ ಒಂದು ಜಾತಿಯ ಒಂದು ಸಮಾಜದ ಬಂಧುಗಳು ಒಂದೆಡೆ ಸೇರಿ ಆ ಯುವಕ ಯುವತಿಯರಿಗೂ ಒಂದು ಪ್ರೇರಣೆ ಕೊಡುವ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಯು ಹ್ಯಾವ್ ಪವರ್, ಯು ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತೇಳಿ. ಯಾರಿಗೆ? ನನಗೆ ಅಲ್ಲ, ಬಿಸಿ ರಕ್ತದ ತರುಣರಿಗೆ. ನಿಮ್ಮಲ್ಲಿ ಅಪಾರವಾದಂತ ಶಕ್ತಿ ಇದೆ, ಯಾವುದೇ ಸಂದರ್ಭದಲ್ಲಿ ಯಾವುದನ್ನು ಮಾಡಬಹುದು ಅಂತೇಳಿ. ಅಂತ ಅಪಾರವಂತ ಶಕ್ತಿ, ಯುವ ಶಕ್ತಿ, ರಾಷ್ಟ್ರ ಶಕ್ತಿ ಆಗ್ಬೇಕಿದ್ರೆ ಅದು ಈ ಮೈದಾನದಲ್ಲಿ ಆಗ್ಬೇಕು. ಆ ಮೈದಾನದಲ್ಲಿ ಉದ್ದಗಲಕ್ಕೆ ನಾವು ಓಡಾಡಿದಾಗ ನಮ್ಮಲ್ಲಿರುವಂತಹ ಮಸಲ್ ಪವರ್ ಇವತ್ತು ಇಲ್ಲಿ ಉಪಯೋಗ ಆದಾಗ ಸಮಾಜ ನಮ್ಮನ್ನು ಗೌರವಿಸುತ್ತದೆ. ಸಮಾಜದಲ್ಲಿ ನನ್ನ ವ್ಯಕ್ತಿತ್ವ ಪರಿಚಯ ಆಗ್ತದೆ. ನನ್ನ ಮುಖಾಂತರ ಇಡೀ ಸಮಾಜ ನನ್ನನ್ನು ಎತ್ತರಕ್ಕೆ ಕೊಂಡೋಗಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತದೆ. ನಮ್ಮ ರಾಷ್ಟ್ರೀಯ ಪ್ರತಿಭೆ ಸಿಂಚನ ಉಲ್ಲೇಖ ಮಾಡಿದ್ರು, ಬಹಳಷ್ಟು ಜನರಿಗೆ ಖುಷಿ ಆಯ್ತು. ನನ್ನ ಸಮಾಜದ ಒಬ್ಬಳು ಹುಡುಗಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮಿಂಚುತ್ತಾ ಇದ್ದಾಳೆ ಅಂತೇಳಿ.
ಯಾಕಂದ್ರೆ ನನ್ನ ಮಗಳೇ ಇಲ್ಲದ್ರೆ ನನ್ನ ಮನೆಯವಳೇ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಕೂತಿದೆ. ಯಾಕಂದ್ರೆ ನನ್ನ ಸಮಾಜದವಳು ಅಂತೇಳಿ. ಈ ರೀತಿಯಾಗಿ ಎಲ್ಲ ಮನೆಯಲ್ಲಿ ಎಲ್ಲ ನಮ್ಮ ಮನೆಯ ಮಕ್ಕಳು ಈ ರೀತಿಯ ಸಾಧನೆಯನ್ನು ಮಾಡಿದಾಗ, ಸಾಧಕರಾದಾಗ ರಾಷ್ಟ್ರ ಗುರುತಿಸುವಂಥದ್ದು ಗೌಡ ಸಮಾಜವನ್ನು, ಆ ಗೌಡ ಸಮಾಜದ ಆ ಒಂದು ವ್ಯಕ್ತಿತ್ವವನ್ನು. ಆ ಕೆಲಸ ಇವತ್ತು ನಮ್ಮ ಸಮಾಜ ಮಾಡ್ತಾ ಇದೆ. ಇವತ್ತು ರಾಷ್ಟ್ರಕ್ಕೆ ಯಾವ ಕೊಡುಗೆಯನ್ನು ಕ್ರೀಡೆಯಲ್ಲಿ ಕೊಡಬಹುದು ಎನ್ನುವುದಕ್ಕೆ ನಾವು ಇಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಕ್ರೀಡೆಯ ಮುಖಾಂತರ ಯುವಕರನ್ನು ಯುವತಿಯರನ್ನು ಒಟ್ಟುಗೂಡಿಸಿ ಆ ಸಮಾಜದಲ್ಲಿ ಸಮಾಜಮುಖಿಯಾಗಿ ಅವರು ಮತ್ತೆ ತೊಡಗಿಕೊಳ್ಳಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೇವೆ. ಕೇವಲ ಕ್ರೀಡೆಯಿಂದ ಮಾತ್ರ ನಮ್ಮ ಬದುಕು ಸಾರ್ಥಕತೆಯನ್ನು ಪಡ್ಕೊಳ್ಳುವುದಿಲ್ಲ. ಆ ಸಮಾಜದಲ್ಲಿ ಎಲ್ಲರೊಟ್ಟಿಗೆ ನಮ್ಮ ಸಂಬಂಧವನ್ನು ಇಟ್ಟುಕೊಂಡಾಗ, ಸಮಾಜಮುಖಿಯಾಗಿ ನಮ್ಮ ಜೀವನ ಸಾಗಿದಾಗ ನಾವು ಇತರಿಗಿಂತ ಮಾದರಿಯಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ. ಆ ಕೆಲಸ ಇವತ್ತು ಇಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ಇವತ್ತು ಮುಂಡೂರು ವಲಯ ಈ ಒಂದು ಆತಿಥೇಯರಾಗಿ ಇಲ್ಲಿ ಬಂದಂತ ಎಲ್ಲ ಬಂಧುಗಳನ್ನು ಬಹಳ ಅದ್ದೂರಿಯಾಗಿ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ಪೂರ್ಣಕುಂಭ ಸ್ವಾಗತದೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನಾನು ಕೂತಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಸ್ವಾಮೀಜಿಯವರಿಗೂ ಈ ಕ್ರೀಡಾಕೂಟಕ್ಕೂ ಏನು ಸಂಬಂಧ ಅಂತೇಳಿ. ಧಾರ್ಮಿಕ ಕಾರ್ಯಕ್ರಮ ಆದ್ರೆ ಸ್ವಾಮೀಜಿಯವರ ಆಶೀರ್ವಚನ ಇರುತ್ತದೆ. ಯಾವುದೋ ದೇವಸ್ಥಾನ, ಭಜನಾ ಮಂದಿರ, ಧಾರ್ಮಿಕ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸ್ವಾಮೀಜಿಯವರನ್ನು ಕರೀತೇವೆ. ಕ್ರೀಡಾಕೂಟಕ್ಕೆ ಯಾಕೆ? ನಾನು ಅದಕ್ಕೆ ಸ್ವಾಮಿ ವಿವೇಕಾನಂದರನ್ನು ಉಲ್ಲೇಖ ಮಾಡಿದೆ. ಸ್ವಾಮಿ ವಿವೇಕಾನಂದರು ಒಂದು ಈ ದೇಶದ ಒಬ್ಬ ಸಂತನಾಗಿ, ಒಬ್ಬ ದಾರ್ಶನಿಕನಾಗಿ ಯಾವ ಸಂದೇಶವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಆದಿಚುಂಚನಗಿರಿ ಮಠ ಕೂಡ ಸ್ವಾಮಿ ವಿವೇಕಾನಂದ ರೀತಿಯಲ್ಲಿ ಈ ಸಮಾಜವನ್ನು ಬೆಳೆಸುವಂತ ಕೆಲಸ ಮಾಡಿದೆ. ಆ ಸಮಾಜದ ಆ ಒಂದು ಮಠದ ನಮ್ಮ ಶಾಖಾ ಮಠದ ಸ್ವಾಮೀಜಿಯವರು ಇವತ್ತು ಇಲ್ಲಿಗೆ ಬರ್ತಾರೆ ಅಂತಾದ್ರೆ ಬಹುಶಃ ನಮಗೆ ಗುರು ಭಕ್ತಿಯ ಆ ಒಂದು ಏನು ನಮಗೆ ಇವತ್ತು ಇದೆ, ಆ ಗುರು ಭಕ್ತಿ ಇವತ್ತು ನಮಗೆ ಜ್ಞಾನದ ಸಂಕೇತದ ಒಟ್ಟಿಗೆ ಯುವಕ ಯುವತಿಯರಿಗೂ ಇವತ್ತು ಆಧ್ಯಾತ್ಮಿಕ ಬದುಕಿನೊಟ್ಟಿಗೆ ಇವತ್ತು ಸಮಾಜಮುಖಿಯಾಗಿ ಕೂಡ ಜೀವನ ಮಾಡಬೇಕೆನ್ನುವಂತ ಸಂದೇಶವನ್ನು ಈ ವೇದಿಕೆಯಿಂದ ಕೊಡ್ಲಿಕ್ಕೆ ಬಹುಶಃ ಸ್ವಾಮೀಜಿಯವರು ಬಂದಿದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಈ ರೀತಿಯಾಗಿ ಯೋಚನೆ ಮಾಡುವಂತ ಸಮಾಜ ನಮ್ಮದು. ಯಾವುದೋ ಮಠ ಮಂದಿರಗಳು ಆಧ್ಯಾತ್ಮಿಕ ಬದುಕಿಗೆ ಸೀಮಿತ ಅಲ್ಲ, ಸಮಾಜದ ಎಲ್ಲ ಆಗುಹೋಗುಗಳಿಗೂ ಅದು ಇವತ್ತು ಕಾರಣಕರ್ತರಾಗಿದೆ ಅಂತೇಳಿ ಬಹುಶಃ ಸ್ವಾಮೀಜಿಯವರು ಮೊನ್ನೆ 25ನೇ ಆ ಒಂದು ಶಾಖಾ ಮಠದ ವಿದ್ಯಾಸಂಸ್ಥೆಗಳ ಆ ಒಂದು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ಒಂದು ಪರಿವರ್ತನೆಯನ್ನು ತರಬಹುದು ಅಂತೇಳಿ ಕೂಡ ಮೊನ್ನೆ ಸಾವಿರಾರು ಜನರನ್ನು ಸೇರಿಸಿ ಆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ನನ್ನನ್ನು ಕರೆದು ಇಲ್ಲಿ ಈ ಒಂದು ನಮ್ಮ ಪಥಸಂಚಲನ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಮತಿ ಕೊಟ್ಟಂತ ನನ್ನೆಲ್ಲ ಬಂಧುಗಳಿಗೆ ನಾನು ಶಿರಸ ತಲೆಬಾಗಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಇದು ಮಾತಾಡುವ ಸಮಯ ಅಲ್ಲ ಅಂತ ನಾನು ಆ ಬಿಸಿಲನ್ನು ನೋಡುವಾಗ ಕಂಡೆ. ಆದರೂ ಮಾತಾಡಿದ್ದು ಜಾಸ್ತಿ ಆಗಿದ್ರೆ ಕ್ಷಮಿಸಿ. ಧನ್ಯವಾದ. ಸೇರಿರುವಂತಹ ಎಲ್ಲ ಬಂಧುಗಳೇ, ಈಗಾಗಲೇ ನಾವು ಹೇಳಿದ ವಿವೇಕಾನಂದ ವಿದ್ಯಾಸಂಸ್ಥೆಯ ಘೋಷ್ ತಂಡ ಮಧ್ಯಾಹ್ನಂತರ ಬೇರೆ ಕಾರ್ಯನಿಮಿತ್ತ ತೆರಳುತ್ತೇವೆ ಅನ್ನೋ ಸೂಚನೆ ನೀಡಿದ್ರಿಂದ ಅವರಿಗೆ ಈಗ ಅವಕಾಶವನ್ನು ಕೊಡ್ತೇವೆ. ಅವರು ತಯಾರಾಗ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ, ಕಡಬ ತಾಲೂಕು ರಚನೆ ಆಗಿದೆ. ಅದರೊಂದಿಗೆ ಒಕ್ಕಲಿಗ ಗೌಡ ಕಡಬ ತಾಲೂಕು ಕೂಡ ರಚನೆ ಆಗಿದೆ. ಸುಮಾರು 1 ತಿಂಗಳ ಹಿಂದೆ ಅಂತ ಕಾಣ್ತದೆ ಇದೇ ರೀತಿ ಅವರು ಕ್ರೀಡಾಕೂಟವನ್ನು ಆಯೋಜಿಸಿದ್ದರು. ನಾವು ವಿಶೇಷವಾಗಿ ಗಮನಿಸಬೇಕು, ಸುಮಾರು 7,000 to 10,000 ಜನರು ಅಲ್ಲಿ ಭಾಗವಹಿಸಿದರು, ಸಂಭ್ರಮ ಪಟ್ಟರು. ಅದು ಮಾದರಿ ಅನ್ನುವ ಮಾತಿನೊಂದಿಗೆ ನೀವು ಹೊಸಮಠ ರಸ್ತೆಯಲ್ಲಿ ಸಾಗಿದ್ರೆ ಭವ್ಯ ಕಟ್ಟಡವೊಂದು ಬೆಳಗ್ತಾ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಸುಮಾರು 15 ಕೋಟಿ ವೆಚ್ಚದಲ್ಲಿ ನಮ್ಮ ಸಮಾಜದ ಹೆಮ್ಮೆಯ ಪ್ರತೀಕವಾಗಿ ಮೂಡಿ ಬರಲಿಕ್ಕಿದೆ.
ಇದರ ಒಟ್ಟು ವ್ಯವಸ್ಥೆಯ ಮುಂದಾಳತ್ವ ವಹಿಸಿದ ಆ ವಿಶೇಷ ವ್ಯಕ್ತಿ ಇವತ್ತಿನ ಸಭಾ ವೇದಿಕೆಯಲ್ಲಿದ್ದಾರೆ. ಅವರು ಕಡಬ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಬೈಲು ಅವರು. ಗೌರವಾನ್ವಿತರೆ, ತಾವು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿಯೊಂದಿಗೆ ನಿಮ್ಮ ಮಾತಿಗೆ ಇದೀಗ ಈ ವೇದಿಕೆ. ಆನಂತರ ವಿವೇಕಾನಂದ ಸಂಸ್ಥೆಯ ವಾದ್ಯಘೋಷ್ ನಡೆಯುತ್ತದೆ. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ 2024-25ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ನನ್ನ ಮಾರ್ಗದರ್ಶಕರು ಗುರುಗಳು ಆದ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಕಡಬ ತಾಲೂಕು ಮಾತ್ರವಲ್ಲ ಇಡೀ ಜಿಲ್ಲೆಗೆ ನಮ್ಮ ನಾಯಕನಾಗಿ ನಮ್ಮ ಸಮಾಜದೊಂದಿಗೆ ದುಡಿಯುತ್ತಿರುವ ನನ್ನ ಮಾರ್ಗದರ್ಶಕರೂ ಆದ ಸಂಜೀವಣ್ಣನವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಆತ್ಮೀಯರಾದ ಚೆನ್ನಪ್ಪನವರೇ, ವೇದಿಕೆಯಲ್ಲಿ ಇರುವ ಎಲ್ಲ ಪದಾಧಿಕಾರಿಗಳೇ, ಮುಂಭಾಗದಲ್ಲಿ ನೆರೆದಿರುವ ಸಮಾಜದ ಹಿರಿಯರೇ, ಕಿರಿಯರೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಬಹುಶಃ ಕಡಬ ತಾಲೂಕು ನಾನು ಕೇವಲ ಉಪಸ್ಥಿತಿಯಿಂದ ಬಂದಿದ್ದೇನೆ, ಮಾತಾಡುವ ವೇದಿಕೆಯೂ ಅಲ್ಲ ಇದು. ಆದ್ರೆ ಯುವ ಜನತೆಯ ಬಗ್ಗೆ ಒಂದೆರಡು ಮಾತು ನನ್ನ ವಿನಂತಿ ಮಾತ್ರ. ಬಹುಶಃ ಸುಮಾರು ಕಡಬ ತಾಲೂಕಾಗಿ 500 ದಿನಗಳು ಕಳೆದವು. ಸಂಘಟನೆಯಲ್ಲಿ ನಾನು ತೊಡಗಿಕೊಂಡು 11,000 ಮನೆಗಳನ್ನು ಮುಟ್ಟುವಂತ ಪ್ರಯತ್ನವನ್ನು ಮಾಡಿದೆವು. ಸಮಾಜ ಬಲಿಷ್ಠವಾಗಬೇಕು. ಸಮಾಜ ಬಲಿಷ್ಠ ಆದ್ರೆ ಅದೊಂದು ಸಂಪತ್ತಾಗಿ ಬೆಳೀತದೆ. ಆ ಸಂಪತ್ತನ್ನು ಸಮಾಜಕ್ಕೆ ಸೃಷ್ಟಿ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ಅದು ಸಂಪತ್ತಾಗಿ ಒಂದಷ್ಟು ನಮ್ಮ ಸಮಾಜವು ಕೊಡುಗೆ ಕೊಟ್ಟಂತಾಗ್ತದೆ ಎಂಬ ಭಾವನೆ ನಮ್ಮದು. ಆ ದೃಷ್ಟಿಯಲ್ಲಿ ನಾವು 11,000 ಮನೆಗಳಿಗೆ ಮುಟ್ಟಿದ್ರೂ ಕೂಡ ಕಳೆದ ಬಾರಿ ಕ್ರೀಡಾಕೂಟವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ರೂ ಕೂಡ ಒಟ್ಟು ವ್ಯವಸ್ಥೆಯಲ್ಲಿ ನಮ್ಮ ಯುವಕರು ಯುವತಿಯರು ಸಮಾಜವನ್ನು ಕಟ್ಟುವಲ್ಲಿ ಎಲ್ಲೋ ಒಂದು ಕಡೆ ವಿಮುಖವಾಗ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಯಾಕಂದ್ರೆ ಕ್ರೀಡಾಕೂಟಕ್ಕೆ ನಾವೆಲ್ಲ ಬರ್ತೇವೆ, ಆದ್ರೆ ಸಮಾಜದ ಇತರ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮನ್ನು ಜೋಡಿಸಿಕೊಳ್ಳುವಲ್ಲಿ ನಾವು ಎಲ್ಲೋ ವಿಫಲತೆಯನ್ನು ಕಂಡಿದ್ದೇವೆ. ನಮ್ಮಲ್ಲಿ ಗುರುಗಳಿದ್ದಾರೆ, ನಾಯಕರಿದ್ದಾರೆ, ಆದ್ರೆ ಯುವ ನಾಯಕರ ಕೊರತೆ ಇದೆ. ಈ ಯುವ ನಾಯಕತ್ವ ಬೆಳಿಬೇಕಾದ್ರೆ ಕ್ರೀಡಾಕೂಟದಲ್ಲಿ ಇಂಥ ದೊಡ್ಡ ದೊಡ್ಡ ಕ್ರೀಡಾಕೂಟಗಳು ನಡೆದಾಗ ಅಲ್ಲೊಂದಷ್ಟು 2 ಜನ ಯುವ ನಾಯಕರು ಬೆಳಿಬೇಕು. ಆ ಯುವ ನಾಯಕರನ್ನು ಬೆಳೆಸುವಂತ ಮಹತ್ತರ ಜವಾಬ್ದಾರಿ ಅದು ನಿಮ್ಮ ಮೇಲೆ ಇದೆ. ಕೇವಲ ನಾಯಕರಿಂದ ಇನ್ನೊಬ್ಬ ನಾಯಕರನ್ನು ಬೆಳೆಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಸಮಾಜ ಯಾವಾಗ ನಾವು ಬಹುಸಂಖ್ಯಾತರಲ್ಲಿ ಸಂಖ್ಯೆಯಲ್ಲಿ ಜಾಸ್ತಿ ಇದ್ದ ಹಾಗೆ ಸಂಘಟನೆ ಬೆಳಿಬೇಕು. ಆಗ ಮಾತ್ರ ನಮ್ಮ ಬೇಕುಗಳನ್ನು ಪಡೆಯಲಿಕ್ಕೆ ಈ ಸಮಾಜದಲ್ಲಿ ಕಾರಣವಾಗಬಹುದು ಎಂಬ ಮಾತನ್ನು ನಿಮ್ಮೊಂದಿಗೆ ಹೇಳುತ್ತಾ, ಕ್ರೀಡಾಕೂಟ ನಡೆಯುವಂತ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ನಡೀಲಿ. ನಮ್ಮ ಜೀವನದಲ್ಲೂ ಕೂಡ ಯಾವ ರೀತಿ ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವುಗಳನ್ನು ಸ್ವೀಕರಿಸ್ತೇವೋ ಅದೇ ರೀತಿ ಜೀವನದಲ್ಲೂ ಬರುವ ಸವಾಲುಗಳನ್ನು ಎದುರಿಸುವಲ್ಲಿ ಯಶಸ್ವಿಯಾಗಿ ಯಶಸ್ವಿಯಾಗೋಣ ಎಂಬ ಭಾವನೆಯೊಂದಿಗೆ ನಮ್ಮ ಈ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಘೋಷ್ ತಂಡ ತಯಾರಾಗಿದೆ. ವಿವೇಕಾನಂದ ಕನ್ನಡ ಮೀಡಿಯಂ ಸ್ಕೂಲ್ ಇದರ ಶೇಷಾದ್ರಿ ಘೋಷ್ ಪತಾಕ್ ಇವರಿಂದ ಇದೀಗ ಘೋಷ್ ಈ ಸಭಾ ವೇದಿಕೆಯ ಮುಂಭಾಗದಲ್ಲಿ ತಾವೆಲ್ಲರೂ ಕೂತಲ್ಲಿ ಈ ಒಂದು ಸಂಭ್ರಮವನ್ನು ಆಸ್ವಾದಿಸಬೇಕು ಅನ್ನೋ ವಿನಂತಿ.
ವಾದ್ಯಘೋಷ ನಡೀತಾ ಇದ್ದ ಹಾಗೆ ಅದರ ಮುಖ್ಯಸ್ಥರು ಯಾರಾದರೂ ದಯವಿಟ್ಟು ವೇದಿಕೆಗೆ ಬನ್ನಿ. ಪೂಜನೀಯ ಗುರುಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಘೋಷ ಪ್ರದರ್ಶನದೊಂದಿಗೆ ಮುಖ್ಯಸ್ಥರು ತಾವು ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಬಂದಿದ್ದರೆ ದಯವಿಟ್ಟು ಒಮ್ಮೆ ವೇದಿಕೆಗೆ ಬನ್ನಿ. ಪೂಜನೀಯ ಗುರುಗಳಿಂದ ಈ ಕಾರ್ಯಕ್ರಮದ ಸಲುವಾಗಿ ನಾವು ನೆನಪಿನ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು ಕಾರ್ಯಕ್ರಮವನ್ನು ನಾವು ತೀರ್ಪುಗಾರರಿಗೆ ನೀಡಿದ್ದೇವೆ. ಅದರಿಂದ ಅವರ ಮಾರ್ಗದರ್ಶನದಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಕೇವಲ 30 ನಿಮಿಷಗಳ ಕಾಲಾವಕಾಶವನ್ನು ಈ ಕಾರ್ಯಕ್ರಮಕ್ಕೆ ಅವರು ನೀಡಿದ್ದಾರೆ. ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಸಹಕರಿಸಬೇಕು ಅನ್ನುವುದರೊಂದಿಗೆ ವಿವೇಕಾನಂದ ಕನ್ನಡ ಮೀಡಿಯಂ ಈ ಒಂದು ಶೇಷಾದ್ರಿ ಘೋಷ್ ಪತಾಕದ ಮುಖ್ಯಸ್ಥರಿಂದ ದಯವಿಟ್ಟು ವೇದಿಕೆಗೆ ಬನ್ನಿ. ಶೇಷಾದ್ರಿ ಘೋಷ್ ಪತಾಕದ ಮುಖ್ಯಸ್ಥರು ವಿಜಯ್ ಮತ್ತು ಬ್ಯಾಂಡ್ ತಂಡದ ಮುಖ್ಯಸ್ಥರಿಂದ ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಕಾರ್ಯಕ್ರಮದ ಒಟ್ಟೊಟ್ಟಿಗೆ ನಾವು ಕಾರ್ಯಕ್ರಮವನ್ನು ಕೊಂಡೊಯ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ನಾಳೆಯ ದಿನ ಪರೀಕ್ಷೆ ಇರುವ ಕಾರಣ ಈ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ನಾವು ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೆವು. ಆದ್ದರಿಂದ ಸಭಾವೇದಿಕೆಯ ಎಲ್ಲ ಗಣ್ಯ ಅತಿಥಿಗಳು ಮತ್ತು ಸಭಾವೇದಿಕೆಯ ನಮ್ಮೆಲ್ಲ ಬಂಧುಗಳು ಸಹಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಸೇರಿರುವಂತಹ ಬಂಧುಗಳೆಲ್ಲ ಮಾತು ಹೇಗಿರಬೇಕು ಮತ್ತು ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದಕ್ಕೆ ಕವಿಯೊಬ್ಬ ಹೀಗೆ ಹೇಳ್ತಾನೆ. ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ ಗೆಳೆಯ, ಅವರಿವರ ಭರವಸೆಯ ಮರಳು ನಿನ್ನೆಯ ಮೇಲೆ ಕಟ್ಟದಿರೋ ಮನೆಯ, ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ ಗೆಳೆಯ. ಬಂಧುಗಳೇ, ನಮ್ಮ ಸ್ವಪ್ರಯತ್ನದಿಂದ ಹೇಗೆ ಬೆಳವಣಿಗೆಯನ್ನು ಹೊಂದಬಹುದು ಮತ್ತು ಈ ಸಮಾಜಕ್ಕೆ ಹೇಗೆ ಮಾದರಿಯಾಗುವುದು ಅನ್ನುವಂತಹ ಉದಾಹರಣೆ ಇದೀಗ ವೇದಿಕೆಯ ಮೇಲಿದೆ. ಒಬ್ಬ ಗಣ್ಯ ಅತಿಥಿಯೊಬ್ಬರು ಜೊತೆ ಇದ್ದಾರೆ. ಮುಖ ಪರಿಚಿತ ಅಲ್ಲದ ಆದರೆ ತಮ್ಮ ಸಾಧನೆಯ ಮೂಲಕ ಪರಿಚಿತರಾದ ವಿಶೇಷ ವ್ಯಕ್ತಿಯೊಬ್ಬರನ್ನ ಈ ವೇದಿಕೆಯಲ್ಲಿ ಪರಿಚಯಿಸುವುದು ನಮ್ಮ ಸಂಸ್ಕಾರ ಅಂತ ನಾವು ಭಾವಿಸ್ತಾ ಬಂಧುಗಳೇ, ಇವರು ಪಿರಿಯಾಪಟ್ಟಣ ತಾಲೂಕಿನ ಚಪ್ಪರದಹಳ್ಳಿ ಗ್ರಾಮದ ಪಟೇಲ್ ನಂಜುಂಡೇಗೌಡ ಮತ್ತು ಸರೋಜಮ್ಮ ದಂಪತಿಗಳ ಪುತ್ರ. ಪದವಿ ಶಿಕ್ಷಣವನ್ನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕಿನೊಂದಿಗೆ ಪೂರೈಸಿದವರು. MSW ದ್ವಿತೀಯ ರ್ಯಾಂಕಿನೊಂದಿಗೆ ಪೂರೈಸಿದ ಇವರು 16 ವರ್ಷಗಳ ಮಲೇಷ್ಯಾದಲ್ಲಿ BMI ಗ್ರೂಪ್ನ HR ಡೈರೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದವರು. ಪ್ರಸ್ತುತ ದಿವಿನಾ ಗ್ಲೋಬಲ್ ಕಾರ್ಪೊರೇಟ್ ಸರ್ವಿಸಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವಿವಿಧ ದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸಿದವರು. ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷರಾಗಿ ಸುಮಾರು 28 ದೇಶಗಳಲ್ಲಿ ಸಮುದಾಯದ ಮಕ್ಕಳಿಗೆ, ನಮ್ಮ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಕೊಡಿಸುವ ವಿಶೇಷ ಸೇವೆಯನ್ನು ಮಾಡುತ್ತಿದ್ದಾರೆ. ಒಕ್ಕಲಿಗ ಯುವ ಬ್ರಿಗೇಡ್ನ ಮೂಲಕ ಇಲ್ಲಿವರೆಗೆ ಸುಮಾರು 3,500 ಮಕ್ಕಳಿಗೆ ಉದ್ಯೋಗದ ಅವಕಾಶವನ್ನು ಒದಗಿಸಲಾಗಿದೆ. 345 ಮಕ್ಕಳ ವ್ಯಾಸಂಗಕ್ಕೆ ನೆರವನ್ನು ಒದಗಿಸಲಾಗಿದೆ. ಅದರಲ್ಲಿ ಸುಮಾರು 3 ವಿದ್ಯಾರ್ಥಿಗಳು UPSC ಮೂಲಕ IAS IPS ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅನ್ನೋದು ಅದು ಹೆಮ್ಮೆ. ಸುಮಾರು 15 ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿ ಪಡಿಸಿದ್ದಾರೆ. ಮೈಸೂರು ಇವರಿಗೆ ಈ ಒಂದು ಎಲ್ಲ ಸೇವಾ ಕಾರ್ಯಕ್ಕಾಗಿ ವಿಶೇಷ ಪ್ರಶಸ್ತಿಗಳು ಆಗಿರೋದು ಈ ವೇದಿಕೆಗೂ ಹೆಮ್ಮೆ. ಮೈಸೂರು ಇಂಟರ್ನ್ಯಾಷನಲ್ ರೋಟರಿಯಿಂದ ಸೇವಾರತ್ನ ಪುರಸ್ಕಾರ, ಮಿಥಿಕ್ ಸೊಸೈಟಿಯಿಂದ ಯಂಗ್ ಲೀಡರ್ ಅವಾರ್ಡ್, ದುಬೈ ಒಕ್ಕಲಿಗರ ಸಂಘದಿಂದ ಒಕ್ಕಲಿಗ ರತ್ನ ಪ್ರಶಸ್ತಿ, ಕತಾರ್ ಕನ್ನಡ ಸಂಘದಿಂದ ವಿಶೇಷ ಕನ್ನಡಿಗ ಪ್ರಶಸ್ತಿ. ಈ ಎಲ್ಲ ಪ್ರಶಸ್ತಿಗೆ ಗೌರವಕ್ಕೆ ಭಾಜನರಾದಂತಹ ವಿಶೇಷ ವ್ಯಕ್ತಿಯೊಬ್ಬರು ಈ ಕಾರ್ಯಕ್ರಮದ ಅತಿಥಿ ಅನ್ನೋದು ಅದು ನಮಗೂ ಹೆಮ್ಮೆ. ಅವರು ಯಾರೂ ಅಲ್ಲ, ಯುವ ಒಕ್ಕಲಿಗ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಘನ ಅತಿಥಿಗಳು ನಂಜೇಗೌಡ ಶ್ರೀ ನಂಜುಂಡ. ಗೌರವಾನ್ವಿತರೆ, ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ ತಮ್ಮ ಮಾತುಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡಬೇಕು ಅನ್ನೋ ವಿನಂತಿಯೊಂದಿಗೆ ನಿಮ್ಮ ಮಾತಿಗೆ ಈಗ ಈ ವೇದಿಕೆ. ಜೈ ಶ್ರೀ ಗುರುದೇವ. ಯುಗ ಯೋಗಿ ಪರಮ ಪೂಜ್ಯ ಜಗದ್ಗುರುಗಳಾದ ಭೈರವೈಕ್ಯ ಡಾಕ್ಟರ್ ಶ್ರೀ ಡಾಕ್ಟರ್ ಭಾಗವತ ಮಹಾಸ್ವಾಮೀಜಿಯವರ ಸ್ಮರಿಸಿ ಅವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು ಸಮರ್ಪಿಸುತ್ತೇನೆ. ನನ್ನ ಆರಾಧ್ಯ ದೈವ
ಆದಿಚುಂಚನಗಿರಿ ಮಠದ ಪ್ರಸ್ತುತ ಪೀಠಾಧ್ಯಕ್ಷರು ಆಗಿರುವಂತವರು ಸಂತ ಜ್ಞಾನಿ, ದೇಶ ಕಂಡಂತ ಏಕೈಕ ಸಂತ ವಿಜ್ಞಾನಿ ನಮ್ಮ ಡಾಕ್ಟರ್ ನಿರ್ಮಲ ಮಹಾಸ್ವಾಮೀಜಿಯವರು. ಬಹುಶಃ ನನ್ನ ಬದುಕಿಗೆ ಒಂದು ಹೊಸ ರೂಪ ಕೊಟ್ಟಂತಹ ನನ್ನ ಆರಾಧ್ಯ ದೈವ ನಿರ್ಮಲ ಸ್ವಾಮೀಜಿಯವರ ಪಾದಾರವಿಂದಗಳನ್ನು ಸಾಷ್ಟಾಂಗ ನಮಸ್ಕಾರ ಸಮರ್ಪಿಸಿ ಈ ಕಾರ್ಯಕ್ರಮದ ದಿವ್ಯ ಆಶೀರ್ವಾದವನ್ನು ಮಾಡಲಿಕ್ಕೆ ಮತ್ತು ಆಶೀರ್ವಚನವನ್ನು ಮಾಡಲಿಕ್ಕೆ ಬಂದಿರುವಂತಹ ಈ ಭಾಗದ ಮಾಣಿಕ್ಯ ಆದಿಚುಂಚನಗಿರಿ ಮಠ ಹೇಗೆ ತಮ್ಮ ಸೇವೆಯನ್ನ ಜಗತ್ತಿನೆಲ್ಲೆಡೆ ಪರಿಸ್ತಾ ಇದೆಯೋ ಅದೇ ಮಾದರಿಯಲ್ಲಿ ಮಂಗಳೂರಲ್ಲಿ ತನ್ನ ಭಕ್ತಿ ದೈವ ಶಿಕ್ಷಣದ ಮೂಲಕ ಒಂದು ಮೇಲ್ಪಂತಿಗೆ ತೆಗೆದುಕೊಂಡಂತವರು ಮತ್ತಾರು ಅಲ್ಲ, ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲದ ಸ್ವಾಮೀಜಿಯವರು. ಅವರ ಸಂತರಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಲೇಖಕರಾಗಿ, ಸಮಾಜ ಚಿಂತಕರಾಗಿ ಸದಾ ಸಮಾಜದ ಕೇಂದ್ರ ಬಿಂದುವಾಗಿ ಸೇವೆ ಸಲ್ಲಿಸುತ್ತಿರುವಂತದ್ದು ನಮ್ಮ ಆದಿಚುಂಚನಗಿರಿ ಮಠಕ್ಕೆ ಒಂದು ಕೀರ್ತಿ ಕಳಿಸುವಾಗಿರುವಂತವ್ರು. ಸೊ ನಮ್ಮೆಲ್ಲರ ಸೌಭಾಗ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯುವ ಒಕ್ಕಲಿಗ ಸಂಘಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಅವರ ಪಾದಾರವಿಂದರಲ್ಲಿ ನನ್ನ ನಮಸ್ಕಾರವನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಧೃವತಾರಗಳಂತೆ ಕೆಲಸವನ್ನು ನಿರ್ವಹಿಸಿದಂತವರು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಸಂಜೀವ್ ಸರ್ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದ್ರೆ ಅವರ ಬಗ್ಗೆ ತಿಳ್ಕೊಳ್ಳಿ 2 ವಿಚಾರಗಳನ್ನು ನಾನು ಹೇಳಲೇಬೇಕಾಗಿದೆ. ಈ ಮಣ್ಣಿನ ಮಹಿಮೆ ಎಂತದ್ದು ಅಂದ್ರೆ, ಬಹುಶಃ ಅವರು ಯಡಿಯೂರಪ್ಪ ಅವರ ಪೀರಿಯಡಲ್ಲಿ ಶಾಸಕರಾದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚು ಗೌರ್ಮೆಂಟ್ ಶಾಲೆಗಳನ್ನ ತಂದಂತಹ ಕೀರ್ತಿ ತಾಲೂಕಿಗೆ ಅದು ಸಂಜೀವ್ ಸರ್ ಅವರು. ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತಿಗೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಅದಕ್ಕೆ ಕಾಯಕಲ್ಪವನ್ನು ರೂಪಿಸಿಕೊಂಡ ಒಬ್ಬ ಏಕೈಕ ಶಾಸಕ ಅಂತ ಹೇಳಿದ್ರೆ ಅದು ಸಂಜೀವ್ ಸರ್ ಅವರು, ಈ ಮಣ್ಣಿನ ಮಗ. ಬಹುಶಃ ಮಾಜಿ ಶಾಸಕರಲ್ಲ, ದಿನನಿತ್ಯದ ಶಾಸಕ ಅವರು. ಇವತ್ತು ಕೂಡ ಸರಳತೆ, ಸ್ವಾಭಿಮಾನ, ಸಮಾಜದ ಒಂದು ಕೀರ್ತಿ ಕಳಿಸುವಾಗಿ ಪುತ್ತೂರಿನ ಮಣ್ಣಿನ ಮಗನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ತುಂಬಾ ಪ್ರೀತಿಯಿಂದ ಮಾಡಿರುವಂತಹ ನನ್ನ ಸಹೋದರ ಚನ್ನಪ್ಪ ಗುಲಾಡಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸುರೇಶ್ ಬೈಲೂರವರೇ, ಅಮ್ಮ ವಾರಾಜಿ ಬೆಳ್ಳಪ್ಪಗೌಡರವರೇ, ಸಹೋದರ ನಾರಾಯಣರವರೇ, ಮೋಹನ್ ಗೌಡ ಮೈರುಬಳ್ಳರವರೇ, ಆನೂಲ್ ತೆಂಕಿಲರವರೇ ಹಾಗೂ ಗುರು ಹಿರಿಯರೇ, ಇಲ್ಲ ಉಪಸ್ಥಿತರಿರುವಂತಹ ಎಲ್ಲ ಕ್ರೀಡಾಳುಗಳೇ, ವಲಯದ ಮುಖ್ಯಸ್ಥರುಗಳು, ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮ. ನಾನು ಬಯಲುಸೀಮೆಯ ಹುಡುಗ, ನೀವು ಕರಾವಳಿಯ ಮುತ್ತಿನಂತ ಜನರು. ಉತ್ತರಕ್ಕೂ ದಕ್ಷಿಣಕ್ಕೆ ಎತ್ತನಿತ ಸಂಬಂಧವಯ್ಯ ಅಂತ ಹೇಳಿದ್ರೆ ಕವಿಗೂ ಗೊತ್ತಿಲ್ಲದ ಗುರುಗಳಿಗೆ ಸಂಬಂಧಿಸಿದ ವಿಚಾರ. ಮನಸ್ಸು ಇಲ್ಲಲ್ಲಾದ್ರೂ ಕೂಡ ಈ ಪ್ರೀತಿಯಿಂದ ನನ್ನ ಕರೆಸಿದ್ದೀರಾ, ಇದಕ್ಕೆ ನಾನು ಅತ್ಯಂತ ಋಣಿಯಾಗಿದ್ದೇನೆ. ಒಕ್ಕಲಿಗರ ಮಕ್ಕಳು ಅಂದ ತಕ್ಷಣ ನಮಗೆ ಬರುವಂತದ್ದು ಮೊದಲನೇ ಒಳ್ಳೆಯ ಸ್ವಾಭಿಮಾನ. ಕರ್ನಾಟಕ ರಾಜ್ಯದ ಇತಿಹಾಸಕ್ಕಿಂತ ಮೊದಲು ಪುತ್ತೂರಿನ ಇತಿಹಾಸವನ್ನು ನಾವು ನೋಡಿದಾಗ ಈ ಒಕ್ಕಲಿಗ ಸಮುದಾಯಕ್ಕೆ ಅತ್ಯಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿದಂತವರು ಈ ನಾಡಿನ ಮಕ್ಕಳು. ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚೆ ಸಿಪಾಯಿದಂಗೆ ಏನು ನಾವು ಕರೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವೋ, ಅದಕ್ಕಿಂತ ಮುಂಚೆ ಅಮರಬೈಲು ಸುಳ್ಯದ ಹೋರಾಟದಲ್ಲಿ ಮಡಿದಂತಹ ಕೆನ್ನಮಡು ರಾಮೇಗೌಡರು ಇರಬಹುದು, ಮತ್ತೆ ನಮ್ಮಲ್ಲಿ ಅಪ್ಪಯ್ಯಗೌಡರಂತ ವೀರ ಸೇನಾನಿಗಳು ತಮ್ಮ ಜೀವನವನ್ನ ತ್ಯಾಗವನ್ನ ಮಾಡ್ತಾರೆ. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಇಟ್ಟಂತವರು ಇದೇ ಅರೆ ಭಾಷೆಯ ಗೌಡರಾದಂತ ಈ ಮಣ್ಣಿನ ಮಕ್ಕಳು. ಹಾಗಾಗಿ ಈ ಒಕ್ಕಲಿಗ ಸಮುದಾಯ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ನಾಯಕರಾಗಿದ್ರು, ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ನಾಯಕರುಗಳಾಗಿ ಗುರುತಿಸಿಕೊಂಡಿದ್ದೇವೆ. ಗಾಂಧೀಜಿಯವರು ಕಂಡಂತ 5 ತತ್ವಗಳ ಮುಂಚೆ ನಮ್ಮ ಒಕ್ಕಲಿಗ ಸಮುದಾಯ ಕಂಡಂತ 5 ಸ್ವಾಭಿಮಾನದ ಪ್ರಶ್ನೆಗಳನ್ನು ನಾವು ಹಾಕೊಂಡಿದ್ವಿ. ಒಂದು ದೇಶಭಕ್ತಿ, ರಾಷ್ಟ್ರಭಕ್ತಿ, ಸ್ವಾಭಿಮಾನ, ಸ್ವದೇಹಿ ಮತ್ತೆ ನಮ್ಮವರು ಎನ್ನುವ ಒಂದು ಸಂಕಲ್ಪವನ್ನ ಪಂಚಮಂತ್ರಗಳ ಮೂಲಕ ಕೊಡಗಿನಲ್ಲಿ ರಾಜಾಳ್ವಿಕೆ ನಡೆದಂತಹ ಚಿಕ್ಕವದೇವರ ಒಡೆಯರ್ ಇರಬಹುದು, ಅದಕ್ಕಿಂತ ಮುಂಚೆ ಚಿಕ್ಕರಾಜ ಅಂತಹ 2 ಕುಟುಂಬಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ನಿಜವಾದ ಕಾಯಕಲ್ಪವನ್ನು ಕೊಟ್ಟಂತವರು ಇದೇ ಒಕ್ಕಲಿಗರ ಮಕ್ಕಳು ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರದು. ಪುತ್ತೂರಿನ ಇತಿಹಾಸದಲ್ಲಿ ಸದಾನಂದ ಗೌಡರ ಹೆಸರು ಸೂರ್ಯಚಂದ್ರ ಇರೋರು ಕೂಡ ಇತಿಹಾಸವಾಗಿರುವಂತದ್ದು. ಒಬ್ಬ ಮಣ್ಣಿನ ಮಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ರಾಷ್ಟ್ರದ ರಾಜಕಾರಣಗಳಲ್ಲಿ ಒಬ್ಬ ಕೇಂದ್ರ ಮಂತ್ರಿಗಳಾಗಿ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ, ಯಾವುದೇ ಸ್ವಾಭಿಮಾನದ ಬದುಕನ್ನ ಕಾಂಪ್ರಮೈಸ್ ಮಾಡಿಕೊಳ್ಳದೆ ತತ್ವ ಸಿದ್ಧಾಂತಗಳ ಮೂಲಕ ಒಕ್ಕಲಿಗರ ಕೀರ್ತಿಯನ್ನ ಇಡೀ ದೇಶದಲ್ಲಿ ಮೊಳಗಿಸಿದವರು ಇದೇ ನಾಡಿನ ಮೊಮ್ಮಗ, ಇದೇ ನಾಡಿನ ಮಗ ಡಿ ವಿ ಸದಾನಗೌಡರವರು. ನಾನೊಂದು ಪ್ರೀತಿಯಿಂದ ಅವರಿಗೆ ಹೇಳಬೇಕಾಗಿದೆ,
ಸೊ ನಿರ್ಮಲ ಸ್ವಾಮೀಜಿಯವರು ಕೂಡ ನಾವೆಲ್ಲ ಕೂಡ ಯೋಚನೆ ಮಾಡಿದ್ದೀವಿ. ಅವರಿಗೂ ಕೂಡ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಭಿನಂದನಾ ಸಮಾರಂಭ ಒಕ್ಕಲಿಗರು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರೂ ಕೂಡ ಆಹ್ವಾನಿಸ್ತೇವೆ. ಆದ್ರೆ ಈ ಮಣ್ಣಿನ ಮಗ ಕೀರ್ತಿಯಂತಹ ಸದಾನಗಳು ಇಲ್ಲದೆ ಹೋದ್ರು ಕೂಡ ನಮ್ಮ ಅವರ ಆಶೀರ್ವಾದ ಅವರ ಹಾರೈಕೆ ನಮ್ಮ ಮೇಲೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕೆ ಒಕ್ಕಲಿಗರ ಮಕ್ಕಳು ಸಾಮೂಹಿಕವಾಗಿ ಸಂಘಟನೆಗಳಾಗಬೇಕು? ಒಕ್ಕಲಿಗರ ಮಕ್ಕಳು ಯಾವಾಗಲೂ ಒಂದು ವಿಶೇಷವಾದ ಒಂದು ಯೋಚನೆ ಇದೆ. ಒಂದು, ಒಕ್ಕಲಿಗರು ಯಾವಾಗಲೂ ಕೂಡ ಭತ್ತ ತುಂಬುವಂತ ಒಂದು ಚೀಲಗಳಾಗಿಲ್ಲ, ಭತ್ತ ಬೆಳೆಯುವಂತ ಒಂದು ಗದ್ದೆಗಳಾಗಿದ್ದಾರೆ. ಅವರು ಬೆಳೆದಂತ ಅನ್ನವನ್ನ ಇಡೀ ಸಮಾಜಕ್ಕೆ ಹಂಚು ತಿಂತಾರೆ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಜನಾಂಗದ ಸಮುದಾಯ ಯಾರಿಗೂ ಕೆಟ್ಟತನ ಬಯಸದೆ ಸ್ವಾಭಿಮಾನದ ಪೂರಕವಾಗಿ ಬದುಕ್ತವ್ರು ಯಾರು ಇದ್ರೆ ಅದು ಒಕ್ಕಲಿಗರು ಮಾತ್ರ ಅನ್ನೋದನ್ನ ಇತಿಹಾಸ ಪದೇ ಪದೇ ನಮಗೆ ಎಚ್ಚರಿಸುತ್ತೆ. ಯಾಕೆ ಒಕ್ಕಲಿಗರು ಮುಂದೆ ಬರಬೇಕು? ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದೆ ಹೋದ್ರೂ ಕೂಡ ನಮ್ಮ ಸಮುದಾಯದಲ್ಲಿ ಇರುವಂತಹ ಕೆಳಹಂತದಲ್ಲಿ ಬದುಕ್ತಿರುವಂತಹ ಯುವ ಜನಾಂಗಕ್ಕೆ ದೊಡ್ಡ ಮಾರುಪೆಟ್ಟುಗಳನ್ನ ಬಿಡ್ತಾ ಇದೆ. ಸಂಜೀವ್ ಸರ್ ಲಾಸ್ಟ್ ಟೈಮ್ ಹಾಸನದಲ್ಲಿ ಸಿಕ್ಕಾಗ ಹೇಳ್ತಾ ಇದ್ರು, ನಮ್ಮ ಒಕ್ಕಲಿಗರಿಗೆ ಎಲ್ಲ ಇದೆ, ಖಂಡಿತವಾಗ್ಲೂ ಇದೆ, ಶಕ್ತಿ ಇದೆ, ಯುಕ್ತಿ ಇದೆ, ತಾಳ್ಮೆ ಇದೆ, ಜ್ಞಾನ ಇದೆ, ಅವ್ರಿಗೆಲ್ಲ ನಾಯಕತ್ವ ಗುಣಗಳಿದೆ. ಆದ್ರೆ ನಾವು ಮನೆ ಬಿಟ್ಟು ಆಚೆ ಹೋಗ್ತಾ ಇಲ್ಲ. ಒಕ್ಕಲಿಗರ ಮಕ್ಕಳು ಯಾವಾಗಲೂ ಒಕ್ಕಲತನ ಮಾತ್ರ ಅಲ್ಲ, ಉದ್ಯಮಗಳಾಗಬೇಕು, ದೇಶವನ್ನು ಆಳಬೇಕು, ರಾಜಕಾರಣದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಯುವ ನಾಯಕತ್ವಕ್ಕೆ ಸಾಕ್ಷಿಯಾಗಿ ಕೆಲಸ ಮಾಡ್ತಿರುವಂತಹ ಯುವ ಸಂಘಟನೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಸಂಜೀವ್ ಸರ್ ಒಬ್ಬ ಪುಣ್ಯಾತ್ಮ ಈ ಒಂದು ತಾಲೂಕು ಭಾಗದಲ್ಲಿ ಸಿಕ್ಕಿರೋದು ನಿಮ್ಮೆಲ್ಲರ ಸೌಭಾಗ್ಯ. ಇಷ್ಟು ಸಜ್ಜನಿಕೆಯಿಂದ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನೆರಡು ವಿಚಾರಗಳನ್ನ ಹೇಳಿ ನಾನು ಮಾತಿಗೆ ವಿರಾಮ ಮಾಡ್ತೇನೆ. ಸ್ವಾಮೀಜಿಯವರು ಕೂಡ ಆಶೀರ್ವಾದ ಮಾಡಲಿದ್ದಾರೆ. ಯಾಕೆ ಒಕ್ಕಲಿಗರು ನಾವು ಒಂದಾಗೋದಿಲ್ಲ? ಯಾರಿಗೂ ಐಡಿಯಾ ಇದೆ ಯಾಕೆ ಒಕ್ಕಲಿಗರು ಯಾವುದೇ ಸಮುದಾಯ ಒಂದಾಗೋದಿಲ್ಲ? ಕಾರಣ ಏನು? ಮತ್ತು ಒಂದಾಗುವ ವಿಚಾರಗಳಿದೆ. ಯಾವುದಕ್ಕೆ ಒಂದಾಗಲ್ಲ, ಯಾವುದಕ್ಕೆ ಒಂದಾಗ್ತೇವೆ. ಕಾರಣ ಇಷ್ಟೇ, ಒಕ್ಕಲಿಗರು ಯಾವುದೇ ಭಾಗದಲ್ಲೂ ಕೂಡ ಒಂದಾಗಲ್ಲ. ಕಾರಣ ನಾವು ಒಕ್ಕಲಿಗರ ನಾಯಕರುಗಳು, ನಾವು ಯಾರಿಗೂ ಕೂಡ ಸಲಾಮನ್ನು ಹೊಡೆಯೋದಿಲ್ಲ, ಕಾಂಪ್ರಮೈಸ್ ಆಗೋದಿಲ್ಲ. ಜೊತೆಗೆ ನಾವೆಲ್ಲರೂ ಕೂಡ ನಾಯಕರು. ಆದ್ರೆ ಒಂದು ವಿಚಾರದಲ್ಲಿ ಎಲ್ಲ ಒಂದಾಗ್ತೀವಿ, ಹೊಡೆದಾಡ್ತೀವಿ. ಅಥವಾ ಯಾವ್ದಾದ್ರು ನಾನ್ ವೆಜ್ ಪಾರ್ಟಿಗೆಲ್ಲ ಒಂದಾಗ್ಬಿಡ್ತೀವಿ. ಎರಡು ಸಂದರ್ಭದಲ್ಲಿ ಮಾತ್ರ ನಾವು ವಿಭಿನ್ನವಾಗಿ ಕಾಣಿಸ್ಕೊಳ್ತೀವಿ. ಆದ್ರೆ ಒಕ್ಕಲಿಗರ ಮಕ್ಕಳು ಸ್ವಾಭಾವಿಕವಾಗಿ ನಮ್ಮ ಮಕ್ಕಳು ಕೂಡ ಒಂದು ಧರ್ಮದ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಬಹುಶಃ ನನ್ನ ಜೀವನದಲ್ಲಿ ಒಂದು ಸೌಭಾಗ್ಯ, ಗುರುಗಳ ಸಾನ್ನಿಧ್ಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ. ನಮ್ಮ ಜೊತೆ ನೀವು ಬರ್ತಿದ್ದೀರಾ, ನಾವು ಕೂಡ ನಿಮ್ ಜೊತೆ ಇರ್ತೇವೆ. ನಿರಂತರವಾಗಿ ಸಮುದಾಯವನ್ನು ಕಟ್ಟೋಣ. ಯಾವುದೇ ರಾಜಕೀಯ ಲೇಪನ ಇಲ್ಲದೆ ದೇಶದ ವಿಚಾರ ಬಂದಾಗ, ಸಮುದಾಯದ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಿ ಸಮಾಜದ ನಮ್ಮ ಮಕ್ಕಳ ಸೇವೆಯನ್ನು ಮುಂದುವರ್ಸೋಣ. ಗುರುವಿನ ಆಶೀರ್ವಾದದೊಂದಿಗೆ ಕೆಲಸವನ್ನು ಮಾಡೋಣ. ನನಗೆ ಕರೆಸಿ ಈ ಒಂದು ಪ್ರೀತಿಯ ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮ್ಮೆಲ್ಲರ ಪಾದಾರವಿಂದ ನನ್ನ ನಮಸ್ಕಾರವನ್ನು ಸಮರ್ಪಿಸಿ ಮತ್ತೊಮ್ಮೆ ನನ್ನ ಆರಾಧ್ಯ ದೈವ ನಿರ್ಮಲ ಸ್ವಾಮೀಜಿಯವರನ್ನ ನೆನೆಸಿ ಅವರಿಗೆ ಪಾದಾರವನ್ನು ನಮಸ್ಕಾರ ಮಾಡ್ತೀನಿ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ. ಪೂಜ್ಯಗಳು ಉಪಸ್ಥಿತಿಯಿರುವ ಕಾರಣ ನಮ್ಮ ಒಟ್ಟು ಕಾರ್ಯಕ್ರಮದ ಕಾರ್ಯಸೂಚಿಯಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಳ್ತಾ ಇದ್ದೇವೆ. ಆತಿಥೇಯ ವಲಯದ ಅಧ್ಯಕ್ಷರು ಮತ್ತು ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ಚೆನ್ನಪ್ಪ ಕೋಲಾಡಿ ತಮ್ಮ ಅಧ್ಯಕ್ಷೀಯ ಮಾತುಗಳ ಮೂಲಕ ಈ ಒಂದು ಸಭೆಗೆ ಪರಿಪೂರ್ಣತೆಯ ಮೆರುಗನ್ನು ನೀಡಬೇಕು. ನಿಮ್ಮ ಮಾತನಾಡುವ ಅನಂತರ ಪೂಜ್ಯಗುರುಗಳ ಆಶೀರ್ವಚನ. ಬನ್ನಿ ತಮ್ಮ ಎರಡು ಮಾತುಗಳ ಮೂಲಕ ಈ ಒಟ್ಟು ಕಾರ್ಯಕ್ರಮಕ್ಕೆ ಒಂದು ಕೃತಜ್ಞತೆಯ ಸ್ಪರ್ಶವನ್ನು ನೀಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗುರುಭ್ಯೋ ನಮಃ. ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಸಮಾಜದ ಒಂದು ಉತ್ತಮ ವ್ಯವಸ್ಥೆಯ ಈಗಿನ ನಮ್ಮ ಸಮಾಜದ ಯುವ ಸ್ವಾಮೀಜಿಯವರು ಶ್ರೀ 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 ಬಾಲ ಶ್ರೀ 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 ಧರ್ಮಾನಂದ ಸ್ವಾಮೀಜಿಯವರ ಶರಣಾರವಿಂದರಿಗೆ ನಮಿಸುತ್ತಾ ಇವತ್ತಿನ ಈ ಸಮಾರಂಭದ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಮಾಜಿ ಶಾಸಕರಾಗಿರುವಂತಹ ಶ್ರೀ ಸಂಜೀವ ಮಠದವರೇ ಹಾಗೂ ಕಳೆದ 10 ದಿವಸಗಳ ಹಿಂದೆ ನಮಗೆ ಪರಿಚಯವಾಗಿರತಕ್ಕಂತಹ ಯುವ ಕಣ್ಮನೆ ಅನೇಕ ರಾಜ್ಯಗಳಲ್ಲಿ IPS IAS ವಿದ್ಯಾರ್ಥಿಗಳಿಗೆ ತನ್ನ ತರಬೇತಿಯನ್ನು ಕೊಡ್ತಕ್ಕಂಥ ಶ್ರೀ ನಂಜೇಗೌಡ ಇವರಿಗೂ
ಸ್ವಾಗತವನ್ನು ಕೋರುತ್ತಾ ಹಾಗೆ ಮತ್ತೋರ್ವ ನಮ್ಮ ಇವತ್ತಿನ ಮುಖ್ಯ ಅತಿಥಿ ಮಂಗಳೂರಲ್ಲಿ ಉದ್ಯಮವನ್ನು ಮಾಡುತ್ತಿರುವಂತಹ ತಮ್ಮ ಸಮಾಜದಲ್ಲಿ ಒಂದಷ್ಟು ಬೆಳವಣಿಗೆಗಳನ್ನು ಕಂಡು ನಮ್ಮ ಊರಲ್ಲಿ ಸಹ ಅವರು ಹಿಂದೆ ನಮ್ಮ ಕಡಬ ತಾಲೂಕು ನಮ್ಮೊಟ್ಟಿಗೆ ಇತ್ತು. ಈಗ ನಮ್ಮ ಊರಲ್ಲಿ ಸಹ ಒಂದು ದೊಡ್ಡ ಸಮಾಜದ ಒಂದು ಕಟ್ಟಡವನ್ನು ನಿರ್ಮಿಸಬೇಕಂತೇಳಿ ಅದರ ಕೇಂದ್ರ ಬಿಂದು ಆಗಿರುವಂತಹ ಸುರೇಶ್ ಗೌಡ್ರವರೇ ಹಾಗೂ ಇವತ್ತಿನ ಮತ್ತೊಬ್ಬ ಮುಖ್ಯ ಅತಿಥಿ ರವಿ ಮುಂಗ್ಲಿಮನೆಯವರೇ ತಾಲೂಕು ಅಧ್ಯಕ್ಷರು, ಹಾಗೆಯೇ ನಮ್ಮ ಯುವ ಕನ್ಮಿನಿ ಶ್ರೀ ಅಮರನಾಥ್ ಗೌಡ ಬಪ್ಪಲಿಗೆ ಅವರೇ ಹಾಗೂ ಮೊನ್ನೆ ತಾನೇ ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ದಶಮಾನೋತ್ಸವ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಶ್ರೀ ಎ.ವಿ. ನಾರಾಯಣ ಗೌಡ್ರೆ ಹಾಗೂ ಪಾದೆ ಮೋಹನ್ ಗೌಡ್ರೆ ಹಾಗೂ ಆನಂದ ಗೌಡ್ರೆ ತಿಗ್ಲವರೇ ಒಕ್ಕಲಿಗ ಸಮಾಜದ ಒಂದು ಒಗ್ಗಟ್ಟಿಗಾಗಿ 2012ರಲ್ಲಿ ತಾಲೂಕು ಕ್ರೀಡಾಕೂಟ ಅಂತೇಳಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಒಂದು ನಡೆಸಬೇಕು. ನಾವೆಲ್ಲ ಒಗ್ಗಟ್ಟಾಗಬೇಕು, ಮತ್ತೆ ವಲಯವನ್ನೆಲ್ಲ ಸೇರಿಸಿ ಹಾಗೆಲ್ಲ ಒಟ್ಟಿಗೆ ವಲಯವನ್ನೆಲ್ಲ ಸೇರಿಸಿ ನಾವೆಲ್ಲ ಒಂದು ಮೈದಾನದಲ್ಲಿ ಸೇರಿಕೊಂಡು ನಮ್ಮ ಹೆತ್ತವರಿಗೆ ನಮ್ಮ ಪ್ರತಿಭೆಗಳನ್ನು ತೋರಿಸುವ ಮುಖಾಂತರ ತಮ್ಮ ಇನ್ನೊಂದು ತನ್ನ ಸಣ್ಣ ಗೆಳೆಯರಿಗೆ ಅಥವಾ ಕಿರಿಯರಿಗೆ ತಮ್ಮ ಆಟೋಟವನ್ನು ಪ್ರದರ್ಶಿಸಿ ಸಮಾಜಕ್ಕೆ ಒಂದಷ್ಟು ಮಾದರಿಯಾಗಿರ್ಬೇಕು. ಮತ್ತೆ ಭಾರತದಲ್ಲಿ ನಮ್ಮ ಸಮಾಜದ ಬಂಧುಗಳನ್ನು ಎತ್ತರಕ್ಕೆ ಉನ್ನತಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಹೆಸರು ತರುವಂತ ಕೆಲಸ ಮಾಡಬೇಕಂತೇಳಿ ಉದ್ದೇಶವನ್ನು ಇಟ್ಟುಕೊಂಡು 2012ರಲ್ಲಿ ತಾಲೂಕು ಸಂಘದ ಮುಖಾಂತರ ಯುವ ಒಕ್ಕಲಿಗ ಸೇವಾ ಸಂಘ ಅಂತೇಳಿ 6 ವಲಯಗಳನ್ನಾಗಿ ಮಾಡಿಬಿಟ್ಟು ಕಡಬ, ಕುಂಬ್ರ ಮತ್ತೆ ಪುತ್ತೂರು ಹಾಗೆ ಉಪ್ಪಿನಂಗಡಿ ಹೀಗೆ ಅವರಿಗೆ ಒಂದೊಂದು ಫ್ಲಾಗ್ ಅನ್ನು ಕೊಟ್ಟು ಈ ಸಮಾಜದ ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಿಯಾಗಿರ್ಬೇಕು, ಎಲ್ಲ ಸಮಾಜದ ಬಂದವರು ಒಟ್ಟಿಗೆ ಇರ್ಬೇಕಂತೇಳಿ ಹಿರಿಯರ ಸಮ್ಮುಖದಲ್ಲಿ ಅವತ್ತು ಸ್ಥಾಪನೆಗೊಂಡಿರುವಂತಹ ಯುವ ಒಕ್ಕಲಿಗ ಸೇವಾ ಸಂಘದ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಮುಂಡೂರು ವಲಯ ಆತಿಥ್ಯವನ್ನು ವಹಿಸಿಕೊಂಡಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗ ನಾವೆಲ್ಲ ಆಟೋಟವ ಸ್ಪರ್ಧೆಯ ಯುವ ಸ್ಪಿರಿಟ್ ಅಲ್ಲಿ ಇದ್ದೇವೆ. ಈಗ ಭಾಷಣ ಕೆಲವು ಹೊತ್ತಲ್ಲ, ಆದ್ರೂ ತಮ್ಮ ಕಿವಿ ಮಾತುಗಳ ಮುಖಾಂತರ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿ ನಾವೆಲ್ಲ ಇವತ್ತು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಬೇಕು. ಹಾಗೆ ಜಿಲ್ಲಾ ಮಟ್ಟದಲ್ಲಿ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಬೇಕು ಎನ್ನುವ ಉದ್ದೇಶದೊಂದಿಗೆ ಒಂದಷ್ಟು ಹಿರಿಯ ಕಲೆಗಳು ಇನ್ನೊಂದು ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ತಾಲೂಕು ಮಟ್ಟದ ಇಂಥದೇ ಎಲ್ಲ ತಾಲೂಕನ್ನು ಸೇರಿಸಿಕೊಂಡು ಜಿಲ್ಲಾ ಮಟ್ಟದಲ್ಲಿ ನಡೆಸಬೇಕು ಅನ್ನುವ ನಾವೊಂದು ಆಶೆಯೊಂದಿಗೆ ಇದಕ್ಕೆ ಕೆಲವರು ಕೈ ಜೋಡಿಸಬೇಕು ಎನ್ನುವ ಮಾತಿನೊಂದಿಗೆ ಈ ತಾಲೂಕಿನಲ್ಲಿ ಇಂಥ ಅಭೂತಪೂರ್ವ ಕಾರ್ಯಕ್ರಮಗಳು ನೆರವೇರುತ್ತಾ ಇರಲಿ. ಹಾಗೆ ನಮ್ಮ ಮುಂಡೂರಲ್ಲಿ ಒಂದು 6 ಗ್ರಾಮಗಳಿದ್ದರು. ಮುಂಡೂರು ಮತ್ತೆ ಶಾಂತಿಕೋಟ ಗ್ರಾಮದಲ್ಲಿ ಪ್ರತಿ ತಿಂಗಳಲ್ಲಿ ಸಾಧಾರಣ ಹೆಚ್ಚು ಕಮ್ಮಿ ಯುವ ಕ್ರೀಡಾಕೂಟ ನಡೀತಾ ಇರ್ತದೆ. ಹಾಗೆ ಎಲ್ಲ ವಲಯಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇಂತಹ ಕಾರ್ಯಕ್ರಮ ಒಂದಷ್ಟು ಯುವಕರು ನನಗೆ ಯಾಕೆ ಬೇಕು ಎನ್ನುವ ಆ ಪರಿಕಲ್ಪನೆ ಬಿಟ್ಟು ಒಂದಷ್ಟು ತಿಂಗಳಲ್ಲಿ 1 ದಿವಸ ಅಥವಾ ವರ್ಷದಲ್ಲಿ 12 ದಿವಸ ಆದರೂ ತಮ್ಮ ಸಮಾಜದ ಒಂದಿಷ್ಟು ಬೆಳವಣಿಗೆಗೆ ತನ್ನ ಒಂದು ಕಿಂಚಿತ್ ಕಾಣಿಕೆಯನ್ನು ಕೊಡ್ಬೇಕಂತೇಳಿ ಹೇಳುತ್ತಾ ಈ ಅವಕಾಶಕ್ಕಾಗಿ ಹೊಂದಿಕೊಳ್ಳುತ್ತಾ ಇವತ್ತಿನ ಈ ಸಮಾಜದ ಎಲ್ಲ ಬಂಧು ಭಗಿನಿಯರಿಗೂ ನಾನು ಸಂಜೆಯವರೆಗೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿಕೊಂಡು ಸೋಲೆ ಗೆಲುವಿನ ಸೋಪಾನ ಅಂದುಕೊಂಡು ಯಾರು ತಮ್ಮ ಸಾಮರ್ಥ್ಯವನ್ನು ಇಲ್ಲಿ ತೋರಿಸಿ ಇನ್ನೊಂದಷ್ಟು ಹೆಚ್ಚಿನ ಬೆಳವಣಿಗೆ ನಡೆಯಲಿ ಅಂತ ಹೇಳಿ ನನ್ನ 2 ಮಾತನ್ನು ಕೊನೆಗಾಣಿಸ್ತಾ ಇದ್ದೇನೆ. ಜೈ ಹಿಂದ್. ಸರಿಯಾಗಿ ಸಮಯ 1:30 ನಿಮಿಷ. ಎದುರಿಗಿರುವ ಮುಖದಲ್ಲಿ ಎಲ್ಲರ ಮುಖದಲ್ಲಿ ಕೂಡ 2 ಹಸಿವು ಕಾಣ್ತಾ ಇದೆ. ಒಂದು ಹೊಟ್ಟೆ ಹಸಿವು, ಇನ್ನೊಂದು ಜ್ಞಾನದ ಹಸಿವು. ಈಗಾಗಲೇ ಗುರುಗಳು ಹೇಳಿದರು ಹೊಟ್ಟೆ ಹಸಿವು ಜಾಸ್ತಿ ಇರಬಹುದು, ಜ್ಞಾನದ ಹಸಿವನ್ನು ನಾನು ನೀಗಿಸಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಾತಾಡ್ತೇನೆ, ಆದರೆ ಕೂಡ ಹೊಟ್ಟೆ ಹಸಿವಿಗೆ ಈಗಾಗಲೇ ಊಟ ತಯಾರಾಗಿದೆ. 2 ಗಂಟೆ ನಂತರವೂ ಊಟ ಮಾಡಬಹುದು. ಆದರೆ ಸ್ವಾಮೀಜಿಯವರ ಆಶೀರ್ವಚನ ಇಲ್ಲಿ ಬಿಟ್ಟರೆ ಇನ್ನು ಪಂಕ ಸಿಗೋದಿಲ್ಲ. ಆದ್ದರಿಂದ ಪೂಜನೀಯ ಗುರುಗಳೇ, ನಮ್ಮೆಲ್ಲರ ಮೇಲೆ ಪ್ರೀತಿ ಇಟ್ಟು ನೀವು ಬಂದಿದ್ದೀರಿ. ಪ್ರತಿ ಹಂತದಲ್ಲಿ ಕೂಡ ಈ ಒಂದು ಸಮುದಾಯದ ಮೇಲೆ ಪ್ರೀತಿ ಅಕ್ಕರೆ ತೋರಿಸಿದ್ದೀರಿ. ಸಮಾಜ ನಿಮ್ಮ ಜೊತೆ ಇದೆ, ಆದರೆ ಸಮುದಾಯದ ಜೊತೆ ನೀವಿದ್ದೀರಿ. ಅದರಿಂದ ತಮ್ಮ ಆಶೀರ್ವಚನದ ನುಡಿಮುಡಿಗಳ ಮೂಲಕ ನಮ್ಮೆಲ್ಲರನ್ನು ಹರಸಬೇಕು ಅನ್ನುವ ವಿನಮ್ರತೆಯ ವಿನಂತಿಯೊಂದಿಗೆ ಪೂಜನೀಯ ಗುರುಗಳ ನಲ್ನುಡಿಗಳಿಗಾಗಿ ಇದೀಗ ವೇದಿಕೆ.
जय श्री गुरुदेव। चंडिकां श्वेतवर्णां तां शिवरूपां च सिंहगां दंष्ट्रा च वर्तुलात्यक्षां डमरुशूलधारिणी खड्गं बिभ्रान्तिं च दक्षाम् अन्नपात्राभयान्वितां सर्वशक्तिकरीं देवीं चिन्तयेत् मोक्षदायिनीं। प्रातस्मरणीय श्रोत्रिय ब्रह्मनिष्ठ श्रीमद् परमहंस परिव्राजकाचार्य सच्चिदानंद स्वरूपी भैरवैक्य परम पूज्य जगद्गुरु श्री श्री डॉक्टर ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇಂದು ಯುವ ಒಕ್ಕಲಿಗರ ಸೇವಾ ಸಂಘ ಪುತ್ತೂರು ಹಾಗೂ ಯುವ ಒಕ್ಕಲಿಗರ ಸೇವಾ ಸಂಘ ಮುಂಡೂರು ವಲಯದ ಕ್ರೀಡಾಕೂಟದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಕೆಳಗೆ ಕುಳಿತಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರೇ, ಸಮಯ ಆಗಿದೆ, ತುಂಬ ಸಮಯ ಆಗಿದೆ. ನಿಮಗೆ ಕೇಳುವ ತವಕ, ಮಕ್ಕಳಿಗೆ ಹಾಡುವ ತವಕ, ಇನ್ನು ಕೆಲವರಿಗೆ ಊಟದ ಸಮಯ. ಇದರ ನಡುವೆಯಲ್ಲಿ ನನ್ನದು ಪಾತ್ರ ಏನು ಅನ್ನೋದೊಂದು ದೊಡ್ಡ ಸಮಸ್ಯೆ ಇದೆ. ಆದರೂ ಸಹ ಕರ್ತವ್ಯದ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಆಡೋದಷ್ಟೇ. ಇವತ್ತು ತುಂಬ ಕಾರ್ಯಕ್ರಮಗಳಿದ್ದಾವೆ. ಮಠಂದೂರಿಗೆ ಇನ್ನೂ 6-7 ಕಾರ್ಯಕ್ರಮಗಳಿದ್ದಾವಂತ ಹೋಗಬೇಕು. ಸ್ವಾಮೀಜಿ ಕೂತಿರೋದ್ರಿಂದ ಅವ್ರು ಎದ್ದೋಗಕ್ಕಾಗ್ತಾ ಇಲ್ಲ, ಅದೊಂದು ಕಷ್ಟ. ಹಾಗಾಗಿ ಇಲ್ಲಾಂದ್ರೆ ಬೇರೆ ಕಡೆ ಸುಮಾರು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿತ್ತು, ತುಂಬ ಕಾರ್ಯಕ್ರಮಗಳಿತ್ತು. ಆದರೆ ಈ ಕ್ರೀಡಾಕೂಟ 2-3 ಸರಿ ಡೇಟ್ ಮುಂದೂಡಿ ಇದು ಡೇಟನ್ನು ಫಿಕ್ಸ್ ಮಾಡಿದ್ವಿ ಕಾರ್ಯಕ್ರಮಕ್ಕೆ. ಆಗಲಿ ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಈ ಒಂದು ಸ್ಥಳದಲ್ಲಿ, ಒಂದು ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಕೇವಲ ಸಂಘಟನೆ ಅಂದ ತಕ್ಷಣ ಎಲ್ಲರೂ ಒಂದಾಗೋದು, ಗೋಜು ಅದು ಇದು ಅಂತಲ್ಲ. ಈ ಪರಿವರ್ತನೆಯ ಹಾದಿಯನ್ನು ಕಾಣುವಂಥದ್ದು ಪ್ರತಿಯೊಂದು ಸಂಘದ ಆದ್ಯ ಕರ್ತವ್ಯ. ಪರಿವರ್ತನೆ ಅಂತಕ್ಕಂಥದ್ದು ವ್ಯಕ್ತಿಗತ ಪರಿವರ್ತನೆ, ಮಾನಸಿಕ ಪರಿವರ್ತನೆ ಮತ್ತು ವಿಕಸನದ ಪರಿವರ್ತನೆಗಳಿದು, ಮತ್ತು ದೈಹಿಕ ಹಾಗೂ ಮಾನಸಿಕ ಪರಿವರ್ತನೆ. ಈ ದೈಹಿಕ ಹಾಗೂ ಮಾನಸಿಕ ಪರಿವರ್ತನೆಗೆ ಒಂದು ಬುನಾದಿ ಯಾವುದಿದೆ, ಅದು ಕ್ರೀಡೆ. ಅದರ ಮುಖಾಂತರ ತನ್ನ ವ್ಯಕ್ತಿತ್ವ ವಿಕಾಸವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ತನ್ನ ಸಾಮರ್ಥ್ಯವನ್ನು ಬೆಳಗಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೇಗೆ ದೀಪ ತನ್ನನ್ನು ತಾನು ಬೆಳಗಿಸ್ಕೊಳ್ಳುತ್ತೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂಥ, ಬಾಲ್ಯಾವಸ್ಥೆಯಲ್ಲಿರುವಂಥ ಆ ಪ್ರಜ್ಞಾ ಒಂದು ಶಕ್ತಿಯನ್ನು ಬೆಳಗಿಸ್ಕೊಳ್ಳಿಕ್ಕೆ ಆ ಮಕ್ಕಳಿಗೆ ಇರುವಂಥ ವೇದಿಕೆ ಯಾವುದಪ್ಪ ಅಂದರೆ ಇಂತಹ ವೇದಿಕೆಗಳು. ಯಾಕೆಂದರೆ ಪ್ರತಿಯೊಂದರಲ್ಲೂ ಹೇಗೆ ಬೇಕಾದರೂ ಮಾಡ್ಬೋದು, ಆದರೆ ಕ್ರೀಡಾ ಮನೋಭಾವ ಇದೆಯಲ್ಲ, ಅದರಲ್ಲಿ ಬೆಳಗಿದವನು ಒಂದು ರಾಜ್ಯ ಮಟ್ಟದಿಂದ, ರಾಷ್ಟ್ರ ಮಟ್ಟದಿಂದ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಆ ವ್ಯಕ್ತಿ ಅಲ್ಲಿ ಬೆಳಗಿದ ಅಂತ ಹೇಳಿದರೆ, ಆ ಬೆಳಗಿದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಇಂಥ ಹಲವು ಸಂಘಟನೆಗಳಿಗೆ ಒಂದು ಶಕ್ತಿ, ಪುಷ್ಟಿಯನ್ನು ಸಿಗ್ತಕ್ಕಂಥದ್ದು. ಹಾಗಾಗಿ ಒಂದು ಸಮಾಜದಲ್ಲಿ ಎಷ್ಟು ಚಂದ ಮಾಡಿ ಬೆಳೆಸಿದಾರ ಯುವಕರನ್ನು, ಎಷ್ಟು ಸಂಘಟನೆ ಇದೆ. ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸಿದ ಅಂತ ಆದರೆ, ಒಂದು ಕ್ರೀಡೆಯಲ್ಲಿಯೋ ಮತ್ತೊಂದರಲ್ಲಿಯೋ ಮಗದೊಂದರಲ್ಲಿಯೋ ಬೆಳೆದಿದ್ದ ಅಂತ ಆದರೆ, ಅವನಿಗೆ ಅರಿವಿಲ್ಲದ ರೀತಿಯಲ್ಲಿ ಯಾವುದಕ್ಕೂ ಕೆಲಸಕ್ಕೆ ಬಾರದ ರೀತಿಯಲ್ಲಿರ್ತಕ್ಕಂಥ ಒಂದು ಬಡತನದ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ, ಯಾರಿಗೂ ಕಾಣದಲ್ಲಿರ್ತಕ್ಕಂಥ ಒಂದು ಸೂಕ್ತ ಪ್ರತಿಭೆ ಬೆಳಕಿಗೆ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನು ಬೆಳಗ್ತಾ ಹೋಗ್ತಾನಂತೆ. ಆವಾಗ ಅವನ ಮನೆತನ,
ಅವನ ಊರು, ಅವನ ಜಿಲ್ಲೆ, ಮತ್ತೆ ಅವ ಯಾವ ಸಮಾಜದವನು ಅಂತ ಈ ಇಷ್ಟನ್ನೂ ಸಹ ಬೆಳಕಿಗೆ ತರ್ತಕ್ಕಂಥದ್ದು ಇರ್ತೈತೆ. ಹಾಗೆ ಬೆಳಿಬೇಕು ಅಂತ ಆದಾಗ ನಮ್ಮ ಮಕ್ಕಳನ್ನ ಯಾವುದೋ ರೀತಿಯಲ್ಲಿ ಅವರಲ್ಲಿರ್ತಕ್ಕಂಥ ಸುಪ್ತವಾಗಿರ್ತಕ್ಕಂಥ ಜ್ಞಾನವನ್ನು, ಕ್ರೀಡಾ ಮನೋಭಾವವನ್ನು ಬೆಳಗಿಸುವಂತಹ ಕೆಲಸಗಳನ್ನು ಇಂತಹ ಸಂಘಟನೆಗಳು ಆಗಿದ್ದೇ ಆದರೆ ಈ ಸಮಾಜಕ್ಕೆ ಒಂದು ದೊಡ್ಡ ಗೌರವ ಮತ್ತು ಉನ್ನತ ಸ್ಥಾನಮಾನಗಳು ಸಿಗ್ತಾ ಇರ್ತಕ್ಕಂಥದ್ದು. ಈ ಪಠ್ಯದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಅಂತ ಇರ್ತವೆ. ಪಠ್ಯದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಅಂದರೆ ಈ ಥರ ಎಲ್ಲ ಕ್ರೀಡಾಕೂಟಗಳು, ಇವು ಯಾವತ್ತು ಕ್ರೀಡಾಕೂಟಗಳೇನಿದಾವಲ್ಲ ಇವು ಮನೆ ಅಂಗಳದಿಂದ ಪ್ರಾರಂಭ ಆಗುವಂಥ ಕ್ರೀಡಾಕೂಟಗಳು. ನೀವು ಎಷ್ಟೋ ಜನ ನಾವು ನೋಡ್ತಾ ಇರ್ತೇವೆ. ಈಗ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ಹಲವು ಕ್ರೀಡಾಕೂಟಗಳನ್ನು ನಾವು ಮಾಡ್ತೇವೆ. 450 ವಿದ್ಯಾಸಂಸ್ಥೆಗಳು. ಈ ಬೆಂಗಳೂರು ಮೈಸೂರು ನಗರದಿಂದ ಬಂದಿರತಕ್ಕಂಥವ್ರು ಏನು ಎಲ್ಲ ಟ್ರ್ಯಾಕ್ ಪ್ಯಾಂಟ್ಗಳು, ಶೂಗಳು, ಅದು ಇದು, ಜೊತೆಗೆ ಇಷ್ಟು ದೊಡ್ಡ ದೊಡ್ಡ ಗ್ಲುಕೋಸ್ಗಳು, ಆ ಸುಸ್ತಾದ್ರೆ ಕುಡಿಲಿಕ್ಕೆ ಏನೆಲ್ಲ ತಗೊಂಡು ಬರ್ತಾರೆ ಇಷ್ಟು ಗಂಟು ಕಟ್ಟಿಕೊಂಡು. ಪಾಪ ಅದೇ ಗ್ರಾಮೀಣ ಪ್ರದೇಶದಿಂದ ಇರ್ತಕ್ಕಂಥ ಕ್ರೀಡಾಪಟುಗಳು ಬಂದರೆ ಪಾಪ ಆ ಮಕ್ಕಳಿಗೆ ಚಪ್ಪಲಿ ಇರೋದಿಲ್ಲ, ಅವರಿಗೆ ಎಂತ ಇರೋದಿಲ್ಲ. ಆದರೆ ಅವರಲ್ಲಿರುವಂಥ ಕ್ರೀಡಾ ಸ್ಫೂರ್ತಿ ಇದೆಯಲ್ಲ, ಯಾವ ಬೆಂಗಳೂರು ಮೈಸೂರು ನಗರದವ್ರು ಎಲ್ಲ ಬಡಿದು ಇಡೀ ಕಪ್ಪನ್ನು ತಗೊಂಡು ಹೋಗ್ಬಿಡ್ತಾರೆ ಅವರು ನೋಡಿ. ಅಂದರೆ ಅಂತಹ ಪ್ರತಿಭೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಹರಳುವ ಕುಸುಮಗಳಾಗಿದ್ದಾವೆ. ಹರಳುವ ಕುಸುಮಗಳನ್ನು ಹುಡುಕುವಂತಹ, ಕೆದಕುವಂತಹ, ಬೆಳೆಸುವಂತಹ, ಬೆಳಕಿಗೆ ತರುವಂತಹ ಕೆಲಸವನ್ನು ಯುವ ಸಂಘ ಮಾಡ್ತಾ ಇರತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಸಹ ಇದು ನಡೆಯುವಂಥ ಕ್ರೀಡಾಕೂಟ. ಬಹುಶಃ ಹಿಂದೆಲ್ಲ ಪುತ್ತೂರು ತಾಲೂಕು ಅಂತ ಹೇಳಿದ್ರೆ ಇನ್ನೂ ತುಂಬಿದ ಸಭೆ ಆಗಿತ್ತು. ಈಗ 2 ಆಚೆ ಈಚೆ ಹೋದಾಗ ಮೊನ್ನೆ ನಮ್ಮ ಕಡಬದಲ್ಲಿ ಮಾಡಿದರು, 5,000 ಜನರು ಸೇರಿದರು. ಭಾರಿ ಖುಷಿ ಆಯಿತು. 5,000 ಜನ ಬಹಳ ಚೆನ್ನಾಗಿ ಉತ್ಕೃಷ್ಟವಾಗಿ ಭಾಳ ಚೆನ್ನಾಗಿ ನಮ್ಮ ಸುರೇಶ್ರು ಆರ್ಗನೈಸ್ ಮಾಡಿದರು, ಭಾಳ ಚೆನ್ನಾಗಿ ಮಾಡಿದರು. ಹಾಗೆ ನಾವು ಇದ್ದೇವೆ ಅಂತ ತೋರಿಸ್ಕೊಳ್ಬೇಕಾದ್ರೆ ಆಗಿಂದಾಗಲೇ ನಾವು ಮೈ ಕೆಡುಕೊಂಡು ಸ್ವಲ್ಪ ಮೇಲೆ ಹೇಳಬೇಕಾಗ್ತೈತೆ, ಇಲ್ಲಾಂದ್ರೆ ಪ್ರಯೋಜನ ಆಗಲ್ಲ. ಹಾಗೆ ಯಾವುದೋ ರೀತಿಯಲ್ಲಿ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯವಾಗ್ತೈತೆ ಅಂತ ಹೇಳಿಕೊಂಡು ಸಮಯದ ಅಭಾವ ಇದಾಗಿರೋದ್ರಿಂದ ಹೆಚ್ಚು ಮಾತನಾಡುವ ಸಮಯನೂ ಇದು ಅಲ್ಲ ಅಂಥೇಳಿ ಒಂದು ಸಮಯದ ಪರಿಮಿತಿಯನ್ನು ನನ್ನ ಮನಸ್ಸಿನ ಅಂತರಾಳದಲ್ಲಿ ತಿಳ್ಕೊಂಡಿದ್ದೇನೆ. ನನಗೆ ತುಂಬ ಆಸೆ ಉಂಟು 1 ಗಂಟೆ ಭಾಷಣ ಮಾಡಬೇಕು ಅಂತ. ನಾನು ಹೇಳ್ತಾ ಇದ್ದೆ ಮಠಂದವ್ರಿಗೆ, ಇಲ್ಲೂ ನನಗೆ ಕೊಡೋದಿಲ್ಲಲ್ಲ, ನೀವು 1 ಗಂಟೆ ಭಾಷಣ ಮಾಡಲಿಕ್ಕೆ ಎಲ್ಲೂ ಕೊಡೋದಿಲ್ಲಲ್ಲ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಒಂದು ಕೆಲಸ ಮಾಡುವ, ಯಾವ ಥರ ಒಂದು ಸಂಜೆ ಹೊತ್ತು ನನಗಾಗಿ ಒಂದು ಸತ್ಸಂಗ ಕಾರ್ಯಕ್ರಮ ಇಟ್ಟುಬಿಡಿ. ಅದಾದರೂ ಇಟ್ಟುಬಿಟ್ರೆ 1 ಗಂಟೆ ಮಾತಾಡಲಿಕ್ಕೆ ಆಗ್ತಾಯಿದೆ ನಮಗೆ. ಹಾಗಾಗಿ ತುಂಬ ಸಂತೋಷ ಆಗಿದೆ. ಬಹಳ ಚೆನ್ನಾಗಿ ಈ ಕಾರ್ಯಕ್ರಮ ಮುಂಡೂರು ವಲಯದವರು ಎಲ್ಲ ಇಲ್ಲಿ ಕುಳಿತಿದ್ದಾರೆ. ಬಹಳ ಅಚ್ಚುಕಟ್ಟಾದ ಒಳ್ಳೆ ಆರ್ಗನೈಸನ್ನು ಮಾಡಿದಿರಿ. ನಮ್ಮ ಅಮರನಾಥ ಗೌಡರು ಮೂಲ ಸಂಘದ ಅಧ್ಯಕ್ಷರು, ಮತ್ತು ಇಲ್ಲಿಯ ಸಂಘದ ಪಕ್ಕದಲ್ಲಿ ಕೂತಿದ್ದಾರೆ, ಈ ಕಡೆನ ಕೂತಿದ್ದಾರೆ ನಮ್ಮ ಗೌಡರು ಚೆನ್ನಪ್ಪ ಗೌಡ್ರು. ಮೊನ್ನೆ ಮಠಕ್ಕೆ ಬಂದಿದ್ರು ಎಲ್ಲ. ಅವ್ರಿಗೊಂದು ಭಾರಿ ಖುಷಿ ಆಯಿತು. ನಾವು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತ ಇಡೀ ಆ ಒಂದು ಕಾರ್ಯಕ್ರಮದ ಈ ಒಂದು ವಲಯದ ಕಾರ್ಯಕ್ರಮ ವಿಚಾರಗಳನ್ನು ಮಾಡ್ತಾ ಬಂದು ಹೇಳಿದ ಖುಷಿ ಆಯಿತು. ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಸಂಘಟನೆ ಈ ಭಾಗದಲ್ಲಿ ಬೆಳೀತಾ ಇದೆ, ಬೆಳಗ್ತಾ ಇದೆ. ಇನ್ನು ಉನ್ನತೋನ್ನತ ಅಭಿವೃದ್ಧಿಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಈ ಸಾಮಾಜಿಕ ಸಂಘಟನೆ ಬೆಳೀಲಿ. ಭಾಳ ಮೈಸೂರು ಭಾಗದಿಂದ ನಂಜೇಗೌಡರು ಬಂದಿದ್ದಾರೆ, ಅವರಿಗಿನ್ನು ಸ್ವಲ್ಪ ಕೊಟ್ಟಿದ್ದನ್ನು ಚೆನ್ನಾಗಿ ಮಾತನಾಡ್ತಾ ಇದ್ರು. ಸಮಯದ ಅಭಾವದಿಂದ ಎಲ್ಲ ಕಟ್ ಮಾಡಿ ಮಾತನಾಡಿದ್ದಾರೆ ಅಂತೇಳಿ ಅವರು ತಗೊಂಡೋದ ಶೈಲಿ ನೋಡಿದ್ರೆ 1 ಗಂಟೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪನೇ ಫ್ಲ್ಯಾಶ್ ಬ್ಯಾಕ್ ಕೊಟ್ಬಿಟ್ಟು ಮಾಡಿದ್ದಾರೆ. ಬೇರೆ ದಿನಗಳಲ್ಲಿ ಅವರನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿಕೊಂಡು ಆ ಭಗವಂತ ನಿಮಗೆಲ್ಲರಿಗೂ ಒಳಿತನ ಮಾಡಲಿ. ಆ ಮಕ್ಕಳು ಚೆನ್ನಾಗಿ ಬೆಳೆಯುವಂಥ ನಿಟ್ಟಿನ ನೀವೆಲ್ಲ ಸಹಕಾರವನ್ನು ಮಾಡಿ ಸ್ಫೂರ್ತಿಯ ಚಿಲುಮೆಗಳಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ಬೆಳಗುವಂಥ ಕ್ರೀಡಾ ಮನೋಭಾವವನ್ನು ಬಾಲ್ಯದಲ್ಲಿಯೇ ಬೆಳೆಸ್ಕೊಳ್ಳಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿವಂಶಕ್ತಿ. ಮಾರ್ಗದರ್ಶನದ ಮಾತುಗಳ ಮೂಲಕ ಒಟ್ಟು ಕಾರ್ಯಕ್ರಮಕ್ಕೆ ಸುಂದರ ತಿಲಕವನ್ನಿಟ್ಟಂತಹ ಪೂಜನೀಯ ಗುರುಗಳಿಗೆ ಪ್ರಣಾಮಗಳು.
ಬಂಧುಗಳೇ, ತಾಲೂಕು ಮಹಿಳಾ ಸಂಘದ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಅವರು ಮಾತಾಡೋದಿಲ್ಲ, ಆದರೆ ಒಳ್ಳೆಯ ಕಾರ್ಯಕ್ರಮಗಳು ಅವರೊಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಅದರಲ್ಲಿ ಒಂದು ಕೆಡ್ಡಸ, ಅದರ ಬಗ್ಗೆ ಅವರ ಅನೌನ್ಸ್ಮೆಂಟ್ ಇದೆ. ಇನ್ನೊಂದು ನಾಸಿಕ್ ತಂಡ, ತಾವು ನಾಸಿಕ್ ತಂಡದ ಮುಖ್ಯಸ್ಥರಿದ್ದರೆ ಒಮ್ಮೆ ವೇದಿಕೆಗೆ ಬನ್ನಿ. ತುಂಬಾ ಸುಂದರವಾಗಿ ಬೆಳಗಿನಿಂದ ಈ ಹೊತ್ತಿನವರೆಗೂ ಕಾರ್ಯಕ್ರಮವನ್ನು ನೀಡಿದ್ದೀರಿ. ಮುಖ್ಯಸ್ಥರು ಬಂದು ಪೂಜನೀಯ ಗುರುಗಳಿಂದ ಸವಿ ನೆನಪಿನ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ವೇದಿಕೆ ಮಹಿಳಾ ಸಂಘದ ಅಧ್ಯಕ್ಷರು ವಾರಿಜಾ ಬೆಳ್ಳಿಯಪ್ಪ ಗೌಡ ಇವರಿಗೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರು ಪರಂಪರೆಗೆ ವಂದಿಸ್ತಾ, ದಿವ್ಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸ್ತಾ, ಹಾಗೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರನ್ನು ವಂದಿಸ್ತಾ, ಮುಖ್ಯವಾಗಿ ನಾನು ಇಲ್ಲಿ ಕ್ರೀಡಾ ಸಮಾರಂಭದ ಬಗ್ಗೆ ಮಾತನಾಡ್ತಾ ಇಲ್ಲ, ಆದರೆ ಸಿಂಚನನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನಾನು ಒಬ್ಬಳು ಕ್ರೀಡಾಪಟುವಾಗಿದ್ದೆ. ನನಗೆ ಇವತ್ತು ನನ್ನ ಬಾಲ್ಯ, ನನ್ನ ಹೈಸ್ಕೂಲ್ ಜೀವನ, ನನ್ನ ಕಾಲೇಜ್ ಜೀವನ, ಆಮೇಲೆ ನನ್ನ ಉದ್ಯೋಗ ಜೀವನದಲ್ಲಿ ನಾನು ಕ್ರೀಡಾಪಟುವಾಗಿ ಹೇಗೆ ಮೆರೆದೆ ಅನ್ನೋದನ್ನು ನೆನಪಿಸಲಿಕ್ಕೆ ಅವಳು ಕಾರಣಳಾದ್ಲು. ಆದ ಕಾರಣ ಅವಳಿಗೆ ನಾನು ತುಂಬ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ತಾಲೂಕು ಮಹಿಳಾ ಸಂಘದ ವತಿಯಿಂದ ನಾವು ಹೇಳ್ಕೊಳ್ತೇವೆ, ಗೌಡ್ರು ನಾವು ಭೂಮಿಯ ಒಡೆಯರು ಅಂತೇಳಿ. ಹಾಗೆ ನಮ್ಮಲ್ಲಿ ತುಳುನಾಡಿನಲ್ಲಿ ಒಂದು ಪದ್ಧತಿ ಇದೆ, ಆಚರಣೆ ಇದೆ, ಕೆಡ್ಡಸ ಆಚರಣೆ. ಸೊ ಆಚರಣೆ ನಾವು ಕಳೆದ ವರ್ಷದಿಂದ ನಮ್ಮ ತಾಲೂಕು ಸಂಘದಿಂದ ನಾವು ಆಯೋಜಿಸ್ತಾ ಬಂದಿದ್ದೇವೆ. ಈ ವರ್ಷ ಅದನ್ನು ಈಶ್ವರಮಂಗಲ ವಲಯಕ್ಕೆ ನಾವು ವಹಿಸಿಕೊಟ್ಟಿದ್ದೇವೆ. ಅವರು ತುಂಬ ಚೆನ್ನಾಗಿ ಇದನ್ನು ಮಾಡಿ ಕೊಡ್ಲಿಕ್ಕಿದ್ದಾರೆ. ಮುಂದೆ ಫೆಬ್ರವರಿ 8ನೇ ತಾರೀಕು ಬರುವ ಶನಿವಾರ. ಸೊ ಆದ ಕಾರಣ ತಾಲೂಕಿನ ಎಲ್ಲ ಮಹಿಳೆಯರು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಮಹಿಳಾ ಸಂಘದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮಾರ್ಚ್ ಆಗ ನಾನು ಅದನ್ನು ಗೌರಿಯಕ್ಕನ ಹತ್ರ ಹೇಳುವ, ಗೌರಿಯಕ್ಕ ಹೇಳಿದ್ರು ನಮಗೂ ಒಂದು ಕಾರ್ಯಕ್ರಮ ಕೊಡಿ ಅಕ್ಕ, ನಾವು ಮಾಡ್ತೇವೆ ಅಂತೇಳಿ. ಹಾಗೆ ಗೌರಿಯಕ್ಕ ಅದಕ್ಕಿಂತ ಮುಂದಿನ ತಿಂಗಳು ಮಾರ್ಚ್ 8ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರ್ತದೆ, ಅದನ್ನು ನಾವು ಮಾಡಿ ತೋರಿಕೊಡ್ತೇವೆ ಅಂತೇಳಿ ಗೌರಿಯಕ್ಕನವರ ಆತಿಥ್ಯವನ್ನ ವಹಿಸಿಕೊಂಡಿದ್ದಾರೆ. ಆದ ಕಾರಣ ಆ 8ನೇ ತಾರೀಕು ಕೂಡ ತಾವೆಲ್ಲ ತಾಲೂಕು ಮಟ್ಟದಿಂದ ಎಲ್ಲ ಮಹಿಳೆಯರು ಭಾಗವಹಿಸಬೇಕು ಅಂತ ನಾನು ಮಹಿಳಾ ಸಂಘದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಆದ್ರೆ ಇಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂಥದ್ದು ನನ್ನ ದೃಷ್ಟಿಕೋನ ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಕೂಡ ನಮ್ಮ ಗೌಡ ಸಂಘ ನಮ್ಮ ಒಕ್ಕಲಿಗ ಗೌಡ ಸಮಾಜ ಹೇಗೆ ಬೆಳೆದು ಬಂತು ಅನ್ನೋದು ಜ್ಞಾನ ತಿಳುವಳಿಕೆ ಅವರಿಗೆ ಬರಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾಗೆ ಸೂಕ್ತವಾಗಿ ನಾವು ಹೈಸ್ಕೂಲ್ ಮಟ್ಟದ PU ಮತ್ತು ಹಾಗೂ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಕರಾವಳಿ ಒಕ್ಕಲಿಗ ಗೌಡ ನಡೆದು ಬಂದ ದಾರಿ ಅಥವಾ ಇತಿಹಾಸ ಅನ್ನುವಂಥ ಒಂದು ಸ್ಪರ್ಧೆಯನ್ನ ಅವರಿಗೆ ಇಡ್ತಾ ಇದ್ದೇವೆ. ಪ್ರಬಂಧ ಸ್ಪರ್ಧೆಯನ್ನು ಇಡ್ತಾ ಇದ್ದೇವೆ. ಅದರ ಬಗ್ಗೆ ನಾವೆಲ್ಲ ಮಾಹಿತಿಗಳನ್ನು ಮುಂದೆ ಕೊಡ್ಲಿಕ್ಕಿದ್ದೇವೆ. ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂತೆ ಪ್ರೇರಕರು, ನಿಮ್ಮ ಪೋಷಕರು, ಹೆತ್ತವರು ಅವರನ್ನ ಪ್ರಚೋದಿಸಬೇಕು. ಅವರು ಕೂಡ ಜ್ಞಾನ ಬರುವ ಹಾಗೆ ಮಾಡಬೇಕು. ಈ ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಮಹಿಳಾ ಸಂಘ ಸದೃಢವಾದ್ರೆ ಖಂಡಿತವಾಗಿ ಇಡೀ ಸಂಘಟನೆ ಗಟ್ಟಿಯಾಗ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಬಂಧುಗಳೇ, ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶುಚಿ ರುಚಿಯಾದಂತಹ ಊಟದ ವ್ಯವಸ್ಥೆ ಇದೆ. ಇದೀಗ ಧನ್ಯವಾದ ಅನ್ನುವ 4 ಅಕ್ಷರದ ಸುಂದರ ನುಡಿ ಸಮರ್ಪಣೆಗಾಗಿ ವೇದಿಕೆ ಯಶೋಧ ಮಾಡುತ್ತಾರೆ ಇವರಿಗೆ. ಓಂ ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯ ದೈವ ದೇವರನ್ನ ಮನಸಾರೆ ಸ್ಮರಣೆ ಮಂತೊಂದು ಇನ್ನಿತ ಇವೊಂಜಿ ತಾಲೂಕು ಮಟ್ಟದ ಯುವ ಕ್ರೀಡಾಕೂಟ ಸಮಾರಂಭಡ್ ನಮಕ್ ಮಾತ ಆಶ್ವಚನ ಮಂತಿನಂಚಿನ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿ ಮೇರೆಗೆ ನಮ್ಮನ ಮಾತರ್ನ ಪರವಾದ ಕೋಟಿ ಕೋಟಿ ನಮನನ್ನು ಸಲ್ಲಿಸ ಒಂದು ಇನ್ನಿತ ಇವೊಂಜಿ ಕಾರ್ಯಕ್ರಮನ ಧ್ವಜವನ್ನು ರಾಪಾದ ಇವೊಂಜಿ ಕಾರ್ಯಕ್ರಮಗ ಚಾಲನೆ ಕೊರ್ನಂಚಿನ ಅಭಿವೃದ್ಧಿದ ಅಧಿಕಾರೈನಂಚಿನ ನಮ್ಮ ಮಾತ ಪ್ರೀತಿದ ಮಾಜಿ ಶಾಸಕರೈನಂಚಿನ ಸಂಜೀವಣ್ಣಗ ನಮ್ಮನ ಮಾತರ್ನ ಪರವಾದ ಹೃತ್ಪೂರ್ವಕ ಧನ್ಯವಾದನ ಹೊರನೊಲ್ಲ. ಅಂಚನೆ ಇವೊಂಜಿ ಕಾರ್ಯಕ್ರಮದ ಉಪಸ್ಥಿತರಿಪ್ಪನಂಚಿನ ಪ್ರಿಯಪಟ್ಟಣದ ನಂಜುಂಡಗೌಡ ಮೇರೆಗೆ ಈ ಒಂಜಿ ನಮ್ಮ
ತಾಲೂಕು ಕ್ರೀಡಾಕೂಟಡ್ ಬತ್ತದ ನಮ್ಮೊಟ್ಟಿಗೆ ಉಪಸ್ಥಿತರುಳ್ಳರು. ನಮ್ಮ ಸಮಾಜಗ್ ಮಾದರಿ ವ್ಯಕ್ತಿ ಪಂಡದ್ ಪನ್ನೋಲಿ ಅರೆಗ್ ನಮ್ಮನ ಮಾತರ್ನ ಪರವಾದ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸೋದಿಲ್ಲ. ಅವೇ ರೀತಿ ತಾಲೂಕು ಗೌಡ ಸಂಘದ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಯಿನಂಚಿನ ರವಿ ಮುಂಗ್ಲಿಮನೆ ನಮ್ಮೊಟ್ಟಿಗೆ ಅರೆಗ್ಲ ಪ್ರೀತಿಪೂರ್ವಕವಾಯಿನ ಧನ್ಯವಾದನ ಅರ್ಪಿಸೋದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ಪೆರ ಅವೇತೋ ದಿನದ್ದು ನಮ್ಮೊಟ್ಟಿಗೆ ಸಹಕಾರನ ಕೊರ್ನಂಚಿನ ಯುವ ಸಂಘದ ಅಧ್ಯಕ್ಷರಾಯಿನಂಚಿನ ಅಮರನಾಥ ಗೌಡ ಮೇರೆಗ್ಲ ನಮ್ಮನ ಮಾತನ ಪರವಾದ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸೋದಿಲ್ಲ. ಅವೇ ರೀತಿ ಮಹಿಳಾ ಸಂಘದ ಅಧ್ಯಕ್ಷರಾಯಿನಂಚಿನ ವಾರಿಜ ಬೆಳಿಯಪ್ಪ ಗೌಡ ಮೇರೆಗ್ಲ ನಮ್ಮನ ಮಾತನ ಪರವಾದ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸೋದಿಲ್ಲ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮನ ಎಡ್ಡೆ ರೀತಿ ಆಯೋಜನೆ ಮಲ್ತನಂಚಿನ ನಮ್ಮ ವಲಯದ ಅಧ್ಯಕ್ಷರಾಯಿನಂಚಿನ ಚೆನ್ನಪ್ಪ ಗೌಡ ಮೇರೆಗ್ಲ ಪ್ರೀತಿಪೂರ್ವಕವಾಯಿನ ಧನ್ಯವಾದನ ಕೊರೊಂದಿಲ್ಲ. ಅವೇ ರೀತಿ ನಮ್ಮ ಸಮಾಜದ ನನ್ನಂಜಿ ನಮ್ಮ ತಾಲೂಕದ ಕಡಬ ತಾಲೂಕದ ಅಧ್ಯಕ್ಷರಾಯಿನಂಚಿನ ಸುರೇಶ್ ಮೇರೆಗ್ಲ ನಮ್ಮನ ಮಾತಪರವಾದ ಹೃತ್ಪೂರ್ವಕ ಧನ್ಯವಾದನ ಕೊರೊಂದಿಲ್ಲ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮದ ಮಾತಾ ಸಂಚಾಲಕರ ನಗ್ಲೆಗ್ಲ ಪ್ರೀತಿಪೂರ್ವಕವಾಯಿನ ಧನ್ಯವಾದನ ಕೊರೊಂದಿಲ್ಲ. ಅವೇ ರೀತಿ ವೇದಿಕೆದ ದುಂಬುಡಿಪ್ಪುನಂಚಿನ ದಸಮಾನೋತ್ಸವ ಸಮಿತಿದ ಅಧ್ಯಕ್ಷರು, ಒಕ್ಕಲಿಗ ಗೌಡ ಸಂಘದ ಮಾಜಿ ಅಧ್ಯಕ್ಷರು, ಒಕ್ಕಲಿಗ ಮಹಿಳಾ ಸಂಘದ ಗೌರವ ಅಧ್ಯಕ್ಷರು, ಮಾತಾ ಸಮಾಜದ ಬಂಧುಲೆಗ್ಲ ಒಂಜೇ ಪಾತೆರಡು ಧನ್ಯವಾದನ ಕೊರೊಂದಿಲ್ಲ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮನ ಯಶಸ್ವಿ ಮಲ್ಪೆರ ವಲಯದ ಬತ್ತನಂಚಿನ ಮಾತ ಕ್ರೀಡಾಪಟುಗಳಿಗ್ಲ ತೀರ್ಪುಗಾರರಿಗ್ಲ ಧನ್ಯವಾದನ ಅರ್ಪಿಸೋದಿಲ್ಲ. ಪ್ರಾರ್ಥನೆ ನೆರವೇರಿಸಿದ ಕುಮಾರಿ ಅನ್ವಿತ ಒಮ್ಮೆ ವೇದಿಕೆಗೆ ಬನ್ನಿ. ಅತಿಥೇಯ ವಲಯದ ಅಧ್ಯಕ್ಷರು ಬೇಕು, ಚೆನ್ನಪ್ಪ ಗೌಡ ಕೋಲಾಡಿ. ಕುಮಾರಿ ಅನ್ವಿತ ತಾವು ಒಮ್ಮೆ ವೇದಿಕೆಗೆ ಬರಬೇಕು. ಸೇರುವಂತಹ ಎಲ್ಲ ಬಂಧುಗಳ ಯುವ ಕ್ರೀಡಾ ಸಂಭ್ರಮ 2025ರ ಸಭಾ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ಳುತ್ತದೆ. ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಬಂಧುಗಳು ಕೂಡ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭೋಜನವನ್ನು ಸ್ವೀಕರಿಸಿ ತಾವು ಮತ್ತೆ ಈ ಒಂದು ಕ್ರೀಡಾಕೂಟಕ್ಕಾಗಿ ತಯಾರಾಗಬೇಕು. ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಗಣ್ಯ ಅತಿಥಿಗಳಿಗೆ, ವೇದಿಕೆ ಎದುರುಭಾಗಲಿರುವಂತಹ ಎಲ್ಲ ಬಂಧುಗಳಿಗೆ, ಈ ಕಾರ್ಯಕ್ರಮವನ್ನು ಒಟ್ಟು ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ತೀರ್ಪುಗಾರರಿಗೆ, ಒಳ್ಳೆಯ ರೀತಿಯಲ್ಲಿ ಲೈವ್ ಪ್ರಚಾರವನ್ನು ಮಾಡಿದ ನ್ಯೂಸ್ ಪುತ್ತೂರು ಹಾಗೂ ಇತರ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಮನಸ್ಸು ತುಂಬಿದ ವಂದನೆಯನ್ನ ಸಲ್ಲಿಸ್ತಾ ಮತ್ತೆ ಈ ಒಟ್ಟು ಕಾರ್ಯಕ್ರಮದ ಕ್ರೀಡಾಕೂಟದ ವ್ಯವಸ್ಥೆಯನ್ನ ತೀರ್ಪುಗಾರರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಬಹಳ ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನಿರೀಕ್ಷಿತವಾದಂಥ ಒಂದು ಬಹುಮಾನದ ಪಟ್ಟಿಯನ್ನು ವಾಚಿಸ್ತಾ ಇದ್ದೇನೆ ನಿಮ್ಮ ಎದುರುಗಡೆ. ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಇವತ್ತು ಬಹಳ ಅಚ್ಚುಕಟ್ಟಾದಂಥ ಪಥಸಂಚಲನ ಬ್ಯಾಂಡ್ ವಾದ್ಯದೊಂದಿಗೆ ನಡೆದಿತ್ತು. ಈ ಪಥಸಂಚಲನದಲ್ಲಿ 6 ತಂಡಗಳು ಭಾಗವಹಿಸಿದರು. ಇದಕ್ಕೆ ನಿವೃತ್ತರಾದಂಥ ಮಾಜಿ ಸೈನಿಕರಿಬ್ಬರು ಇದನ್ನು ತೀರ್ಪುಗಾರರಾಗಿ ನೇಮಿಸಿ ಅತ್ಯಂತ ಒಳ್ಳೆಯ ಪಥಸಂಚಲನವನ್ನು ಮಾಡಿದಂಥ ತಂಡಕ್ಕೆ ಗೌರವ ಅರ್ಪಣೆಯನ್ನು ನೀಡುವುದು, ಮುಂದಿನ ವರ್ಷ ನಾವು ಕೂಡ ಅವರ ಸಾಲಿಗೆ ಸೇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿದವರಿಗೆ ಸ್ಫೂರ್ತಿಯನ್ನು ನೀಡುವುದು ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಎಲ್ಲರ ನಿರೀಕ್ಷೆಯಂತೆ ಇವತ್ತಿನ ಪಥಸಂಚಲನದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಮುಂಡೂರು ವಲಯದವರು. ದೊಡ್ಡ ಚಪ್ಪಾಳೆಯೊಂದಿಗೆ ಮುಂಡೂರು ತಂಡದ ಎಲ್ಲ ಕ್ರೀಡಾಪಟುಗಳೊಂದಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ 44 ಅಂಕಗಳೊಂದಿಗೆ ಬನ್ನೂರು ತಂಡ. ಈ 2 ತಂಡಗಳು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಹಂಚಿಕೊಳ್ಳುವಲ್ಲಿ ಸಹಕರಿಸಿದಂತ ಕುಂಬ್ರಾ, ಈಶ್ವರಮಂಗಿಲ ಹಾಗೂ ಪುತ್ತೂರು ತಂಡ ನಿಮಗೂ ಕೂಡ ದೊಡ್ಡ ಚಪ್ಪಾಳೆಯೊಂದಿಗೆ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಿ. ಎಲ್ಲರೂ ಒಂದು ಚಪ್ಪಾಳೆಯ ಮೂಲಕ ಈ 6 ತಂಡಗಳನ್ನು ಅಭಿನಂದಿಸಿ ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಸಂಘಟಕರಿಂದ ಇವತ್ತು ಸಂಜೆಯ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ತಾವು ಬಹುಮಾನವನ್ನು ಪಡ್ಕೊಳ್ಬಹುದು.
ಹಲೋ. ಹದಿನೇಳರ ವಯೋಮಾನದ ಮಹಿಳೆಯರ ಕಬಡ್ಡಿ ಪಂದ್ಯಾಟಕ್ಕೆ ಪ್ರಥಮ ಕರೆ. ಮಹಿಳೆಯರ ಕಬಡ್ಡಿ ಪಂದ್ಯಾಟಕ್ಕೆ ಸಂಬಂಧಪಟ್ಟಂತೆ ಕುಂಬ್ರ ವಲಯ ಹಾಗೂ ಈಶ್ವರಮಂಗಲ ತಂಡದವರು ಹಾಗೂ ಮುಂಡೂರು ಹಾಗೂ ಉಪ್ಪಿನಂಗಡಿ ತಂಡದವರು ತಕ್ಷಣ ಅಂಕಣ ಪ್ರವೇಶ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಾವಿವತ್ತು ಸಂಜೆ ಆದರೂ ಕೂಡ ಮ್ಯಾಚ್ ಮುಗಿಸೋದು ಡೌಟ್ ಉಂಟು ಅನ್ನುವಂಥ ವಿಚಾರವನ್ನು ತೀರ್ಪುಗಾರರು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಯಾಕಂದರೆ ಮಹಿಳಾ ವಿಭಾಗದಲ್ಲಿ ಇನ್ನು ಒಂದೇ ಒಂದು ಪಂದ್ಯಾಟ ಇನ್ನೂ ಕೂಡ ನಾವು ಪ್ರಾರಂಭ ಮಾಡಲಿಲ್ಲ, 1:02 ಆಯಿತು. ಹಾಗಾಗಿ ಇನ್ನು ನೀವು ಕರೆದಾಗ ಬರುವುದು ತಡ ಮಾಡಿದರೆ ಇವತ್ತು ಸಂಜೆ ಆಗೋದ್ರೊಳಗೆ ಮ್ಯಾಚ್ ಮುಕ್ತಾಯ ಆಗೋದು ಸ್ವಲ್ಪ ಸಂಶಯವೇ ಸರಿ. ಹಾಗಾಗಿ ನಮ್ಮ ಕರೆಗೆ ಹೋಗೊಟ್ಟು ತಂಡದವರು ಇಲ್ಲ ಅಂದರೆ ನಮ್ಮ ತಂಡ ಇಲ್ಲ ಅಂತ ಒಂದು ದಯಮಾಡಿ ಬಂದು ಆ ತೀರ್ಪುಗಾರರಿಗೆ ತಿಳಿಸಿ. ಇದ್ದೇವೆ ಅಂದರೆ ಕೈ ಎತ್ತಿ ಆದಷ್ಟು ಬೇಗನೆ ಅಂಕಣದ ಬಳಿ ತೆರಳಬೇಕು. ಕುಂಬ್ರ, ಈಶ್ವರಮಂಗಲ, ಮುಂಡೂರು, ಉಪ್ಪಿನಂಗಡಿ 4 ತಂಡಗಳು ಕೂಡ ಅಂಕಣದ ಬಳಿಗೆ ಹೋಗಿ. ಅದೇ ರೀತಿ ಪುರುಷರ ವಿಭಾಗದ ಫೈನಲ್ ವಾಲಿಬಾಲ್ ಪಂದ್ಯಾಟ ಪುತ್ತೂರು ಹಾಗೂ ಉಪ್ಪಿನಂಗಡಿ ತಂಡದ ಮಧ್ಯೆ ನಡೆಯಲಿಕ್ಕಿದೆ. ಆದಷ್ಟು ಶೀಘ್ರದಲ್ಲಿ ನೀವು ಅಂಕಣದ ಬಳಿ ಬರಬೇಕಾಗಿ ವಿನಂತಿ. ಮತ್ತೆ ತೀರ್ಪುಗಾರರು ಅವರು ಕೂಡ ವೈಯಕ್ತಿಕ ಕಾರ್ಯಕ್ರಮದ ಮೇಲೆ ತೆರಳುವರಲಿದ್ದಾರೆ. ಮತ್ತೆ ನಿಮ್ಮಲ್ಲಿ ಪ್ರಥಮ ದ್ವಿತೀಯ ಯಾರು ಅಂತ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಆದಷ್ಟು ಬೇಗನೆ ದಯಮಾಡಿಸಿ. ಮಹಿಳೆಯರ ಕಬಡ್ಡಿ ಪಂದ್ಯಾಟಕ್ಕಾಗಿ ಇದು ನಿಮಗೆ 2ನೇ ಕರೆ. ಕುಂಬ್ರ ವಲಯ ಮತ್ತು ಈಶ್ವರಮಂಗಲ ಇವರು ಆದಷ್ಟು ಬೇಗ ಅಂಕಣದ ಬಳಿ ಬನ್ನಿ. ಹಾಗೆ ಮುಂಡೂರು ಮತ್ತು ಈಶ್ವರಮಂಗಲದ ಮಹಿಳೆಯರ ಥ್ರೋಬಾಲ್ ತಂಡ ತಕ್ಷಣ ಅಲ್ಲಿಗೆ ತೆರಳಬೇಕು. ಅದು ಸೆಕೆಂಡ್ ಸೆಮಿ, 2ನೇ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ವಿಜೇತರು ಮುಂದೆ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಏರಿದವರ ಜೊತೆ ಆಟ ಆಡಲಿಕ್ಕಿದ್ದಾರೆ. ಹಾಗಾಗಿ ತಕ್ಷಣ ತೆರಳಬೇಕು ಮುಂಡೂರು ಹಾಗೂ ಈಶ್ವರಮಂಗಲ. ಕುಂಬ್ರ ಹಾಗೂ ಈಶ್ವರಮಂಗಲ ನಿಮ್ಮ ತಂಡ ಇದೆಯಾ? ಕುಂಬ್ರ ಹಾಗೂ ಈಶ್ವರಮಂಗಲ ತಂಡದ ಮಹಿಳೆಯರ ಕಬಡ್ಡಿ ಪಂದ್ಯಾಟಕ್ಕಾಗಿ ನಿಮ್ಮ ತಂಡ ಇದೆಯಾ? ಅದೇ ರೀತಿ 14ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ 100 ಮೀಟರ್ ಈಶ್ವರಮಂಗಲದ ವಲಯ ಅಧ್ಯಕ್ಷದ ಜಗನ್ನಾಥ ಪಟ್ಟೆ ಇಲ್ಲಿ ಬರಬೇಕು. 17ರ ಜಗನ್ನಾಥ ಪಟ್ಟೆ ಬಾಲಕ ಬಾಲಕಿಯರ 100 ಮೀಟರ್ ಓಟಕ್ಕೆ ಆರಂಭದ ಕೆರೆಯ ಬಳಿ ಬರಬೇಕಾಗಿ ವಿನಂತಿ. ನಾವು ಇನ್ನೂ ಕೂಡ ಒಂದೇ ಒಂದು ಅಥ್ಲೆಟಿಕ್ಸ್ ವಿಭಾಗದ ಇವೆಂಟ್ ಅನ್ನು ಸ್ಟಾರ್ಟ್ ಮಾಡಿಲ್ಲ, ತಕ್ಷಣ ಬರಬೇಕು. ಹಾಗಾಗಿ ಸಮಯ ವಿಳಂಬ ಮಾಡಬೇಡಿ. 17ರ ಮತ್ತು 14ರ ವಯೋಮಾನದ ಬಾಲಕ ಬಾಲಕಿಯರ 100 ಮೀಟರ್ ಓಟಕ್ಕೆ ಸಜ್ಜಾಗಿ ತರುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ಮಹಿಳೆಯರ ವಿಭಾಗದ 17ರ ವಯೋಮಾನದ ಬಾಲಕ ಬಾಲಕಿಯರ 200 ಮೀಟರ್ ಓಟ ಹಾಗೂ 14ರ ವಯೋಮಾನದ ಬಾಲಕ ಬಾಲಕಿಯರ 200 ಮೀಟರ್ ಓಟಕ್ಕೆ ಸಜ್ಜಾಗಬೇಕು. ವಾಲಿಬಾಲ್ ಫೈನಲ್ಗೆ ಕುಂಬ್ರ ವಲಯ 2 ತಂಡಗಳು, ಕುಂಬ್ರ ವಲಯ ಹಾಗೂ ಈಶ್ವರಮಂಗಲ ವಲಯದ ಬಾಲಕಿಯರಿಗೆ ಇದು ಕೊನೆಯ ಕರೆ. ಇಲ್ಲಿ ನೀವು ಇದ್ದೀರಾ ಅಂತೇಳಿ ಒಂದು ತಿಳಿಸಿ ಅಲ್ಲ. ಮೇಡಮ್ ಕುಂಬ್ರ ಲೇಡೀಸ್ ಇಲ್ಲ ಅಂತೆ ಕಬಡ್ಡಿ.
ಅವರ ವಿರೋಧ ಯಾರು? ತಂಡಗಳು ಇಲ್ಲದಲ್ಲಿ ಬಂದು ತಿಳಿಸಿ, ಮುಂದಿನ ಪಂದ್ಯವನ್ನಾದ್ರೂ ನಾವು ಮಾಡ್ತೇವೆ. ನೋಡಿ, ಅವರ ವಿರುದ್ಧ ಕುಂಬ್ರ ಆದ್ರೆ ಕುಂಬ್ರ ಇಲ್ಲ, ಈಶ್ವರ ಮಂಗಿಲ ತಂಡ ಇದೆ ಅಂತೆ, ಅವರು ಊಟದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಂಡೂರು ಹಾಗೂ ಉಪ್ಪಿನಂಗಡಿ ವಲಯ, ಮುಂಡೂರು ಹಾಗೂ ಉಪ್ಪಿನಂಗಡಿ ವಲಯ ಎರಡು ತಂಡದವರು ಕಬಡ್ಡಿ ಪಂದ್ಯಾಟಕ್ಕೆ ತಕ್ಷಣ ತೆರಳಬೇಕು. ಗರ್ಲ್ಸ್ ನಿಮಗೆ ಎರಡನೇ ಪಂದ್ಯಾಟಕ್ಕಾಗಿ ಮುಂಡೂರು ಹಾಗೂ ಉಪ್ಪಿನಂಗಡಿ. ನೋಡಿ, ನೀವು ಕರೆದಾಗ ಬರದೇ ಇದ್ರೆ ಅಷ್ಟು ದೂರದಿಂದ ಬಂದು ಕೊನೆಗೆ ಪಂದ್ಯಾಟವೇ ರದ್ದಾದ್ರೆ ನೀವೇ ಹೊಣೆ, ಸಂಘಟಕರು ಮತ್ತು ತೀರ್ಪುಗಾರರು ಹೊಣೆ ಅಲ್ಲ. ಯಾಕಂದ್ರೆ ಊಟ ಶುರುವಾಗಿ ಒಂದೂವರೆ ಗಂಟೆ ಊಟದಲ್ಲಿ ಕಳೆದಿದ್ದೇವೆ ನಾವು. ಇನ್ನು ನಾವು ಊಟ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಆಗುದಿಲ್ಲ. ಯತೀಶರೇ, ಯಾರು ಬರ್ತಾರೆ ಅವರನ್ನು ಆಡಿಸಿ ನೀವು ಮುಂದೆ ಕೊಂಡೋಗಿ, ಕಾಯಬೇಡಿ. ಮುಂಡೂರು ಹಾಗೂ ಉಪ್ಪಿನಂಗಡಿ ವಲಯ, ಮುಂಡೂರು ಹಾಗೂ ಉಪ್ಪಿನಂಗಡಿ. ವಾರ್ಷಿಕ ಕ್ರೀಡಾಕೂಟ 2025 ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುಬ್ರಾಯ ಕಿಸಾನ್ ಘಟಕದ ಸದಸ್ಯರು, ಗೌರವಾನ್ವಿತರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದರೊಂದಿಗೆ ಸುರೇಶ್ ಪ್ರಭುಗಳು ಕೂಡ ಬಂದಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಗೌರವಾನ್ವಿತರೇ, ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಲೋತ್ಪಾದಕರ ಸಹಕಾರ ಸಂಘ ನರಿಮೊಗರು, ಇದರ ಅಧ್ಯಕ್ಷರು ಸುರೇಶ್ ಪ್ರಭು ಅವರು ಕೂಡ ಈ ಹೊತ್ತು ನಮ್ಮೊಂದಿಗಿದ್ದಾರೆ. ಗೌರವಾನ್ವಿತರೆ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ವೇಸ್ಟ್ ಹಾಕಲಿಕ್ಕೆ ಸಪರೇಟ್ ಪ್ಲಾಸ್ಟಿಕ್ನ ವ್ಯವಸ್ಥೆಯನ್ನ ಮಾಡಿದೆ, ದಯವಿಟ್ಟು ಸಹಕರಿಸಬೇಕು. ತಾವೆಲ್ಲರೂ ಕೂಡ ವೇಸ್ಟ್ ಅನ್ನ ಆ ಒಂದು ಪ್ಲಾಸ್ಟಿಕ್ ನಲ್ಲಿ ಹಾಕಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈಶ್ವರಮಂಗಲ ತಂಡದ ಕಪ್ತಾನರು ಇಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಕುಂಬ್ರ ವಲಯದ ತಂಡ ಇದೆಯಾ? ಕುಂಬ್ರ ವಲಯದ ಕಬಡ್ಡಿ ತಂಡ ಇದೆಯಾ? ಮೇಡಮ್, ಕುಂಬ್ರ ಇಲ್ಲ ಅಂತ ಹೇಳಿದ್ದೇನೆ ನಾನು ಆವಾಗಲೇ ನಿಮಗೆ. ಕುಂಬ್ರ ಇಲ್ಲ, ಈಶ್ವರ ಮಂಗಿಲದವರು ಇದ್ರೆ ಅವರನ್ನು ಅಂಕಣದ ಒಳಗೆ ಇಳಿಸಿ ಆಮೇಲೆ ವಿಜಯಿ ತಂಡ ಅಂತೇಳಿ ಘೋಷಣೆ ಮಾಡಿ. ಸುಮ್ಮನೆ ಅವರು ಇಲ್ಲಿ ನಿಂತುಕೊಂಡು ವಿನ್ನರ್ಸ್ ಆಗುದಿಲ್ಲ. ಉಪ್ಪಿನಂಗಡಿ ತಂಡ ಹಾಗೆ ಅಲ್ಲಿ ಹೋದಂತ ಈಶ್ವರ ಮಂಗಿಲ ತಂಡದವರು ಅಲ್ಲೇ ನಿಂತುಕೊಂಡು ನಗಾಡುವುದಲ್ಲ, ಸೀದಾ ಥ್ರೋಬಾಲ್ ಅಂಕಣಕ್ಕೆ ಬರಬೇಕು. ನಿಮ್ಗೆ ನೆಕ್ಸ್ಟ್ ಮ್ಯಾಚ್ ಇರುವುದಿಲ್ಲ. ಉಪ್ಪಿನಂಗಡಿ ತಂಡ ಇದೆಯಾ? ಮಹಿಳೆಯರ ಉಪ್ಪಿನಂಗಡಿ ತಂಡ ಇದೆಯಾ? ಮಹಿಳೆಯರ ಉಪ್ಪಿನಂಗಡಿ ತಂಡ ಇದೆಯಾ ಕಬಡ್ಡಿ? ಮಹಿಳೆಯರ ವಿಭಾಗದ ಮುಂಡೂರು ವಲಯ ಮತ್ತು ಪುತ್ತೂರು ವಲಯ ಕಬಡ್ಡಿ ಪಂದ್ಯಾಟಕ್ಕೆ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂಡೂರು ವಲಯ ಮತ್ತು ಪುತ್ತೂರು ವಲಯ ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಾಟಕ್ಕೆ ಆದಷ್ಟು ಬೇಗ ಬಂದು ಅಂಕಣವನ್ನು ಪ್ರವೇಶ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಜ್ಯೋತಿ ನೋಡಿ, ಅಲ್ಲಿ 2009ನೇ ಇಸವಿಯಲ್ಲಿ ಹುಟ್ಟಿದವರಾಗಬೇಕು. 16 ವರ್ಷ 11 ತಿಂಗಳು 29 ದಿನ ಆದರೆ ಮಾತ್ರ ಕಬಡ್ಡಿ ಆಡ್ಲಿಕ್ಕೆ ಆಗ್ತದೆ ಇವತ್ತಿನ ಡೇಟಿಗೆ, ಇಲ್ಲಾಂದ್ರೆ ಆಗುದಿಲ್ಲ. 17 ವರ್ಷದ ಬಾಲಕರಲ್ಲಿ ಸ್ವಲ್ಪ ಕಿರಿಕಾಗಿದೆ. ಅವಾಗ 17 ಬಿಲೋ ಆದ್ರೆ ಮಾತ್ರ ಭಾಗವಹಿಸಿ. ದಯಮಾಡಿ 17 ವರ್ಷದ ನಂತರದವರು ಭಾಗವಹಿಸಿ, ತೊಂದರೆ ಮಾಡಬೇಡಿ ಉಳಿದವರಿಗೆ. ನಾವು ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸಬೇಕು. ಮಹಿಳೆಯರಿಗೆ ಅದು ಕೌಂಟ್ ಆಗ್ತದೆ ಸರ್? ಅಂಡರ್ 17 17 ವರ್ಷದ ಒಳಗಿನ ಬಾಲಕಿಯರು ಅಲ್ಲ ಸರ್, ಬಾಲಕರಿಗೆ. ಸರಿ, ಬಾಲಕರು. ಓಕೆ ಓಕೆ ಓಕೆ.
ನೋಡಿ, ವಾಲಿಬಾಲ್ ಫೈನಲ್ಗೆ ದಯಮಾಡಿ ಬನ್ನಿ, ಪುತ್ತೂರು ಹಾಗೂ ಉಪ್ಪಿನಂಗಡಿ. ಅದೇ ರೀತಿ ಥ್ರೋಬಾಲ್ಗೆ ಸಂಬಂಧಪಟ್ಟಂತೆ ಮುಂಡೂರು ಮತ್ತು ಈಶ್ವರಮಂಗಲ ಕಬಡ್ಡಿ ತಂಡದವರು ಸೀದಾ ಥ್ರೋಬಾಲ್ ಅಂಕಣಕ್ಕೆ ಹೋಗಿದ್ದಾರೆ ಅಲ್ವಾ? ಸರಿ, ಕೈ ಎತ್ತಾ ಇದ್ದಾರೆ ನೋಡಿ. ಮುಂಡೂರು ಇದ್ದೀರಾ? ಥ್ರೋಬಾಲ್ಗೆ ಇದ್ದೀರಾ? ಮುಂಡೂರಿನವರು ಇದ್ರೆ ಯಾರಾದ್ರೂ ಒಬ್ರು ಬಂದು ನಾವಿದ್ದೇವೆ ಅಂತ ಹೇಳಿ. ಇಲ್ಲಾಂದ್ರೆ ಈಗ ಈಶ್ವರಮಂಗಲದವರನ್ನು ಗೆದ್ದ ತಂಡ ಅಂತ ಘೋಷಣೆ ಮಾಡ್ತಾರೆ ಅವರು. ಮೌಂಟನ್ ವ್ಯೂ ಜಯರಾಮ್ ಗೌಡ್ರು, ತಾವು ದಯಮಾಡಿ ಆದಷ್ಟು ಬೇಗನೆ ವಾಲಿಬಾಲ್ ಅಂಕಣದ ತೆರಳಬೇಕು. ಒಂದು ಮ್ಯಾಚ್ ಉಳ್ಕೊಂಡಿದೆ, ಫೈನಲ್ ಮ್ಯಾಚ್. ನಿಮಗಾಗಿ ಸೀತಾರಾಮ್ ಗೌಡ್ರು ಕಾಯ್ತಾ ಇದ್ದಾರೆ. ನೋಡಕ್ಕ, ಮುಂಡೂರ್ನವ್ರು ಯಾರಾದ್ರೂ ಇದ್ರೆ ಕೈ ಎತ್ತಿ. ಇದ್ದೀರಾ? ಒಬ್ಬನೇ ಬರ್ತಾರೆ ಅಂದ್ರೆ ಎಲ್ಲಿ ಬರ್ತಾರೆ? ರೈಲ್ವೆ ಟ್ರ್ಯಾಕ್ ಆಚೆ ಇದ್ದಾರಾ? ಊಟ ಮಾಡ್ತಾರೆ 7 ಜನವು. ಯಾರಾದ್ರೂ ಒಬ್ರು ಊಟ ಆದವರಿದ್ರೆ. ಬನ್ನೂರು ತಂಡ ಕಬಡ್ಡಿ ತಂಡದ ಆಟಗಾರರು, ಬನ್ನೂರು ಕಬಡ್ಡಿ ತಂಡದ ಆಟಗಾರರು ಆದಷ್ಟು ಬೇಗ ಕಬಡ್ಡಿ ಅಂಕಣಕ್ಕೆ ಬನ್ನಿ. ಬನ್ನೂರು ತಂಡದ ಕಬಡ್ಡಿ ಆಟಗಾರ್ತಿಯರು, ಬನ್ನೂರು ತಂಡದ ಕಬಡ್ಡಿ ಆಟಗಾರ್ತಿಯರು ಆದಷ್ಟು ಬೇಗ ಕಬಡ್ಡಿ ಅಂಕಣಕ್ಕೆ ಬನ್ನಿ. ಈಶ್ವರಮಂಗಲ ತಂಡದ ಕಬಡ್ಡಿ ಆಟಗಾರ್ತಿಯರು ಇಲ್ಲಿ ರೆಡಿ ಇದ್ದಾರೆ, ಆದಷ್ಟು ಬೇಗ ಬನ್ನಿ. ಮುಂಡೂರ್ನವರು ಥ್ರೋಬಾಲಿಗೆ ಹೋದ್ರು ಜ್ಯೋತಿ ಮೇಡಮ್. ಇಲ್ಲ ಸರ್, ಅವ್ರು ಇಲ್ಲಿದ್ದಾರೆ. ಅಲ್ಲ, ಅರ್ಧ ಇಲ್ಲಿದ್ದಾರೆ ನೋಡಿ. ಅಂದ್ರೆ ನಮಗೆ ಒಂದೇ ಬಣ್ಣದಲ್ಲಿ ಕೆಲವು ವೇಷ ಆಗ್ಬೇಕು ಸರ್. ಅವ್ರು ಜಯರಾಮ್ ಗೌಡ್ರು ಬಂದ್ರ? ಸೀತಾರಾಮ ಗೌಡ್ರೆ, ಜಯರಾಮ್ ಗೌಡ್ರು ಬಂದ್ರ? ಇಲ್ಲ. ನೋಡಿ, ಬರ್ತಾ ಇದ್ದಾರೆ. ಬ್ಯಾಂಡ್ ಸೆಟ್ ಮಾತ್ರ ಇಲ್ಲ, ಅವರು ಬರುವ ಟ್ರೈಲೇ ನೋಡಿ, ಮಾರ್ಚ್ 1 ಬಂದಾಗ ಬರ್ತಾ ಇದ್ದಾರೆ ಅಷ್ಟೇ. ಊಟ ಮಾಡಲಿಕ್ಕೆ ಬಾಕಿ ಇರುವಂತಹ ನಮ್ಮೆಲ್ಲ ಸಮಾಜದ ಬಂಧುಗಳು ಊಟವನ್ನು ಮುಗಿಸಿಕೊಳ್ಳಿ, ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಿ. ಸೇರಿರುವಂತಹ ಎಲ್ಲ ಸಮಾಜದ ಬಂಧುಗಳೇ, ಎಲ್ಲ ರೀತಿಯಲ್ಲಿಯೂ ನಿಮ್ಮ ಸಹಕಾರವನ್ನು ನಾವು ಅಪೇಕ್ಷಿಸುತ್ತೇವೆ. ಈಗಾಗಲೇ ನಮ್ಮ ಬಂಧುಗಳು ಇಲ್ಲಿ ಕೌಂಟರನ್ನು ಹಾಕಿಕೊಂಡು ಕೂತಿದ್ದಾರೆ. ನಿಮ್ಮ ತನುಮನ ಧನದ ಸಹಾಯ ಕೂಡ ನಮಗೆ ಬೇಕಾಗಿದೆ. ನಾವೆಲ್ಲರೂ ಒಟ್ಟು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಈಗಾಗಲೇ ಹಲವಾರು ಮಂದಿ ನಮ್ಮ ಸಮಾಜದ ಹಿರಿಯರು ಆದಷ್ಟು ಧನ ಸಹಾಯವನ್ನು ನೀಡಿ ಸಹಕರಿಸಿದ್ದಾರೆ. ತಾವು ಕೂಡ ತಮ್ಮ ಕೈಲಾದಷ್ಟು ಸಹಕಾರವನ್ನು ನೀಡಬೇಕು ಮತ್ತು ಮುಂದೆಯೂ ಇಂತಹ ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ ಸಹಾಯವನ್ನು ಮಾಡುವವರು ವೇದಿಕೆಯ ಬಲಭಾಗದಲ್ಲಿ ನಮ್ಮ ಸಮಾಜದ ಬಂಧುಗಳು ಕೂತಿದ್ದಾರೆ. ದಯವಿಟ್ಟು ಬಂದು ತಾವು ಸಹಕರಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚಂದ್ರಕಲಾ ಮೇಡಮ್, ಚಂದ್ರಕಲಾ, ಈಗ ಎಂತ ನೀವು ಥ್ರೋಬಾಲ್ ಆಡೋದಿಲ್ಲ, ಈ ಕಡೆಯಿಂದ ಕಬಡ್ಡಿ ಆಡ್ಲಿಕ್ಕೆ ಬಿಡುವುದೂ ಇಲ್ಲ, ಎಂತ ಮಾಡ್ಬೇಕೀಗ? ಚಂದ್ರಕಲಾ, ಒಂದು ಥ್ರೋಬಾಲ್ ಆಡಿಸಿ, ಇಲ್ಲಾಂದ್ರೆ ಅವರನ್ನು ಕಬಡ್ಡಿಗೆ ಕಳಿಸಿ.
ಪುತ್ತೂರು ವಾಲಿಬಾಲ್ ತಂಡದವರು ಇದ್ದೀರಾ? ಫೈನಲ್ಗೆ ಬಂದವರು ಇದ್ರೆ ನೀವು ತಕ್ಷಣ ಬರಬೇಕು, ಇಲ್ಲಾಂದ್ರೆ ಅಲ್ಲಿ ಈಗ ಯಾರು ಇನ್ನೊಂದು ತಂಡ ಯಾರು? ಉಪ್ಪಿನಂಗಡಿ, ಮುಂಡೂರು, ಪುತ್ತೂರು ಇದ್ರೆ ತಕ್ಷಣ ಹೋಗಿ ಯಾರಾದ್ರೂ ಒಂದು 2 ಜನ ಹೋಗಿ ಅಲ್ಲಿ ಅವರಿಗೆ ಧೈರ್ಯ ಹೇಳಿ. ಯತೀಶ್ರೇ ಬರುವುದಿಲ್ಲ, ನಾನೇನ್ ಮಾಡುದು? ಕರಿವಷ್ಟು ಕರೆದಾಯಿತು. ಬಾಲಕರ ವಿಭಾಗ ಉಂಡಲ್ಲ ಇತ್ತೆ ನಿಗುಳಲ್ಲಿ ಎತ್ತಂಡಲ್ಲ ಈಡಕ್ಕೆ ಏನುಂಡು ಅತ್ತೆ ಬಾಲಕರ ವಿಭಾಗ ಅತಿ ಬಾಲಕರ ವಿಭಾಗ ಫೈನಲ್ ಮಾತ್ರ ಅತ್ತ ಬಾಕಿ ಯತೀಶ್ರೇ ಬಾಲಕರ ವಿಭಾಗದಲ್ಲಿ ಫೈನಲ್ ಮಾತ್ರ ಬಾಕಿ ಯಾವುದೆಲ್ಲ ಬರಬೇಕು? ಬನ್ನೂರು ಮತ್ತು ಬನ್ನೂರ ಎಷ್ಟೇ ಮ್ಯಾಚ್ ಈಗ? 3ನೇ ಮ್ಯಾಚ್ ಬರ್ಬೇಕಾ 4ನೇ ಮ್ಯಾಚ್ ಬರ್ಬೇಕಾ? ಬನ್ನೂರು ಮತ್ತು ಮುಂಡೂರಲ್ಲ? ಹಾ ಹಾ ಮುಂಡು ಸರಿ ಸರಿ ಕಳಿಸ್ತೇನೆ, ಹೇಳ್ತೇನೆ. ಆಯ್ತಾಯ್ತು ಆಯ್ತು 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 2009. ನೋಡಿ, ಬನ್ನೂರು ಮತ್ತು ಮುಂಡೂರು ವಲಯದ ಬಾಲಕರು ತಕ್ಷಣ ಕಬಡ್ಡಿಗೆ ತೆರಳಬೇಕು. ಅಲ್ಲಿ ಬಾಲಕಿಯರು ಹೋಗೋದಿಲ್ಲ, ನೀವು ಹೋಗೋದಿಲ್ಲ ಅಂದ್ರೆ ಇವತ್ತು ನೀವು ಮ್ಯಾಚಿನ ಆಸೆ ಬಿಡಬೇಕಾಗ್ತದೆ. ಕೊನೆಗೆ 5 ಗಂಟೆಗೆ ಸಮಾರೋಪಕ್ಕೆ ಆಗುವಾಗ ಮ್ಯಾಚ್ ಮಾಡ್ತೇನೆ ಅಂತ ಹೇಳಿದರೆ ಲೈಟಿಂಗ್ ವ್ಯವಸ್ಥೆ ಇಲ್ಲ. ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕಿದ್ರೆ ನಿಮ್ಮ ಸಹಕಾರ ಭಾರಿ ಅಗತ್ಯ. ನಾವು ಹೇಳುವಷ್ಟು ಹೇಳ್ಬೋದು, ಬರುದಿದ್ರೆ ಬನ್ನಿ, ಬರದಿದ್ರೆ ಬೇಡ. ಬನ್ನೂರು ವಲಯ ಹಾಗೂ ಮುಂಡೂರು ವಲಯದ ಬಾಲಕರು ಮತ್ತೆ ನಿಮ್ಮ ಪ್ರಾಯದ ಇತಿಮಿತಿಯನ್ನು ಸರಿಯಾಗಿ ಅರಿತುಕೊಳ್ಳಬೇಕು. ನೀವು 2009ರಲ್ಲಿ ಹುಟ್ಟಬೇಕು. ಹಾಗಾಗಿ 16 ವರ್ಷ 11 ತಿಂಗಳು 29 ದಿನ ಆದ್ರೆ ಮಾತ್ರ ನೀವು 17 ವರ್ಷದ ಕೆಳಗಿನ ಪ್ರಾಯದವರಾಗ್ತೀರಿ. ತದನಂತರದಲ್ಲಿರುವವರು ನೀವು 17ರ ಬಹುಮಾನದ ಬಾಲಕರ ಕಬಡ್ಡಿ ಪಂದ್ಯಾಟ ಇದೀಗ ಮುನ್ನೂರು ವಲಯ ಹಾಗೂ ಬನ್ನೂರು ವಲಯಗಳ ನಡುವೆ. ದಯವಿಟ್ಟು ಆದಷ್ಟು ಬೇಗ ಈ ಒಂದು ಪಂದ್ಯಾಟ ನಡೆಯಲಿಕ್ಕಿದೆ. ಬನ್ನೂರು ವಲಯ ಹಾಗೂ ಮುಂಡೂರು ವಲಯ, ದಯವಿಟ್ಟು ಎಲ್ಲ ಆಟಗಾರರು ಇಲ್ಲಿ ಬರಬೇಕು. ನಾವು ಸ್ವಲ್ಪ ಸಣ್ಣ ಸ್ವರದಲ್ಲಿ ಹೇಳಿದ್ದೇವೆ ಅಷ್ಟೇ, ಬರ್ತಾರಂತ. ನಿಮ್ಮ ದೊಡ್ಡ ಸ್ವರಕ್ಕೆ ಅಭಿನಂದನೆಗಳು. ನಂಬರ್ ಕೌಂಟ್ ಹೇಳ್ತೇವೆ. 1 ಕಪ್ತಾನರು ಯಾರು ಬರಬೇಕು ಮೊದಲು? 2 3 4 5 6 7 ಬನ್ನೂರು ವಲಯ ಬಂದಿದೆ. ಮುಂಡೂರು ವಲಯ ಬಂದಿಯಾರಾ? ಓಕೆ. ಅಲ್ಲಿ ಆಟ ಆಡ್ತಾ ಇರುವಂತಹ ಕ್ರೀಡಾಪಟುಗಳು ಕೂಡ ತಾವು ವಿರಾಮ ಇದ್ರೆ ತಕ್ಷಣ ಬಂದು ಊಟವನ್ನ ಮುಗಿಸಿಕೊಳ್ಳಿ. ಈಗಾಗಲೇ ಊಟದ ಕೌಂಟರ್ ಹತ್ರ ಖಾಲಿ ಆಗ್ತಾ ಬಂದಿದೆ ಜನ. ಊಟ ಅಲ್ಲ, ಜನ ಖಾಲಿಯಾಗಿದೆ. ದಯವಿಟ್ಟು ಊಟವನ್ನ ಮಾಡದಿರುವಂತಹ ನಮ್ಮೆಲ್ಲ ಕ್ರೀಡಾಪಟುಗಳು ತಕ್ಷಣ ಬನ್ನಿ. ಬನ್ನೂರು ಹಾಗೂ ಮುಂಡೂರು ವಲಯದ ಬಾಲಕರು ಈಗಾಗಲೇ ಅಲ್ಲಿ ಅಂಕಣದತ್ರ ಹಾಜರಿದ್ರೆ ಮತ್ತೆ ಕುಂಬ್ರ ಮತ್ತು ಪುತ್ತೂರು ವಲಯದವರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಿರಬೇಕು. ನಿಮ್ಮನ್ನು ಪುನಃ ಅಷ್ಟೇ ಸಲ ನಾವು ಕರೀಲಿಕ್ಕೆ ಮಾಡಬೇಡಿ. ಕುಂಬ್ರ ವಲಯ ಹಾಗೂ ಪುತ್ತೂರು ವಲಯದವರು ಈ ಪಂದ್ಯಾಟ ಬನ್ನೂರು ಹಾಗೂ ಮುಂಡೂರು ವಲಯದ ಮಧ್ಯೆ ನಡೆಯುವಂತಹ ಪಂದ್ಯಾಟ ಮುಗಿದ ತಕ್ಷಣ ಸಿದ್ಧರಿರಬೇಕು.
ಹಾಗೆ ಮುಂದಿನ ಪಂದ್ಯಕ್ಕಾಗಿ ಪುತ್ತೂರು ವಲಯದ 17ರ ವಯೋಮಾನದ ಬಾಲಕರು ರೆಡಿ ಇರಬೇಕು. ಅದೇ ರೀತಿ 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರು ಹಾಗೂ 14ರ ವಯೋಮಾನದ ಬಾಲಕ ಬಾಲಕಿಯರು 100 ಮೀಟರ್ ಓಟಕ್ಕೆ ಸಿದ್ಧರಾಗಿ ನೇರವಾಗಿ ಥ್ರೋಬಾಲ್ ಅಂಕಣದ ಬಳಿ ಪಕ್ಕಕ್ಕೆ ಹೋಗಿ ಅಲ್ಲಿ 100 ಮೀಟರ್ ಪ್ರಾರಂಭ ಆಗ್ತದೆ. ಥ್ರೋಬಾಲ್ ಅಂಕಣದ ಎಂಡಿಂಗ್ ಪಾಯಿಂಟ್ ಹತ್ರ ಹೋಗಿ 100 ಮೀಟರ್ ಅಲ್ಲಿ ಪ್ರಾರಂಭ ಆಗ್ತದೆ. ನಿಮಗೆ ಇದು ಕೊನೆಯ ಕರೆ. ಹಲೋ, ಈಗಾಗಲೇ ಪ್ರಮಾಣ ವಚನವನ್ನು ಎಲ್ಲರೂ ಹೇಳಿದಿರಿ. ಅದರಂತೆ ಕ್ರೀಡಾ ನಿಯಮಗಳನ್ನು ದಯವಿಟ್ಟು ಪಾಲಿಸಿ. ಈಗಾಗಲೇ ಕಬಡ್ಡಿಯ ನಿಯಮಗಳನ್ನು ತಿಳಿಸಲಾಗಿದೆ. ಈ ಒಂದು ನಿಯಮಕ್ಕೆ ತಕ್ಕಾಗಿ ಎಲ್ಲ ಆಟಗಾರರು ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ 4 ಕ್ಯಾಟಗರಿಯ 100 ಮೀಟರ್ ಓಡುವಂತಹ
ಕ್ರೀಡಾಪಟುಗಳು. ಪ್ರಾಥಮಿಕ ವಿಭಾಗ ಬಾಲಕರು ಬಾಲಕಿಯರು 17ರ ವಯೋಮಾನದ ಬಾಲಕರ ವರ್ಗಗಳು 17ರ ವಯೋಮಿತಿಯ ಬಾಲಕರು ಬಾಲಕಿಯರು, ಅದೇ ರೀತಿ ಪ್ರಾಥಮಿಕ ಬಾಲಕಿಯರು 4 ಕೆಟಗರಿಯವರು 100 ಮೀಟರ್ ಸ್ಟಾರ್ಟಿಂಗ್ ಫೆಬ್ರವರಿ 100 ಮೀಟರ್ ಓಟಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಸುಮಲತಾ ಬನ್ನೂರು ತಾವು ಊಟ ಆಗಿದ್ರೆ ಒಮ್ಮೆ ಬನ್ನಿ ವೇದಿಕೆ ಹತ್ರ. ಸೇರಿದಂತಹ ಬಂಧುಗಳೇ, ಸಂಜೆ 5:30 ಗಂಟೆಗೆ ಸರಿಯಾಗಿ ಸಮಾರೋಪ ಮತ್ತು ಬಹುಮಾನ ವಿತರಣೆ ನಡೆಯುತ್ತದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರವಿ ಮುಂಗುಳಿಮನೆ, ಅಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಮೋಹನ್ ಗೌಡ ಇಡ್ಯಡ್ಕ, ಗೌರವಾಧ್ಯಕ್ಷರು ಸಲಹಾ ಸಮಿತಿ ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಶ್ರೀ ಸುಂದರಗೌಡ ನಡುಬೈಲು, ಉಪಾಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಶ್ರೀ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ, ಅಧ್ಯಕ್ಷರು ದಶಮಾನೋತ್ಸವ ಸಮಿತಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಶ್ರೀ ಪ್ರವೀಣ್ ಕುಂಟ್ಯಾನ, ನಿರ್ದೇಶಕರು ನಾಗೇಶ್ ಗಿಡಂಗಿ, ನಿರ್ದೇಶಕರು ಪ್ರೇರಣಾ ಸಂಸ್ಥೆ ಪುತ್ತೂರು. ಶ್ರೀ ಮಂಜುನಾಥಗೌಡ ಉದ್ಯಮಿಗಳು, ಶ್ರೀ ಲಕ್ಷ್ಮಣಗೌಡ ಉದ್ಯಮಿಗಳು, ಶ್ರೀ ಸುಂದರಗೌಡ ವಯೋಮಾನದ ಬಾಲಕ ಹುಡುಗರ ಕಬಡ್ಡಿ ಪಂದ್ಯಾಟದ ನತ್ತು ಬಗೆಯನ್ನು 300 ವಲಯ ಗೆದ್ದುಕೊಂಡಿದೆ. ಮನೋಹರ್ ಡಿವಿ, ಅಧ್ಯಕ್ಷರು ಶ್ರೀ ವೀರಪ್ಪಗೌಡ ಕರುಂಬಾರು, ಕೃಷಿಕರು ಮತ್ತು ವಸತಿ. ಗಣೇಶ್ ಗೌಡ ಕೈದಾಡಿ, ಕ್ರಿಯಾರ್ಥಿ ಪುತ್ತೂರು. ನೀರಜ್ ಗೌಡ ಬೈಪಾಡಿ, ಉದ್ಯಮಿಗಳು. ಸತೀಶ್ ಗೌಡ ಪಾಂಬಾರು, ನಿರ್ದೇಶಕರು ಒಕ್ಕಲಿಗೌಡ ಸಮುದಾಯ ಪತ್ನಿ ಸಹಕಾರಿ ಸಂಘ ನಿಯಮಿತ ಪುತ್ತೂರು. ತೀರ್ಥಾನಂದದ ನಿರ್ದೇಶಕರು ಕಲ್ಪನೆಯ ಕೃಷಿ ಪತ್ತಿನ ಸಂಘ ಕೊಡುತ್ತಿದೆ. ಶ್ರೀ ಪುರುಷೋತ್ತಮ ಅಂಗಡಿಮನೆ, ಶ್ರೀ ರಾಧಾಕೃಷ್ಣ ಮಂದಿರ, ದಯಾನಂದ ಕಟ್ಟೆಮನೆ, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲದನ್ನು ಬಹುಮಾನ ಯಶಸ್ವಿಗೊಳಿಸಿ ಬಹುಮಾನಗಳನ್ನು ಹೋಗಬೇಕು ಸೇರುವಂತಹ ಎಲ್ಲ ಊಟ ನೂರು ಮೀಟರ್ ಸ್ಪರ್ಧೆಯಲ್ಲಿ ಬಂದಂತಹ ಕ್ರೀಡಾಪಟುಗಳು ಇದೀಗ ಕೊನೆಯ ಕರೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕೆಟಗರಿಯ 100 ಮೀಟರ್ ಭಾಗವಹಿಸುವಂತಹ ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಬಾಲಕರು ಬಾಲಕಿಯರು ಸ್ಟಾರ್ಟಿಂಗ್ ಪಾಯಿಂಟ್ ಬಳಿ ಬರಬೇಕು.
ಸಿಂಗಲ್ ಪಾಯಿಂಟ್ ಬನ್ನೂರು. ಫಸ್ಟ್ ಟೈಮ್ ಔಟ್ ಮುಂಡೂರು, ಫಸ್ಟ್ ಟೈಮ್ ಔಟ್ ಮುಂಡೂರು. ರೈಟ್ ರೈಟ್ ಎಲ್ಲ ವಿಭಾಗದ 100 ಮೀಟರ್ ಓಟ ಮುಗಿದ ತಕ್ಷಣ ಎಲ್ಲ ವಿಭಾಗದ 200 ಮೀಟರ್ ಓಟಕ್ಕೆ ಬರ್ತಾ ಇದ್ದೇವೆ. ಇದೀಗ 100 ಮೀಟರ್ ಪ್ರಾರಂಭವಾಗಿದೆ. ನಮ್ಮ ಕ್ರೀಡಾಪಟುಗಳು ಓಡುವ ಬರಲಿದ್ದಾರೆ. 17ರ ವಯೋಮಾನದ ಬಾಲಕರು ಕಾಯ್ದುಕೊಂಡಿದೆ. ಹದಿನೇಳರ ವಯೋಮಾನದ ಬಾಲಕಿಯರ ಭಾಗದಲ್ಲಿ ಕೇವಲ 4 ಜನ ಸ್ಪರ್ಧಿಗಳು ಮಾತ್ರ ಇದ್ದಾರೆ. ಬೇರೆ ಯಾರಾದ್ರೂ ಇದ್ರೆ ತಕ್ಷಣ ಸೇರಿಕೊಳ್ಬಹುದು, ಇಲ್ಲಂದ್ರೆ 100 ಮೀಟರ್ ರೇಸಲ್ಲಿ ಕೇವಲ 4 ಸ್ಪರ್ಧಿಗಳು ಮಾತ್ರ ಸ್ಪರ್ಧಿಸ್ತಾ ಇದ್ದಾರೆ.
17ರ ವಯೋಮಾನದ ಬಾಲಕರಿದ್ದಾರೆ. ಉಳಿದಂತ ಯಾರಾದರೂ ತಕ್ಷಣ ಸ್ಪಂದಿಸಬೇಕಾಗಿ ಹೇಳಿದರು. ನಾಲ್ಕು ಕೆಟಗರಿ ಎಲ್ಲ ವಿಭಾಗದಲ್ಲಿ ನೀವು ಯೋಚನೆ ಮಾಡಬೇಡಿ. 4 ಕೆಟಗರಿಯವರು ಉಂಟು. ಕೇವಲ 4 ಮಂದಿ ಸ್ಪರ್ಧಿಗಳು ಮಾತ್ರ ಭಾಗವಹಿಸುತ್ತಿದ್ದಾರೆ. ಅಂಡರ್ 17 ಹೈಸ್ಕೂಲ್ ಬ್ಯಾಚ್ನಲ್ಲಿ ಉಳಿದಂತ ಯಾರೂ ಇಲ್ಲ. ನಾವು ಪ್ರಾರಂಭಿಸುತ್ತೇವೆ. 12 ಅಂಕಗಳಿಂದ 12ರ ಮುನ್ನಡೆಯನ್ನು ಕಾಯ್ದುಕೊಂಡು 17ರ ವಿಜಯಕುಮಾರದ ಭಾರತದ ಕಬಡ್ಡಿ ಪಂದ್ಯಾಟದಲ್ಲಿ Last 4 minutes for full time. Lose the can. +2. Wait. Time out. ಮುಂದಿನ ಪಂದ್ಯಾಟಕ್ಕಾಗಿ ಪುತ್ತೂರು ವಲಯ 17ರ ವಯೋಮಾನದ ಬಾಲಕರು ರೆಡಿ ಇರಬೇಕು. ಈ ಒಂದು ತಂಡದ ವಿಶೇಷವಾದ ತಂಡದಲ್ಲಿ ನಿಮಗೆ ಸ್ಪರ್ಧಿಸುತ್ತದೆ. ಹಾಗೆ ಬಾಲಕರ ಕಬಡ್ಡಿ ಪಂದ್ಯಾಟ ತಕ್ಷಣ ಮಹಿಳೆಯರ ಕಬಡ್ಡಿ ಪಂದ್ಯಾಟಕ್ಕೆ ಮಹಿಳೆಯರು ನೀಡಬೇಕು. ನೋಡಿ, 17ರ ವಯೋಮಾನದ ಬಾಲಕರ ವಿಭಾಗದ 100 ಮೀಟರ್ ಪ್ರಾರಂಭ ಆಗ್ತಾ ಇದೆ. ನೀವೇನಾದರೂ ಬೇರೆ ಆಟದಲ್ಲಿ ತೊಡಗಿಸಿಕೊಂಡಿದ್ರೆ ನಿಮ್ಮನ್ನು ಬಿಟ್ಟು ನಾವು ಈವೆಂಟ್ ಮಾಡೋದು ಖಂಡಿತ. ಯಾಕೆಂದರೆ ನಮಗೆ ಸಮಯದ ಅವಕಾಶ ಇಲ್ಲ. ಹಾಗಾಗಿ ನಿಮ್ಮ ಗುಂಪು ಆಟ ಮುಗಿಯುವವರೆಗೆ ಕಾಯಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನೀವು ಸಹಕರಿಸಬೇಕು ನನಗೆ. ನಾವು ಮುಂದೆ ನಿಮ್ಮ ಒಂದು ಇವೆಂಟ್ ತಡೆ ಹಿಡಿದ್ರೆ ಮುಂದಿನ ಇವೆಂಟ್ಗಳೆಲ್ಲ ತಯಾರಿ ಮಾಡ್ತಾರೆ. ನೀವು ತಿಳ್ಕೊಂಡು
Last 2 minutes. ಹದಿನೇಳರ ವಯೋಮಾನದ ಬಾಲಕ ಮತ್ತು ಬಾಲಕರಿಗೆ ನಮ್ಮ ಸಮಾಜದ ನಡುವೆ ನಡೀತಿದೆ. ಯಾವುದೇ ನಮ್ಮೊಳಗೆ ಪೈಪೋಟಿ ಬೇಡ, ಕ್ರೀಡಾ ಸ್ಪರ್ಧೆ ಇರಲಿ. ಹದಿನೇಳರ ವಯೋಮಾನದ ಕಬಡ್ಡಿ ಪಂದ್ಯಾಟದಲ್ಲಿ ಬನ್ನೂರು ವಲಯ ಫೈನಲ್ಗೆ ಅರ್ಹತೆಯನ್ನು ಪಡೆಯುತ್ತದೆ. ಫೈನಲ್ ಪಂದ್ಯಾಟದಲ್ಲಿ ಪುತ್ತೂರು ವಲಯ ಹಾಗೂ ಬನ್ನೂರು ವಲಯದ ನಡುವೆ ಈ ಒಂದು 17ರ ವಯೋಮಾನದ ಬಾಲಕರ ಕಬಡ್ಡಿ ಪಂದ್ಯಾಟ ನಡೆದಿದೆ. ಮೇಲ್ಪಟ್ಟ ಮಹಿಳೆಯರು ಮತ್ತು ಪುರುಷ ಈ ಎರಡೂ ತಂಡದವರು 100 ಮೀಟರ್ ಓಟಕ್ಕೆ ತೆರಳಬೇಕು. 50 ವರ್ಷ ಮೇಲ್ಪಟ್ಟ ಪುರುಷರು ಹಾಗೂ ಮಹಿಳೆಯರು 100 ಮೀಟರ್ ಓಟಕ್ಕೆ. ಬೆಂಗಳೂರು ವಲಯದ ಹುಡುಗರು ಹೋಗ್ಬೋದು. ಫೈನಲ್ ಪಂದ್ಯಾಟ ಈಗ ಮೊದಲು ಬಾಲಕಿಯರ ಅಣ್ಣನಿಗೆ ಬಾಲಕಿಯರು ಮೊದಲು ಮಾಡಿದ್ದಾರೆ. 50 ವರ್ಷ ಮೇಲ್ಪಟ್ಟ ಪುರುಷರು ಹಾಗೂ ಮಹಿಳೆಯರು 100 ಮೀಟರ್ ಓಟಕ್ಕೆ ತೆರಳಬೇಕಾಗಿರುವುದು ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಿಮ್ಮ ಈವೆಂಟ್ ಅನ್ನು ಮುಗಿಸ್ತಾರೆ. ಯಾಕಂದ್ರೆ ನೀವು ಪ್ರಾಯಸ್ಥರಲ್ವ, ನಮಗೆ ಸಂಜೆಯಲ್ಲಿ ನಿಲ್ಲಿಸಿದ್ದು ತಪ್ಪು ಅಂತ ತೀರ್ಪುಗಾರರಾದ ಮಕ್ಕಳು ಸಂಖ್ಯೆಗಳನ್ನು ಆಟ ಆಡ್ತಾ ಇರ್ತಾರೆ ಬೇಕಾಬಿಟ್ಟಿಯಾಗಿ. ನಿಮ್ಮನ್ನು ಹಾಗೂ ಪ್ರತಿಯೊಂದನ್ನು ಕಲಿಸುವ ಉದ್ದೇಶದಿಂದ ನಿಮ್ಮನ್ನು ಕಲಿತಾ ಇದ್ದಾರೆ 50 ವರ್ಷ ಮೇಲ್ಪಟ್ಟವರು. ದಯವಿಟ್ಟು ತೀರ್ಪುಗಾರರು ಬರಲಿಕ್ಕೆ ಹಾಗೆ ಬಾಲಕರ ಅಂಡರ್ ಮೀಟರಿಂದ ವಹಿಸ್ತೀರಾ? ಬಾಲಕರ ಅಂಡರ್ ಮೀಟರ್ ದಯವಿಟ್ಟು ಇಲ್ಲಿ ಕಬಡ್ಡಿ ಪಂದ್ಯಾಟ, ಬಾಲಕರ ಕಬಡ್ಡಿ ಪಂದ್ಯಾಟ ನಡೆಯುತ್ತಿದೆ. ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಾಟದಲ್ಲಿ ಶ್ರೀ ಸಿದ್ದರಾಮಗೌಡ ಹಾಗೂ ಶ್ರೀ ಮೇಳ, ಆಮೇಲೆ ಶ್ರೀ ಗಂಗಾಧರ್ 3 ಜನ ಯಶಸ್ವಿಯಾಗಿ ಮುಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ರೀಡಾಕೂಟದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಮುಂದಿನ ವರ್ಷ ಕೂಡ ಅವರ ಸೇವೆಯನ್ನು ಬಯಸುತ್ತಾ ಅವರಿಗೆ ಮತ್ತೆ ಪುನಃ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ದಯವಿಟ್ಟು ಮಹಿಳೆಯರ ಥ್ರೋಬಾಲ್ ಆದ ತಕ್ಷಣ ಇಲ್ಲಿ ಕಬಡ್ಡಿ ಪಂಚಾಯತಿಗೆ ಬರಬೇಕು. ಈಶ್ವರ ಮಂಜ ಹಾಗೂ ಮಂಗನ ವಲಯ ದಯವಿಟ್ಟು ಗಮನಿಸಬೇಕು. ಬನ್ನೂರು ವಲಯ ಹಾಗೂ ಈಶ್ವರ ಮಂಜರ ಅಲ್ಲಿ ಥ್ರೋಬಾಲ್ ಆದ ತಕ್ಷಣ ಇಲ್ಲಿ ಕಬಡ್ಡಿ ಪಂಚಾಯತಿಗೆ ಬರಬೇಕು. ಹಾಗೆ ಮುಂದಿನ ಪಂಚಾಯತ್ಗಳಲ್ಲಿ ಪುರುಷರ ಕಬಡ್ಡಿ ಪಂಚಾಯತ ನೂರು ಮೀಟರ್ ಓಟದ 17ರ ವಯೋಮಾನದ ಬಾಲಕರ ಸ್ಪರ್ಧೆ ನಡೆಯುತ್ತದೆ. ಸಾಧಾರಣ 50 ವರ್ಷದ ಮೇಲ್ಪಟ್ಟ ಮಹಿಳೆಯರು ಮಾತ್ರ ಕಾಣ್ತಾ ಇದ್ದಾರೆ, ಪುರುಷರಿಲ್ಲ ಅಲ್ವಾ? ನಮ್ಮದು ಮಹಿಳಾ ಪ್ರಧಾನ ಸಮಾಜ ಆಗಿರ್ಬೇಕು, ಪುರುಷ ಪ್ರಧಾನ ಅಲ್ವೋ ಅಂತ. ಪುರುಷರು ಯಾರು ಬರ್ತಾ ಇಲ್ಲ ನೋಡಿ. ಹದಿನೇಳರ ವಯೋಮಾನದ ಬಾಲಕರ 100 ಮೀಟರ್ ಸ್ಪರ್ಧೆ ನಡೀತಿದೆ. 5 ವರ್ಷದ ಮಿತ್ತದ ಆಂಜೋಗುಕ ಪೊಂಜವಿತ್ತಿನ 100 ಮೀಟರ್ ಓಟಗೂ ಬರ್ಬರ ಅರೆಗು ಪೋಡನೆಗಳು ನಿನಗಳಿಗೆ ಕಡೆಯಿಟ್ಟ ಕರೆಯನ್ನು ದಯವಿಟ್ಟು ಅಲ್ಲಿ ಯಾರು ಅಡ್ಡ ಬರಬಾರ್ದು. ಬಾಲಕರ 100 ಮೀಟರ್ ಸ್ಪರ್ಧೆ ನಡೀತಿದೆ. ಟ್ರ್ಯಾಕಿನ ಒಳಗೆ ಯಾರು ಇರಬಾರ್ದು. ದಯವಿಟ್ಟು ಅಲ್ಲಿ ಮಕ್ಕಳು ಯಾರಲ್ಲಿ ಟ್ರ್ಯಾಕ್ನ ಒಳಗಿರಬಾರ್ದು, ಅಲ್ಲಿ ಗಮನಿಸಬೇಕು. ಸ್ವಯಂ ಸೇವಕರಲ್ಲಿ ಇದ್ದಲ್ಲಿ ಮುಂಡೂರು ವಲಯದ ದಯವಿಟ್ಟು ಅಲ್ಲಿ ಟ್ರ್ಯಾಕಿನ ಒಳಗೆ ಮಕ್ಕಳು ಓಡಾಡ್ತಿದ್ದಾರೆ, ಮುಂದೂರು ವಲಯದವರು ಗಮನಿಸಬೇಕು. ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ಮುಂದೂರು ವಲಯದ ಮುಂದುವರಿತದಲ್ಲಿ ನಡೀತಿದೆ. ಅತ್ಯಂತ ವೇಗದ ಓಟ 100 ಮೀಟರ್ ಓಟ. ಪ್ರಾರಂಭದ ಸಿದ್ಧತೆಯಲ್ಲಿ ವಿಘ್ನ.
ನೋಡಿ, ತಾಲೂಕು ಜಿಲ್ಲೆ ರಾಷ್ಟ್ರೀಯ ಕೂಟಗಳಲ್ಲಿ ಆದರೆ ನೀವು ಮೊದಲನೆಯ ಪೌಲಿಗೆ ಔಟು. ಇಲ್ಲಿ ನಿಮಗೆ ಎರಡೆರಡು ಅವಕಾಶ ಕೊಡ್ತಾ ಇದ್ದಾರೆ, ಗಡಿಬಿಡಿ ಮಾಡಬೇಡಿ. ಟ್ರ್ಯಾಕ್ನ ಒಳಗೆ ಯಾರು ಬರಬಾರ್ದು, ಯಾಕಂದ್ರೆ ಉಳಿದವರ ಸಿದ್ಧತೆಯ ಪೂರ್ಣ ಪ್ರಯೋಜನದಲ್ಲಿ ವಿಫಲತೆ ಆಗ್ತದೆ ನೀವು ಅರ್ಜೆಂಟ್ ಮಾಡಿದರೆ. ಅಲ್ಲಿ ಮಹಿಳೆಯರ ಥ್ರೋಬಾಲ್ ಆದ ತಕ್ಷಣ ಕಬಡ್ಡಿ ಪಂದ್ಯಾಟಕ್ಕೆ ಬರಬೇಕು. ಬನ್ನೂರು ವಲಯ ಮತ್ತು ಈಶ್ವರಮಂಗಲ ವಲಯದವರು. ಮಾದಮ್ಮ, ಇನ್ನೊಮ್ಮೆ ಅವಕಾಶ ಕೊಡಬೇಡಿ ಮಾಧವಣ್ಣ, ಮತ್ತೆ ಫೌಲ್ ಆದ್ರೆ. ಪುರುಷರ ವಾಲಿಬಾಲ್ ಪಂದ್ಯಾಟವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ಗಂಗಾಧರ ಗೌಡ ದೈಹಿಕ ಶಿಕ್ಷಕರು ಉಪ್ಪಿನಂಗಡಿ ಹಾಗೂ ಜಯರಾಮಗೌಡ ಮುಡಿಕಟ್ಟು ಸಾಲ್ಮರ ನಮಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾವು ವೇದಿಕೆಗೆ ಬಂದು ಉಳಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು 17ರ ವಯೋಮಾನದ ಬಾಲಕರ ಸ್ಪರ್ಧೆಯಲ್ಲಿ ಬನ್ನೂರು ವಲಯದ ಮನೋಜ್ ನೆಕ್ಕರೆಯವರು ಪ್ರಥಮ ಸ್ಥಾನವನ್ನು ಪಡೆಯುತ್ತಾರೆ. ಇವರಿಗೆ ಹಾಗೆ ವಸಂತಗೌಡ ಇವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ದ್ವಿತೀಯ ಬಹುಮಾನವನ್ನು ಮಂದೀಪ್ ಈಶ್ವರಮಂಗಿಲ ವಲಯದವರು ಪಡೆದಿರುತ್ತಾರೆ. ಇದೀಗ 17ರ ವಯೋಮಾನದ ಬಾಲಕರ ಕಬಡ್ಡಿ ಪಂದ್ಯಾಟ ಬನ್ನೂರು ವಲಯ ಮತ್ತು ಪುತ್ತೂರು ವಲಯಗಳ ನಡುವೆ ಫೈನಲ್ ಪಂದ್ಯಾಟ ನಡೀತಿದೆ. ಈ ಒಂದು ಪಂದ್ಯಾಟ ಮುಗಿದ ತಕ್ಷಣ ಮಹಿಳೆಯರ ಕಬಡ್ಡಿ ಪಂದ್ಯಾಟ ಈಶ್ವರಮಂಗಲ ಮತ್ತು ಬನ್ನೂರು ವಲಯಗಳ ನಡುವೆ. ಧನ್ಯವಾದಗಳು ಶ್ರೀಯುತ ಗಂಗಾಧರ ಗೌಡ ಹಾಗೂ ಜಯರಾಮ್ ಸರ್ ತಮಗೆ. ಸರಿ, 17ರ ವಯೋಮಾನದ ಪುತ್ತೂರು ತಂಡದ ಕಪ್ತಾನ ಬರಬೇಕು. ಹಾಗೆ ಬನ್ನೂರು ತಂಡದ ಕಪ್ತಾನ ಬರಬೇಕು. Under 17 boys and girls, this is the final call for you 400 meter race. 400 ಮೀಟರ್ ಓಟಕ್ಕೋಸ್ಕರ ನಿಮಗೆ ಇದು ಕೊನೆಯ ಕಡೆ 17 ಬಾಲಕರು ಮತ್ತು ಪುತ್ತೂರು ಬನ್ನೂರು ವಲಯದ ಕ್ಯಾಪ್ಟನ್ ಬರಬೇಕು. 17ರ ವಯೋಮಾನದ ಬಾಲಕರ ಕಬಡ್ಡಿ ಪಂದ್ಯಾಟ ಫೈನಲ್ ಪಂದ್ಯಾಟಕ್ಕಾಗಿ. ಪುತ್ತೂರು ಹಾಗೂ ಬನ್ನೂರು ವಲಯದ ಕಪ್ತಾನ. ಅದೇ ರೀತಿ ವಾಲಿಬಾಲ್ ಪಂದ್ಯಾಟವನ್ನು ಶ್ರೀ ಸೀತಾರಾಮಗೌಡ ದೈಹಿಕ ಶಿಕ್ಷಕರು ಬೆಟ್ಟಂಪಾಡಿ ಸರ್ ತಾವು ನೆರವೇರಿಸಿಕೊಟ್ಟಿದ್ದಾರೆ. ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ರಮೇಶ್ ಗೌಡ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ವಿದ್ಯಾರ್ಥಿ ಕನೆಕ್ಟಿವಿಟಿ ಅವಶ್ಯಕತೆ ಉಂಟು. ದಯచేసి ಅಲ್ಲಿ ಬೈಕ್ನಲ್ಲಿ ಟ್ರ್ಯಾಕ್ ಅಡ್ಡವು ತೂಳ್ನೆ ಪಕ್ಕ ಆಡಿ ವಾಲಿಬಾಲ್ ಆಡಿಲ್ಲ ಒಂದು ದಿನ ಪೂರು.
ಈ ಒಂದು ಪಂದ್ಯಾಟದ ನಾಣ್ಯ ತುಣಿಕೆಯನ್ನು ಬಣ್ಣೂರು ವಲಯ ಗೆದ್ದುಕೊಂಡಿರುತ್ತದೆ. ನಮ್ಮ ಯುವಕ ಮಂಡಲ ಅಧ್ಯಕ್ಷರು ಹಾಗೂ ಪಂಚಾಯತ್ ಉಪಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ವೇದಿಕೆಯನ್ನು ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವರು ಆಗಮಿಸಿದ್ದಾರೆ. ತಮ್ಮನ್ನು ಕಾರ್ಯಕ್ರಮದಲ್ಲಿ ಅದೇ ರೀತಿ ಶ್ರೀ ಅನಿಲ್ಗೌಡ ತೆಂಕಿಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮನ್ನು ಮೋಹನ್ ಗೌಡ ಇವರು ಈಗಾಗಲೇ ಸಮಯದ ಅಭಾವ ತುಂಬಾ ಇರ್ತದೆ. ದಯವಿಟ್ಟು ಕ್ರೀಡಾಳುಗಳು ಇದನ್ನು ಗಮನವಿಟ್ಟು ಆಟ ಆಡಬೇಕು. ಪಾಯಿಂಟ್ ಬನ್ನೂರು अच्छा पड़ी ना ಹೈಸ್ಕೂಲ್ ವಿಭಾಗದ 400 ಮೀಟರ್ ರೇಸ್ ಇರುವಂತಹ ಸ್ಪರ್ಧಾಳುಗಳು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬರಬೇಕು. ಕೇವಲ 4 ವಿದ್ಯಾರ್ಥಿಗಳು ಮಾತ್ರ ಇದ್ರೆ ಕೂಡಲೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬರಬೇಕು. ಇಲ್ಲಾಂದ್ರೆ ನಾವೀಗ 400 ಮೀಟರ್ ಸ್ಟಾರ್ಟ್ ಮಾಡ್ತೇವೆ. ಅದೇ ರೀತಿ ಹೈಸ್ಕೂಲ್ ವಿಭಾಗದ 400 ಮೀಟರ್ ರೇಸಿಗೆ ಹುಡುಗಿಯರ ವಿಭಾಗದಲ್ಲಿ ಎರಡೇ ಮಕ್ಕಳಿಗೆ ಇದೆ. ಇನ್ಯಾರ ಇದ್ರೆ ಕೂಡಲೇ ತಿಳಿಸಬೇಕು. 400 ಮೀಟರ್ ಹೈಸ್ಕೂಲ್ ಹುಡುಗಿಯರ ವಿಭಾಗದಲ್ಲಿ ಎರಡೇ ವಿದ್ಯಾರ್ಥಿಗಳಿದ್ದಾರೆ. ಯಾರಿದ್ರೆ ತಕ್ಷಣ ಹೋಗ್ಬೇಕು. ಅದೇ ರೀತಿ ಅದಾದ ತಕ್ಷಣ ಪ್ರಾಥಮಿಕ ವಿಭಾಗದ 200 ಯಾವುದೇ ಕಾರಣ ಕೊಡಲು ಕಾಯಲಿಕ್ಕೆ ಅವಕಾಶ ಇಲ್ಲ. ಕೊನೆಯ ತಾರೀಖಿಗೆ Right round. 2 seconds. 1 plus 2 total 3 point. Enter, enter. ಆರು ವಲಯಗಳಿಂದ ಬರೀ 3 ವಿದ್ಯಾರ್ಥಿಗಳಿದ್ದಾರೆ. ಮೂವರು ಕೂಡ ಇಬ್ಬರು ಎರಡೇ ವಿದ್ಯಾರ್ಥಿಗಳಿದ್ದಾರೆ. ಇದ್ರೆ ಕೂಡಬೇಕು. ಇದ್ದಾರೆ ಯಾರಾದ್ರು ಅಂಡರ್ 17 ಗರ್ಲ್ಸ್ 17 ವರ್ಷ ವಯೋಮಾನದ ಹುಡುಗಿಯರ ವಿಭಾಗದ 400 ಮೀಟರ್ ರೇಸಲ್ಲಿ ಎರಡೇ ವಿದ್ಯಾರ್ಥಿಗಳು. ಎಲ್ಲಾ ವಲಯಗಳ ಅಧ್ಯಕ್ಷರುಗಳ ಗಮನಕ್ಕೆ ನೋಡಿ. ಟ್ರ್ಯಾಕ್ ನೋಡಿ, ಯಾರು ಟ್ರ್ಯಾಕ್ ದಾಟಲಿಲ್ಲ. ಒಂದು ನಿಮಿಷ ಸರ್. ನೋಡಿ, ಪ್ರಾಥಮಿಕ ವಿಭಾಗದ ಸ್ಪರ್ಧಾಳುಗಳು ಯಾರಿಗೂ ಬಂದಿಲ್ಲ.
ಯಾವುದೇ ವಲಯದ ವಿದ್ಯಾರ್ಥಿಗಳು ಈ ಕಡೆ ಇಲ್ಲ, ಹುಡುಗರಾಗಲಿ ಹುಡುಗಿಯರು ಬರಲಿಲ್ಲ. ಇದ್ರೆ ಕೂಡಲೇ ಆ ವಲಯದ ಅಧ್ಯಕ್ಷರು ಕಳಿಸಬೇಕಾದ್ರು. ರೈತರು ಚರ್ಚ್ನ ಮಾಲಕರಾದ ಯುವಕ ವಸಂತ್ ರೈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಟೈಮ್ ಔಟ್ ಪುತ್ತೂರು. Under 70 girls. ವಿದ್ಯಾರ್ಥಿಗಳು 200 ಮೀಟರ್ ರೇಸಲ್ಲಿ ಓಡುವಂತ ಹುಡುಗಿಯರು, ಪ್ರಾಥಮಿಕ ವಿಭಾಗದ ಹುಡುಗಿಯರು, ಪ್ರಾಥಮಿಕ ವಿಭಾಗದ ಹುಡುಗಿಯರು, ಅದೇ ರೀತಿ ಹುಡುಗರು ಕೂಡ ಎಲ್ಲ ವಲಯದ ಅಧ್ಯಕ್ಷರ ಗಮನಕ್ಕೆ ಮಹಿಳೆಯರ ವಿಭಾಗದ ಥ್ರೋಬಾಲ್ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ಈ ಕ್ರೀಡಾಕೂಟದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ವರ್ಷ ನಡೆಯುವಂತಹ ಗೌಡಸಂಗಮ ಕ್ರೀಡಾಕೂಟಕ್ಕೂ ತಮ್ಮ ಸೇವೆಯನ್ನು ಸ್ಮರಿಸುತ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದೆ. ಕೂಡ ವೇದಿಕೆಗೆ ನೋಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಸಂಖ್ಯೆಯ ಸಮಾಜ ಬಾಂಧವರು ನಾವು ನೋಡುವುದನ್ನು ನೋಡುವುದೇ ನಮ್ಮ ಇಂಟ್ರೆಸ್ಟ್ ಹೊರತು ನೋಡುವುದಲ್ಲ ಅನ್ನುವಂಥದ್ದನ್ನು ಖಾತ್ರಿಪಡಿಸಿದೆ. ನಾವು ನೋಡಲಿಕ್ಕಾಗಿ ಬಂದಿದ್ದೇವೆ, ನೋಡಲಿಕ್ಕಾಗಿ ಬಂದಿಲ್ಲ ಅನ್ನುವಂಥದ್ದು ಖಾತ್ರಿಯಾಗಬೇಕು. ಭಾರತದ 17ರ ವಯೋಮಾನದ ಮಹಿಳೆಯರ ಕಬಡ್ಡಿ ಪಂದ್ಯಾಟ ನಡೆಯುತ್ತಿದೆ. ಈಶ್ವರ ಹಾಗೂ ಬನ್ನೂರು ವಲಯಗಳ ಮತ್ತು 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ 17ರ ವಯೋಮಾನದ ಬಾಲಕಿಯರ ಸ್ಪರ್ಧೆಯಲ್ಲಿ ತನ್ವಿ ಕೆಎಂ ಈಶ್ವರಮಂಗಲ ವಲಯದವರು ಪ್ರಥಮ ಸ್ಥಾನವನ್ನು ಪಡೆಯುತ್ತಾರೆ. ಹಾಗೆ
ದ್ವಿತೀಯ ಸ್ಥಾನವನ್ನು ಯೋಗ್ಯ ಪುತ್ತೂರು ಮನೆಯವರು ಪಡೆದಿರುತ್ತಾರೆ. ಟೈಮ್ ಔಟ್ ಆಗಲ್ಲವ ಹೊಸಂದಣ್ಣ, ಟೈಮ್ ಔಟ್ ಆಗಲ್ಲ. ಸ್ಕೋರ್ 2 minutes. No coaching. ಡಿಸ್ಟರ್ಬ್ ಅಂತೇನ ಮಾತ್ರ ಟೆಕ್ನಿಕಲ್ ಪಾಯಿಂಟ್. ಸ್ಕೋರ್ ಪ್ಲೀಸ್. ಸ್ಕೋರ್ ಮೇಡಮ್. ನಮ್ಮ ಇಲ್ಲ
ಗೆದ್ದುಕೊಂಡಿರುತ್ತದೆ. ಹಾಗೆ ದ್ವಿತೀಯ ಸ್ಥಾನವನ್ನು ಪುತ್ತೂರು ವಲಯ ಪಡೆದಿದ್ದಾರೆ. ಇನ್ನು ಮಹಿಳೆಯರ ಕಬಡ್ಡಿ ಪಂದ್ಯಾಟ ಈಶ್ವರಮಂಗಲ ಹಾಗೂ ಬೆಂಗಳೂರು ವಲಯಗಳಲ್ಲಿ ಕಬಡ್ಡಿ ಪಂದ್ಯಾಟಕ್ಕಾಗಿ ಅಲ್ಲಿ ಬರಬೇಕು ಅಂತ ಹೇಳಬೇಕು. ಹಾಗೂ ಈಶ್ವರಮಂಗಲ ఇది గొప్పనగలే గొప్పన అంటలేదు ಯಾರು ಬರೀ ಯಾರು ಬರೀನಾಗಲಿಲ್ಲ ಏನು ಬರಬೇಡಿ ಯಾರು ಈ ಬಣ್ಣ ಅದು ಯಾರು ಯಾರು ಎಂಕಿ ಅವರು ಎಲ್ಲ ತೆಗೆ 5 ಸಾವಿರದ ನಾನು ಅಗ್ರಿ ಸಣ್ಣ ನಾನು ಬರ್ತೀನಿ ಆಗಲಿ ಕೆಪಾಸಿಟಿ 5 ಸಾವಿರದ ಸತ್ಯ ಎತ್ತರ ನಲ್ಲ ಇದೆ ಎರಡಕ್ಕೆ ಚೋರೆ ಆಗ್ತೀರಿ 2 ಚೋರೆ ಆಗ್ತೀರಿ 2 ಮಾಡ್ತೀರಿ ಸತ್ಯ 2 ಚೋರೆ ಮಾಡ್ತಿದ್ದೀರಿ ಅಲ್ಲ ಹೆಂಗೆ ಗೊತ್ತಿಲ್ಲ ಯಾರು ಬಂಡೆ ಯಾರದು ಯಾರು ಕೊಡ್ತೀನಿ ಕೊಡ್ತೀನಿ ಕಡೆ ಬಣ್ಣ ಅಮ್ಮಲ್ಲಿ ಅಪ್ಪ ಅಂತಾರ ಎಲ್ಲಿದ್ದಾರೆ ಅದು ಬರ್ಬಾರ್ದು ನಂಗಿದ್ದ ಯಾರು ಜಟ್ಟ ಮನೆ ಕಡೆ ಅರೆ ಗೊತ್ತಾ ಬಿಡ ಇವರು ಸಾಧ್ಯ ಅಗ್ಲ ಗೊತ್ತಾ ಬಿಡ
ನಮ್ಮಲ್ಲಿ ಗೌಡ್ರನಲ್ಲಿ ಉರಿ ಮಾತ್ರ ಮಾಡಿ ನಿಂಗೆ ಪ್ರತಿಭೆ ಮಾತ್ರ ಬರ್ತಿಲ್ಲ ಅಗ್ಲಿ ನಿರ್ತೀವಿ ಮುಗಳ ಪೂರ 200 ರೂಪಾಯಿ 500 ರೂಪಾಯಿ ಪಾಟ್ ಮಾಡಿ 5,000 ಅಟ್ಲ ಜನ ಉಳ್ಳಿ ಅವೇ ದುಡ್ಡು ದುರ್ಮದ್ದು ಕಬಡ್ಡಿ ಉಳ್ಳಿ ಗೊಬ್ಬರ ನೀರು ತಗೊಂಡು ಬೋಳಿಲ್ಲ ಅನ್ನೋರು ಬರಲಿಲ್ಲಂತೆ ಪುರುಷರ ವಿಭಾಗದ ಕಬಡ್ಡಿಯವರು, ದಯಮಾಡಿ ಹೋಗಿ ಅಣ್ಣ. ಇಲ್ಲದಿದ್ರೆ ಕುಂಬ್ರ ಹಾಗೂ ಪುತ್ತೂರು ನೆಕ್ಸ್ಟ್ ಮ್ಯಾಚ್. ನೆಕ್ಸ್ಟ್ ಕುಂಬ್ರ ಮತ್ತು ಪುತ್ತೂರು. ದಯವಿಟ್ಟು ಈಶ್ವರಮಂಗಲ ವಲಯದ ಕಪ್ತಾನ ಬರಬೇಕು. ಈಶ್ವರಮಂಗಲದ ವಲಯದ ಕಪ್ತಾನ ಮಹಿಳೆಯರ ಕಬಡ್ಡಿ ಅವು ಕುಂಬ್ರ ಅದ ಅದ್ರ ಕುಂಬ್ರ ಅದನ್ನ ಅದ್ರ ಕುಂಬ್ರ ಈಶಾನ ಬಂದಿಲ್ಲ ಟೀಮ್ ಯಾವುದು ಗಟ್ಟಡೆ ರಮೇಶ್ ಪ್ಲೇಯರ್ ನೆಕ್ಸ್ಟ್ ಪ್ಲೇಯರ್ ಸರ್ ಇಲ್ಲಿ ಬನ್ನಿ ರೈಡರ್ ಬ್ಯಾಕ್ ಲೈನ್ ಟಚ್ ಮಾಡ್ಲಿಕ್ಕಿಲ್ಲ, ಕ್ರಾಸ್ ಮಾಡ್ಲಿಕ್ಕಿಲ್ಲ, ಬ್ಯಾಕ್ ಲೈನ್
ರೈಟ್ ಬಂಗಾರ ತೊಂಬಲ ತಿಂದು ಬರ್ಲೆ ಬಂಗಾರ ತೊಂಬಲ ಅವತಾನೆ ಕಲ್ಸಿಗೆ ಇರಲಿ ಗೊತ್ತಿಲ್ಲ ಅವರಿಗೆ ರೈಟ್ ಔಟ್ 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 ರೈಟ್ ರೈಟ್ ಕ್ಯಾಂಟೀನ್ ಬೇಕು ಹೀಗೆಲ್ಲ ಮಾಡ್ಲಿಕ್ಕಿಲ್ಲ. ಮ್ಯಾಚ್ ಆಟಗಳು ಬರ್ಪೂಜೆ
ರೈಡರ್ Time out. Bonus kita lagi ni mana anjok lah. Anjok lah bodoh. Lagi ni mungkin kita kan dia ulah. Muju bonus bodoh. Alhamdulillah rider.
ಪುತ್ತೂರು ವಲಯದ ಕಪ್ತಾನರು ಬಂದಿರ್ತದೆ. ದಯವಿಟ್ಟು ಗುಂಡೂರು ವಲಯ ಕ್ಯಾಪ್ಟನ್ಸ್ ಎಲ್ಲಾ ವಿಭಾಗದ 4x100 ಮೀಟರ್ ರಿಲೇ ತಂಡದವರು ಹೋಗಿ. ಈಶ್ವರಮಂಗಲ ಮತ್ತು ಬನ್ನೂರು ತಂಡದ ಕ್ರಿಕೆಟ್ ಆಟಗಾರರು ಅಂಕಣ ಪ್ರವೇಶಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ.
ವಿಷಯ ಮಹಿಳೆಯರ ಯೋಜನೆ ಬಹಳ ಉತ್ಕೃಷ್ಟವಾಗಿ ನಿಮ್ಮ ಈವೆಂಟನ್ನು ಮುಗಿಸಿಕೊಳ್ತಾ ಇದ್ದಾರೆ. ಟಾಸ್ ಹಾಕಿ ಲಕ್ಷ್ಮಿ, ಟಾಸ್ ಹಾಕಿ. ಅಂಪೇರಿಂಗ್ ಒಂದು ರೂಪಾಯಿ ಅಂಪೇರಿಂಗ್ ಅಣ್ಣ ಮುಂತು ಪೂರ ಜೋಕಲ್ಲ ಕೂಡ ಕಂಬರ್ ಅಂಚಿ ಪೂರ ಜೋಕ್ ಬರ್ತಾರೆ ಕ್ಯಾನ್ಸಲ್ ಕೋಚ್ ಕೋಚ್ ಯಾರು ಇಲ್ಲಿಗೆ ಬೀಳ್ತಾರೆ. ನೈಟಿಗೆ First out, second out. First out, second. ಅಲ್ಲ ಅಲ್ಲೇ ಚೇಂಜ್ ಸೀನಿಯರ್ ಅದೇ ಪುರುಷ ಸೀನಿಯರ್ ಅಂಡರ್ 17 ಪೂರ ನಮಸ್ಕಾರ ಫಸ್ಟ್
ಪ್ರಾಥಮಿಕ ವಿಭಾಗದ ಹುಲಿಗಳ ವಿಭಾಗ ವಲಯದ ಹುಲಿಯ ತಂಡದ ಎಲ್ಲ ಬೇಕು 4 ಕ್ಯಾಟಗರಿಯ ಹುಲಿಯ ತಂಡಗಳು ಹಾಗೂ ಮಹಿಳೆಯರ ವಿಭಾಗದ ಹುಲಿಯ ತಂಡ ಒಟ್ಟು 5 ಕ್ಯಾಟಗರಿಯ ಹುಲಿಯ ತಂಡ ಉಂಟು. ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಭಾಗದಲ್ಲಿ ಎಲ್ಲ ವಲಯಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟಿನ ಕಾರ್ಯಕ್ರಮಗಳು ಮೀಟಿಂಗ್ ಆಗ್ತಾ ಇದೆ. ನಿಯಮಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಎಲ್ಲ ವಲಯಗಳ ತಂಡದ ಅಧ್ಯಕ್ಷರ ಗಮನಕ್ಕೆ ಹಿರಿಯ ತಂಡ ಬರೀ 3 ತಂಡ ಉಂಟು. ಪ್ರಾಥಮಿಕ ವಿಭಾಗದಲ್ಲಿ 3 ತಂಡ ಮಾತ್ರ ಉಂಟು. ಇನ್ನು 3 ತಂಡ ಬರಲಿಲ್ಲ. ಇಲ್ಲದ ನಾವೀಗ ಈ ತಂಡ ನೋಡುವುದು. ಹೈಸ್ಕೂಲ್ ವಿಭಾಗ, ಮಹಿಳಾ ವಿಭಾಗ ಒಟ್ಟು 50 ವರ್ಷ ಮೇಲ್ಪಟ್ಟ ಮಹಿಳೆಯರು ಊಟ ಮಾಡಿ ಮುಗಿಸ್ತಾರೆ. ಸ್ಟಾರ್ಟಿಂಗ್ Point please. ಗಾಡಿ ಹೋಗುದು ಗಾಡಿ ಬೋನಸ್ ಪಾಯಿಂಟ್ Next match. Men, next match. Kabukanda Puturu.
ಮ್ಯಾಚ್ ಕೈ ಆದ್ರೆ ಡೈರೆಕ್ಟ್ ಗೋಲ್ಡನ್ ರೈಟ್ ಮ್ಯಾಚ್ ಕೈ ಆದ್ರೆ ಗೋಲ್ಡನ್ ರೈಟ್ ಹತ್ತು ನಿಮಿಷ Last 2 minutes. ಹನ್ನೊಂದು ಅಂಕದೊಂದಿಗೆ ಬನ್ನೂರು ವಲಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 11-7.
ಪ್ರಾಥಮಿಕ ಹೈಸ್ಕೂಲ್ ವಿಭಾಗದ ಹುಡುಗರು ಮತ್ತು ಹುಡುಗಿಯರ ರಿಲೇತನ್ನ ಕೂಲಿ ನಡೆಯಬೇಕು. ಈಗ ಪ್ರಾಥಮಿಕ ವಿಭಾಗದ ರಿಲೇತನ್ನ ಕೂಲಿ ನಡೆಯಬೇಕು. ಪ್ರಾಥಮಿಕ ವಿಭಾಗ ಪ್ರಾಥಮಿಕ ವಿಭಾಗ 4x100 ಮೀಟರ್ ರಿಲೇ. ಹಲೋ, ಪುತ್ತೂರು ತಂಡದ ಕಬಡ್ಡಿ ತಂಡ ಆದಷ್ಟು ಬೇಗ ಕಬಡ್ಡಿ ಅಂಗಣದ ಬರಬೇಕು. ಪುತ್ತೂರು ಕಬಡ್ಡಿ ತಂಡ ಆದಷ್ಟು ಬೇಗ ಕಬಡ್ಡಿ ಅಂಗಣದ ಬರಬೇಕು, ಇಲ್ಲಾಂದ್ರೆ ವಾಕ್ ಓವರ್ ಕೊಡಲಾಗುವುದು. ಪುತ್ತೂರು ತಂಡದ ಅಧ್ಯಕ್ಷರ ಗಮನಕ್ಕೆ. ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿದ್ಯಾ ಸುರೇಶ್ ಇವರು ಆಗಮಿಸಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಮೇಡಮ್. ಸುರೇಶ್ ಇವರು ವೇದಿಕೆಗೆ ಬರಬೇಕು. ಇವರಿಗೆ ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ಇವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹೈಸ್ಕೂಲ್ ವಿಭಾಗದ ರಿಲೇ ತಂಡದಲ್ಲಿ ಕೇವಲ 4 ತಂಡಗಳಿವೆ, ಇನ್ನು 2 ತಂಡ ಇಲ್ಲ. ಎಲ್ಲ ಅಧ್ಯಕ್ಷರು ಗಮನಿಸಬೇಕು, 2 ತಂಡಗಳು ಮಾತ್ರ ಇವೆ. ಯಾವುದು ವಲಯ? ಒಂದು ಪುತ್ತೂರು ವಲಯ ಉಂಟು, ಈಶ್ವರಮಂಗಲ, ಬಣ್ಣೂರು, ಮುಂಡೂರು ವಲಯ. 4 ವಲಯ ತಂಡಗಳು ಉಂಟು. ವಿಭಾಗದ 4x1 Buona Figli. Volunteer. First up, first time out. Time out. ಗೊತ್ತಾಗ್ತಿಲ್ವ ಎಂತ ಆಡ್ತಿದ್ದಾರೆ ಅವರು ಅಂತ. ಅವರೇ ಕೇಳಿದ್ದಾರೆ, ಅವರೇ ಓಡ್ತಿದ್ದಾರೆ. Come on. Back. Bonus. Crazy.
coaching during the raid, no coaching. Half time. Fish. Penalty. ಮುಂದಿನ ಪಂದ್ಯಾಟ ಮಹಿಳೆಯರದು ಪುತ್ತೂರು ಹಾಗೂ ಪುತ್ತೂರು ಮಹಿಳೆಯರು ನಡೆಯಬೇಕು. Bonus point. Point. Score. No coaching during the raid. Second half, first time out. ಕುಂಬ್ರ 12, ಪುತ್ತೂರು 6.
Ready. Bonus point. Bonus point. Bonus point. Technical. Wait, man. Encha. ಅವತ್ತೆ ಹೊಡೆದು ಅವ್ರು ಕೂಡ ಹಂಚಿ ಮಾಸಾರು ಕೂಡ ಅಡಿವಿ ಅಂತ ಲೆಕ್ಕೊಂಡು ಕೂಡ Second time out over. ಹೋಗ್ಲಿ Hey, captain, control your team. Single point. Wait. Official time out.
ಪಾಯಿಂಟ್ ಒಂದೇ ಒಂದೇ ಸ್ವಲ್ಪ ಬೇರೆ ಕ್ಯಾಪ್ಟನ್ ಇರ್ರಿ ಲೈನ್ ಅಂತ ನೋಡ್ಕೊಂಡಿಲ್ಲ ಮಾಸ್ಟರ್ ಇಲ್ಲೇ ಬಲ್ಲೆ ಬಲ್ಲೆ ನಿಕ್ಕೆ ಬಲ್ಲೆ ಕ್ರಿಕೆಟ್ ಆಡುವರು ಟ್ರ್ಯಾಕ್ ಕ್ಲಿಯರ್ ಮಾಡಬೇಕು, ಯಾರು ದಯಮಾಡಿ ಆಟ ಮಾಡಬೇಡಿ. ಮಹಿಳೆಯರ ವಿಭಾಗದ 100 ಮೀಟರ್ ರಿಲೇ ನಡೀತಾ ಇದೆ. ಮಹಿಳೆಯರ ಪುತ್ತೂರು ಕಪ್ತಾನರು ಬರಬೇಕು. ಪುತ್ತೂರು ತಂಡದ ಕ್ಯಾಪ್ಟನ್ ಮುನ್ನೂರು ಕ್ಯಾಪ್ಟನ್ ಮುನ್ನೂರು ಕಬಡ್ಡಿ ತಂಡದ ಮಹಿಳೆಯರ ಕಪ್ತಾನರು ಬರಬೇಕು. ಮುನ್ನೂರು ಕ್ಯಾಪ್ಟನ್ಸ್ ಬನ್ನಿ. ಮುಂಡೂರು
ಪುತ್ತೂರು ಪುತ್ತೂರು ಈ ಒಂದು ಮಹಿಳೆಯರ ಪಂದ್ಯ ನಡಲಿಕ್ಕಿದೆ. ಮಹಿಳೆ ಪಂದ್ಯ ನಡಲಿಕ್ಕಿದೆ. ದಯವಿಟ್ಟು ಈ ಒಂದು ಪಂದ್ಯ ಮುಗಿದ ಬಳಿಕ ಮಹಿಳೆಯರ ಅಗ್ಗಜಗ್ಗಾಟ ನಡಲಿಕ್ಕಿದೆ. ಇನ್ನು ಕ್ಲಾಸ್ ಇತ್ತು ಎಲ್ಲ ಕ್ಲಾಸ್ ಇತ್ತು ಇನ್ನು ಕ್ಲಾಸ್ ಇತ್ತು ಇಷ್ಟು ಎಲ್ಲರ ಜಗೆ ಬೇರೆ ಇಷ್ಟು ಮುಂದಿನ ಪಂದ್ಯಾಟ ಪುರುಷರ ಕಬಡ್ಡಿ ಈಶ್ವರಮಂಗಲ ಮತ್ತು ಬನ್ನೂರು ವಲಯಗಳ ನಡುವೆ. ಈಶ್ವರಮಂಗಲ ಹಾಗೂ ಬನ್ನೂರು ವಲಯ. కెమెరా కళ్ళుండు. ಹೆಚ್ಚಿನ ವಿಷಯ ಹೋಗ್ತೇನೆ ದಯವಿಟ್ಟು ಮುಂದಿನ ಪಂದ್ಯಾಟ ಪುರುಷರ ಕಬಡ್ಡಿ ಪಂದ್ಯಾಟ ನಡಲಿಕ್ಕಿದೆ.
ಬನ್ನೂರು ಹಾಗೂ ಈಶ್ವರಮಂಗಿಲ ನಡೆಯಿರಬೇಕು. ಹಲೋ ಅಣ್ಣ ಬೈಯಾದ ಚಾವ ಇದ್ರೆ ಈಶ್ವರಮಂಗಿಲ ಮುಂಜಾನೆ ಅರ್ಧ ಗ್ಲಾಸ್ ಚಾ ಬರ್ಬಿನ ಗೊಬ್ಬಲಿ ಚಾವ ಇದು ನಾವೇ ಬನ್ನೂರು ರಗಂಟಲ ಬನ್ನೂರು ಕಬಡ್ಡಿ ಪುರುಷರ ಕಬಡ್ಡಿ 50 ವರ್ಷ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರ ವಿಭಾಗದ 100 ಮೀಟರ್ ಓಟಕ್ಕೆ ಅಲ್ಲಿ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಯಾರೋ ಇಬ್ರು ಲೇಡೀಸ್ ಕಾಯ್ತಾ ಇದ್ರು, ದಯಮಾಡಿ ಹೋಗಿ ಅಮ್ಮ ಅಲ್ಲಿ. 100 ಮೀಟರ್ ಓಟದ ಸ್ಟಾರ್ಟಿಂಗ್ ವಿಭಾಗಕ್ಕೆ 50 ವರ್ಷ ಮೇಲ್ಪಟ್ಟ ಮಹಿಳೆಯರು ಮತ್ತು ಪುರುಷರಿದ್ರೆ ಹೋಗಿ. ಹಲೋ, ನಮ್ಮ ಈ ತಾಲೂಕು ಕ್ರೀಡಾಕೂಟಕ್ಕೆ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಈ
ಮುಗಿದ ಬಳಿಕ ಮಹಿಳೆಯರ ಫೈನಲ್ ಪಂದ್ಯಾಟ ನಡೆಯುತ್ತಿದೆ. ಬನ್ನೂರು ಹಾಗೂ ಮುಂದೂರು ತಂಡಗಳ ನಡುವೆ ಬ್ಯಾಟ್ರಿ ಕ್ಯಾಪ್ಟನ್ಸ್ ಮೇಲೆ ಕ್ಯಾಪ್ಟನ್ಸ್ ಬನ್ನೂರು ಹಾಗೂ ಈಶ್ವರಮಂಗಿಲ ಎರಡು ಬಲಿಷ್ಠ ದಯವಿಟ್ಟು ಫಸ್ಟ್ ಸ್ಟ್ಯಾಂಡ್ ಹೋಗ್ಬೇಕಿಲ್ಲಿ ಪ್ರಥಮತಿಗೆ बात कर लो निकला दे रहा
ಐವತ್ತು ವರ್ಷ ಮೇಲ್ಪಟ್ಟಂತ ಪುರುಷರು ಮತ್ತು ಮಹಿಳೆಯರ ಶಾರ್ಟ್ ಪುಟ್ ಪಂದ್ಯಾಟ ಈಗ ನಡೆಯಲಿದೆ. ಪಂದ್ಯಾಟದಲ್ಲಿ ಭಾಗವಹಿಸುವಂತ ಎಲ್ಲ ಸ್ಪರ್ಧಾಳುಗಳು ಕೂಡ ಶಾರ್ಟ್ ಪುಟ್ ಚಕ್ರವನ್ನು ಬರಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇವೆ. 50 ವರ್ಷ ಮೇಲ್ಪಟ್ಟ ಪುರುಷ ಮತ್ತು ಮಹಿಳೆಯರ ಶಾರ್ಟ್ ಪುಟ್ ನಿಮಗಿದು ಕೊನೆಯ ಕರೆ. ಅದೇ ಇನ್ನೊಂದು ಕಡಬಿಡ್ತೀರ ಮೊಬೈಲ್ಗೆ ಒಂದು ನಿಮಿಷ ಬರ್ತಿದೆ ಸಿಂಕ್ ಅದಾ ಗುಪ್ಪು ದಯವಿಟ್ಟು ಬನ್ನೂರು ವಲಯದ ಅಧ್ಯಕ್ಷ ಮೋಹನ್ ಗೌಡ ಬರಬೇಕಿಲ್ಲಿ. ಮೋಹನ್ ತಬಕ ಬನ್ನೂರು ವಲಯದ ಅಧ್ಯಕ್ಷ ಮೋಹನ್ ಕಬಡ್ಡಿ ಪಂದ್ಯಾಟ ಬಳಿ ಬರಬೇಕಾಗಿ ವಿನಂತಿ. ಬರ್ತಾರೆ ಶ್ರೀಕಾಂತ್ ಬರ್ತಾರೆ ಮುರಾಣೆ ಬರ್ತಾರೆ ಏಪೋಣ ಮಾಡಿರಿ ಮುರಾಣಿ ಮಾತ್ರ ಕುಟುಂಬವಲ್ಲ ಅಣ್ಣ ನಿನ್ನ ಮುಖ ಗೊತ್ತುಂಟ ಇಟ್ಟಿಗೆ ಅಣ್ಣ ಹೋಗಿಲ್ಲ ಇದರಿಗೆ ಅಂತ ಇದ್ರೆ ದಯವಿಟ್ಟು ಬರಬೇಕು. ಕೊನೆಯ ಕರೆ ಎಲ್ಲರೂ ಅಂತರ ಬಿಟ್ಟು ಬರಬೇಕು. ಈಗ ಪಂದ್ಯ ಆರಂಭಗೊಳ್ಳಲಿದೆ.
ಬೋನಸ್ ಮಾಡೋದು ರೂಲ್ಸ್ ಒಂದೇ ಮಾತಾಡಲ್ಲ ಕಾನೂನು ಕಾನೂನು ಉಲ್ಲಂಘನೆ ಆಗ್ಲೂ ಬೇನೆ ಆಗ್ಬಿಡೋದು ಇಲ್ಲಿ ಗುಂಡೆ ಎಸೆತ ನಡೀತಾ ಇದೆ. ದಯವಿಟ್ಟು ಯಾರಾದ್ರೂ ಇದ್ರೆ ಅಲ್ಲಿ ಕ್ರೀಸಿನ ಹತ್ರ ಹೋಗ್ಬೇಕು. 50 ವರ್ಷ ಮೇಲ್ಪಟ್ಟವರಿಗೆ ಗುಂಡೆ ಎಸೆತ ನಡೀತಾ ಇದೆ. ಯಾರಾದ್ರೂ ದಯವಿಟ್ಟು ಇದ್ರೆ ಅಲ್ಲಿ ಹೋಗ್ಬೇಕು. ಸ್ಟೇಜಿನ ಎಡದ ಸೈಡಲ್ಲಿ 50 ವರ್ಷ ಮೇಲ್ಪಟ್ಟವರಿಗೆ ಗುಂಡೆ ಎಸೆತ ನಡೀತಿದೆ. ಯಾರಾದ್ರೂ ಇದ್ರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡುವುದಾದ್ರು ಇದ್ರೆ ಅಲ್ಲಿ ಹೋಗ್ಬೇಕು. ಈಗ ಮಹಿಳೆಯರ ಅಗ್ಗಜಗ್ಗಾಟ ನಡೆಯಲಿಕ್ಕೆ ದಯವಿಟ್ಟು ರೆಡಿಯಾಗಿದೆ. ಈಗ ಮಹಿಳೆಯರ ಅಗ್ಗಜಗ್ಗಾಟ ಪ್ರಾರಂಭವಾಗುತ್ತಿದೆ. ದಯವಿಟ್ಟು ಅಲ್ಲಿ ಬರಬೇಕು ಎಲ್ಲ ವಲಯದ ಸ್ಪರ್ಧಿಗಳು ಹಾಗೂ ತಂಡ. ಮಹಿಳೆಯರ ಅಗ್ಗಜಗ್ಗಾಟಗಳು ಈಗಾಗಲೇ ಪ್ರಾರಂಭ ಆಗುತ್ತಿದೆ. ದಯವಿಟ್ಟು ಸ್ಟೇಜ್
ಪಂದ್ಯ ಉಪ್ಪಿನಂಗಡಿ ವರ್ಸಸ್ ಮುಂಡೂರು ವಲಯ. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ ಪಂದ್ಯ ಮುಂಡೂರು ವರ್ಸಸ್ ಉಪ್ಪಿನಂಗಡಿ ವಲಯ ಪ್ರಥಮ ಪಂದ್ಯ. ಅದೇ ರೀತಿ ದ್ವಿತೀಯ ಪಂದ್ಯ ಕುಂಬ್ರ ವರ್ಸಸ್ ಈಶ್ವರಮಂಗಲ ತಂಡ. ಕೂಡಲೇ ನಡೆಯಬೇಕು. ಯಾವುದೇ ತಂಡಗಳು ಬರಲಿದೆ ವಾಕೌಟ್ ನೆಲ. ಉಪ್ಪಿನಂಗಡಿ ವರ್ಸಸ್ ಮುಂಡೂರು ವಲಯ. 1+2 total 3 points. All enter. Enter. Right. ಮುಂದಿನ ಕಬಡ್ಡಿ ಸೆಮಿಫೈನಲ್ ಪಂದ್ಯಾಟ ಕುಂಬ್ರ ವಲಯ ವರ್ಸಸ್ ಮುಂಡೂರು ವಲಯ. ಆದಷ್ಟು ಬೇಗ ಸಜ್ಜಾಗಿ ಅಂಕಣ ಕಬಡ್ಡಿ ಬರುವುದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. Last 3 minutes for a full time. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ ಪಂದ್ಯಾಟ ಉಪ್ಪಿನಂಗಡಿ ವರ್ಸಸ್ ಮುಂಡೂರು. ಉಪ್ಪಿನಂಗಡಿ ವರ್ಸಸ್ ಮುಂಡೂರು. ಕೂಡಲೇ ಅಂಕಣ ತಗೋಬೇಕು. ಯಾವುದೇ ತಂಡ ಇಲ್ಲ ಅಂದ್ರೆ ವಾಕೌಟ್ ಮಾಡಲಾಗುವುದು. ಸಮಯದ ಅಭಾವ ಇರುವ ಕಾರಣ ಯಾವುದೇ ತಂಡ ಬರಲಿಲ್ಲ ಅಂತಂದ್ರೆ ವಾಕೌಟ್ ಮಾಡಲಾಗುವುದು. ಪ್ರಥಮ ಪಂದ್ಯಾಟ ಉಪ್ಪಿನಂಗಡಿ ವರ್ಸಸ್ ಮುಂಡೂರು. ತಮ್ಮ ಇರುವಿಕೆಯನ್ನು ಗುರುತಿಸಿ. ಮುಂಡೂರು ತಂಡ ಉಂಟಾ? ಉಪ್ಪಿನಂಗಡಿ ಹಗ್ಗ ಜಗ್ಗಾಟ ಉಪ್ಪಿನಂಗಡಿ ತಂಡ ನಡೆಯುವುದಲ್ಲಿ ಇಲ್ಲಾಂದ್ರೆ ವಾಕೌಟ್ ಕೊಡ್ತೇವೆ. ಟೈಮ್ ಔಟ್.
ಸೆಕೆಂಡ್ ಪಂದ್ಯಾಟ ಕುಂಬ್ರ ವರ್ಸಸ್ ಈಶ್ವರ ಮಂಗಿಲ ಮಹಿಳೆಯರ ವಿಭಾಗ ಉಪ್ಪಿನಂಗಡಿ ತಂಡ ನೋಡಿ 3 ತಂಡ ಉಂಟಾ ಇಲ್ಲಿ ಯಾರಿಲ್ಲ 2 ತಂಡ ಇಲ್ಲಿ ಯಾವುದೇ ರೀತಿಯ ನಮಗೆ ಸೂಚನೆ ಬರಲಿಲ್ಲ. ಹಲೋ ನೋಡಿ ಯಾವುದೇ ತಂಡ ಇಲ್ಲ ಇಲ್ಲಿ. ಮುಂಡೂರು ತಂಡ ರೆಡಿ ಉಂಟು. ಉಪ್ಪಿನಂಗಡಿ ತಂಡ ನೋಡಿ ಉಪ್ಪಿನಂಗಡಿಯ ಅಧ್ಯಕ್ಷ ತಿಳಿಸಬೇಕು, ಕೂಡಲೇ ತಿಳಿಸಬೇಕು, ಇದರ ಒಕ್ಕಲು ಕೊಡ್ತೇವೆ. ಉಪ್ಪಿನಂಗಡಿ ಉಂಟಾ? ಅಲ್ಲ ಇಲ್ಲ ಅಂತ ನಮಗೆ ಅವ್ರು ತಿಳಿಸ್ಬೇಕು. ಉಪ್ಪಿನಂಗಡಿ ಉಪ್ಪಿನಂಗಡಿ ತಂಡ ಇಲ್ಲ ಉಪ್ಪಿನಂಗಡಿ ತಂಡ ಇಲ್ಲ ಆದ ಕಾರಣ ಹಾಗೆಯೇ 2ನೇ ತಂಡ ಪಂದ್ಯಾಟ ಕುಂಬ್ರ ವರ್ಸಸ್ ಈಶ್ವರ ಮಂಗಿಲ. ಕುಂಬ್ರ ತಂಡ ರೆಡಿ ಉಂಟಲ್ಲಿ ಯಾರು? ಕುಂಬ್ರ ತಂಡ ಎರಡನೇ ಪಂದ್ಯಾಟ ಕುಂಬ್ರ ವರ್ಸಸ್ ಈಶ್ವರ ಮಂಗಿಲ. ಕುಂಬ್ರ ಬನ್ನಿ ಆನಂದರ ಕುಂಬ್ರ ತಂಡ ವರ್ಸಸ್ ಈಶ್ವರ ಮಂಗಿಲ ತಂಡ ಉಂಟಾ? ಉಪ್ಪಿನಂಗಡಿ ಯಾರು ಕುಂಬ್ರ ತಂಡ ನೋಡಿ ನಮ್ಮ ಹಿರಿಯರಿಗೆ ತಿಳಿಸ್ಬೇಕಲ್ಲಿ ಯಾರು? ಈಶ್ವರ ಮಂಗಿಲ ಮಹಿಳೆಯರ ವಿಭಾಗ ಅಂಕಜಗ್ಗಾಟ ಈಶ್ವರ ಮಂಗಿಲ ಬರಬೇಕಿದೆ. ಎರಡು ಕಾಣಿಸ್ತಾ ಇಲ್ಲ. ಉಂಟು ಕುಂಬ್ರ ತಂಡ. ಕುಂಬ್ರ ಯಾರು? ಕುಂಬ್ರ ತಂಡ ಮಹಿಳೆಯರ ವಿಭಾಗ ಹಗ್ಗ ಜಗ್ಗಾಟ. ಹಲೋ, ಈಶ್ವರ ಮಂಗಿಲ ತಂಡ ಕ್ಯಾಪ್ಟನ್ ಬನ್ನಿ. ಈಶ್ವರ ಮಂಗಿಲ ತಂಡ ಕ್ಯಾಪ್ಟನ್. ಹಾಗೇನೆ ಕುಂಬ್ರ ಒಳ್ಳೆ. ಹಲೋ,
ಹಲೋ, ಈಶ್ವರ ಮಂಗಲ ತಂಡ ಬರ್ಬೇಕು. ಯಾರೋ ಒಬ್ಬರು ಬನ್ನಿ ಈ ಕಡೆ. ನಮ್ಮ ಈ ತಾಲೂಕು ಸ್ಥಳೀಯ ನಾಯಕರಾದ ಶ್ರೀ ಮಹೇಶ್ ಚಂದ್ರ ಸಾಲೇಂದ್ರವರಿಗೆ ಶ್ರೀ ಚಿದಾನಂದಗೌಡ ವಯಪ್ಪ ಕುಂಬ್ರಾ ಕ್ಯಾಪ್ಟನ್ ಈಶ್ವರ ಮಂಗಲ ಯಾರಿದ್ದೀರಾ? ಇರೋದ್ರ ಬನ್ನಿ, ಇಲ್ಲಿ ಕೂಡಲೇ ಬರ್ಬೇಕು. ನೀವು ಇಲ್ಲಿ ಒಬ್ಬರಾದ ಬನ್ನಿ. ತಾಲೂಕು ಬಿಲ್ಲವ ಸಂಘದ ಗಜಾಜಿಯಂತ ಶ್ರೀ ಮಹೇಶ್ ಚಂದ್ರ ಸಾಲೇಂದ್ರವರಿಗೆ ಶ್ರೀ ಚಿದಾನಂದ ಭಜಪಳರವರು ಸಾಲು ಓದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಪಂದ್ಯಾಟ ನಡೆಯುತ್ತಿದೆ. 300 ಮತ್ತು 300 ವಲಯಗಳ ನಡುವೆ ಇವತ್ತು ಪಂದ್ಯಾಟ ಮುಗಿದ ಬಳಿಕ 300 ಹಾಗೂ 300 ವಲಯದ ಮಹಿಳೆಯರ ಅಡ್ಡಾಟಕ್ಕಾಗಿ ಅಲ್ಲಿ ನಟರ ವ್ಯವಸ್ಥೆ ಇರುತ್ತದೆ. ಎರಡು ತಂಡದ ಆಟಗಾರರು ಕಬಡ್ಡಿ ಪಂದ್ಯಾಟ ಮುಗಿದ ತಕ್ಷಣ ಬರ್ತಾರೆ. ನೋಡಿ, ಕುಂಬ್ರಾ ತಂಡದ ಕರ್ತವ್ಯ ಬಂದರೆ ಹಾಗೆಯೇ ಹಲೋ, ಬನ್ನೂರು ತಂಡ ಮಹಿಳೆಯರ ಬನ್ನೂರು ತಂಡ ಬನ್ನಿ ಉಂಟಲ್ಲಿ. ಬನ್ನೂರು ತಂಡ ಬನ್ನಿ. ಬನ್ನೂರು ತಂಡ ತಬಕ ಮೋಹನ್ ತಬಕ ಬನ್ನೂರು ಮಹಿಳೆಯರ ಅಡ್ಡ ಜಗ್ಗಾಟ ನಡೆದರ ರೈಟ್ ನೋಡಿ, ಇವತ್ತಿನ ಪ್ರಥಮ ನಾವು ವಿಜಯ ವೇದಿಕೆಗಾಗಿ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಕ್ರೀಡಾಭಿಮಾನಿಗಳ ಗಮನವನ್ನು ವೇದಿಕೆಯನ್ನು ಸೆಳೆಯುತ್ತಾ 100 ಮೀಟರ್ 14ರ ವಯೋಮಾನದ ಬಾಲಕರ ವಿಭಾಗದ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಂತ ಕೀರ್ತನ್ ಈಶ್ವರ ಮಂಗಿಲ, ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಂತ ಬನ್ವಿತ್ ಮುಂಡೂರು, ತೃತೀಯ ಸ್ಥಾನವನ್ನು ಗಳಿಸಿಕೊಂಡಂತ ದಿಶಾನ್ ಪುತ್ತೂರು ನಾವು ವಿಜಯ ವೇದಿಕೆ ಕಡೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮನ್ನು ಇವತ್ತಿನ ಕ್ರೀಡಾಕೂಟದ ಅಂಗವಾಗಿ ನಿಮ್ಮನ್ನು ನಾವು ಮುಂದಿನ ಪಂದ್ಯಾಟ ಮಹಿಳೆಯರದು 100 ಹಾಗೂ 100 ವಲಯಗಳ ನಡುವೆ ಮಹಿಳೆಯರ ಕಬಡ್ಡಿ ಪಂದ್ಯಾಟ, ಫೈನಲ್ ಪಂದ್ಯಾಟ. ಎರಡು ತಂಡದ ಆಟಗಾರರು ರೆಡಿ ಇರಬೇಕು. ಈ ಒಂದು ಕಬಡ್ಡಿ ಪಂದ್ಯಾಟ ಮುಗಿದ ಬಳಿಕ ಮಹಿಳೆಯರ ಗಜಗಟ್ಟೆಗಳಿಗೆ ಬರ್ತಾರೆ.
This is the victory ceremony for 14 years 100 meter race. First place goes to Banvit Kundur. Second place goes to Kirtan Ishwar Mangila. Third place goes to Vishal Puttur. Please come at the victory ceremony. ಕ್ರೀಡಾಪಟುಗಳಿಗೆ ಬಹುಮಾನವನ್ನು ಶ್ರೀಯುತ ಕೃಷ್ಣಪ್ಪ ಗೌಡ ಜರ್ನಲಿಸ್ಟ್ ಗರ್ಲ್ಸ್ ನೆಕ್ಸ್ಟ್ ಫೈನಲ್ ಮ್ಯಾಚ್ ರೆಡಿ ಆಗಿದೆ ಕಣ್ಣೂರು ನೆಕ್ಸ್ಟ್ ಫೈನಲ್ ಮ್ಯಾಚ್ ತೃತೀಯ ಬಹುಮಾನ ತ್ರಿಶಾಂತ್ ಪುತ್ತೂರು, ದ್ವಿತೀಯ ಬಹುಮಾನ ಕೀರ್ತನ್ ಈಶ್ವರಮಂಗಲ, ಪ್ರಥಮ ಬಹುಮಾನ ಬನ್ವಿತ್ ಮುಂಡೂರು ವಲಯ. ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಧನ್ಯವಾದಗಳು ಕ್ರೀಡಾ ವಿಜೇತ ಮಕ್ಕಳಿಗೆ. ಮುಂದಿನ ಪಂದ್ಯಾಟ ಮುಂಡೂರು ವರ್ಸಸ್ ಶ್ರೀಯುತ ಕುಶಲಪ್ಪ ಗೌಡ ಬಣ್ಣೂರು ವಲಯ. ಬಣ್ಣೂರು ವಲಯದ ಆದಷ್ಟು ಬೇಗ ಬೇಕಿಲ್ಲ ರೆಡಿ ಇದ್ರೆ ರೈಟ್ ರೈಟ್. ಏರ್ಲ ಬಲ್ಲು ಇಪ್ಪಡ್ಚಕ್ಕ ಬಲ್ಲು ಪತ್ತೊಂತಲೇ ಅರ್ಧ ಬಿಡ ಬಲ್ಲು ಪತ್ತೊಂತಲೇ ಅವು ಬಿಡ್ಚಿ ಅಣ್ಣ ಬಾಕಿದ ಒಂಜಿ ಕೋಚ್ ಮಾತ್ರ ಅವಕಾಶ, ಬಾಕಿ ಬೇರೆ ಪತ್ತೊಂದು ಲೆಕ್ಕ ರೆಡಿಯಾ? ಎಸ್ ರೆಡಿ ಬತ್ತಲೆ ರೆಡಿ ಅಣ್ಣ ಈರ್ ಕೈ ಬಿಡ್ಲಿ ಲೋಡ್ ಮಾಡಿ ಲೋಡ್ ಆದ್ಯ ರೆಡಿ ಓಡ್ ಅಕ್ಕ ಬಲ್ಲು ಹತ್ತಲೆ ಬಲ್ಲು ಪತ್ತೊಂದು ಲೋಡ್ ಮಾಡೋದು ಅದೇ ಬನ್ನೂರು ಮತ್ತು ಮುಂಡೂರು ತಂಡಗಳ ನಡುವೆ ಫೈನಲ್ ಕಬಡ್ಡಿ ಪಂದ್ಯಾಟ ನಡೆಯುತ್ತಿದೆ. ಅದಾದ ಬಳಿಕ ಅಂಕಜಾಟಕ್ಕೆ ಅಲ್ಲಿ ಬರುತ್ತಾರೆ. ದಯವಿಟ್ಟು ಗಮನಿಸಿ. ಮುಂಡೂರು ತಂಡಕ್ಕೆ ಕಬಡ್ಡಿ ಇರುತ್ತದೆ. ದಯವಿಟ್ಟು ಗಮನಿಸಿ. ಕಬಡ್ಡಿ ಕಬಡ್ಡಿ ಪ್ಲೇಯರ್ ಏನು ಪ್ಲೇಯರ್ ವಿನ್ ಆಗಿದೆ. ಕಬಡ್ಡಿ ಪಂದ್ಯಾಟದ ಫೈನಲ್ ತಂಡ ನಡೆಯಲಿಕ್ಕಿದೆ. ದಯವಿಟ್ಟು ಟೈಮ್ ಔಟ್. Thank you.
ಪುತ್ತೂರು ತಂಡ ರೆಡಿ ಉಂಟಾ? ಪುತ್ತೂರು ತಂಡ ಉಂಟು. ಪ್ರಥಮ ಧನುಷ್ ಪೀಡಿ ಬಂದೂರು ವಲಯ. ಪುರುಷರ ಹಾಗೂ ಮಹಿಳೆಯರ ಫೈನಲ್ ಕಬಡ್ಡಿ ಪಂದ್ಯಾಟ. ಶ್ರೀ ಗಣೇಶ್ ಗೌಡ ಪಡೆಯವರು ನಾವು ದಯವಿಟ್ಟು ವೇದಿಕೆ ತರಬೇಕು.
ಶ್ರೀ ಗಣೇಶ್ ರೈ ಅವರಿಗೆ ಶ್ರೀ ಮೋಹನ್ ಗೌಡ ಅಲ್ಮಡಬೇಲು ಅವರು ಸಾಲು ಹೊದಿಸಿ ಶ್ರೀ ಗಣೇಶ್ ಗೌಡ ಪಟೇಲರು ಇವರಿಗೆ ಅವರು ಮಾತ್ರ ಕೋಚ್ ಮಾತ್ರ ಎಂಟ್ರಿ ಪಂದ್ಯಾಟ ಕುಬ್ರ ಎರಡನೇ ಪಂದ್ಯಾಟ ಮುಂಡೂರು ಧನ್ಯಾ ಧನ್ಯಾ ಗೋ ಸೆಮಿ ಎರಡು ತಂಡಗಳು ಬರಬೇಕು, 4 ತಂಡಗಳು ಈ ಕಡೆ ಬರಬೇಕು. ಯಾರು ರೆಡಿ ಇದ್ದಾರೆ ಅವ್ರು ಫಸ್ಟ್ ನಾವು ಮಾಡ್ತೇವೆ. ಈಗ ಬನ್ನಿ ಬೇಗ. ಹಗ್ಗ ಜಗ್ಗಾಟ ಇಂಟು 100 ಮೀಟರ್ 14ರ ವಯೋಮಾನದ ಹುಡುಗರು ರಿಲೇ. ತೃತೀಯ ಪುತ್ತೂರು ಈಶ್ವರಮಂಗಲ ಪುತ್ತೂರು. ಗುಂಟೂರು. ಬನ್ನಿ ಮಹಿಳೆಯರೇ ಭಾಗ. ಈಶ್ವರಮಂಗಲ ಬನ್ನಿ, ಪುತ್ತೂರು ಬನ್ನಿ. ಇಲ್ಲ ಅಂದ್ರೆ ನಾವು ವಾಕೌಟ್ ಕೊಡ್ತೇವೆ. ಈಗ ಬೇಗ ಬನ್ನಿ. ಪುತ್ತೂರು ಈಶ್ವರಮಂಗಲ. ಅಟೆನ್ಷನ್ ಸಲ್ಯೂಟ್. ಯಾರು ಈಶ್ವರಮಂಗಲ? ಆರ್ಡರ್. ಈಶ್ವರಮಂಗಲ ಕ್ಯಾಪ್ಟನ್ ಇಲ್ಲಿ ಬರಬೇಕು. ಕ್ರೀಡಾ ವಿಜೇತ ಮಕ್ಕಳಿಗೂ ಹಾಗೂ ಬಹುಮಾನ ಅದೇ ರೀತಿ ಪುತ್ತೂರು ವಲಯದ ಕ್ಯಾಪ್ಟನ್ ಗೌಡ ಇವರಿಗೆ. ಪುತ್ತೂರು ಕ್ಯಾಪ್ಟನ್ ಎಲ್ಲಿದ್ದಾರೆ? ಬನ್ನಿ ಬೇಗ, ಸಮಯ ಮೀರ್ತಾ ಇದೆ. ಬೆಂಗಳೂರು ವಲಯ ತಂಡ ಕೂಡ ಬನ್ನಿ ಕ್ಯಾಪ್ಟನ್ ಬನ್ನಿ.
ಬರ್ತೇವೆ ತಕ್ಷಣ ನಡೆಯಬೇಕು. ಬಣ್ಣವರು ಬಣ್ಣವರು ಯಾರು ಕ್ರೀಡಾಪಟುಗಳು ಬಣ್ಣಗಳು ಅಕ್ಕ ಬಣ್ಣವರು ಉಳ್ಳಾರ ಅವೇ ಬಣ್ಣ ಯಾರು ಬಣ್ಣವರು ಅಂತ ಉಳ್ಳಾರ ಅಕ್ಕ ಸೇರ್ಬೇಡಿ ಹಾಗೂ ಅಕ್ಕ ಅವರಿಗೆ ಬಾಬಾ ಸುರೇಶ್ Right.
ಹಾಗೆ ಮುಂದಿನ ಪಂದ್ಯಾಟ ಪುರುಷರ ಫೈನಲ್ ಪಂದ್ಯಾಟ ಬನ್ನೂರು ಹಾಗೂ ಮುಂಡೂರು ಮತ್ತೆ ಮುಂಡೂರು ತಂಡಗಳ ನಡುವೆ ಕಬಡ್ಡಿ ಪುರುಷರ ಕಬಡ್ಡಿ ಪಂದ್ಯಾಟಕ್ಕೆ ಬನ್ನೂರು ಹಾಗೂ ಮುಂಡೂರು ಕಪ್ತಾನರು ಮತ್ತು ತಂಡದ ಎಲ್ಲ ಆಟಗಾರರು ಬೇಕು ಪ್ರದರ್ಶಿಸಿದ್ದಾರೆ. ಮಹಿಳೆಯರ ಏಪ ನನಗೆ ಇನ್ನೇ ಗೊತ್ತು ನಿಂಗೆ ನೀಡಿ ಸಹಕರಿಸಿದಂತ ತಾಲೂಕು ದೈಹಿಕ ಶಿಕ್ಷಣ ಬನ್ನೂರು ವಲಯ ಮತ್ತು ಮುಂಡೂರು ಜಯರಾಮಗೌಡ ಅವರಿಗೆ ಫೈನಲ್ ಪಂದ್ಯಾಟ ಶ್ರೀ ಫಾದೆ ಮೋಹನ್ ಗೌಡ್ರವರು ಸಾಲು ಒದಗಿಸಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ತಾಲೂಕು ಶಿಕ್ಷಕ ಮುಂಡೂರು ವಲಯ ಜಯರಾಮಗೌಡ ಪಂದ್ಯಾಟ ಫೈನಲ್ ಪಂದ್ಯಾಟ ಆದಷ್ಟು ಬೇಗ ಮುಂಡೂರು ತಂಡಗಳು ಆದಷ್ಟು ಬೇಗ ಅಂತರ ಪ್ರವೇಶಿಸಬೇಕು. ಇದು ಅಂತಿಮ ಕರೆಯಾಗಿರ್ತದೆ. ಮುಂಡೂರು ವಲಯ ಕ್ಯಾಪ್ಟನ್ ನೋಡಿರ್ಬೇಕು ಕ್ಯಾಪ್ಟನ್
ಬನ್ನೂರು ಸರ್, ಮುನ್ನೂರು ಒಳ್ಳೆ ಬನ್ನೂರು ಕ್ಯಾಪ್, ಮುನ್ನೂರು ಕ್ಯಾಪ್, ಬನ್ನೂರು ಕ್ಯಾಪ್ ಬನ್ನಿ. ಕೆಂಪು ಕ್ರೀಡಾ ವಿಜೇತರಿಗೆ ಬಹುಮಾನವನ್ನು ಮೋಹನ್ ಗೌಡ ಪಾಟೀಲ್ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತೂಕ ಏನಾದ್ರು ಫಿರೌತು ಮಾತ್ರ ಒಂಜಿ ತಂಡ ಒಂಜೇ ಕೋಚ್ ಮಾತ್ರ ಫಿರೌತು ಮಾತ್ರ ಫಿರ ಜೋಗ್ಲೆ ಮತ್ತೆ ಬಲ್ಲ ಕೊರಬ ಜನ ಕೊರ್ಕೊಂಡು ಜಾಸ್ತಿ ತಂದೆ ಕಡಿಮೆ 9 ಜನ ಒಂಜಿ ತಂಡ ಒಂಜೇ ಕೋಚ್ 4 5 6 7 8 ಎಸ್ ರೆಡಿ ಬಲ್ಲವತ್ಲೆ ಬಾಕಿ ಬೇರೆ ಬಲ್ಲವತ್ತಿ ಲೋಡ್ ಮಾಡಬೇಕ ಬಲ್ಲು ಪಕ್ಕುಂಟ್ಲೆ ಹಾಗೆ ಗೊತ್ತಿಲ್ಲ ನೋಡಿ ಅಲ್ಲಿ ಬಹುಮಾನ ವಿತರಣೆ ಸ್ವಲ್ಪ ನಂತರ ಮಾಡ್ತೇವೆ. ಬರ್ಚಿ ಹಲೋ ಅಕ್ಕ ಅಣ್ಣ ಫಿರಾವಲಿ 6 to 6 ಟೈಮಿಂಗ್ 6 to 6 ಮಹಿಳೆಯರ ಕಬಡ್ಡಿ ಪಂದ್ಯಾಟದ ಫಲಿತಾಂಶ ಮುಂಡೂರು ವಲಯ ಪ್ರಥಮ, ಬನ್ನೂರು ವಲಯ ದ್ವಿತೀಯ. ಹಲೋ ಅಣ್ಣಂದು ಹಗ್ಗ ಜಾಗಾಡ ಸಮಯ ಕೊರ್ಪುಜ ಸಮಯ ಕ್ಯಾಪ್ಟನ್ ಎರಡು ತಂಡ ಕ್ಯಾಪ್ಟನ್ ಸಮಯ ಕೊರ್ಪುಜ ಪೂರ ಟೈಮ್ ಔಟ್ ಮುಂಡೂರು ಬಾಕಿ ಬಿಡ್ಲಿ
பாடி 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 தட்டி தட்டி ಈ ಬೆಟ್ಟಕೊಂಡು ಹೋಗ್ತಾರ ಪುತ್ತೂರು ವಲಯ, ದ್ವಿತೀಯ ಶ್ರೀವರ್ಣ ಬನ್ನೂರು ವಲಯ, ತೃತೀಯ ಋಷಿ ಪುತ್ತೂರು ವಲಯ. ಈ ಬಹುಮಾನ ವಿತರಣೆಗೂ ಕೂಡ ಪ್ರಥಮ ಜಿಎಂ ಕೀರ್ತಿ ಪುತ್ತೂರು ವಲಯ, ದ್ವಿತೀಯ ಶ್ರೀವರ್ಣ ಬನ್ನೂರು ವಲಯ, ತೃತೀಯ ಋಷಿ ಪುತ್ತೂರು ವಲಯ. ಅಂಡರ್ 17 4 ಮೀಟರ್ ಓಟ. ಹಲೋ ಸ್ವಲ್ಪ ಬಲ್ಲು ಇಪ್ಪನಾಗ ಆಚೆಯುವಾಗ ನೋಡಿ ಎರಡೇ ತಂಡದಲ್ಲಿ ಕೂಡ ಯಾವುದೇ ಒಬ್ಬ ಕೋಚ್ ಮಾತ್ರ ಅಧಿಕಾರ ಇರ್ತದೆ, ಮತ್ತೆ ಬಾಕಿ ಎಲ್ಲ ಅವರಿಗೆ ದೂರಿರ್ಬೇಕು. ತಂಡದಲ್ಲಿ ಯಾರು ಕೂಡ ಬಿಡುವಾಗಿಲ್ಲ. ಹಿಂದೆ ಇದನ್ನು ಅವರು ಪ್ರೋತ್ಸಾಹಿಸಬೇಕು, ಆದಷ್ಟು ನಿಲ್ಲಬೇಕು. ಪ್ರತಿ ಸಭೆಗಳು ಮಾತಾಡಬೇಕು. ಹಲೋ ಎರಡೇ ಬದಿಯಲ್ಲಿರುವಂತ ಸಪೋರ್ಟ್ ಮಾಡುವವರು ಸ್ವಲ್ಪ ಆದಷ್ಟು ಯಾರು ಕೂಡ ಎಲ್ಲರ ತಂಡ ಯಾರು ಎಲ್ಲ ಜಯಕಾರ ಹಾಕಿಬೇಕು. ಸ್ವಲ್ಪ ದೂರ ಜಯಕಾರ ದೂರದಿಲ್ಲ. ಸರಿ 100 ಮೀಟರ್ ಓಟ ಅಂಡರ್ 14. ಪ್ರಥಮ ಆರ್ಪಿಕೆಎಲ್ ಬನ್ನೂರು ವಲಯ, ದ್ವಿತೀಯ ದೃಶಾನ ಪುತ್ತೂರು ವಲಯ, ಬೋನಸ್ ಪಾಯಿಂಟ್. ಹಲೋ ಅಕ್ಕ ಬಲ್ಲತ್ಲಿ 100 ಮೀಟರ್ ಓಟ
ಮುಂಡೂರು ಬಲ್ಲತ್ಲೆ ಬೇಗ ಬಂದ್ಲಕ್ಕ ಲೇಟ್ ಆಗ್ಬಿಡು రెండు దండలు ఉంటా ఇంత రెండు దండలు ఉండు ತಾಲೂಕು ಅಧ್ಯಕ್ಷರು ಅಮರನಾಥ್ ಟೈಮ್ ಔಟ್ ಅಲ್ಲ ಹೊಲೋದ್ನೆ ಒಂದು ಕೋಚ್ ಮಾತ್ರ ಪುತ್ತೂರು ತಂಡ ಹಲೋ ಹಲೋ ಪುತ್ತೂರು ತಂಡದಾಗಲೇ ಒಂಜಿ ಆತ ಆಬಡೆ ಕೊಂಡರು ಮುಂಡೂರು ತಂಡದಲ್ಲಿ ಆಬಡೆ ಕೊಂಡರು ಅಣ್ಣ ಹಲೋ ಮೇಡಮ್ ಕ್ಯಾಪ್ಟನ್ ಅಂಡರ್ 14 3 ಮೀಟರ್ ಓಟದ ಕೃತಿ ಬಹುಮಾನ ರಿಲೇ 4x100 ಮೀಟರ್ ಅಂಡರ್ 17 ಪ್ರಥಮ ಪುತ್ತೂರು ವಲಯ, ದ್ವಿತೀಯ ಬಣ್ಣೂರು, ತೃತೀಯ ಕುಂಬ್ರ. ವಿಕ್ಟರ್ ಸ್ಟ್ಯಾಂಡ್ ಹತ್ರ ಬರಬೇಕು. ಒಂದು ಕೋಟಿ ಮಾತ್ರ ಬಾಕಿ 4x100 ಪ್ರಥಮ ಪುತ್ತೂರು ವಲಯ. ಹುಡುಗಿಯರು 17ರ ವಯೋಮಾನದ ಹುಡುಗಿಯರ ರಿಲೇ 4x100 ಮೀಟರ್. ಯಾರು ಅಂಡರ್ 17 ರಿಲೇ ತಂಡಗಳು ತಕ್ಷಣ ದ್ವಿತೀಯ ಬಣ್ಣೂರು, ತೃತೀಯ ಕುಂಬ್ರ. ಅಕ್ಕ ಬಲ್ಲು ಪತ್ತುಮಕ್ಕಳೇ ವೈಪುಣ ದಾಯಕ ಅಲ್ಲ ಬಡ್ಡೆ ಅಣ್ಣ ಹಲೋ ಸರ್ ಅಣ್ಣ ಹಗ್ಗ ಜಗ್ಗ ಆಡೋಣ ಮಾತೆಲ್ಲ ಬಿರಾವಂತಲೆ ಇದನ್ನ ಮಧ್ಯಾಹ್ನ ಇದನ್ನ ನಿಗಲೇ ಉಂಟ್ರಿ ಬಿರಾವಂತ್ರಿ ಅಣ್ಣ ಹಗ್ಗ ಜಗ್ಗ ಆಡೋಣ ಮಾತ್ರ ಬಿರಾವಂತ್ರಿ ಬಲ್ಲುಂಡು ಯಾರು ಏತು ಜನ ಹುಡುಬೈನ Point, please. ಮಹಿಳೆಯರ 200 ಮೀಟರ್ ಓಟದ ಮಹಿಳೆಯರು
ಮಹಿಳೆಯರ 200 ಮೀಟರ್ ಓಟವನ್ನು ಈಗ ತಕ್ಷಣ ನಾವು ಆರಂಭಿಸ್ತೇವೆ. ತಯಾರಾಗಿ ಪಕ್ಕ ಜಗ್ಗಾಟದ ಸ್ಥಳದಲ್ಲಿರುವಂತಹ ಮಹಿಳೆಯರು ಗಮನಿಸಿಕೊಳ್ಳಿ. 200 ಮೀಟರ್ ಓಟ ಮಹಿಳೆಯರಾಗಿ ಈಗ ತಕ್ಷಣ ನಾವು ಆರಂಭಿಸ್ತೇವೆ. ಮಹಿಳೆಯರು ಗಮನಿಸಿ, 200 ಮೀಟರ್ ಓಟಕ್ಕಾಗಿ ತಾವು ತಯಾರಾಗಬೇಕು. ಪಾಯಿಂಟ್ ಬರಲಿ, ಪಾಯಿಂಟ್ ಪ್ರಥಮ ಪುತ್ತೂರು, ತೃತೀಯ ಬನ್ನೂರು, ತೃತೀಯ ತಂಡಗಳು ತಯಾರಾಗಿ. ಪುತ್ತೂರು ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ ಪಂದ್ಯಾಟ ಮಹಿಳೆಯರ ರಿಲೇ 4x100 ಮೀಟರ್. ಪ್ರಥಮ ಮುಂಡೂರು ವಲಯ, ದ್ವಿತೀಯ ಕುಂಬ್ರಾ, ತೃತೀಯ ಬನ್ನೂರು. 4x100 ಮೀಟರ್ ರಿಲೇ ಮಹಿಳೆಯರದು. ಪ್ರಥಮ ಮುಂಡೂರು ವಲಯ, ದ್ವಿತೀಯ ಕುಂಬ್ರಾ, ತೃತೀಯ ಬನ್ನೂರು ವಲಯ ತಾವು ತಯಾರಾಗಬೇಕು. ತಕ್ಷಣ ನಿರ್ದೇಶಕರಾಗಿ ಮಹಿಳೆಯರ ಓಟದ ಸ್ಪರ್ಧೆಗೆ ತಯಾರಾಗಿ ಸಕ್ಕಜಗ್ಗಾಟವಾಗಿದ್ರೆ 200 ಮೀಟರ್ ಓಟ ಮಹಿಳೆಯರಿಗಾಗಿ ತಕ್ಷಣ ತಯಾರಾಗಬೇಕು. ತೀರ್ಪುಗಾರರು ಈಗ ತಯಾರಾಗಿದ್ದಾರೆ. ಮಹಿಳೆಯರು ಮಹಿಳೆಯರು ತಕ್ಷಣ ತಯಾರಾಗಿ. ಹಲೋ, ಇದು ಮೊದಲ ಪಂದ್ಯಾಟದಲ್ಲಿ ಈಶ್ವರ ಮಂಗಿಲ ವಾಕರ್ ಆಗಿದೆ, ಕುಂಬ್ರಾ ವಿನ್ ಆಗಿದೆ. ಅದೇ ರೀತಿ ಎರಡನೇ ತಂಡ ಮುಂಡೂರು ವರ್ಸಸ್ ಉಪ್ಪಿನಂಗಡಿ ವಲಯ. ಎರಡನೇ ತಂಡ ಪುರುಷರ ವಿಭಾಗದ ಮುಂಡೂರು ವರ್ಸಸ್ ಉಪ್ಪಿನಂಗಡಿ ವಲಯ ಹಗ್ಗ ಜಗ್ಗಾಟ. ಪುರುಷರು ಆದಷ್ಟು ಬೇಗ ಬರ್ಬೇಕಿಲ್ಲಿ. ತಂಡದ ನಾಯಕರು ಆದಷ್ಟು ಬರಬೇಕು. ನಾಣ್ಯ ಚಿಮ್ಮಿಕೆಗೆ ಮುಂಡೂರು ಉಪ್ಪಿನಂಗಡಿ ವಲಯ ಇದ್ದೀರಾ? ತಮ್ಮ ಇರುವಿಗೆ ಸಿಕ್ಕು ಒಂದು ಪಾಯಿಂಟ್ ಲೀಡರ್. ಕೊರಡ್ಚಿ 200 ಮೀಟರ್ ಓಟ. 200 ಮೀಟರ್ ಓಟ. ಪ್ರಥಮ ಕೃತಿ ಕೆ ಬನ್ನೂರು, ದ್ವಿತೀಯ ಚಿಂತನ ಪುತ್ತೂರು, ತೃತೀಯ ಪೂರ್ವಿಕಾ ಮುಂಡೂರು. ತಕ್ಷಣ ವಿಕ್ಟರಿ ಶರಣ ಹತ್ರ ಬನ್ನಿ. 117 200 ಮೀಟರ್ ಓಟ. ಪ್ರಥಮ ಕೃತಿ ಕೆ ಬನ್ನೂರು, ದ್ವಿತೀಯ ಚಿಂತನ ಪುತ್ತೂರು, ತೃತೀಯ ಪೂರ್ವಿಕಾ ಮುಂಡೂರು. ಹಲೋ, ಇದೀಗ ಮಹಿಳೆಯರ ವಿಭಾಗದ ಒಂದು ಓಟದ ಸ್ಪರ್ಧೆ ಬಾಕಿ ಆಗಿದೆ. 200 ಮೀಟರ್ ಓಟದ ಒಂದು ಸ್ಪರ್ಧೆ ಮಹಿಳೆಯರ ವಿಭಾಗ. ಎಲ್ಲರೂ ಕೂಡ ಅಲ್ಲೇ 200 ಮೀಟರ್ ಓಟ ಮಹಿಳೆಯರ ವಿಭಾಗ ಅದು ಬಾಕಿ ಆಗಿದೆ. ಇದ್ರು ಯಾರ್ಯಾರು ಮಹಿಳೆಯರಿದ್ರೆ 2 ಜನ ಭಾಗವಹಿಸಿದ್ರು. ಯಾರಾದ್ರು 2 ಜನ. ಸ್ಟಾರ್ಟಿಂಗ್ ಪಾಯಿಂಟ್ ಹೋಗ್ಬೇಕು.
ಕಬಡ್ಡಿ ಕೇಸಿನ ಹತ್ರ ಫಸ್ಟ್ ಏಡ್ ಗಿಟ್ಟಿದ್ದಾರೆ ದಯವಿಟ್ಟು ಒಮ್ಮೆ ನಿಂತಿದ್ದಾರೆ. ಫಸ್ಟ್ ಏಡ್ ಗಿಟ್ಟು ಅಲ್ಲಿ ಕಬಡ್ಡಿ ಎಂಟ್ರಿ ಇದರಲ್ಲಿ ಫಸ್ಟ್ ಏಡ್ ಗಿಟ್ಟು ಬೇಕಿತ್ತು. ಮಹಿಳೆಯರ 200 ಮೀಟರ್ ಓಟಕ್ಕೆ ಇಲ್ಲಿ ತೀರ್ಪುಗಾರರು ತಯಾರಾಗಿದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಎಲ್ಲ ಮಹಿಳೆಯರು, ಆಸಕ್ತ ಮಹಿಳೆಯರು ತರಬೇಕು. 200 ಮೀಟರ್ ಓಟ ಮಹಿಳೆಯರು. ಮಹಿಳಾ ಅಂಕಣದ ಕ್ಯಾಪ್ಟನ್ BK ಮಾಧವ್ ಸರ್, ಕಬಡ್ಡಿ ಅಂಕಣದ ಬಳಿ ಬನ್ನಿ. ಮಾಧವ್ ಸರ್. ಪುರುಷರ ವಿಭಾಗದಲ್ಲಿ ಮುಂಡೂರು ವರ್ಸಸ್ ಉಪ್ಪಿನಂಗಡಿ. ಉಪ್ಪಿನಂಗಡಿ ರೆಡಿ ಉಂಟು. ಮುಂಡೂರು ಬರಬೇಕು, ಆದಷ್ಟು ಬೇಗ ಬೇಕು. ಹಾಗೆ ಮಹಿಳೆಯರ ವಿಭಾಗದ ಪುತ್ತೂರು ಮತ್ತು ಬೆಂಗಳೂರು ವಿಭಾಗ, ಮುಂಡೂರು ವಿಭಾಗದ ಕ್ಯಾಪ್ಟನ್ ಬರಬೇಕು. ರೆಡಿ ಇದ್ರೆ ಪುತ್ತೂರು ಮತ್ತು ಮುಂಡೂರು ಫೈನಲ್ ಮಾಡೋದು. ರೆಡಿ ಕ್ಯಾಪ್ಟನ್. ಪುರುಷರ ವಾಲಿಬಾಲ್ ಪಂದ್ಯಾಟ ಪ್ರಥಮ ಉಪ್ಪಿನಂಗಡಿ, ದ್ವಿತೀಯ ಪುತ್ತೂರು. ಪುರುಷರ ವಾಲಿಬಾಲ್ ಪಂದ್ಯಾಟ ಪ್ರಥಮ ಉಪ್ಪಿನಂಗಡಿ, ದ್ವಿತೀಯ ಪುತ್ತೂರು. ತಕ್ಷಣ ವಿಕ್ಟರಿ ಸನ್ನದ್ಧದಲ್ಲಿ. ವಾಲಿಬಾಲ್ ಪಂದ್ಯಾಟ ಪುರುಷರದ್ದು ಪ್ರಥಮ ಉಪ್ಪಿನಂಗಡಿ ವಲಯ, ದ್ವಿತೀಯ ಪುತ್ತೂರು ವಲಯ. ತಾವು ತಕ್ಷಣ ವಿಕ್ಟರಿ ಸನ್ನದ್ಧರಲ್ಲಿ. ಮಹಿಳೆಯರ 200 ಮೀಟರ್ ಓಟ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭವಾಗುತ್ತದೆ. ತೀರ್ಪುಗಾರರು ಈಗಾಗಲೇ ತಯಾರಾಗಿದ್ದಾರೆ. ಮಹಿಳೆಯರಿಗೆ ಅಂತಿಮ ಕರೆ. ಪುರುಷರ ವಾಲಿಬಾಲ್ ಪಂದ್ಯಾಟ ಪ್ರಥಮ ಉಪ್ಪಿನಂಗಡಿ ವಲಯ, ದ್ವಿತೀಯ ಪುತ್ತೂರು ವಲಯ. ತಕ್ಷಣ ವಿಷಯವನ್ನು ಬರಬೇಕು. ಸೆಕೆಂಡ್ ಮ್ಯಾಚ್ ಆಗುದಿಲ್ಲ, ಥರ್ಡ್ ಆಗ್ತದೆ. ಕುಂಬ್ರಾ ವರ್ಸಸ್ ಬಣ್ಣೂರು ರೆಡಿಟ. ಪುರುಷರ ವಿಭಾಗಗಳು ಬಣ್ಣೂರು ವರ್ಸಸ್ ಕುಂಬ್ರಾ. ಮಹಿಳೆ ಪುರುಷರ ವಿಭಾಗ. ಸಮಾರೋಪ ಸಮಾರಂಭದ ಗೌರವವನ್ನು ಅತಿಥಿಗಳು ಕುಳಿತಿಗೆ ಪ್ರಾಥಮಿಕ ಪುರುಷರ ವಾಲಿಬಾಲ್ ಪಂದ್ಯಾಟ ಪ್ರಥಮ ಉಪ್ಪಿನಂಗಡಿ ವಲಯ, ದ್ವಿತೀಯ ಪುತ್ತೂರು ವಲಯ. ತಕ್ಷಣ ಬಹುಮಾನ ವಿತರಣೆಗಾಗಿ ನಾವು ವಿತರಣೆ ಹತ್ರ ಬರಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುರುಷರ ವಾಲಿಬಾಲ್ ಪಂದ್ಯಾಟ ಪ್ರಥಮ ಉಪ್ಪಿನಂಗಡಿ, ದ್ವಿತೀಯ ಪುತ್ತೂರು ವಲಯ. ಮಹಿಳೆಯರ 200 ಮೀಟರ್ ಓಟಕ್ಕೆ ಈಗ ತೀರ್ಪುಗಾರರು ತಯಾರಾಗಿದ್ದಾರೆ, ಸ್ಪರ್ಧಾಳುಗಳು ತಯಾರಾಗಿದ್ದಾರೆ. ಇನ್ನು ಯಾರಾದರೂ ಇದ್ರೆ ಇದು ಅಂತಿಮ ಕರೆ ಈಗ ಆರಂಭ ಆಗ್ತದೆ. ಪುರುಷರ ವಾಲಿಬಾಲ್ ಪಂದ್ಯಾಟ ಪ್ರಥಮ ಉಪ್ಪಿನಂಗಡಿ ವಲಯ, ದ್ವಿತೀಯ ಪುತ್ತೂರು ವಲಯ. ತಕ್ಷಣ ವಿಕ್ಟರಿ ಕ್ಷೇತ್ರದಲ್ಲಿ ಬಹುಮಾನ ವಿತರಣೆಗಾಗಿ ತಾವು ಬರಬೇಕು. ಪುರುಷರ ವಾಲಿಬಾಲ್ ಪಂದ್ಯಾಟ ಪ್ರಥಮ ಉಪ್ಪಿನಂಗಡಿ ವಲಯ, ದ್ವಿತೀಯ ಪುತ್ತೂರು ವಲಯ. ತಂಡಗಳು ಈಗಾಗಲೇ ಸಮಯದ ಅಭಾವ ಇದೆ. 6 ಗಂಟೆಯ ಒಳಗೆ ನಾವು
ಎಲ್ಲ ಕ್ರೀಡಾಕೂಟಗಳನ್ನು ಮುಗಿಸಬೇಕಾಗಿದೆ. ಈಗಾಗಲೇ ಸಮಾರೋಪ ಸಮಾರಂಭದ ಗಣ್ಯ ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಮಾರೋಪ ಸಮಾರಂಭದ ಗೌರವಾನ್ವಿತ ಅತಿಥಿಗಳು ಹದಿನೇಳರ ವಯೋಮಾನದ ಹುಡುಗರ 200 ಮೀಟರ್ ಓಟ ಪ್ರಥಮ ಧನ್ವಿತ್ ಬನ್ನೂರು ವಲಯ, ದ್ವಿತೀಯ ದರ್ಶನ್ ಎನ್ ಈಶ್ವರಮಂಗಲ, ತೃತೀಯ ಗುರುಕಿರಣ್ ಈಶ್ವರಮಂಗಲ ವಲಯ. ತಕ್ಷಣ ಬನ್ನಿ ವಿಕ್ಟರಿ ಸ್ಟ್ಯಾಂಡ್ ಹತ್ರ. ಅಂಡರ್ 17 200 ಮೀಟರ್ ಓಟ ಪ್ರಥಮ ಧನ್ವಿತ್ ಬನ್ನೂರು, ದ್ವಿತೀಯ ದರ್ಶನ್ ಎನ್ ಈಶ್ವರಮಂಗಲ ವಲಯ, ತೃತೀಯ ಗುರುಕಿರಣ್ ಈಶ್ವರಮಂಗಲ. ನಾವು ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕು. ಅಂಡರ್ 17 200 ಮೀಟರ್ ಓಟ ಪ್ರಥಮ ಧನ್ವಿನ್ ಬನ್ನೂರು ವಲಯ, ದ್ವಿತೀಯ ದರ್ಶನ್ ಎನ್ ಈಶ್ವರಮಂಗಲ ವಲಯ, ತೃತೀಯ ಗುರುಕಿರಣ್ ಪುತ್ತೂರು ಮುಂಡೂರು ಕ್ಯಾಪ್ಟನ್ ಬಲೆ ಅಣ್ಣ ನಾನೇ ಬಲೆ ನಾನೇ ಬೇಕೆ ಗೊತ್ತಾರಾ ಮುಂಡೂರು ಪುತ್ತೂರು ಬಲೆ ಕ್ಯಾಪ್ಟನ್ ಬಲೆ 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 ಬೇಗ ಹೊರಡು. ರಿಲೇ 4 into 100 ಮೀಟರ್ 14ರ ವಯೋಮಾನದ ಹುಡುಗಿಯರದು ಪ್ರಥಮ ಪುತ್ತೂರು ವಲಯ, ದ್ವಿತೀಯ ಬನ್ನೂರು ವಲಯ, ತೃತೀಯ ಮುಂಡೂರು ವಲಯ. ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬನ್ನಿ. ಅಂಡರ್ 14 ನಿರ್ದೇಶಕರು ತೀರ್ಥಾನಂದ ಗೌಡ ದುಗ್ಗಲ್ ಅವರು ಇವತ್ತಿನ ಸಮಾರೋಪ ಸಮಾರಂಭದ ಗಣ್ಯ ಅತಿಥಿಗಳು ಹೌದು. ಅವರು ಬಹುಮಾನ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಅಂಡರ್ 17 ರಿಲೇ 4 into 100 ಮೀಟರ್ ಬನ್ನೂರು ವಲಯ ಪ್ರಥಮ, ದ್ವಿತೀಯ ಮುಂಡೂರು ವಲಯ, ತೃತೀಯ ಬಲವತ್ಲೆ ತಕ್ಷಣ ಬನ್ನಿ. ಅಂಡರ್ 14 ರಿಲೇ ಪ್ರಥಮ ಬನ್ನೂರು ವಲಯ, ದ್ವಿತೀಯ ಮುಂಡೂರು ವಲಯ, ತೃತೀಯ ಪುತ್ತೂರು ವಲಯ. ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬನ್ನಿ. ಹಲೋ ರೆಡ್ ತಂಡದಾಗ್ಲ ಒಂಜೇ ಕೋಚಿ ಪುಡ ಪೂರ ಆಯ್ನಾತು ದೊರತು ಎಂಕಲ ಕ್ಯಾಪ್ಟನ್ ಮಾತ್ರ ಗೆಣ್ಣು ಕ್ಯಾಪ್ಟನ್ ರೆಡಿ ನಾತಿ ನಾವು ಮಾತೆಲ್ಲ ಕಡೆ ಕಡೆ ನಡೆದ್ಯಾ ಬಲ್ಲು ಬತ್ತಲೆ ಒಯ್ಪೊಡ್ತಿ ಬಲ್ಲು ಬತ್ತಲೆ. ಅಂಡರ್ 17 100 ಮೀಟರ್ ಓಟ ಉಪ್ಪಿನಂಗಡಿ ವಲಯ 100 ಮೀಟರ್ ಓಟ ಅಂಡರ್ 17 ಪ್ರಥಮ ಮನವಿತ್ತು ಬನ್ನೂರು ವಲಯ, ಮನದೀಪ್ ಈಶ್ವರಮಂಗಲ ವಲಯ, ವಿಕಾಸ್ ಉಪ್ಪಿನಂಗಡಿ ವಲಯ. ಪಾಯಿಂಟ್ 7-3 1 ನಿಮಿಷ. ರೈಡರ್ ನೇಮು ಸಂಪ್ರೀತ್. ಪಾಯಿಂಟ್ ರಿಲೇ ಅಂಡರ್ 14 ಬಹುಮಾನ ವಿತರಣೆ ಆಗ್ತಾ ಇದೆ. ರಿಲೇ ವಿತರಣೆ ಆಗ್ತಾ ಇದೆ. ಸಂಧಿಯ ಮೊದಲು ಕ್ರೀಡಾಕೂಟಗಳನ್ನು ಮುಗಿಸಿ ಸಮಾರೋಪ ಈ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಸಹಕರಿಸ್ತೀರಿ ಅಥವಾ
100 ಮೀಟರ್ ಓಟ 50 ವರ್ಷ ತಾಲೂಕು ಕೈಗೌಡ ಸಂಘದ ಅಧ್ಯಕ್ಷರು ಮತ್ತು ಇವತ್ತಿನ ಸಮಾರೋಪ ಸಮಾರಂಭದ ಅಧ್ಯಕ್ಷರಾದಂತಹ ಶ್ರೀ ತೆಗೆದುಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇವೆ. ತಾಲೂಕು ಗೌಡ ಸೇವಾ ಸಂಘದ ಕೋಶಾಧಿಕಾರಿಗಳು ಶಿವರಾಮ್ ಮತಾವ್ ಸರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಾನು ಕೇವಲ 20-25 ನಿಮಿಷದ ಒಳಗೆ ಎಲ್ಲ ಕ್ರೀಡಾಕೂಟಗಳನ್ನು ಸಮಾಪನಗೊಳಿಸಬೇಕಾಗಿದೆ. ಆ ನಂತರ ಸಮಾರೋಪ ಸಮಾರಂಭ ಜರುಗುತ್ತದೆ, ಸಮಗ್ರ ಪ್ರಶಸ್ತಿ ವಿತರಣೆ ನಡೆಯುತ್ತದೆ. ಈ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸ್ತೀರಿ ಅನ್ನುವ ಆಶಯದೊಂದಿಗೆ ಎಲ್ಲ ಕ್ರೀಡಾಕೂಟಗಳು ಕೂಡ ತೀರ್ಪುಗಾರರ ವಿವೇಚನೆಯನ್ನು ನೀಡುತ್ತಾ ಇದೆ. ಈ ವ್ಯವಸ್ಥೆಯಲ್ಲಿ ಕೂಡ ನೀವು ನಮ್ಮೊಂದಿಗೆ ಸಹಕರಿಸಬೇಕು ಎನ್ನುವ ಕೋರಿಕೆ. ಯುವ ಕ್ರೀಡಾ ಸಂಭ್ರಮ 2025 ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸಂಘಶಾಸ್ತ್ರ ಟೀಮಿನಲ್ಲಿ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕಂಪುಟೆಯ ಘಟಕದ ಮುಂದುವರೆದ ಅಧ್ಯಕ್ಷರು ಚೆನ್ನಪ್ಪನವರ ಕೋರಲಿ ನಮ್ಮ ಈ ಗೌರವಾನ್ವಿತರಲ್ಲಿ ಶಾಲೆ ಹೊಂದಿಸಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಚ್ಚರಿಸಬೇಕು. ಸೇರಿದಂತಹ ಬಂಧುಗಳೇ, ಒಂದು ಕೀ ಸಿಕ್ಕಿದೆ, ವಾಹನದ ಕೀ ಒಂದು ಸಿಕ್ಕಿದೆ. ತಾವು ಯಾರಾದರೂ ಕಲ್ತ್ಕೊಂಡಿದ್ರೆ ಇಲ್ಲಿ ನಿರೂಪಣಾ ಸ್ಟ್ಯಾಂಡ್ ಹತ್ರ ನೀವು ಬರಬಹುದು, ಅದನ್ನ ಪಡ್ಕೊಳ್ಬಹುದು. ಮಹಿಳೆಯರ 200 ಮೀಟರ್ ಓಟ ನಮ್ಮ ಸ್ಪರ್ಧಾಳುಗಳು ವಿಜೇತರು ವಿಕ್ಟರಿ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ. ದಯವಿಟ್ಟು ಅವರಿಗೆ ಬಹುಮಾನ ವಿತರಣೆಯನ್ನು ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಮಾನ್ಯ ತೀರ್ಪುಗಾರರುಗಳ ಎಲ್ಲ ಸಹಕಾರದಿಂದ ಶ್ರಮದಿಂದ ಹೆಚ್ಚಿನ ಸ್ಪರ್ಧೆಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮುಗೀತಾ ಬಂದಿವೆ. ಇನ್ನು ಕೆಲವು ಸ್ಪರ್ಧೆಗಳ ಫಲಿತಾಂಶ ಬರಲಿಕ್ಕಿದೆ. ಎಲ್ಲ ಬಂಧುಗಳಿಗೂ ಕೂಡ ಪ್ರೀತಿಯ ವಂದನೆಗಳೊಂದಿಗೆ ಇನ್ನು ಕೆಲವೇ ಕ್ಷಣದಲ್ಲಿ ಸಮಾರೋಪ ಸಮಾರಂಭವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಸಮಗ್ರ ಪ್ರಶಸ್ತಿಯನ್ನು ಕೂಡ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಮಹಿಳೆಯರ 200 ಮೀಟರ್ ಬಾಲಕೃಷ್ಣ ಗೌಡ ಕೊಳ್ತಿಗೆ ತಾವು ನಡೆಸಿಕೊಡ್ಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಾಲಕೃಷ್ಣ ಗೌಡ ಕೊಳ್ತಿಗೆ ಸರ್, ತಾವು ಈ ಒಂದು 200 ಮೀಟರ್ ಓಟದ ನಮ್ಮ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವಿತರಣೆಯನ್ನ ಮಾಡ್ತಾ ಇದ್ದಾರೆ. ವಂದನೆಗಳು. ಹಲೋ, ಹಲೋ, ரெண்டு ತಂಡ ಆತ್ಮೀಯರೇ, ದಿನಾಂಕ 9/2 ಪಿರಾ ಉತ್ತರದ ಕಾರು ಗೊರೆಯದಾರೆ ಬಲ ಇದ್ದಿ ತೋಳಿ
ಆತ್ಮೀಯರೇ, 9/2/2025 ಆದಿತ್ಯವಾರ 2025 ಆದಿತ್ಯವಾರ ಹಿಂದೂ ಜಾಗರಣ ವೇದಿಕೆ ರಕ್ತೇಶ್ವರಿ ಶಾಖೆ ಸರ್ವೆ ಇವರ ಆಶ್ರಯದಲ್ಲಿ 520 ಕೆಜಿಯ 7 ಜನರ ಲೆವೆಲ್ ಮಾದರಿಯ ಹಗ್ಗ ಜಗ್ಗಾಟ ರಕ್ತೇಶ್ವರಿ ಕಟ್ಟೆ ಸರ್ವೆ ಇಲ್ಲಿ ನಡೆಯಲಿದೆ. ಹಿಂದೂ ಜಾಗರಣ ವೇದಿಕೆ ರಕ್ತೇಶ್ವರಿ ಶಾಖೆ ಸರ್ವೆ ಇವರ ಆಶ್ರಯದಲ್ಲಿ 520 ಕೆಜಿ 7 ಜನರ ಲೆವೆಲ್ ಮಾದರಿಯ ಹಗ್ಗ ಜಗ್ಗಾಟ. ಎಲ್ಲ ಹಿಂದೂ ಬಾಂಧವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಿನಾಂಕ 9/2/2025 ಆದಿತ್ಯವಾರ 520 ಕೆಜಿಯ 7 ಜನರ ಲೆವೆಲ್ ಮಾದರಿಯ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿದೆ. ಅಂಡರ್ 17 100 ಮೀಟರ್ ಓಟ ಸ್ಪರ್ಧಾ ವಿಜೇತರು ತಕ್ಷಣ ಬರಬೇಕು. ಅಂಡರ್ 17 100 ಮೀಟರ್ ಓಟ ಮನ್ವಿತ್ ನೆಕ್ಕರೆ ಬನ್ನೂರು ವಲಯ, ದ್ವಿತೀಯ ಮನದೀಪ್ ಈಶ್ವರ ಮಂಗಲ, ತೃತೀಯ ವಿಕಾಸ್ ಉಪ್ಪಿನಂಗಡಿ. ಪ್ರಥಮ ಮನ್ವಿತ್ ನೆಕ್ಕರೆ ಬನ್ನೂರು ವಲಯ, ದ್ವಿತೀಯ ಮನ್ದೀಪ್ ಈಶ್ವರ ಮಂಗಲ ವಲಯ, ತೃತೀಯ ವಿಕಾಸ್ ಉಪ್ಪಿನಂಗಡಿ ವಲಯ. ಅಂಡರ್ 17 100 ಮೀಟರ್ ಓಟ ತಕ್ಷಣ ಬನ್ನಿ ವಿಕ್ಟರಿ ಸ್ಟ್ಯಾಂಡ್ ಹತ್ರ. ನಮ್ಮ ಊರಗೌಡರು ರಮೇಶಣ್ಣ ಜಯರಾಮಣ್ಣ ಇದ್ದಾರೆ, ಎಲ್ಲರೂ ಸೇರಿಕೊಳ್ಳಬೇಕು, ಈ ಬಹುಮಾನ ವಿತರಣೆಯನ್ನು ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. 100 ಮೀಟರ್ ಓಟ ಅಂಡರ್ 17 ಪ್ರಥಮ ಮನ್ವಿತ್ ನೆಕ್ಕರೆ ಬನ್ನೂರು ವಲಯ, ದ್ವಿತೀಯ ಮನದೀಪ್ ಈಶ್ವರ ಮಂಗಲ ವಲಯ, ತೃತೀಯ ವಿಕಾಸ್ ಉಪ್ಪಿನಂಗಡಿ ವಲಯ. ಅಂಡರ್ 17 ರಿಲೇ ಪ್ರಥಮ ಬನ್ನೂರು ವಲಯ, ದ್ವಿತೀಯ ಪುತ್ತೂರು ವಲಯ, ತೃತೀಯ ಈಶ್ವರ ಮಂಗಲ ವಲಯ. ಅಂಡರ್ 17 ರಿಲೇ ಹುಡುಗರು ಪ್ರಥಮ ಬನ್ನೂರು ವಲಯ, ದ್ವಿತೀಯ ಪುತ್ತೂರು ವಲಯ, ತೃತೀಯ ಈಶ್ವರ ಮಂಗಲ ವಲಯ. ತಕ್ಷಣ ಬನ್ನಿ ವಿಕ್ಟರಿ ಸ್ಟ್ಯಾಂಡ್ ಹತ್ರ ತಕ್ಷಣ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಂಡರ್ 17 17ರ ವಯೋಮಾನದ ಹುಡುಗರ ರಿಲೇ ಪ್ರಥಮ ಬನ್ನೂರು ವಲಯ, ದ್ವಿತೀಯ ಪುತ್ತೂರು ವಲಯ, ತೃತೀಯ ಈಶ್ವರ ಮಂಗಲ ವಲಯ. ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬನ್ನಿ. ಅಂಡರ್ 17 ರಿಲೇ ಸ್ಪರ್ಧಾ ವಿಜೇತರು ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬನ್ನಿ. ಚಿದಾನಂದ ಗೌಡ ಬಜಪ್ಪಾಳ ತಾವು ಈ ಒಂದು ಬಹುಮಾನ ವಿತರಣೆಯನ್ನು ಮಾಡಬೇಕು. ಹದಿನೇಳರ ವಯೋಮಾನದ ರಿಲೇ ಪ್ರಥಮ ಬನ್ನೂರು ವಲಯ, ದ್ವಿತೀಯ ಪುತ್ತೂರು ವಲಯ, ತೃತೀಯ ಈಶ್ವರ ಮಂಗಲ ವಲಯ. ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜಗನ್ನಾಥ ಗೌಡ ಈಶ್ವರ ಮಂಗಲ ತಾವು ಈ ಒಂದು ಬಹುಮಾನ ವಿತರಣೆಯನ್ನು ನಡೆಸಿಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಲೋ, ಪುರುಷರ ವಿಭಾಗದ ಕುಂಬ್ರಾ ವರ್ಸಸ್ ಈಶ್ವರ ಮಂಗಲ, ಕುಂಬ್ರಾ ವರ್ಸಸ್ ಈಶ್ವರ ಮಂಗಲ ಪುರುಷರ ವಿಭಾಗದ ಪ್ರಥಮ ಪಂದ್ಯಾಟ. ಬಲೆ ಬಲೆ ಅಣ್ಣ, ಕುಂಬ್ರದ ಬಲೆ, ಈಶ್ವರ ಮಂಗಲ ಬಲೆ, ಕ್ಯಾಪ್ಟನ್ ಬಲೆ. ಎಸ್ ರೆಡಿಯಾ? ಟಾಸ್ ಬಲೆ ಕ್ಯಾಪ್ಟನ್ ಏರ್ ಕುಂಬ್ರಾ ಲೆತ್ತ ಬರಲು ಸಮಯ ಮೀರೋದುಂಟು. ಮಾಧವ ಪೆರಿಯತ್ತೋಡಿ ಸಮಯ ಇದ್ರೆ ಒಮ್ಮೆ ವೇದಿಕೆ ಹತ್ರ ಬಂದ್ರೆ ಒಳ್ಳೇದು. ಮಾಧವ ಪೆರಿಯತ್ತೋಡಿ ಸರ್. ಕುಂಬ್ರಾ ಮಹಿಳೆಯರ ಕಬಡ್ಡಿ ಪಂದ್ಯಾಟದ ಫಲಿತಾಂಶ ಬಂದಿದೆ. ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ
ಪ್ರಥಮ ಮುಂಡೂರು ವಲಯ, ದ್ವಿತೀಯ ಬನ್ನೂರು ವಲಯ. ಮಹಿಳೆಯರ ಕಬಡ್ಡಿ ಪಂದ್ಯಾಟದ ಫಲಿತಾಂಶ ಬಂದಿದೆ. ಪ್ರಥಮ ಮುಂಡೂರು ವಲಯ, ದ್ವಿತೀಯ ಬನ್ನೂರು ವಲಯ. ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬನ್ನಿ. ಮಹಿಳೆಯರ ಕಬಡ್ಡಿ ಪಂದ್ಯಾಟದ ಫಲಿತಾಂಶ ಪ್ರಥಮ ಮುಂಡೂರು ವಲಯ ಪಡ್ಕೊಂಡಿದೆ, ದ್ವಿತೀಯ ಬನ್ನೂರು ವಲಯ ಪಡ್ಕೊಂಡಿದೆ. ತಂಡಗಳು ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬನ್ನಿ. ತಂಡ ಇದರ ಅವಕಾಶ ತಂಡ ಇರಿ ಕುಮ್ರ ಏರಿ ಅಣ್ಣ ಕುಮ್ರ ಅಧ್ಯಕ್ಷರು ಇಂಜಲಿ ಕುಮ್ರ ಅಂತ ಏರಲ್ಲ ಕೇಳಿದ ಒರಿಲ ಕುಮ್ರಲ್ಲಿ ಇದ್ದೀರಾ ಅವರ ಬಲ ಏರಲ್ಲ ಒರಿ ಬತ್ತು ಮಾಡಲಿ ಉಂಡು ಅಲ್ಲಿ ನಿತ್ಯ ಮಾಡಲಿ. ಪುರುಷರ ಕ್ರಿಕೆಟ್ ಪಂದ್ಯಾಟದ ಫಲಿತಾಂಶ ಪ್ರಥಮ ಉಪ್ಪಿನಂಗಡಿ ವಲಯ, ದ್ವಿತೀಯ ಪುತ್ತೂರು ವಲಯ. ತಕ್ಷಣ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬನ್ನಿ. ಹಲೋ, ಸತೀಶ್ ಗೌಡ ಸತೀಶ್ ಗೌಡ, ಆಕಾಶ್ ಆಟೋ ಸ್ಪೇರ್ಸ್ ಸರ್, ತಾವೊಮ್ಮೆ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕು, ಬಹುಮಾನ ವಿತರಣೆಯನ್ನು ನಡೆಸಿಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸತೀಶ್ ಗೌಡ, ಆಕಾಶ್ ಆಟೋ ಸ್ಪೇರ್ಸ್ ಸರ್, ತಾವೊಮ್ಮೆ ವೇದಿಕೆ ಹತ್ರ ಬರಬೇಕು. ಈ ಬಹುಮಾನ ವಿತರಣೆ ತಾವು ನಡೆಸಿಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಣ್ಣ ಮುನ್ನೂರು ಉಪ್ಪಿನಂಗಡಿ, ಮುನ್ನೂರು ಉಪ್ಪಿನಂಗಡಿ ಕ್ಯಾಪ್ಟನ್ ಉಪ್ಪಿನಂಗಡಿ ಅಣ್ಣ ಉಪ್ಪಿನಂಗಡಿ ಉಪ್ಪಿನಂಗಡಿ ಏನಣ್ಣ ಉಪ್ಪಿನಂಗಡಿ ಒಳ್ಳೆ ಉಪ್ಪಿನ ಉಪ್ಪಿನಂಗಡಿ ಅಣ್ಣ ಬಲೆ ಏರಳ ಒರಿ ಬತ್ತು ಉಂಡಾ ಇದ್ದೆ ಬನ್ನಿ ಉಪ್ಪಿನಂಗಡಿ ಕ್ಯಾಪ್ಟನ್ ಏರಳವರಿ ಉಂಡ ಜವಣೆ ರೂಪಾಯಿ. ಇವತ್ತಿನ ಒಟ್ಟು ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ಯತೀಶ್ ಗೌಡ, ಭಾರತಿ ಕುಮಾರ್ ತಾವೊಮ್ಮೆ ವೇದಿಕೆ ಹತ್ರ ಬರಬೇಕು ಸರ್. ಬೆಳಗಿನಿಂದ ಇಷ್ಟು ಹೊತ್ತು ನೀವು ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸಿದ್ದೀರಿ. ಈ ಒಟ್ಟು ಪಂದ್ಯಾಟ ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ನಿಮ್ಮ ಸಹಕಾರವಿದೆ. ತಾವು ಒಮ್ಮೆ ವೇದಿಕೆಯ ಹತ್ರ ಬರಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಯತೀಶ್ ಗೌಡ, ಭಾರತಿ ಕುಮಾರ್ ತಾವೊಮ್ಮೆ ವೇದಿಕೆ ಹತ್ರ ಬರಬೇಕು ಸರ್. ಅಣ್ಣ ಬಣ್ಣೂರು ಉಂಡ ಬಣ್ಣೂರದಲ್ಲಿ ಬಣ್ಣೂರು ಬೊಕ್ಕ ಈಶ್ವರ ಮಂಗಿಲ ಬಲಿ ಏನ ರೆಡಿ ಬಲೆ ಬಣ್ಣೂರು ಉಳ್ಳೇರ ಹಲೋ, ಶ್ರೀ ಸತೀಶ್ ಗೌಡ, ಆಕಾಶ್ ಆಟೋ ಸ್ಪೇರ್ಸ್ ದರ್ಬೆ, ತಾವು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಸತೀಶ್ ಗೌಡ, ಆಕಾಶ್ ಆಟೋ ಸ್ಪೇರ್ಸ್ ದರ್ಬೆ, ತಾವು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಮಹಿಳೆಯರ ಕಬಡ್ಡಿ ಪಂದ್ಯಾಟದ ಫಲಿತಾಂಶ ಪ್ರಥಮ ಮುಂಡೂರು ವಲಯ, ದ್ವಿತೀಯ ಬನ್ನೂರು ವಲಯ. ತಾವು ಬರಬೇಕು. ಮಹಿಳೆಯರ ಕಬಡ್ಡಿ ಪಂದ್ಯಾಟದ ಪ್ರಥಮ ಮುಂಡೂರು ವಲಯ, ದ್ವಿತೀಯ ಬನ್ನೂರು ವಲಯ.
ಹಲೋ, ಶ್ರೀ ಸತೀಶ್ ಗೌಡ ಅವರು ವೇದಿಕೆ ಹತ್ರ ಬರಬೇಕು. ಅವರಿಗೆ ವಸಂತಗೌಡ ವೀರಮಂಗಿಲ ನ್ಯೂಸ್ ಪುತ್ತೂರು ಇದರ ನಿರ್ದೇಶಕರು ಪುತ್ತೂರು ಅವರು ಶಾಲು ಹೊದಿಸಿ ಅವರಿಗೆ ಗೌರವ ನೀಡಬೇಕಂತೇಳಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೇನೆ. ಸತೀಶ್ ಗೌಡ ಆಕಾಶ್ ಆಟೋ ಸ್ಪೋರ್ಟ್ಸ್, ಸತೀಶ್ ಗೌಡ ಆಕಾಶ್ ಆಟೋ ಸ್ಪೇಸ್ ದರ್ಬೆ ಇವರಿಗೆ ನ್ಯೂಸ್ ಪುತ್ತೂರು ಇದರ ನಾವು ದಯವಿಟ್ಟು ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ವಸಂತಗೌಡ ವೀರಮಂಗಿಲ ಹಾಗೆಯೇ ಸತೀಶ್ ಗೌಡ ದರ್ಬೆ ಪುತ್ತೂರು. ಬಲ್ಪಡಾಗ ಏರ್ಲ ಪಣಂದೆ ಬಲ್ಲಗಳೋಡು ಓಡಿ ಬಲ್ಲ ಪತ್ತು ನೇರು ಹಲೋ ಅಣ್ಣ ಬದಲೇ ಆಯ್ನ ಏರು ಬಲ್ಲೋ ಇಪ್ಪಡಾಗ್ಲಿ ಏರು ತೋಪಡ ಬೆಳಗಿನಿಂದ ಇಷ್ಟು ಹೊತ್ತು ತೀರ್ಪುಗಾರಾಗಿ ಸಹಕರಿಸಿದವರು ಪುಷ್ಪಾ ಮೇಡಮ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆ ಇದರ ದೈಹಿಕ ಶಿಕ್ಷಣ ಶಿಕ್ಷಕರು ಹೌದು. ರಜೆಯ ದಿನವೂ ಕೂಡ ನಮ್ಮೊಂದಿಗೆ ಬಂದು ಸಹಕರಿಸಿದ್ದೀರಿ ಮೇಡಮ್, ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ನಮ್ಮ ವಲಯದ ಅಧ್ಯಕ್ಷರು ಕೋಲಾಡಿ ಅವರನ್ನ ಶಾಲು ಈ ಕಾರ್ಯಕ್ರಮದ ಸ್ಮರಣೆಗೆ ನೀಡಿ ಗೌರವಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೋಹನ್ ಗೌಡ ಪಾದೆ ತಾವು ಇದರಲ್ಲಿ ಸೇರಿಕೊಳ್ಳಬೇಕು. ಪುಷ್ಪಾ ಮೇಡಮ್ ತಾವು ಒಮ್ಮೆ ವೇದಿಕೆಗೆ ಬರಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ, ಪ್ರೋತ್ಸಾಹ, ಮಾರ್ಗದರ್ಶನ ಇದೇ ರೀತಿ ಇರಲಿ ಅನ್ನುವ ಆಶಯದೊಂದಿಗೆ ಸಹಕರಿಸಿದೆ ನಿಮಗೆ ಸೇರಿರುವಂತಹ ಎಲ್ಲರ ಪರವಾಗಿ ಯುವ ಕ್ರೀಡಾ ಸಂಭ್ರಮ 2025 ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಚೆನ್ನಪ್ಪಗೌಡ ಕೋಲಾಡಿ ತಾವೊಮ್ಮೆ ವೇದಿಕೆಯಲ್ಲಿ ನಮ್ಮ ತೀರ್ಪುಗಾರರಾದ ಪುಷ್ಪಾ ಮೇಡಮ್ ಇವರನ್ನ ಗೌರವಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪುಷ್ಪಾ ಮೇಡಮ್ ಒಮ್ಮೆ ವೇದಿಕೆಗೆ ತೆರಳಬೇಕು. ಹಲೋ, ಮಹಿಳೆಯರ ಕಬಡ್ಡಿ ಪಂದ್ಯಾಟ ಪ್ರಥಮ ಮುಂಡೂರು ವಲಯ, ದ್ವಿತೀಯ ಬನ್ನೂರು ವಲಯ. ತಾವು ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕು. ಮಹಿಳೆಯರ ಕಬಡ್ಡಿ ಪಂದ್ಯಾಟ ವರುಣನ ಪ್ರಥಮ ಮುಂಡೂರು ವಲಯ, ದ್ವಿತೀಯ ಬನ್ನೂರು ವಲಯ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಇದ್ದಾರೆ. ಚೆನ್ನಪ್ಪಣ್ಣ ಮತ್ತು ಪುಷ್ಪಾ ಮೇಡಮ್ ಒಮ್ಮೆ ನಮ್ಮ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕು. ನಮ್ಮ ಮಹಿಳೆಯರ ಕಬಡ್ಡಿ ಪಂದ್ಯಾಟದ ಸ್ಪರ್ಧಾ ವಿಜೇತರನ್ನ ಬಹುಮಾನ ನೀಡಿ ಗೌರವಿಸಬೇಕು. ಅವರ ಮುಂದಿನ ಕ್ರೀಡಾ ಸ್ಫೂರ್ತಿಗೆ ಸಾಕಾರ ಆಗಬೇಕು ಅನ್ನೋ ವಿನಂತಿಯೊಂದಿಗೆ ಪ್ರಥಮ ಮುಂಡೂರು ವಲಯ, ದ್ವಿತೀಯ ಬನ್ನೂರು ವಲಯ. ಹಲೋ ಅಣ್ಣ ಲೋಡ್ ಮಾಡ್ಬಿಡ್ಚಿ ಬಲ್ಲ 10 ಲೋಡ್ ಮಾಡ್ಬಿಡ್ಚಿ ಹೋಯ್ತಲ್ಲ ಅಣ್ಣ ಅಂದೆ ಎಸ್ ರೆಡಿ ಹಾ ಎಸ್ ರೆಡಿ ಎಸ್ ಲೋಡ್ ರೆಡಿ ಲೋಡ್ ದೂರ
ಅಡಿಗೆ ಅನ್ಬಾರ್ದು ಸೈಡ್ ಉಂಟಲ್ಲ ಅವನು ಮೇಘಲಾ ತಂಡಾಲ್ ಲೋಡ್ ಮಾಡಕ್ಕಿಂತಲೇ ಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಲೋ ಹಲೋ ಬಲ್ವತ್ತಲೆ ಲೋಡ್ ಮಾಡಿ ಅಣ್ಣ ಸೈಡ್ ಅಂಡರ್ 17 400 ಮೀಟರ್ ಓಟ ಪ್ರಥಮ ಸುಚೇತ್ PK ಬನ್ನೂರು ವಲಯ ತಾವು ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕು. ಕೃಪಾಲ್ K ಬನ್ನೂರು ವಲಯ, ವಿವೇಕ್ ಮುಂಡೂರು ವಲಯ ತಾವು ಒಮ್ಮೆ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕು, ಬಹುಮಾನವನ್ನ ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಂಡರ್ 17 400 ಮೀಟರ್ಸ್ ಪ್ರಥಮ ಸುಚೇತ್ PK ಬನ್ನೂರು ವಲಯ, ದ್ವಿತೀಯ ಕೃಪಾಲ್ K ಬನ್ನೂರು ವಲಯ, ತೃತೀಯ ವಿವೇಕ್ ಮುಂಡೂರು ವಲಯ ತಾವು ಒಮ್ಮೆ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬನ್ನಿ, ಬಹುಮಾನವನ್ನ ಸ್ವೀಕರಿಸಿ. ಒಪ್ಪಿನಂಗಡೆ ಅಂಡರ್ 17 400 ಮೀಟರ್ ಓಟ ಸ್ಪರ್ಧಾ ವಿಜೇತರು ವಿಕ್ಟರಿ ಸ್ಟ್ಯಾಂಡ್ ಹತ್ರ ಇದ್ದಾರೆ. ಪ್ರಥಮ ಬಹುಮಾನವನ್ನ ಸುಚೇತ್ PK ಬನ್ನೂರು ವಲಯ ಇವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಕೃಪಾಲ್ K ಬನ್ನೂರು ವಲಯ, ತೃತೀಯ ವಿವೇಕ್ ಮುಂಡೂರು ವಲಯ. ಸೇರುವಂತಹ ಬಂಧುಗಳೇನು ಕೆಲವೇ ಕ್ಷಣದಲ್ಲಿ ನಾವು ಸಮಾರೋಪ ಸಮಾರಂಭದತ್ತ ತೆರಳುತ್ತೇವೆ. ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಘನ ಅಧ್ಯಕ್ಷತೆಯನ್ನ
ಶ್ರೀ ರವಿ ಮುಂಗುಳಿಮನೆ ಅಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಶ್ರೀ ಮೋಹನ್ ಗೌಡ ಇಡ್ಯಡ್ಕ ಗೌರವಾಧ್ಯಕ್ಷರು ಸಲಹಾ ಸಮಿತಿ ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇವರು ಗಣ್ಯ ಅತಿಥಿ ನೆಲೆಯಲ್ಲಿರ್ತಾರೆ. ಶ್ರೀ ಸುಂದರಗೌಡ ನಡುಬೈಲು ಉಪಾಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಶ್ರೀ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ ಅಧ್ಯಕ್ಷರು ದಶಮಾನೋತ್ಸವ ಸಮಿತಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಪ್ರಗತಿಪರ ಕೃಷಿಕರು ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ಮಂಗಳಿಮನೆ ಗೌರವ ಸಲಹೆಗಾರರು ಯುವ ಒಕ್ಕಲಿಗೌಡ ಸೇವಾ ಸಂಘ ಪುತ್ತೂರು. ಶ್ರೀ ರಾಧಾಕೃಷ್ಣ ನಂದಿಲ ಗೌರವಾಧ್ಯಕ್ಷರು ಯುವ ಒಕ್ಕಲಿಗೌಡ ಸೇವಾ ಸಂಘ. ಹಲೋ 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 ಹಾ ಬತ್ತಲೆ ಬಲ್ಲತ್ರಣ್ಣ ಹಲೋ ಕ್ಯಾಪ್ಟನ್ ಬಲ್ಲಣ್ಣ
ಕ್ಯಾಪ್ಟನ್ ಬರ್ತಾರೆ ಟಾಸ್ ಪ್ಲೇ ಎದುರಳೆ ಪಲ್ಲೆ నిగలేవు పల్లె రెడీ పత్లే ఆయన పిరవంతులేనా సహకారం అన్నారు 3 బ్యాచ్ ఉండు 2-4 బ్యాచ్ ఉండాల పిరవంతులే 4 బ్యాచ్ ఉండాల పిరవంతులే నడ కత్తలేప్పుడు తోచి హలో పల్లె అన్న రెడీ పత్త బల్ల బత్తలే అన్న బల్లవత్లే పోతుండదు అన్న బత్తలే ముందు బత్తలే ಬಲ್ಲ ಹೋಯ್ತಲ್ಲೇ ಮುಂಡು ಒಂತ ಬಲ್ಲ ಹೋಯ್ತಲ್ಲ ಕಡಿಮೆ ಹೋಯ್ತಲ್ಲೇ ಕಡಿಮೆ ಬಲ್ಲ ಹೋಯ್ತಲ್ಲ ಅನ್ನ ಅಂತ ಬಿಡ್ಲೆ ಚೂರು ಬಿಡ್ಲೆ ಯಾರು ಅಲೋ ಐತೆ ರೆಡಿಯಾ ಕ್ಯಾಪ್ಟನ್ ನಿಮ್ಮಣ್ಣ హలో పల్లె ಬೇಗ ಬೋಲ ಅಣ್ಣ ಬೇಗ ಸಾಕು ಬೇಗ ಕತ್ತಲಾಪಡು ಬುಕ್ಕ ತೋಜಿ నాకు మార్క్ తోజిరుపా ಬೇಗ ಬಣ್ಣೂರು निखिल लोड पाडले लोड पाडतो लोड पाड लागला ए टाइट
ಬಲ್ಲು ವೈಪರ್ ಜನ ಅಗಲ ಲೋಡ್ ಕೊಡು ಅಗಲ ಬತ್ತಲು ಈಗ ಬಲ್ಲೆ ಲೋಡ್ ಅಣ್ಣ ಬತ್ತಿ 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 ಬಲ್ವತ್ಲೆ ಬರ್ಲಿ ಅಣ್ಣ ಲೋಡ್ ಮಾಡಬೇಡಿ ಲೋಡ್ ಮಾಡಿ 50 ವರ್ಷ ಮೇಲ್ಪಟ್ಟ ಪುರುಷರ ಅಷ್ಟೇ ಶುಚಿಯಾಗಿ ನಮ್ಮ ಕರ್ತವ್ಯ. ಈಗಾಗಲೇ ನಮ್ಮ ಬಂಧುಗಳು ಇಲ್ಲಿ ಅಲ್ಲಲ್ಲಿ ಕಸ ಕಡ್ಡಿಗಳನ್ನ ಹೆಕ್ತಾ ಇದ್ದಾರೆ. ಕೈ ಜೋಡಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಣ್ಣ ಬಲ್ವತ್ಲೆ ಟೈಮ್ ಪಡಿಸಿ ಬಲ್ವತ್ಲೆ ಕತ್ತಲೆ ತೋಚ್ಬೇಕ ಟೈಮ್ ಮಾರ್ಕ್ ತೋಚಿಲ್ಪ ಪದತ್ಲೆ ಬಲ್ವತ್ಲೆ ಬಲ್ವತ್ಲೆ ಎಷ್ಟು ಮತ್ಯಾರ ಮತ್ಯಾರ ನೋಡ್ಬಾರ್ದು ಬಲ್ವತ್ಲೆ ನಾಯಿಗ
ಲೋಡ್ ಮಾಡ್ಲೆ ಜನ ಕೊಡತ್ತೆ ನಮ್ಮ ಏನಾಗಲಾಡಂತೆ ಫೈನಲ್ ಪಂದ್ಯ ಆಯ್ನಾಥ್ ಬೇಗ ಬರಡು ಟಾಸ್ ಮಾಡಪ್ಪ ಪುತ್ತೂರದಲ್ಲ ಪುತ್ತೂರಿಂದ ಇತ್ತೆ ಟೈಮ್ ಬೋಡ ಬಟ್ ಬಲೆ ಟೈಮ್ ಬೋರ್ಡ್ ಚಿನ್ನಿಗ್ಲ ದಾಲ ಫೈಟ್ ಇದ್ದೇನು ಟೈಮ್ ಬೋಡ ಬಲ
ಬಣ್ಣೂರ್ದಾಗ ಅಂತ ದೂರ ಅಂತ ನೋಡು ಒಬ್ಬ ಹಾಕ್ಲಿ ಸಾಂಘಿಕ ಒಂದು ಆಡಳಿತ ವರ್ಗ ಬೆಳಗಿನಿಂದ ಅತ್ಯುತ್ತಮ ಪುರುಷರ ಕಬಡ್ಡಿ ಪಂದ್ಯಾಟದ ಸ್ಪರ್ಧಾ ವಿಜೇತರು ಇದೀಗ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಇದ್ದಾರೆ. ಪ್ರಥಮ ಬನ್ನೂರು ವಲಯ, ದ್ವಿತೀಯ ಮಂಡೂರು ಮೋಹನ್ ಗೌಡ ತಾವು ಬಹುಮಾನ ವಿತರಣೆ ನಡೆಸಿಕೊಡಬೇಕು. ಅದರೊಂದಿಗೆ ಸಂದರ್ಭದ ನಮ್ಮ ಇವತ್ತಿನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅತಿಥಿಗಳು ಹೌದು. ಪುರುಷರ ಕಬಡ್ಡಿ ಪಂದ್ಯಾಟದ ಪ್ರಥಮ ಬನ್ನೂರು ವಲಯ ಇದೀಗ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಇದೆ. ನಿವೃತ್ತ ಸೈನಿಕರು ಹಾಗೂ ಇವತ್ತಿನ ಕಾರ್ಯಕ್ರಮದ ನಮ್ಮ ಸಮಾರೋಪ ಸಮಾರಂಭದ ಗಣ್ಯ ಅತಿಥಿಗಳು ಆದಂತಹ ಶ್ರೀ ಸುಂದರಗೌಡ ನಡುಬೈಲು ಇವರು ಟ್ರೋಫಿಯನ್ನ ಸ್ಪರ್ಧಾ ವಿಜೇತ ತಂಡಕ್ಕೆ ನೀಡ್ತಾ ಇದ್ದಾರೆ. ರೆಡ್ ತಂಡದಾಗಿಲ್ಲ ರೆಡ್ ತಂಡದಾಗಿಲ್ಲ ಕ್ಯಾಪ್ಟನ್ ದ್ವಿತೀಯ ಸ್ಥಾನಿಯಾದ ಮಂಡೂರು ವಲಯ ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕು. ಅದರೊಂದಿಗೆ ನಮ್ಮ ತಾಲೂಕು ಯುವ ಸಂಘದ ಗೌರವಾಧ್ಯಕ್ಷರು ರಾಧಾಕೃಷ್ಣ ತಾವೊಮ್ಮೆ ಬರಬೇಕು ವಿಕ್ಟರಿ ಸ್ಟ್ಯಾಂಡ್ ಹತ್ರ. ಕೊಡಗು ದಕ್ಷಿಣ ಕನ್ನಡ ಗೌಡ ಸಂಘದ ಕೋಶಾಧಿಕಾರಿಗಳು ಕೂಡ ಹೌದವರು ಶ್ರೀ ರಾಧಾಕೃಷ್ಣ. ಸೆಕೆಂಡ್ ಮಂಡೂರು ವಲಯ ತಾವು ವಿಕ್ಟರಿ ಸ್ಟ್ಯಾಂಡ್ ಹತ್ರ ಬರಬೇಕು. ನಮ್ಮ ಕಾರ್ಯಕ್ರಮದ ಗಣ್ಯ ಅತಿಥಿಗಳು ತಾಲೂಕು ಯುವ ರಾಧಾಕೃಷ್ಣ ತಾವು ಈ ಒಂದು ಬಹುಮಾನ ವಿತರಣೆಯನ್ನು ನಡೆಸಿಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಸಂತಗೌಡ ಸೇರಾಜೆ ಸ್ಕ್ಯಾಟ್ಸ್ನ ಅಧಿಕಾರಿಗಳು ಹೌದು. ತಾವು ಈ ಒಂದು ಕಾರ್ಯಕ್ರಮವನ್ನ ತಾವು ಕೂಡ ಕೈ ಜೋಡಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂತಹ ಕಬಡ್ಡಿ ಪಂದ್ಯಾಟದ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಂತಹ ಮಂಡೂರು ವಲಯಕ್ಕೆ ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಹಾಗೂ ತಾಲೂಕು ಯುವ ಸಂಘದ ಗೌರವಾಧ್ಯಕ್ಷರು ಶ್ರೀ ರಾಧಾಕೃಷ್ಣ ನಂದಿಲ ಹಾಗೂ ಸ್ಕ್ಯಾಟ್ಸ್ನ ಶ್ರೀ ವಸಂತಗೌಡ ಸೇರಾಜೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಸಭಾವೇದಿಕೆ ಎದುರು ಭಾಗದಲ್ಲಿ ಫ್ಲಾಗ್ ಇರುವಲ್ಲಿ ಕೆಲವೊಂದು ಕಸಕಟ್ಟಲು ಖಾಲಿ ನೀರಿನ ಬಾಟಲಿಗಳಿವೆ.
ತಾವೊಮ್ಮೆ ಆಚೆ ತೆರಳಿ ಅದನ್ನ ಸ್ವಚ್ಛಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಣ್ಣ ಮಾತಾಡ ದೂರ ಅಂತಲೇ ಆಯ್ನ ದೂರ ಅಂತೋಡು ದೂರ ಒಂದು ಸಹಕಾರ ಮಾಡ್ಕೊಡು ಇದನ್ನ ಮ್ಯಾಚ್ ಮಾಡ್ಬಿಡಪ್ಪ ಮ್ಯಾಚ್ ಮಾಡ್ಬರಾಬಿ ದೂರ ಅಂತಲೇ ನೋಡ ವಾಲಂಟಿಯರ್ ನೋಡ ವಾಲಂಟಿಯರ್ ವಾಲಂಟಿಯರ್ ಅಂಜು ಪೂರಂತಲೇ ಪೂರಂಜ ಅಣ್ಣ ಪೂರಂಜ ಪೂರಂತಲೇ ಅಣ್ಣ ನೇ ಸಾಲ ವಾಲಂಟಿಯರ್ ಆಯ್ನ ಪೂರ ಪೂರ ಸಾಲ 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 ಬ್ಯಾಟ್ರಿ ಬೋರ್ಡ್ ಇಂಜಿನ್ ಆಫ್ ಅಂತಿದೆ. ಸೇರುವಂತಹ ಎಲ್ಲ ಕ್ರೀಡಾಸಕ್ತರೇ, ಕ್ರೀಡಾ ಅಭಿಮಾನಿಗಳೇ ಹಾಗೂ ಕ್ರೀಡಾಳುಗಳೇ, ಕೇವಲ 30 ನಿಮಿಷದಲ್ಲಿ ಸಮಾರೋಪ ಸಮಾರಂಭವನ್ನು ನಾವು ಮುಗಿಸ್ತೇವೆ. ಅದರೊಂದಿಗೆ ಸಮಗ್ರ ಪ್ರಶಸ್ತಿಯನ್ನು ಕೂಡ ಈ ಸಭಾ ವೇದಿಕೆಯಲ್ಲಿ ನಾವು ನೀಡಲಿಕ್ಕಿದ್ದೇವೆ. ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳು ಯಾರು ಕೂಡ ಹೋಗಬೇಡಿ. ಕೇವಲ 30 ನಿಮಿಷದ ಸಮಯವನ್ನು ನೀವು ನಮಗಾಗಿ ಇನ್ನು ನೀಡಬೇಕು. ಸಮಾರೋಪ ಸಮಾರಂಭದ ಒಟ್ಟು ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಲ್ಲ ಬದಲೇ ಲೋಡ್ ಮಾಡಿ ಅಣ್ಣ ಸರಿ ಸರಿ ಎಸ್ ರೆಡಿ ಬಾಕಿ ಪೂರ ಪಿದಾಬಲೆ ಅಣ್ಣ ಪೂರ ಪಿದಾಲಿ ಪಿದ ಸರ್ ಬೇಜಾರು ಅಣ್ಣ ಪಡಿ ಪುತ್ತೂರಲ್ಲಿ ಬಲ್ಲೋಯ್ತಲ್ಲಿ ಹೋಯ್ತು ಮುಂದಾಯ್ತು ಅಣ್ಣ ಎಸ್ ರೆಡಿ ಬಲ್ಲಬತ್ಲೆ ಡೈರೆಕ್ಟ್ ಬಲ್ಲಬತ್ಲೆ ಎಸ್ ಬಲ್ಲಬತ್ಲೆ ಎಸ್ ರೆಡಿಯಾ ಎಸ್ ಲೋಡ್ ರೆಡಿ హలో అన్న అంది పనపడగల్లి బల్లబత్తలి లోడు బండకు ఉంటారంతే బల్లబత్తలి ಒಯ್ಪಡಿಸಿ ದಾಯ ಪಡ್ತೆ ದಯವಂತ ಪಂಪಂಗಲ ಪನ್ನಣಿಗೆ ಎಲ್ಲರ ರೆಡ್ಲ ಬಲ್ಲಬತ್ತಲಿ ಲೋಡ್ ಓಡಿಜಿ ಬಲ್ಲಬತ್ತೇನಾ ರೆಡಿ ಉಂಡಾ ಎಸ್ ಲೋಡ್ ರೆಡಿ ಲೋಡ್ ಹಗ್ಗಜಗ್ಗಾಟ ಸ್ಪರ್ಧೆಯ ಅಂತಿಮ ಫೈನಲ್ ಫಲಿತಾಂಶ ಬರ್ತಾ ಇದೆ. ಆ ನಂತರ ಕೆಲವೇ ಕ್ಷಣದಲ್ಲಿ ಸಮಾರೋಪ ಸಮಾರಂಭ ಜರುಗುತ್ತದೆ. ಸುಮಲತಾ ಬನ್ನವರು ತಾವು ವೇದಿಕೆ ಹತ್ತಿರ ತಕ್ಷಣ ಬರಬೇಕು. ಸಮಾರೋಪ ಸಮಾರಂಭದ ಕಾರ್ಯಕ್ರಮ ನಿರೂಪಣೆಯನ್ನು ನೀವು ನಡೆಸಿಕೊಡಬೇಕು. ಎಲ್ಲರೂ ಕೂಡ ಈ ಒಂದು ಸಭಾ ವೇದಿಕೆ ಎದುರು ಭಾಗದಲ್ಲಿ ಸಮಾವೇಶಗೊಳ್ಳಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಮಾರೋಪ ಸಮಾರಂಭ ಜರುಗುತ್ತದೆ. ಈ ಒಂದು ಸಮಾರೋಪ ಸಮಾರಂಭದ ಗಣ್ಯ ಅತಿಥಿಗಳು ಈಗಾಗಲೇ ಹೊತ್ತು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಎಲ್ಲ ಕ್ರೀಡಾಸಕ್ತರು, ಕ್ರೀಡಾಭಿಮಾನಿಗಳು, ಕ್ರೀಡಾಳುಗಳು ಹಾಗೂ ಬಂದಿರುವಂತಹ ಎಲ್ಲ ಸಮಾಜದ ಬಂಧುಗಳು ತಕ್ಷಣ ವೇದಿಕೆ ಎದುರು ಭಾಗಕ್ಕೆ ಬರಬೇಕು, ಆಸನವನ್ನ ಸ್ವೀಕರಿಸಬೇಕು. ಸಭಾ ವೇದಿಕೆಯ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಕಾರ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಮಗ್ರ ಪ್ರಶಸ್ತಿಯ ಫಲಿತಾಂಶ ಕೂಡ ಬರ್ತಾ ಇದೆ. ಸಮಾರೋಪ ಸಮಾರಂಭದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಕೂಡ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು, ಸಹಕರಿಸಬೇಕು. ಇನ್ನು ಕೇವಲ
30 ನಿಮಿಷದಲ್ಲಿ ಈ ಒಂದು ನಾವು ಕಾರ್ಯಕ್ರಮವನ್ನ ಸಮಾಪನಗೊಳಿಸಲಿಕ್ಕಿದ್ದೇವೆ. ಈ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀಮತಿ ಸುಮಲತಾ ಬನ್ನವರು ತಾವೊಮ್ಮೆ ವೇದಿಕೆ ಎದುರುಭಾಗಕ್ಕೆ ಬರಬೇಕು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪುರುಷರ ಕ್ರಿಕೆಟ್ ಪಂದ್ಯಾಟದಲ್ಲಿ ದ್ವಿತೀಯ ಬಹುಮಾನವನ್ನು ಪುತ್ತೂರು ವಲಯ ಪಡೆದುಕೊಂಡಿರುತ್ತದೆ. ಪ್ರಥಮ ಬಹುಮಾನವನ್ನು ಉಪ್ಪಿನಂಗಡಿ ವಲಯ ಪಡೆದುಕೊಂಡಿರುತ್ತದೆ. ಇವರಿಗೆ ಜಯರಾಮಗೌಡ ಮಾರ್ಪಕಜೆ ಇವರು ಟ್ರೋಫಿಯನ್ನು ನೀಡಿ ಅವರನ್ನು ವಿಜೇತರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
நெஞ்சில் பதிப்போர்க்கு செல்வம் பலிமலர வீரவமரம் புரே புரி சஷ்டிகை ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ಇವರ ಮಾರ್ಗದರ್ಶನದಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇವರ ಆಶ್ರಯದಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಮುಂಡೂರು ವಲಯದ ಪ್ರಾಯೋಜಕತ್ವದೊಂದಿಗೆ ಒಕ್ಕಲಿಗ ಗೌಡ ಮಹಿಳಾ ಸೇವಾ ಸಂಘ ಪುತ್ತೂರು ಒಕ್ಕಲಿಗಡ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಸಹಯೋಗದೊಂದಿಗೆ ಪುತ್ತೂರು ತಾಲೂಕು ಮಟ್ಟದ ಯುವ ಕ್ರೀಡಾ ಸಂಭ್ರಮ 2025 ಈಗಾಗಲೇ ಸಂಪನ್ನಗೊಳ್ಳುವಂತಹ ಹಂತದಲ್ಲಿದೆ. ಎಲ್ಲರಿಗೂ ಕೂಡ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸ್ತಾ ಕೇವಲ 20 ರಿಂದ 30 ನಿಮಿಷದ ಒಳಗಡೆ ಈ ಒಂದು ಸಮಾರೋಪ ಸಮಾರಂಭವನ್ನು ಮುಗಿಸುವಂತಹ ಇರಾದೆಯಲ್ಲಿದ್ದೇವೆ. ಎಲ್ಲ ಕ್ರೀಡಾ ಪ್ರೇಮಿಗಳು ಕ್ರೀಡಾಸಕ್ತರು ಈ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು. ಇನ್ನೊಂದು 30 ನಿಮಿಷಗಳ ಕಾಲಾವಕಾಶವನ್ನ ಈ ಕಾರ್ಯಕ್ರಮಕ್ಕಾಗಿ ನೀವೆಲ್ಲರೂ ನೀಡಬೇಕು ಅನ್ನುವ ಕೋರಿಕೆಯೊಂದಿಗೆ ಇವತ್ತಿನ ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂತಹ ಅಧ್ಯಕ್ಷರು ಒಕ್ಕಲಿಗಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ಅಧ್ಯಕ್ಷರು ಆದಂತಹ ಶ್ರೀ ರವಿ ಮುಂಗಲಿಮನೆ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅಂತ ವಹಿಸಿಕೊಳ್ಳಬೇಕು. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಶ್ರೀ ಮೋಹನ್ ಗೌಡ ಇಡ್ಯಡ್ಕ, ಶ್ರೀ ಸುಂದರ ಗೌಡ ನಡುಬೈಲು, ಶ್ರೀ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ, ಶ್ರೀ ಪ್ರವೀಣ್ ಕುಂಟ್ಯಾನ, ಶ್ರೀ ನಾಗೇಶ್ ಕೆಡೆಂಜಿ, ಮಂಜುನಾಥ ಗೌಡ, ಲಕ್ಷ್ಮಣ ಗೌಡ, ಮಾಧವ ಗೌಡ ಪೆರಿಯತ್ತೋಡಿ, ಶ್ರೀ ಸುಂದರ ಗೌಡ, ಹೊನ್ನಪ್ಪ ಗೌಡ ಪೊನ್ನೆತ್ತಡಿ ವಿಟ್ಲಕಸಬ, ವಿಶ್ವನಾಥ ಗೌಡ ಕೆಯ್ಯೂರು, ಬಾಲಕೃಷ್ಣ ಗೌಡ ಬಾರಿತಿಕುಮಾರು, ಮನೋಹರ್ ಡಿವಿ, ವೀರಪ್ಪ ಗೌಡ ಕರುಂಬಾರು, ಗಣೇಶ್ ಗೌಡ ಕೈಂದಾಡಿ IRCMD ಪುತ್ತೂರು, ಶ್ರೀ ಧೀರಜ್ ಗೌಡ ಕೊಡಿಪಾಡಿ, ಸತೀಶ್ ಗೌಡ ಪಾಂಬಾರು, ತೀರ್ಥಾನಂದ ದುಗ್ಗಲ, ಶ್ರೀ ಪುರುಷೋತ್ತಮ ಮುಂಗ್ಲಿಮನೆ, ಶ್ರೀ ರಾಧಾಕೃಷ್ಣ ನಂದಿರ, ಶ್ರೀ ದಯಾನಂದ ಕಟ್ಟೆಮನೆ, ಶ್ರೀಮತಿ ರೇಷ್ಮಾ ಚೆನ್ನಪ್ಪ ಗೌಡ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ವಲಯದ್ದು, ಅದರೊಂದಿಗೆ ರಮೇಶ್ ಪಜಿಮನ್ನು, ಅಮರನಾಥ ಗೌಡ, ಮೋಹನ್ ಗೌಡ ಮತ್ತು ಆತಿಥೇಯ ವಲಯ ಮುಂಡೂರು ವಲಯದ ಅಧ್ಯಕ್ಷರು ಚೆನ್ನಪ್ಪ ಗೌಡ ತಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸೇರುವಂತಹ ಬಂಧುಗಳೇ, ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಸಮಗ್ರ ಪ್ರಶಸ್ತಿಯನ್ನ ಘೋಷಣೆ ಮಾಡಲಿಕ್ಕಿದ್ದೇವೆ, ವಿತರಣೆ ಮಾಡಲಿಕ್ಕಿದ್ದೇವೆ. ತಾವೆಲ್ಲರೂ ಕೂಡ ಈ ಸಭಾ ವೇದಿಕೆಯ ಎದುರು ಭಾಗಕ್ಕೆ ಬರಬೇಕು, ಹಾಕಿರುವಂತಹ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಎಲ್ಲ ಕ್ರೀಡಾ ಪ್ರೇಮಿಗಳು ಕೂಡ ಸಭಾವೇದಿಕೆ ಎದುರು ಭಾಗಕ್ಕೆ ನಿಮಗೋಸ್ಕರ ಆಸನದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಆಸನವನ್ನು ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನ ಮಾಡುತ್ತಾ ಅತ್ಯಂತ ಅರ್ಥಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ, ಪುತ್ತೂರು ತಾಲೂಕು ಮಟ್ಟದ ಯುವ ಸಂಘದ ಕ್ರೀಡಾಕೂಟ ಮೂಡಿ ಬಂದಿದೆ. ಸಹಕರಿಸಿದವರನ್ನ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೊಂದಿಗೆ ಬೆಂಬಲಕ್ಕೆ ನಿಂತವರನ್ನ ಸ್ಮರಿಸುವುದು ಈ ಒಂದು ಸಮಾರೋಪ ಸಮಾರಂಭದ ಮೂಲ ಕರ್ತವ್ಯ. ಆದ್ದರಿಂದ ಬಂದಿರುವಂತಹ ಎಲ್ಲ ಬಂಧುಗಳನ್ನ ಅತ್ಯಂತ ಪ್ರೀತಿಯಿಂದ, ಕಾರ್ಯಕ್ರಮದ ಗಣ್ಯ ಅತಿಥಿಗಳನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಸಂಘದ ಗೌರವಾಧ್ಯಕ್ಷರು, ಮುಂಡೂರು ವಲಯದ ಗೌರವಾಧ್ಯಕ್ಷರಾದಂತಹ ಶ್ರೀ ಮೋಹನ್ ಗೌಡ ಪಾದೆ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಬಂಧುಗಳನ್ನ ಸ್ವಾಗತಿಸಿ. ಸಹ ಸಂಚಾಲಕರಂತಹ ಸುರೇಶ್ ಗೌಡ ಸರ್ವೆ ತಾವು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನೋದು ಅಧ್ಯಕ್ಷರ ಆಶಯ. ತಾವು ಕೂಡ ವೇದಿಕೆಗೆ ಬರಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕ್ರೀಡಾಭಿಮಾನಿಗಳು ದಯವಿಟ್ಟು ಸಭಾ ವೇದಿಕೆ ಎದುರು ಭಾಗಕ್ಕೆ ಬರಬೇಕು. ತಾವೆಲ್ಲರೂ ಹಿಂದೆ ಇದ್ದೀರಿ, ಈ ಒಂದು ಆಸನಗಳು ಖಾಲಿ ಇವೆ, ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಸ್ವಾಗತಕ್ಕಾಗಿ ವೇದಿಕೆ ನಮ್ಮ ಮುಂಡೂರು ವಲಯದ ಗೌರವಾಧ್ಯಕ್ಷರು ಶ್ರೀ ಮೋಹನ್ ಗೌಡ ಪಾದೆ ಇವರಿಂದ. ಓಂ ಶ್ರೀ ಕಾಳಭೈರವೇಶ್ವರ ನಮ. ಸ್ಥಳ ಸಾನ್ನಿಧ್ಯ ದೈವ ದೇವರನ್ನು ಮನಸಾರೆ ನೆನೆಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಮಾಜ ಬಾಂಧವರಿಗೆ ನಮಿಸುತ್ತಾ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದಂಥ ನಮ್ಮೆಲ್ಲರ ಆರಾಧ್ಯ ದೈವ ಮೂರ್ತಿ ಧರ್ಮಪಾಲ ನಾಥ ಸ್ವಾಮೀಜಿಗಳನ್ನು ಸ್ಮರಿಸುತ್ತಾ ಈ ಒಂದು ಒಕ್ಕಲಿಗ ಗೌಡ ಸಂಘ ರಿಜಿಸ್ಟರ್ ಪುತ್ತೂರು ಇವರ ಮಾರ್ಗದರ್ಶನದಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಮುಂಡೂರು ವಲಯ ಇದರ ಪ್ರಾಯೋಜಕತ್ವದೊಂದಿಗೆ ಒಕ್ಕಲಿಗ ಮಹಿಳಾ ಸಂಘ ಪುತ್ತೂರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ಇದರ ಸಹಯೋಗದೊಂದಿಗೆ ಪುತ್ತೂರು ತಾಲೂಕು ಮಟ್ಟದ ಯುವ ಕ್ರೀಡಾ ಸಂಭ್ರಮ ಈ ಒಂದು ದಿನ ಮೂಡಿ ಬಂದಿದೆ. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಿತಭಾಷಿಣಿಯಾದಂಥ ಒಕ್ಕಲಿಗ ಗೌಡ ಸಂಘ ರಿಜಿಸ್ಟರ್ ಪುತ್ತೂರು ಇದರ ಅಧ್ಯಕ್ಷರಾದಂಥ ರವಿ ಮುಂಗ್ಲಿಮನೆ ಇವರೇ, ನಿಮಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಸರ್. ಅದೇ ರೀತಿ ಮುಖ್ಯ ಅತಿಥಿಗಳಾದಂಥ ಸುಂದರಗೌಡ ನಡುಬೈಲು ಉಪಾಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು, ನಿಮಗೂ ಆತ್ಮೀಯ ಸ್ವಾಗತ ಸರ್. ಇನ್ನೋರ್ವ ನಮ್ಮ ಜೊತೆ ಸೇರಿಕೊಂಡಿರುವಂಥ ಇನ್ನೋರ್ವ ಅತಿಥಿಗಳಂತ ರಾಧಾಕೃಷ್ಣ ನಂದಿಲ ಇವರೇ, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮಂಜುನಾಥ ಗೌಡ ಇವರು ಕೂಡ ನಮ್ಮ ಜೊತೆ ಉದ್ಯಮಿಗಳು, ಬನ್ನೂರು, ಇವರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಆತ್ಮೀಯ ಸ್ವಾಗತ ಸರ್. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈ ಒಂದು ಸಮಾರಂಭದಲ್ಲಿ ಆಸೀನರಾದಂಥ ಪುರುಷೋತ್ತಮ ಮುಂಗ್ಲಿಮನೆ ಗೌರವ ಸಲಹೆಗಾರರು ಪುತ್ತೂರು ಒಕ್ಕಲಿಗ ಗೌಡ ಸಂಘ, ಅದೇ ರೀತಿ
ನಾಗೇಶ್ ಕೆಡಿಂಜಿ, ನಿರ್ದೇಶಕರು, ಪ್ರೇರಣಾ ಸಂಸ್ಥೆ ಪುತ್ತೂರು, ನಿಮಗೂ ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಈ ಒಂದು ಕ್ರೀಡಾಕೂಟದ ಸಹ ಸಂಚಾಲಕರಾದ ಸುರೇಶ್ ಗೌಡ ಇವರಿಗೂ ಆತ್ಮೀಯ ಸ್ವಾಗತ ಸರ್. ಅದೇ ರೀತಿ ನಮ್ಮ ಸಮಾರಂಭದಲ್ಲಿ ಆಸೀನರಾದಂಥ ಇಷ್ಟು ಹೊತ್ತು ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಿರಂತರವಾಗಿ ನಮ್ಮ ಜೊತೆ ಇದ್ದು ಸಹಕರಿಸಿದಂಥ ನಮ್ಮ ವಸಂತ್ ಗೌಡ ವೀರಮಂಗಲ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಂಡೂರು ವಲಯದ ಅಧ್ಯಕ್ಷರಾದಂಥ ಚೆನ್ನಪ್ಪಗೌಡ ಕೋಲಾಡಿ, ನಿಮಗೂ ಆತ್ಮೀಯ ಸ್ವಾಗತ ಸರ್. ಅದೇ ರೀತಿ ನಮ್ಮ ಪುತ್ತೂರು ಯುವಗೌಡ ಸಂಘದ ಅಧ್ಯಕ್ಷರಾದಂಥ ಅಮರನಾಥ್ ಗೌಡ ಬಪ್ಪಳಿಗೆ, ನಿಮಗೂ ಸ್ವಾಗತ ಸರ್. ಬೆಳಗಿನಿಂದ ಇಷ್ಟು ಹೊತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಸಂಪೂರ್ಣವಾಗಿ ಸಹಕರಿಸಿದ ಮಾಧವಗೌಡ ಪೆರಿಯತ್ತೋಡಿ, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಅದರೊಂದಿಗೆ ಕಾರ್ಯದರ್ಶಿಗಳು ಶ್ರೀ ವರುಣ್ ಓಲಾಡಿ, ತಾವು ಕೂಡ ವೇದಿಕೆಯಲ್ಲಿ ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ದಯವಿಟ್ಟು ಬನ್ನಿ. ಸೇರುವಂತಹ ಬಂಧುಗಳೇ, ಅದೊಂದು ಕಾಲ ಇತ್ತು, ಒಕ್ಕಲಿಗರು ಅಂದ್ರೆ ಒಕ್ಕಲತನಕ್ಕೆ ಮಾತ್ರ ಫಿಟ್ ಅಂತ. ಆದರೆ ಕಾಲ ಬದಲಾಗಿದೆ. ಒಕ್ಕಲಿಗರು ಒಕ್ಕಲುತನಕ್ಕೂ ಸೈ, ಉದ್ಯಮಕ್ಕೂ ಸೈ ಅನ್ನುವಂತಹ ಮಾತುಗಳು ಈಗೀಗ ಕೇಳಿ ಬರ್ತಾ ಇವೆ. ನಮ್ಮಲ್ಲಿ ಕೂಡ ಉದ್ಯಮಿಗಳು ಬೆಳಗ್ತಾ ಇದ್ದಾರೆ. ಇನ್ನೊಂದು ಸಮಾಜಕ್ಕೂ ಸಮುದಾಯಕ್ಕೂ ಮಾರ್ಗದರ್ಶನ ನೀಡುವಷ್ಟು ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಮಿನುಗ್ತಾ ಇದ್ದಾರೆ. ಅಂಥವರಲ್ಲಿ ಒಬ್ಬರು ನಮ್ಮ ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾದಂತಹ ಮಂಜುನಾಥ ಗೌಡ ಅವರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರ ಸಹಕಾರ ಕೂಡ ಬಹಳಷ್ಟು ಇದೆ. ಅವರು ಸಂಜೆಯ ಈ ಸಮಾರೋಪಕ್ಕೆ ಗಣ್ಯ ಅತಿಥಿ ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಗೌರವಾನ್ವಿತರೆ, ತಾವು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಿಮ್ಮ ಮಾತುಗಳಿಗೆ ಈ ವೇದಿಕೆ. ಅವರು ಮಾತಾಡೋದಿಲ್ಲ ಅನ್ನೋ ಸಂದೇಶವನ್ನು ನೀಡಿದ್ದಾರೆ. ಆದರೂ ಕೂಡ ಪ್ರತಿ ಹಂತದಲ್ಲಿ ಕೂಡ ಅವರ ಸಹಕಾರವನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ಇದೀಗ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅತಿಥೇಯ ವಲಯದ ಅಧ್ಯಕ್ಷರು ಎಲ್ಲ ನಮ್ಮ ಗಣ್ಯ ಅತಿಥಿಗಳಿಗೆ ಶಾಲು, ಈ ಕಾರ್ಯಕ್ರಮದ ಸಲುವಾಗಿನ ಸವಿನೆನಪಿನ ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಸಭಾಧ್ಯಕ್ಷರು, ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರು ಆದಂತಹ ರವಿ ಮಂಗುಳಿಮನೆ ಇವರಿಗೆ ಈ ಕಾರ್ಯಕ್ರಮದ ಸಲುವಾಗಿ ಶಾಲು ಹೊದಿಸಬೇಕು, ಸವಿನೆನಪಿನ ಕಿರುಸ್ಮರಣಿಕೆಯನ್ನು ನೀಡಬೇಕು. ಕಾರ್ಯಕ್ರಮದ ಗಣ್ಯ ಅತಿಥಿಗಳು, ನಿವೃತ್ತ ಸೈನಿಕರು ಆದಂತಹ ಶ್ರೀ ಸುಂದರಗೌಡ ನಡುಬೈಲು ಇವರಿಗೆ ಕೂಡ ಶಾಲು ಹೊದಿಸಿ ಈ ಕಾರ್ಯಕ್ರಮದ ಸಲುವಾಗಿ ಸವಿನೆನಪಿನ ಕಿರುಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ತಾಲೂಕು ಸಂಘದ ಉಪಾಧ್ಯಕ್ಷರು ಕೂಡ ಹೌದು ಸುಂದರಗೌಡ ನಡುಬೈಲು ಇವರು, ಇವರಿಗೆ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ತಾಲೂಕು ಯುವ ಸಂಘದ ಗೌರವಾಧ್ಯಕ್ಷರು, ದಕ್ಷಿಣ ಕನ್ನಡ ಕೊಡಗು ಗೌಡ ಸಂಘದ ಜವಾಬ್ದಾರಿಯಲ್ಲಿರುವಂತಹ ರಾಧಾಕೃಷ್ಣ ನಂದಿಲ ಇವರನ್ನ ಕೂಡ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮೋಹನ್ ಗೌಡ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಹಾಗೂ ಉದ್ಯಮಿಗಳಾದಂತಹ ಮಂಜುನಾಥ್ ಇವರಿಗೆ ಶಾಲು ಹೊದಿಸಿ ಈ ಕಾರ್ಯಕ್ರಮದ ಸಲುವಾಗಿ ಸವಿನೆನಪಿನ ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಶ್ರೀ ಮೋಹನ್ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು, ತಾಲೂಕು ಯುವ ಸಂಘದ ಮಾಜಿ ಅಧ್ಯಕ್ಷರು, ಪ್ರೇರಣಾ ಸಂಸ್ಥೆ ನಿರ್ದೇಶಕರು ಆದಂತಹ ಶ್ರೀ ನಾಗೇಶ್ ಕೆಡಿಂಜಿ ಇವರಿಗೆ ಗೋಪಾಲ್ ತಾವು ಶಾಲು ಹೊದಿಸಿ ಗೌರವಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಪುರುಷೋತ್ತಮ್ ಮಂಗಳಿಮನೆ ನಮ್ಮ ತಾಲೂಕು ಸಂಘದ ಜವಾಬ್ದಾರಿರುವಂತಹವರು, ಅವರನ್ನು ಕೂಡ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈ ಒಟ್ಟು ಕಾರ್ಯಕ್ರಮ ತಾಲೂಕು ಸಂಘದ ಒಂದು ಉಸ್ತುವಾರಿಯಲ್ಲಿ ನಡೀತಾ ಇದೆ. ಯುವ ಸಂಘದ್ದು ಅದರ ಅಧ್ಯಕ್ಷರು ಅಮರನಾಥ್ ಗೌಡ ಬಪ್ಪಲಿ ಕೂಡ ಈ ಹೊತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ವಲಯ ಅತಿಥೇಯ ವಲಯದ ಅಧ್ಯಕ್ಷರು ಚೆನ್ನಪ್ಪಗೌಡ ತಾವು ಶಾಲು ಹೊದಿಸಿ
ಗೌರವಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯ ಹಿಂಭಾಗದಲ್ಲಿರುವವರು ನಮ್ಮ ಮನೆಯ ನಮ್ಮ ಕುಟುಂಬದ ಸದಸ್ಯರಾದ ಕಾರಣ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಗೌರವದ ನೆಲೆಯಲ್ಲಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸುರೇಶ್ ಅಣ್ಣ ಇದ್ದಾರೆ, ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮೊಂದಿಗೆ ಸಹಕಾರವಿರು. ಅವರಿಗೆ ಶಾಲು ಹೊದಿಸಿ ಚೆನ್ನಪ್ಪ ಗೌಡ ಕೋಲಾಡಿ ತಾವು ಗೌರವಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉಳಿದ ಇಬ್ಬರು ಗಣ್ಯ ಅತಿಥಿಗಳು ಕೂಡ ನಮ್ಮ ಮನೆಯ ಸದಸ್ಯರಾದ ಕಾರಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸೇರಿರುವಂತಹ ಬಂಧುಗಳೇ, ಅತ್ಯಂತ ಯಶಸ್ಸಿನ ರೀತಿಯಲ್ಲಿ ನಡೆದಿದೆ. ಆದ್ರಿಂದ ಈ ಒಂದು ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಕೂಡ ಅತ್ಯಂತ ಕ್ಲಪ್ತ ಸಮಯಕ್ಕೆ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಸಭಾ ವೇದಿಕೆ ಎದುರು ಭಾಗದಲ್ಲಿ ಸುಸ್ತಾಗಿದ್ದರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನೀವೆಲ್ಲರೂ ಸೇರಿದ್ದೀರಿ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಹಾಗೂ ತಾಲೂಕು ಯುವ ಸಂಘದ ಅಧ್ಯಕ್ಷರು ಅಮರನಾಥ ಗೌಡ ಬಪ್ಪಳಿಗೆ ಪ್ರತಿ ವರ್ಷವೂ ಕೂಡ ಕ್ರೀಡೆಯನ್ನ ಅಲ್ಲಲ್ಲಿ ಹಮ್ಮಿಕೊಂಡು ಒಂದೊಂದು ವಲಯದ ಜವಾಬ್ದಾರಿಯಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಈ ಸಲ ಅದು ಮುಂಡೂರು ವಲಯದ ನೇತೃತ್ವದಲ್ಲಿ ಆದರೂ ಕೂಡ ಬೆಳಗಿನಿಂದ ಸಂಜೆವರೆಗೂ ಕೂಡ ನಮ್ಮ ಜೊತೆ ಇದ್ದವರು ಗೌರವಾನ್ವಿತ ಅಮರನಾಥ ಗೌಡ ಬಪ್ಪಲಿಗೆ ತಾವು ತಮ್ಮ ಮಾತುಗಳ ಮೂಲಕ ಈ ನಮ್ಮ ಯುವಕರಿಗೆ ಸ್ಫೂರ್ತಿಯನ್ನು ತುಂಬಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ನಿಮ್ಮ ಮಾತಿಗೆ ಇದೀಗ ವೇದಿಕೆ. ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ನಿಕಟಪೂರ್ವ ಅಧ್ಯಕ್ಷರೇ ಹಾಗೂ ಗೌರವಾನ್ವಿತರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಕ್ರೀಡಾಪಟುಗಳೇ ಹಾಗೂ ಸಮಾಜ ಬಾಂಧವರೇ, ನಾನು ಅಧಿಕಾರಕ್ಕೆ ವಹಿಸಿಕೊಳ್ಳೋ ಮೊದಲು ಕೂಡ 2 ಕ್ರೀಡಾಕೂಟದಲ್ಲಿ ನಾವು ಜವಾಬ್ದಾರಿಯನ್ನು ವಹಿಸಿದ್ದೇವೆ. ನಾನು ಮತ್ತು ಆನಂದ್ ಗೌಡ ತೆಂಕಿಲ, ಆಮೇಲೆ ನಮ್ಮ ಪೆರುವತ್ತೋಡಿ ಮಾಸ್ಟರ್ ಎಲ್ಲ ಸೇರಿ ಹೆಚ್ಚು ಕಮ್ಮಿ ಈಗ ಇದೊಂದು 3ನೇ ಕ್ರೀಡಾಕೂಟ ನಾವು ಜವಾಬ್ದಾರಿ ವಹಿಸಿರುವಂಥದ್ದು. ಎಲ್ಲ ಕ್ರೀಡಾಕೂಟಗಳು ಯಶಸ್ವಿಯಾಗಿದೆ. ಆದರೆ ಈ ಮುಂಡೂರು ವಲಯದ ಕ್ರೀಡಾಕೂಟದಲ್ಲಿ ಈ ಮಣ್ಣಲ್ಲಿ ಒಂದು ಫಲವತ್ತತೆ ಇದೆ. ಯಾಕೆ ಅಂತ ಹೇಳಿದರೆ, ಈ ಕ್ರೀಡಾಕೂಟ ಮಾಡುವಾಗ ನಮಗೆ ಆರ್ಥಿಕ ವ್ಯವಸ್ಥೆ ಬಹುಮುಖ್ಯ. ಆ ರೀತಿಯಲ್ಲಿ ಪ್ರತಿ ಗ್ರಾಮದವರು ಕೂಡ ಈ ಆರ್ಥಿಕ ವ್ಯವಸ್ಥೆ ಕ್ರೋಢೀಕರಣದಲ್ಲಿ ಈ ಸಮಿತಿಯವರಿಗೆ ಬಹಳಷ್ಟು ಸಹಕಾರಿಯಾಗಿದೆ. ಹಾಗಿರುವಾಗ ಈ ವಲಯದಲ್ಲಿ ಮಣ್ಣಿನ ಫಲವತ್ತತೆ ಇದೆ. ನಂತರ ದಿನಗಳಲ್ಲಿ ಇಲ್ಲಿಯ ನಮ್ಮ ಹಿರಿಯರು ಮೋಹನ್ ಗೌಡ ಪಾದೇವರು ಇರ್ಬೋದು ಅಥವಾ ರಮೇಶಣ್ಣ ಇರ್ಬೋದು, ಹಲವಾರು ಹಿರಿಯರಿದ್ದಾರೆ. ಇವರು ಒಂದು ಬೆನ್ನೆಲುಬಾಗಿ ನಿಂತು ಒಳ್ಳೆ ಒಳ್ಳೆ ಫಲವತ್ತತೆ ಬೀಜಗಳನ್ನು ಕೂಡ ಹುಟ್ಟಿ ಹಾಕಿದ್ದಾರೆ. ಅದೇ ಈ 20 ಮತ್ತು 25 ವರ್ಷ 30 ವರ್ಷದ ಹುಡುಗರು, ವರುಣ ಇರ್ಬೋದು, ಸಂಪ್ರೀತಿ ಇರ್ಬೋದು, ಇಂಥ ಒಳ್ಳೆ ಹುಡುಗರನ್ನು ಕೂಡ ಚಿನ್ನದಂಥ ಹುಡುಗರನ್ನು ಇಲ್ಲಿ ಹುಟ್ಟಿ ಹಾಕಿದ್ದಾರೆ. ಇದು ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿ. ಮುಂದಿನ ದಿನಗಳಲ್ಲಿ ಈ ಥರ ಕೆಲಸ ಪ್ರತಿಯೊಂದು ವಲಯದ ಹಿರಿಯರು ಕೂಡ ಮಾಡಬೇಕು. ಅದೇ ರೀತಿ ನಮ್ಮ ಚೆನ್ನಪ್ಪ ಗೌಡ ಮತ್ತು ಮೋಹನ್ ಗೌಡರಿಗೆ ಈ ಬೆನ್ನೆಲುಬಾಗಿ ನಿಂತದ್ದೇ ಈ ಹಿರಿಯರು. ಹಾಗೂ ಈ ಕ್ರೀಡಾಕೂಟದ ಯಶಸ್ಸಿಗೆ ಒಂದು ವಲಯದ 50% ಒಂದು ಕೀರ್ತಿ ಬಂದಿದ್ರೆ, ಉಳಿದ 50% ಕೀರ್ತಿಯನ್ನು ನಾವು ಪ್ರತಿಯೊಂದು ವಲಯದವರಿಗೆ ಕೊಡಬೇಕಾಗ್ತದೆ. ಯಾಕೆಂತೇಳಿದರೆ, ಒಂದು ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿನ ಮಕ್ಕಳನ್ನು ಕರೆತಂದು ಅವರ ಹೆತ್ತವರನ್ನು ನಾವು ಕನ್ವಿನ್ಸ್ ಮಾಡಿ ಇಲ್ಲಿ ಕರೆತಂದು ಅವರನ್ನು ಸುರಕ್ಷಿತವಾಗಿ ವಾಪಸ್ ನಾವು ಮನೆಗೆ ತಲುಪಿಸುವ ಜವಾಬ್ದಾರಿ ವಲಯದ ಅಧ್ಯಕ್ಷರುಗಳದಾಗಿರುತ್ತದೆ. ಹಾಗೆ ಈ ವಲಯದ ಅಧ್ಯಕ್ಷರುಗಳು ಬೆಳಿಗ್ಗೆ 6 ಗಂಟೆಯಿಂದ ಅವರವರ ಸ್ವಂತ ಖರ್ಚಿನಲ್ಲಿ ಎಲ್ಲ ವೆಹಿಕಲ್ಸ್ ಬಾಡಿಗೆ ಗಾಡಿಗಳನ್ನು ಮಾಡಿ ಇಲ್ಲಿ ಕರ್ಕೊಂಡು ಬಂದು ಮಕ್ಕಳನ್ನು ಆಟ ಆಡಿಸ್ತಾರೆ. ಅವರಿಗೂ ಕೂಡ ಈ ಕ್ರೀಡಾಕೂಟ ಯಶಸ್ಸು ಸಲ್ಲುತ್ತದೆ ಅಂತ ಹೇಳ್ತಾರೆ. ಹಾಗೆ ಮುಂದಿನ ಬಾರಿ ಕುಮ್ರ ವಲಯಕ್ಕೆ ಇರ್ತದೆ. ಕುಮ್ರ ವಲಯದಲ್ಲಿ ಕೂಡ ನಮ್ಮ ತುಂಬ ಪ್ರಭಾವಿ ನಾಯಕರಿದ್ದಾರೆ. ಅವರು ಈಗಿಂದಲೇ ಅದಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಳಬೇಕು. ಯಾಕೆಂತೇಳಿದರೆ ಇದು ತುಂಬ ಒಂದು ನಮಗೆ ನಮ್ಮ ಗಡಿಭಾಗ ಆಗ್ತದೆ, ನಮ್ಮ ಪುತ್ತೂರಿಗೆ. ಅಲ್ಲಿಗೆ ನಾವು ಎಲ್ಲ ಕ್ರೀಡಾಪಟುಗಳನ್ನು ಕೂಡ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ನಾವು ಇವಾಗಲೇ ಅದರ ಬಗ್ಗೆ ಚರ್ಚೆಗಳಿರ್ಬೋದು, ಗ್ರಾಮ ಮಟ್ಟದಲ್ಲಿ ಮೀಟಿಂಗ್ಗಳಿರ್ಬೋದು, ಅಥವಾ ನಮ್ಮ ಸಮಿತಿಗಳನ್ನು ಕೂಡ ಇವಾಗಲೂ ಮಾಡಬೇಕು. ಹಾಗೆ ಈ ಕ್ರೀಡಾಕೂಟ
ಯಾವಾಗಲೂ ಯಶಸ್ವಿಯಾಗುವಂಥ ಎಲ್ಲ ಕ್ರೀಡಾಕೂಟಗಳಾಗ್ತದೆ. ಆದರೆ ಇದೊಂದು ಗ್ರಾಮೀಣ ಮಟ್ಟದಲ್ಲಿ ಆದ ಕಾರಣ ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಇಲ್ಲಿ. ಅಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ದುಡಿಯೋ ಕೈಗಳು. ಅವರನ್ನು ನಾವು ಹತ್ರ ಕರ್ಕೊಂಡು ನಮ್ಮ ಜೊತೆ ಸೇರಿಸ್ಕೊಳ್ಬೇಕು. ಅದೆಲ್ಲ ಈ ಸಮಿತಿಯವರು ಚೆನ್ನಪ್ಪ ಗೌಡ ಮತ್ತು ಮೋಹನ್ ಗೌಡ ಅಂತ ಹೇಳುವವರು ಮಾಡಿದ್ದಾರೆ. ಹಾಗೆ ಅವರು ಹೆಚ್ಚು ಕಮ್ಮಿ ನಾನು ನೋಡಿದಾಗೆ ಒಂದು 10-20 ದಿನದಿಂದ ಪೂರ್ತಿ ದಿನದ 12 ಗಂಟೆ ಕೂಡ ಪೂರ್ತಿ ದಿನ ಈ ಕ್ರೀಡಾಕೂಟಕ್ಕಾಗಿ ಮೀಸಲಿಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳುತ್ತೇನೆ. ಹಾಗೂ ಈ ಕ್ರೀಡಾ ಸಂಚಾಲಕರು ಹಾಗೂ ಕ್ರೀಡಾ ಸಮಿತಿ ಇರ್ಬೋದು, ನಮ್ಮ ಮುಂಡೂರು ವಲಯ ಇರ್ಬೋದು, ಎಲ್ರಿಗೂ ಧನ್ಯವಾದ ಹೇಳುತ್ತಾ ನಮಗೆ ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸಭಾವೇದಿಕೆ ಎದುರು ಭಾಗದಲ್ಲಿ ಕೂಡ ಗಣ್ಯ ಅತಿಥಿಗಳು ಇದ್ದೀರಿ. ತಾಲೂಕು ಒಕ್ಕಲಿಗ ಗೌಡ ಸಂಘದ ಟ್ರೆಷರರ್ ಶಿವರಾಮ್ ಗೌಡ ಮತ್ತು ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಲಕ್ಷ್ಮಣಗೌಡ ಬೆಳ್ಳಿಪ್ಪಾಡಿ ತಮ್ಮ ಉಪಸ್ಥಿತಿ ನಮ್ಮ ಗಮನಕ್ಕೆ ಬಂದಿದೆ. ನಿಮಗಿದು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದರೊಂದಿಗೆ ಕ್ರೀಡಾಪಟುಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಸೇರಿರುವಂತಹ ಬಂಧುಗಳೇ, 2 ಕೈ ಸೇರಿದರೆ ಚಪ್ಪಾಳೆ ಅನ್ನುವ ಮಾತಿನ ಹಾಗೆ ಈ ಒಂದು ಒಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದವರು ಅದೆಷ್ಟೋ ಮಂದಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಮಾರ್ಗದರ್ಶನವೂ ಕೂಡ ಅತಿ ಮುಖ್ಯವಾಗಿತ್ತು. ನಮಗೆ ಪ್ರತಿ ಹಂತದಲ್ಲಿ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿದವರು ಶ್ರೀ ಪುರುಷೋತ್ತಮ್ ಗೌಡ ಮುಂಗ್ಲಿಮನೆ ಅವರು ಕೂಡ ಅತಿಥಿಗಳ ನೆಲೆಯಲ್ಲಿ ಈ ಹೊತ್ತು ಇದ್ದಾರೆ, ಗೌರವಾನ್ವಿತರೆ. ತಾವು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸುಂದರ ಸಭೆಯ ಸಭಾಧ್ಯಕ್ಷರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ನನ್ನ ಸಮಾಜದ ಬಾಂಧವರೇ, ತುಂಬ ಸಂತೋಷ ಆಗ್ತಾ ಇದೆ. ಬಹಳಷ್ಟು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂತಹ ಈ ಒಂದು ಯುವ ಸಂಘದ ಕ್ರೀಡೋತ್ಸವ ಇವತ್ತು ಕೂಡ ಪ್ರೀತಿಯಿಂದ ಸಂತೋಷದಿಂದ ನಮ್ಮ ಸಮಾಜದ ಬಂಧುಗಳ ಜೊತೆ ನಾವೆಲ್ಲ ಅಣ್ಣ ತಂಗಿಯಂದಿರು ಸಹೋದರರು ಸೇರಿ ಒಟ್ಟಾಗಿ ನಾವು ಇಲ್ಲಿ ಒಂದು ಸ್ಪರ್ಧೆನಿಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಹಿರಿಯ ಸಂಘದ ನೇತೃತ್ವದಲ್ಲಿ ಯುವ ಸಂಘ ಬೆಳೆದು ಬಂದು 2008ರಿಂದ ನಿರಂತರವಾಗಿ ತಾಲೂಕಿನ ವಾರ್ಷಿಕ ಕ್ರೀಡಾಕೂಟ ಎಲ್ಲ ವಲಯಗಳಲ್ಲಿ ಆಯೋಜನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ವರ್ಷ ಮುಂಡೂರು ವಲಯದ ಈ ಒಂದು ಆತಿಥ್ಯದಲ್ಲಿ ಈ ಭಾಗದ 6 ಗ್ರಾಮಗಳ ಒಂದು ನೇತೃತ್ವದಲ್ಲಿ ತಾಲೂಕು ಕ್ರೀಡೋತ್ಸವ ಆಗ್ತಾ ಇದೆ. ಇತ್ತೀಚೆಗೆ ನಾನು ಪುತ್ತೂರು ದಶಮಾನೋತ್ಸವ ಕಾರ್ಯಕ್ರಮ ಮತ್ತು ವಾರ್ಷಿಕ ಕಾರ್ಯಕ್ರಮಕ್ಕೆ ಹಲವಾರು ಗ್ರಾಮ ಭೇಟಿ ಕಾರ್ಯಕ್ರಮ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಸಭೆಯಲ್ಲಿ ಭಾಗವಹಿಸಿದಂತ ಜನರನ್ನು ನೋಡಿದಾಗ ಬಹಳ ಖುಷಿಯಾಯಿತು. ನಾನು ಅವಾಗಲೇ ಚೆನ್ನಪ್ಪಗೌಡರ ಹತ್ರ ಹೇಳಿದೆ, ಮುಂದಿನ ಕ್ರೀಡಾಕೂಟ ಯಶಸ್ವಿಯಾಗುವುದಕ್ಕೆ ಯಾವುದೇ ಭಯ ಬೇಡ ಅಂತ. ಪ್ರತಿಯೊಂದು ಸಭೆಯಲ್ಲೂ ಕೂಡ 40, 30, 60, 65, 70 ಜನ ಸೇರಿದಂತ ಸಭೆ ಮುಂದೆ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಅದರ ಪ್ರೇರಣೆ ಇವತ್ತು ಕಂಡಾಗ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯ ದಾರಿಯಲ್ಲಿ ನಡೀಲಿಕ್ಕೆ ಅದೊಂದು ಪೂರಕ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ವೇದಿಕೆ ಕೇವಲ ಪ್ರಶಸ್ತಿಗೆ ಬಹುಮಾನಕ್ಕೆ ಭಾಜನರಾಗಲಿಕ್ಕೆ ಮಾತ್ರ ಅಲ್ಲ, ನಮ್ಮಲ್ಲಿರುವಂತಹ ಆ ಸಂಘಟನೆ, ಸಹಬಾಳ್ವೆ, ಸಹೋದರತೆ, ನಾವು ಎಷ್ಟೋ ಜನ ಬಹಳಷ್ಟು ಸಮಯ 1 ವರ್ಷ 2 ವರ್ಷಕ್ಕೊಮ್ಮೆ ಸೇರುವವರು, ಮಾತಾಡುವವರು, ಪರಿಚಯ ಇಲ್ಲದವರು, ಇವತ್ತು ನಾವು ಈ ಒಂದು ಪುಣ್ಯ ಭೂಮಿ, ಈ ಒಂದು ಕ್ರೀಡಾ ಭೂಮಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಎಷ್ಟೋ ಜನರ ಪರಿಚಯ ಬಹಳಷ್ಟು ದಿನಗಳ ನಂತರ ಇಲ್ಲಿ ಆಗಿದೆ. ಅಂದ್ರೆ ಇದೇ ಉದ್ದೇಶ, ನಮ್ಮ ಸಮಾಜದ ಉದ್ದೇಶ ಇದೆ. ನಾವು ಮೊದಲು ಸಂಘಟಿತರಾಗಬೇಕು, ನಮ್ಮ ಸಮಾಜ ಗಟ್ಟಿಯಾಗಬೇಕು. ಅದರ ಮುಖೇನ ಈಗಾಗಲೇ ವಸಂತರು ಹೇಳಿದರು, ಕೊಡಗು ಮತ್ತು ದಕ್ಷಿಣ ಕನ್ನಡ ಅಭಿವೃದ್ಧಿ ಸಂಘ ಅಂತ. ಸುಮಾರು 40-50 ವರ್ಷಗಳ ಹಿಂದೆ ಹುಟ್ಟಿ ಬೆಳೆದಂತ ಸಂಘ.
ಇವತ್ತು ಮತ್ತೆ ಮತ್ತೆ ಅದನ್ನು ಪುನರುಜ್ಜೀವನ ಮಾಡುವ ಕೆಲಸ ಕಾರ್ಯಕ್ಕೆ ನಾವೆಲ್ಲ ತೊಡಗಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದ ವ್ಯಕ್ತಿಗಳು ಎಲ್ಲ ತರದಲ್ಲೂ ಕೂಡ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಎಲ್ಲ ಚಟುವಟಿಕೆ ಕೂಡ ಮುಂಚೂಣಿಯಲ್ಲಿ ನಿಲ್ಲಬೇಕು, ಮುಂದೆ ಬಂದು ಕೆಲಸ ಮಾಡಬೇಕು, ಸಮಾಜದ ಮುಖ್ಯ ಆ ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧೆ ಕೂಡ ಆಟೋಟ ಸ್ಪರ್ಧೆ, ಆ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು. ಎಷ್ಟೋ ಪ್ರತಿಭೆಗಳು ನಮ್ಮ ಗ್ರಾಮಾಂತರ ಮಟ್ಟದಲ್ಲಿದ್ದಾರೆ, ಅವರಿಗೊಂದು ವೇದಿಕೆ ನಿರ್ಮಾಣ ಮಾಡುವ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವತ್ತು ಹಾಕಿದಂತ ಆ ಕನಸು ಇವತ್ತು ಬೆಳೆದು ಎಮ್ಮರವಾಗಿದೆ. ಇವತ್ತು ಮುಂಡೂರು ವಲಯದ ಆತಿಥ್ಯದಲ್ಲಿ ಅದ್ಭುತವಾಗಿ ಮುಂಡೂರು ವಲಯದ ಚೆನ್ನಪ್ಪಗೌಡರು ಮತ್ತು ಅವರ ಟೀಮ್ ಮತ್ತು ನಮ್ಮ ತಾಲೂಕು ಸಂಘದ ಅಮರನಾಥ ಗೌಡರು ಅವರ ಇಡೀ ಟೀಮ್ ಪೂರ್ಣ ಕೆಲಸ ಕಾರ್ಯ ಮಾಡಿದ ಕಾರಣ ಈ ಯಶಸ್ವಿಗೆ ಅವರೆಲ್ಲ ಎಲ್ರಿಗೂ ಒಂದೇ ಮಾತಿನಲ್ಲೂ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ಇಡೀ ತಾಲೂಕಿನ ಎಲ್ಲ ನನ್ನ ಸಮಾಜದ ಬಾಂಧವರಿಗೂ ಕೂಡ ಅಭಿನಂದನೆ ಸಲ್ಲಿಸುವ ನಾನು ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳು, ವಂದನೆಗಳು. ಬಂಧುಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ಅಲ್ಲಿ ಯಾರೋ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ತುಂಬಾ ಖುಷಿ ಆಯಿತು. ಯಾಕೆಂದ್ರೆ ಇಲ್ಲಿಗೆ ಅದು ಅರ್ಥಪೂರ್ಣ. ಒಕ್ಕಲಿಗ ಗೌಡರು ಎಲ್ಲ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದವರು. ಕೇವಲ ಕೃಷಿ ಮಾತ್ರ ಅಲ್ಲ, ಉದ್ಯಮ ಮಾತ್ರ ಅಲ್ಲ, ಮಿಲಿಟರಿ ಕ್ಷೇತ್ರದಲ್ಲಿ ಕೂಡ ಅತಿ ಹೆಚ್ಚು ಒಕ್ಕಲಿಗ ಗೌಡರು ಇದ್ದಾರೆ ಅನ್ನೋದು ಅದು ನಮಗೂ ಹೆಮ್ಮೆ. ಅವರೆಲ್ಲರ ಪ್ರತಿನಿಧಿಯಾಗಿ ಇವತ್ತು ವೇದಿಕೆಯಲ್ಲಿ ಗಣ್ಯ ಅತಿಥಿಗಳಿದ್ದಾರೆ. ನಿವೃತ್ತ ಸೈನಿಕರು, ಅವರು ಶಿಸ್ತಿನ ಸಿಪಾಯಿ, ಒಬ್ಬ ಕ್ರೀಡಾಪಟುವಿಗೆ ಬೇಕಾದಂತಹ ಆ ಫಿಟ್ನೆಸ್ ಈಗಲೂ ಅವರಲ್ಲಿ ಇದೆ. ಅವರು ಸುಂದರಗೌಡ ನಡುಬೈಲು ಅವರು ಗೌರವಾನ್ವಿತರೆ. ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ತಾವು ಪಾಲ್ಗೊಂಡಿದ್ದೀರಿ. ಒಬ್ಬ ಸೈನಿಕನಾಗಿ ಈ ದೇಶವನ್ನ ಕಾಯ್ದ ನೀವು ನಿವೃತ್ತ ಆದ ನಂತರ ನಮ್ಮ ಸಮುದಾಯವನ್ನು ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಅನ್ನೋದು ನಮಗೂ ಹೆಮ್ಮೆ. ತಾಲೂಕು ಸಂಘದ ಉಪಾಧ್ಯಕ್ಷರಾಗಿ, ಹಿಂದಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು ಮತ್ತು ಸೇವೆ ಸಲ್ಲಿಸ್ತಾ ಇರುವವರು. ಗೌರವಾನ್ವಿತರೆ, ಬನ್ನಿ ಶುಭ ಹಾರೈಸಿ. बोलो भारत माता के, बोलो भारत माता के ವಂದನೆಗಳು. ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಆತಿಥ್ಯದಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಮೂಲಕ ಮುಂಡೂರು ವಲಯದ ಕ್ರೀಡಾ ಕೂಟದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಸಮಾಜ ಬಾಂಧವರೇ ಹಾಗೂ ಇವತ್ತು ಬೆಳಿಗ್ಗೆಯಿಂದ ಇಷ್ಟರ ತನಕ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿದಂಥ ನಮ್ಮ ಸಮಾಜದ ಕ್ರೀಡಾಪಟುಗಳೇ, ಬಹಳ ಹೆಮ್ಮೆ ಆಗ್ತಾ ಇದೆ. ನಾವೊಂದು ಈ ಭಾಗದಲ್ಲಿ ನಮ್ಮ ಸಮಾಜದ ಇಷ್ಟು ಜನ ಒಂದು ದಿವಸ ಒಗ್ಗೂಡಿ ಆಟೋಟ ಸ್ಪರ್ಧೆ ನಡೆಯುತ್ತೆ. ಇದನ್ನು ನೋಡ್ಲಿಕ್ಕೆ ನಮಗೆ ಸಂತೋಷ. ಅಂದ್ರೆ ನಮಗೆ ಈಗ ಆಟ ಆಡ್ಲಿಕ್ಕೆ ಬರೋದಿಲ್ಲ, ಆಟ ಆಡ್ತೇವೆ, ಆದರೆ ಈಗ ನಮ್ಮ ಅದು ವಯಸ್ಸು ಮೀರಿದೆ. ನಿಮ್ಮ ಒಂದು ಆ ತರುಣ ವ್ಯವಸ್ಥೆಯಲ್ಲಿ ನಾವು ಸಹ ಆಟ ಆಡಿದ್ದೇವೆ, ಅದು ದೇಶದ ಲೆವೆಲಲ್ಲಿ ಸಹ ಹೋಗಿದ್ದೇವೆ. ಬಂಧುಗಳೇ, ಇವತ್ತು ಈ ಕ್ರೀಡಾ ಕೂಟ ನಡೆದ ಅದರ ಮುಖ್ಯ ತಾತ್ಪರ್ಯ ಏನಂದ್ರೆ ನಾವು ಒಂದಾಗಬೇಕು, ನಮ್ಮ ತರುಣರು ನಮ್ಮ ಮುಖ್ಯ ವಾಹಿನಿಯಲ್ಲಿ ಬರಬೇಕು, ಅವರು ಬೆಳೀಬೇಕು, ನಮ್ಮ ಜಾಗಕ್ಕೆ ಮುಂದೆ ಬರುವವರು ಅವರೇ. ಹಾಗಾಗಿ ಈ ತರುಣರ ಮುಂದಿನ ಒಂದು ವೇದಿಕೆಗೆ ನಾವು ಈ ಒಂದು ವೇದಿಕೆ ಸಿದ್ಧವಾಗಿದೆ. ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ. ಅವರಿಗೆ ನನ್ನ ಮನದಾಳದ ವಂದನೆಗಳು ಸಹಿತ. ನಾನು ಜಾಸ್ತಿ ಮಾತಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಮುಂದೆಯೂ ನಮ್ಮ ಒಂದು ಸಮಾಜ ಬೆಳಿಬೇಕು, ನಾವು ಹಿಂಜರಿಬಾರದು. ನಮ್ಮ ಸ್ಟ್ರೆಂತ್ ಇವತ್ತು ತಾಲೂಕಲ್ಲಿ ಅತಿ ಹೆಚ್ಚಿದೆ, ಆದರೆ ನಾವು ಒಂದು ಕೂಟದಲ್ಲಿ ನಮ್ಮ ಭಾಗವಹಿಸುವಿಕೆ ತುಂಬ ಕಡಿಮೆ ಆಗ್ತಿದೆ. ಯಾಕಂದ್ರೆ ನಾವು ಹಿಂಜರಿತಿದ್ದೇವೆ, ನಮ್ಮಲ್ಲಿ ಆ ತನ ಇದೆಯಾ ಇಲ್ಲವ ಅಂತೇಳಿ ನಮ್ಮ ಒಳಗೆ ಒಂದು ಥರದ ಜಿಜ್ಞಾಸೆ ಇದೆ. ಅದು ಬಿಡಿ, ನಮ್ಮ ಸಂಘಟನೆ ಬಲವಾಗಿದೆ. ಎಲ್ಲರೂ ಸಂಘಟನೆಗೋಸ್ಕರ ದುಡಿಬೇಕು. ಪ್ರತಿಯೊಂದು ತಾಲೂಕು ಸಂಘದ ಹಾಗೆ ಗ್ರಾಮ ಮಟ್ಟದ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗುವುದರ ಮೂಲಕ ನಮ್ಮ ಒಂದು ಆ ಒಕ್ಕಲಿಗ ಸಮಾಜವನ್ನು ಬಲಿಷ್ಠಪಡಬೇಕೆಂದು ನನ್ನ ಆಸೆ, ಅದು ನನ್ನ ಇಚ್ಛೆ.
ನನಗೆ ಇವತ್ತು ಈ ಅವಕಾಶ ಕೊಟ್ಟಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಂಧುಗಳೇ, ಕ್ರೀಡಾಕೂಟದ ಕಾರ್ಯಕ್ರಮ ಆದುದರಿಂದ ಮಾತಿಗೆ ಇದು ವೇದಿಕೆ ಅಲ್ಲ ಅಂತ ನಮಗೂ ಗೊತ್ತಿದೆ. ಆದರೆ ಬಂದಿರುವಂತಹ ಎಲ್ಲ ಅತಿಥಿಗಳ ಒಂದೆರಡು ಮಾತಿಗಾದರೂ ಅವಕಾಶ ಕೊಡಬೇಕು, ಅವರ ಒಂದು ಮಾರ್ಗದರ್ಶನ ತೆಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಒಂದೆರಡು ಮಾತುಗಳನ್ನು ಆಡಿಸ್ತಾ ಇದ್ದೇವೆ. ತಮ್ಮೆಲ್ಲರೂ ಕೂಡ ಈ ಒಂದು ತಾಳ್ಮೆಯನ್ನು ಪರೀಕ್ಷಿಸುವುದಿಲ್ಲ ಅನ್ನುವ ಮಾತನ್ನ ಹೇಳ್ತಾ, ಬಂಧುಗಳೇ, ಈಗಾಗಲೇ ಕಡಬ ತಾಲೂಕು ಗೌಡ ಸಂಘ ಕೂಡ ಆಗಿದೆ. ಪುತ್ತೂರಿನಲ್ಲಿ ತಾಲೂಕು ಯುವ ಸಂಘದ ಅಧ್ಯಕ್ಷರಾಗಿ ಸಮರ್ಥವಾಗಿ ಸೇವೆ ಸಲ್ಲಿಸಿ ಇದೀಗ ಸವನೂರು ವಲಯದ ಅರ್ಧ ಕಡಬ ತಾಲೂಕಿಗೆ ಹೋದಾಗ ಅಲ್ಲಿ ಕಡಬರ ತಾಲೂಕು ಒಕ್ಕಲಿಗ ಸಂಘ ಆದಾಗ ಅದರ ಜವಾಬ್ದಾರಿಯನ್ನು ಹೊಂದಿದವರು ಶ್ರೀ ನಾಗೇಶ್ ಕೆಡೆಂಜಿಯವರು ಗಣ್ಯ ಅತಿಥಿ ನೆಲೆಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ. ಆದ್ರಿಂದ ಅವರ ಒಂದು ಶುಭಾಶಯದ ಮಾತುಗಳಿಗ ಕೂಡ ಇದೀಗ ವೇದಿಕೆಯನ್ನ ನೀಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೆ ಎಲ್ಲ ಗಣ್ಯರೇ ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತೆ ಎಲ್ಲ ಗೌರವಾನ್ವಿತರೇ, ಯುವ ಕ್ರೀಡಾ ಸಂಭ್ರಮ 2025 ನಮ್ಮ ಒಕ್ಕಲಿಗ ಗೌಡ ಮಾತೃ ಸಂಘದ, ಯುವ ಸಂಘದ ಹಾಗೂ ಮಹಿಳಾ ಸಂಘ ಹಾಗೂ ಒಕ್ಕಲಿಗ ಸೊಸೈಟಿ ಟ್ರಸ್ಟ್ನ ಮುಖಾಂತರ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗಿನ ಅಧ್ಯಕ್ಷರಾದಂಥ ಅಮರನಾಥ್ ಗೌಡ ತಾಲೂಕು ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಹಾಗೆ ಮುಂಡೂರು ವಲಯದ ಆತಿಥ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬಂದಿದೆ. ನಮಗೆ ಗೊತ್ತಿದೆ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ, ಸಂಘಟನೆಗೆ ಜನ ಸೇರಿಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ. ಹಾಗಾಗಿ ತಪ್ಪುಗಳು ಬರುವುದು ಸಹಜ, ಆದ್ರೆ ಆ ಸಂಘಟನೆಯನ್ನು ಮಾಡಿದವನಿಗೆ ಮಾತ್ರ ಅದು ಗೊತ್ತಿರ್ತದೆ, ಅದು ಎಷ್ಟು ಕಷ್ಟ ಇರ್ತದೆ ಅದನ್ನು ಸಂಘಟನೆ ಮಾಡ್ಲಿಕ್ಕೆ ಅಂತೇಳಿ. ಹಾಗಾಗಿ ಯಶಸ್ವಿ ಕ್ರೀಡಾಕೂಟ 2025 ಯುವ ಕ್ರೀಡಾ ಸಂಭ್ರಮ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಿದ್ದೇನೆ. ಹಾಗೆಯೇ ಇಲ್ಲಿ ನಾವೆಲ್ಲ ಬಂಧುಗಳಿದ್ದೇವೆ, ಯುವಕರಿದ್ದೇವೆ, ಯುವತಿಯರಿದ್ದೇವೆ. ಈಗಾಗಲೇ ಹಿರಿಯರು ಹೇಳಿದಾಗೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಯುವಕರು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಸಂಘ ಏನ್ ಕೊಡ್ತದೆ ನಮಗೆ ಅಂತ ಹೇಳಿದಾಗ ಅದಕ್ಕೆ ಉದಾಹರಣೆ ನಾನೇ ಒಬ್ಬ. ಯಾಕಂತ ಹೇಳಿದ್ರೆ ವಲಯದ ಅಧ್ಯಕ್ಷನಾಗಿ, ಸವಣೂರು ವಲಯದ ಯುವ ಸಂಘದ ಅಧ್ಯಕ್ಷನಾಗಿ, ತಾಲೂಕು ಯುವ ಸಂಘದ ಅಧ್ಯಕ್ಷನಾಗಿ, ತದನಂತರ ನಾವೊಂದು ನಮ್ಮ ಸಮುದಾಯದವರನ್ನು ಸೇರಿಸಿಕೊಂಡು ಒಂದೆರಡು ಮೂರು ಸಂಸ್ಥೆಯನ್ನು ಬಹಳ ಬಲಿಷ್ಠವಾಗಿ ಬಹಳ ಉತ್ತಮ ರೀತಿಯಲ್ಲಿ ಯಶಸ್ವಿನತ್ತ ಕೊಂಡೊಯ್ಯುವಂತ ಸಂಸ್ಥೆಗಳನ್ನು ನಾವು ನಮ್ಮ ಸಂಘಟನೆಯ ಒಂದು ನಾಯಕತ್ವದಲ್ಲಿ ನಾವು ಕಟ್ಟಿದ್ದೇವೆ. ಅದು ಒಂದು ಪ್ರೇರಣಾ ಸಂಸ್ಥೆ. 3 ವರ್ಷದ ಹಿಂದೆ ಹುಟ್ಟಿದಂತ ನಮ್ಮ ಒಂದು ಪ್ರೇರಣಾ ಸಂಸ್ಥೆ ಈಗ ಅದೊಂದು ರಾಜ್ಯ ಪ್ರಶಸ್ತಿ ಈಗ ಕೂಡ ಆ ಒಂದು ಪ್ರೇರಣಾ ಸಂಸ್ಥೆ ಆಯ್ಕೆಯಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಇಷ್ಟಪಡ್ತದೆ. ನಾಳೆ 5ನೇ ತಾರೀಕಂದು ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ಆ ಒಂದು ರಾಜ್ಯ ಒಂದು ಪ್ರಶಸ್ತಿಯನ್ನು ಪಡೆಯುವಂತ ಸಂಸ್ಥೆ ನಮ್ಮ ಸಮುದಾಯದ ಒಂದು 5 ಮಂದಿ ಹುಡುಗರು ಸೇರಿ ಪ್ರಾರಂಭಿಸಿದಂತ ಒಂದು ಸಂಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಿದ್ದೇನೆ. ಅದಕ್ಕೆ ಮೂಲ ಕಾರಣ ನಮ್ಮ ಯುವ ಸಂಘ. ಯುವ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ಆವಾಗ ನಮ್ಮ ವಿದ್ಯಾರ್ಥಿಗಳಿಗೆ PUC ಆದ ನಂತರ ಮುಂದೇನು ಎಂಬಂತ ಒಂದು ವಿಷಯದಲ್ಲಿಟ್ಟುಕೊಂಡು ನಾವೊಂದು ಸೆಮಿನಾರ್ ಅನ್ನು ಮಾಡಿದ್ದೆವು. ಅದರಲ್ಲಿ ಕಂಡುಕೊಂಡು ಆ ಸಂಸ್ಥೆ ಪ್ರಾರಂಭ ಆಗಿದೆ. ತದನಂತರದೊಂದು ಸಂಸ್ಥೆ ನಮ್ಮ ಹತ್ರ ಪ್ರಾರಂಭ ಆಯಿತು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಸಂಘಟನೆ ನಮಗೆ ಏನು ಕೊಡ್ತದೆ, ನಾವು ಬರಬೇಕು, ಯುವಕರು ಸಂಘಟನೆಗೆ ಭಾಗವಹಿಸಬೇಕು, ಹಿರಿಯರೊಟ್ಟಿಗೆ ಯುವಕರು ಒಟ್ಟು ಸೇರಬೇಕು. ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಯುವಕರು ಒಟ್ಟಾದ್ರೆ ಯಾವ ಸಂಘಟನೆಯನ್ನು ಕೂಡ ನಾವು ಅದನ್ನು ಮಾಡಬಹುದು. ನಮಗೆ ಕೂಡ ಸಂಘಟನೆಗೆ, ನಮ್ಮ ಸಮಾಜದ ಸಂಘಟನೆಗೆ ಬಂದ್ರೆ ನಾವು ಅದನ್ನು ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ನಾವು ಹೇಗೆ ಉಪಯೋಗ ಮಾಡಿಕೊಳ್ಳಬಹುದು ಅಂತ ಹೇಳಲಿಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು. ಇನ್ನೊಂದು ಸಂಸ್ಥೆಯನ್ನು ಕಟ್ಟಿದ್ದೇವೆ ಹೋದ ವರ್ಷ ನಾವು, ಪ್ರೇರಣಾ ಡೆವಲಪರ್ಸ್ ಅಂತೇಳಿ. ನಮ್ಮ ಸಮುದಾಯದ 20 ಮಂದಿಯನ್ನು ಸೇರಿಸಿಕೊಂಡು ಒಂದು ಪ್ರೇರಣಾ ಡೆವಲಪರ್ಸ್ ಅಂತೇಳಿ ಸ್ಟಾರ್ಟ್ ಮಾಡಿ, ಅದು ಮಂಗಳೂರಿನಲ್ಲಿ 3 ಕಡೆ ಜಾಗದ ಡೆವಲಪ್ಮೆಂಟ್ ಮಾಡುವಂತ ಕೆಲಸವನ್ನು ಕೂಡ ನಾವು ನಮ್ಮ ಸಮುದಾಯದಿಂದ ನಾವು ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಿದೆ. ಅದರೊಟ್ಟಿಗೆ ಈಗಾಗಲೇ ನೇರ ಪ್ರಸಾರ ಆಗ್ತಿರುವಂತ ನ್ಯೂಸ್ ಪುತ್ತೂರು ಸಂಸ್ಥೆ ಕೂಡ ನಮ್ಮ ಒಂದು ನಾಯಕತ್ವದಲ್ಲಿ ಹುಟ್ಟಿದೆ, ನಮ್ಮ ಸಮುದಾಯದವರ ನಾಯಕತ್ವದಲ್ಲಿ ಹುಟ್ಟಿದೆ.
ಇದೆಲ್ಲ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ನಾವು ಸಮಾಜದ ಸಮುದಾಯದ ಕೆಲಸಕ್ಕೆ ಬಂದಾಗ ನಮ್ಮ ಹಿರಿಯರು ಏನು ಹಾಕಿಕೊಟ್ಟಿದ್ದಾರ ಅದನ್ನಷ್ಟೇ ನೋಡ್ಕೊಂಡು ಹೋಗುದಲ್ಲ, ಹಿರಿಯರಿಂದ ನಾವು ಕಲಿತುಕೊಂಡು ನಾವು ಮುಂದಿನ ಸಮಾಜದ ನಮ್ಮ ಯುವ ಪೀಳಿಗೆಗೆ ಏನು ಕೊಡಬೇಕು ಅದನ್ನು ನಾವು ಕೊಟ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ ಬಂಧುಗಳೇ. ಹಾಗಾಗಿ ಪ್ರತಿ ಯುವಕರು ಯುವತಿಯರು ಈ ಕ್ರೀಡಾಕೂಟಕ್ಕೆ ಮಾತ್ರ ಭಾಗವಹಿಸುವುದಲ್ಲ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಾಗವಹಿಸಬೇಕು. ಎಲ್ಲಾ ಕ್ಷೇತ್ರದಲ್ಲಿಯೂ ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಕ್ರೀಡೆ, ಎಲ್ಲಾ ಕ್ಷೇತ್ರದಲ್ಲಿಯೂ ನಮ್ಮ ಸಮಾಜದ ಬಂಧುಗಳು, ನಮ್ಮ ಸಮಾಜದ ಯುವಕರು ಯುವತಿಯರು ಮುಂದೆ ಬರಬೇಕು. ನಮ್ಮ ಈ ಸಮಾಜವನ್ನು ಗಟ್ಟಿ ಮಾಡಿದಾಗ ನಮ್ಮ ಎಲ್ಲ ಕೆಲಸಗಳು ಎಲ್ಲ ವ್ಯವಸ್ಥೆಗಳು ಕೂಡ ಗಟ್ಟಿಯಾಗ್ತಾ ಹೋಗ್ತದೆ. ಕೆಲವರಿಗೆ ಆಗ್ತದೆ ಸಮಾಜದಲ್ಲಿ ನಮಗೇನು ಸಿಕ್ಕಿಲ್ಲ ಅಂತೇಳಿ. ಒಂದು ಮನೆಯಲ್ಲಿ ಒಂದು ಮದುವೆ ಆಗ್ಬೇಕಾದ್ರೆ ಆ ಸಮಾಜದೊಬ್ಬ ನಮ್ಮ ಪದ್ಧತಿಯ ಪ್ರಕಾರ ಗೌಡತ್ತಿಗೆದವರು ಬೇಕೇ ಬೇಕು. ಆಗ ಅವರು ಕೊಡುವ ಸೇವೆ ಅದು ನಮ್ಮ ಹಿರಿಯರು ಹಾಕಿಕೊಟ್ಟಂತ ಪದ್ಧತಿ. ಆಗ ಅದು ನಾನು ಮದುವೆ ಆಗುವಾಗ ನನ್ನ ಊರಿನ ಗೌಡ್ರು ಬರದಿದ್ರೆ ನನ್ನ ಮದುವೆ ಆಗ್ತದಾ? ಆಗುದಿಲ್ಲ. ಆಗ ನಮಗೆ ಸಮಾಜ ಬೇಕೇ ಅಲ್ವಾ? ಹಾಗಾಗಿ ಎಲ್ಲಾ ಯುವಕರು ಇದನ್ನು ಮನಗಂಡು ನಾವು ಒಟ್ಟಾಗಿ ಸೇರ್ಬೇಕು. ಇನ್ನೂ ಕೂಡ ಯುವಕರ ತಂಡ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಂತ ಹೇಳುತ್ತಾ ಈ ಯುವ ಕ್ರೀಡಾ ಸಂಭ್ರಮ 2025 ಬಹಳ ಯಶಸ್ವಿಯಾಗಿ ತಾಲೂಕಿನ ಯುವ ಸಂಘ ಹಾಗೆ ಮುಂಡೂರು ವಲಯದ ಎಲ್ಲ ಸಂಘಟನೆ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದೆ. ಬಹಳಷ್ಟು ಯಶಸ್ವಿ ಕ್ರೀಡಾಕೂಟವಾಗಿ ಮೂಡಿ ಬಂದಿದೆ. ಅದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೋರುತ್ತಾ ನನಗೆ ಅವಕಾಶಕ್ಕಾಗಿ ವಂದಿಸುತ್ತಾ 12 ಮಾತನ್ನು ಕೊನೆಗೊಳಿಸುತ್ತೇನೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಇದರ ದಶ ಸಂಭ್ರಮದ ಅಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಪಟೇಲ್ ಕೂಡ ಗಣ್ಯ ಅತಿಥಿ ನೆಲೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತಿಥೇಯ ವಲಯದ ಅಧ್ಯಕ್ಷರು ಚೆನ್ನಪ್ಪಗೌಡ ತಾವು ಶಾಲು ಹೊದಿಸಿ ನಮ್ಮ ಗೌರವಾನ್ವಿತ ಅತಿಥಿಗಳನ್ನ ಗೌರವಿಸಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಈಗಾಗಲೇ ನಾವು ಹೇಳಿದ ಹಾಗೆ ಉದ್ಯಮಿಗಳು ಅನೇಕ ಜನ ನಮ್ಮ ಈ ಒಂದು ಅತಿಥಿ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲು ಪಡೆದಿದ್ದಾರೆ. ಅದರಲ್ಲಿ ರಾಧಾಕೃಷ್ಣ ನಂದಿಲ ಅವರು ಕೂಡ ಒಬ್ಬರು. ತಾಲೂಕು ಯುವ ಸಂಘದ ಗೌರವ ಅಧ್ಯಕ್ಷರಾಗಿ, ಒಬ್ಬ ಉದ್ಯಮಿಯಾಗಿ, ದಕ್ಷಿಣ ಕನ್ನಡ ಕೊಡಗು ಗೌಡ ಅಭಿವೃದ್ಧಿ ಸಂಘದ ಒಬ್ಬ ನಿರ್ದೇಶಕನಾಗಿ 10 ಹಲವು ಸಂಘಟನೆಗಳಲ್ಲಿ ತನ್ನ ತೊಡಗಿಸಿಕೊಂಡವರು ರಾಧಾಕೃಷ್ಣ ನಂದಿಲ ಅವರು. ಗೌರವಾನ್ವಿತರೆ, ಬನ್ನಿ ಶುಭ ಹಾರೈಸಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನಿಗೆ ವಂದಿಸುತ್ತಾ, ನಮ್ಮ ಸ್ಥಳ ಸಾನ್ನಿಧ್ಯ ಎಲ್ಲ ದೈವದೇವರಿಗೆ ವಂದಿಸುತ್ತಾ, ಬಂದಂಥ ಎಲ್ಲ ನಮ್ಮ ಸಮಾಜ ಬಾಂಧವರೇ ಹಾಗೂ ಈ ಬೆಳಿಗ್ಗೆಯಿಂದ ಈ ಸಾಯಂಕಾಲದ ಬಹುಶಃ 7:30 ಗಂಟೆ ಆಯಿತು, ಆದರೆ ಸಹ ತಮ್ಮಲ್ಲಿ ಇನ್ನೂ ಈ ಕ್ರೀಡಾ ಸ್ಫೂರ್ತಿ ಇನ್ನೂ ಮುಗಿಲಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಇನ್ನೂ ಬಾಕಿ ಇರುವುದು ಖಾಲಿ ಸಮಗ್ರ ಪ್ರಶಸ್ತಿ ತಗೊಳ್ಳುವ ಒಂದು ನೆಲೆಯಲ್ಲಿ ಮಾತ್ರ ಬಾಕಿ ಇರುವಂಥದ್ದು. ಮತ್ತೆಲ್ಲ ಮಿಕ್ಕಿದ ಆಲ್ಮೋಸ್ಟ್ ಎಲ್ಲ ಪ್ರೈಸ್ಗಳು ಎಲ್ಲರೂ ಸಹ ತಗೊಂಡು ಅವರವರು ಮನೆಗೆ ಹೋಗಿದ್ದೀರಾ. ಈ ಕ್ರೀಡೆ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಕಾರಣ ನಾನು ಮೊದಲಿಗೆ ಹೇಳುವುದು ಈ ಕ್ರೀಡಾ ಆಯೋಜನೆ ಮಾಡಿರುವಂಥ ಮಾಧವ ಮಾಸ್ಟರ್ಗೆ. ಯಾಕಂತ ಹೇಳಿದರೆ ಅವರು ಈ ಸಂದರ್ಭದಲ್ಲಿ ಇಷ್ಟೊಂದು ಎಲ್ಲ ಶಿಕ್ಷಕರನ್ನು ಒಟ್ಟು ಸೇರಿಸಿಕೊಂಡು ಅಮರನಾಥ್ ಅವರ ಸಲಹೆಯ ಮೇಲೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಈಗ ಅಲ್ಲ, ನಾನು ಕಳೆದ 10 ವರ್ಷದ ಹಿಂದೆ ನಾನು ಇಂಥ ತಾಲೂಕು ವಲಯದ ಸ್ಪೋರ್ಟ್ಸ್ಗಳನ್ನು ಮಾಡುವಾಗ ಅವರು ನನಗೆ ಬಹಳ ಒಂದು ರೀತಿಯ ಒಂದು ಸ್ಫೂರ್ತಿದಾಯಕವಾದ ಮಾತುಗಳನ್ನು ಹೇಳುತ್ತಾ ನನಗೆ ನನ್ನ ಕಾರ್ಯಕ್ರಮದ ನಾನು ಪುತ್ತೂರು ಅಧ್ಯಕ್ಷ ಆಗಿರೋ ಟೈಮಿನಲ್ಲಿ ನನಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ಪ್ರೋತ್ಸಾಹ ಈಗ ಇರುವ ಅಧ್ಯಕ್ಷರಿಗೂ ಕೊಡ್ತಾ ಇರುವುದು ಅಂತ ಹೇಳಿದರೆ ಅವರಿಗೆಲ್ಲ ನಾವು ಮೊದಲನೇದಾಗಿ ಅವರಿಗೆ ಒಂದು ದೊಡ್ಡ ಮಟ್ಟಿನ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಲೇಬೇಕು. ಹಾಗೆ ಈ ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ಕ್ರೀಡಾಗಳನ್ನು ಆಯೋಜಿಸಿರುವಂಥ ಎಲ್ಲ ಕ್ರೀಡಾ ಶಿಕ್ಷಕರಿಗೂ ನಾನು ಅವರಿಗೆ ಮೊದಲನೆಯ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಕ್ರೀಡೆ ಇರುವಂತದ್ದು ಮುಖ್ಯವಾಗಿ ನಮ್ಮ ಧ್ಯೇಯವೇ ಒಂದು, ಕ್ರೀಡೆ ಇರುವುದು ಸಂಘರ್ಷಕ್ಕಾಗಿ ಅಲ್ಲ, ಸಾಮರಸ್ಯಕ್ಕಾಗಿ ಅಂತ. ಈ ಉಕ್ತಿಯಲ್ಲಿ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಸೌಜನ್ಯವಾದ ಒಂದು, ಎಲ್ಲರೂ ಯಾವುದೇ ಒಂದು ಕಾಂಪ್ಲಿಕೇಶನ್ಗೆ ಎಡೆ ಮಾಡಿಕೊಡದೆ ಇಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿಕ್ಕೆ ಮುಖ್ಯ ಕಾರಣಕರ್ತರಾದ ನಮ್ಮ ಅಮರನಾಥ್ ತಿಂಕಿಲ ಅವರನ್ನು ನಾನು ಮೊದಲನೇದಾಗಿ ಅಭಿನಂದಿಸ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಅವರು ಇಷ್ಟೊಂದು ಕಾರ್ಯಕ್ರಮದ ಅವರಿಗೆ ಫಸ್ಟಿಗೆ ಅವರಿಗೆ ನಮ್ಮ ಯುವ ಸಂಘದಲ್ಲಿ ಅಷ್ಟು ಇದಿಲ್ಲ ಇದೆ. ಯಾವಾಗ ತನ್ನ ಕೈಗೆ ಇದನ್ನು ಮುಂದುವರಿಸುವಂತ ಜವಾಬ್ದಾರಿ ಸಿಕ್ಕಿತೋ ಅದರ ನಂತರ ಅವರು ಎಲ್ಲದರಲ್ಲೂ ಎತ್ತಿದ ಕೈ, ಎಲ್ಲಾ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಇಲ್ಲಿಯ ಈ ಮುಂಡೂರು ವಲಯ ಅಂತ ಹೇಳುವುದು, ನಾನು ಪುತ್ತೂರು ವಲಯದ ಅಧ್ಯಕ್ಷನಾಗಿರುವಾಗ
ನನಗೆ ಮುಂಡೂರು ಒಂದು ಗ್ರಾಮ ಆಗಿತ್ತು. ಆ ಗ್ರಾಮದಲ್ಲಿ ನಾನು ಈಗಾಗಲೇ ಯಾರೋ ಅಮ್ಮನ ಹತ್ರ ಒಬ್ಬರ ಹತ್ರ ಮಾತಾಡಿದ್ದೆ, ಸೀತಾರಾಮ್ ಕಡ್ಯ ಅವರು ನಮಗೆ ಬಹುಶಃ ಈಗ ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರು ಆ ಹೊತ್ತಿನಲ್ಲಿ ಮುಂಡೂರು ಗ್ರಾಮದಲ್ಲಿ ಗ್ರಾಮ ಅಂತ ಇಲ್ಲ ಆಯ್ತು, ಆ ಹೊತ್ತಿನಲ್ಲಿ ಖಾಲಿ ಒಂದು ಚಿಟ್ ಫಂಡಿನ ಸಂದರ್ಭದಲ್ಲಿ ನಾವಿಲ್ಲಿ ಬಂದು ನಮ್ಮ ಗ್ರಾಮ ಸಮಿತಿಯ ಸಭೆಗಳನ್ನು ಮಾಡ್ತಾ ಇದ್ದೇವೆ. ಆ ಹೊತ್ತಿಗೆ ಅವರು ನಮಗೆ ಕೆಲವೊಂದು ಸಂಘಟನೆ ಮಾಡುವಲ್ಲಿ ಕೆಲವೊಂದು ಮಾತುಗಳು ನನಗೆ ಈಗಲೂ ನೆನಪಾಗ್ತಾ ಇದೆ. ನಾವು ನಮ್ಮ ಮನ್ಪುಣೆ ದಾಯಕ ನಮ್ಮ ಕಾಲೇಜ್ ನಮ್ಮ ಸಮಾಜ ಎದುರು ಬರೋಡು, ಅವರು ಊರಿನ ಗೌಡರು ಆಗಿದ್ರು. ಹಾಗೆ ಆ ಹೊತ್ತಿಗೆ 8:30-9 ಗಂಟೆ ತನಕ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಸಂಘಟನೆ ಹೇಗೆ ಬೆಳಿಬೇಕು, ಸಮಾಜವನ್ನು ಹೇಗೆ ಮುಂದುವರಿಸುವಂಥದ್ದು, ಇಂಥದೇ ವಿಚಾರಗಳನ್ನು ಹೇಳ್ತಾ ಇದ್ರು. ಬಹುಶಃ ನಮ್ಮ ಸುಂದರನಿಗೆ ಆ ಹೊತ್ತಿಗೆ ಗೊತ್ತಿರ್ಲಿಕ್ಕಿಲ್ಲ, ಅವರು ಮತ್ತೆ ಸೇರಿಕೊಂಡದ್ದು. ಅವರನ್ನು ನಾನು ಆ ಲೆಕ್ಕದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಮುಂಡೂರು ಗ್ರಾಮ ಹೋಗಿ ಈಗ ಮುಂಡೂರು ವಲಯ ಆಗಿದೆ. ಪುತ್ತೂರು ವಿಸ್ತರಿತ ಸಮಾಜ, ಇದು ವಿಸ್ತರಿತ ಪುತ್ತೂರು ತಾಲೂಕು ಆಗಿರುವಾಗ ಇದರದ ವ್ಯಾಪ್ತಿ ದೊಡ್ಡದಿತ್ತು. ಆಗ ಸ್ಪೋರ್ಟ್ಸ್ಗಳು ಇನ್ನೂ ಒಂದು 8:30-9 ಗಂಟೆ ಆದದ್ದು ಉಂಟು. ಬಹುಶಃ ಪುತ್ತೂರು ತಾಲೂಕಿನಲ್ಲಿ ಆಗುವಾಗ, ಪುತ್ತೂರು ವಲಯದ ನೇತೃತ್ವದಲ್ಲಿ ಆಗುವಾಗ ಜೂನಿಯರ್ ಕಾಲೇಜಿನ ಗ್ರೌಂಡ್ ಅಲ್ಲಿ ಆಗಿದ್ದು. ಅದು 8:30-9 ಗಂಟೆ ತನಕ ಟಗ್ ಆಫ್ ಅವರ್ ಆದ್ದೇ ನಮ್ಮ ಲೈಟ್ಗಳನ್ನು ಹಾಕಿ ಮಾಡಿರುವಂಥದ್ದು. ಅಷ್ಟೊಂದು ನಮ್ಮ ಸಮಾಜ ಆಗ್ಲೂ ಅಷ್ಟು ಜನ ಇದ್ರು. ಅದಕ್ಕೆ ಪೂರಕವಾಗಿ ಈಗಿನ ನಮ್ಮ ಸಂಕುಚಿತ ಆದರೂ ನಮ್ಮ ಪುತ್ತೂರು ತಾಲೂಕು ಈಗಲೂ ಇಷ್ಟೊಂದು ಜನ ಸೇರಿರುವಂಥದ್ದು ನಮ್ಮ ಸಮಾಜದ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನೂ ನಮ್ಮಲ್ಲಿ ಇಂತಹ ಹುಡುಗರು ಇದ್ದಾರೆ. ಇವರಿಗೆ ಖಾಲಿ ನಾನೊಂದು ನಿಮಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ, ನೀವು ಖಾಲಿ ಕ್ರೀಡೆಗೆ ಮಾತ್ರ ಅಲ್ಲ, ನೀವು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರಬೇಕು. ನಾವು ನಿಮ್ಮಲ್ಲಿ ನಾಯಕತ್ವವನ್ನು ಬಯಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ತಾವು ನಾಯಕತ್ವದ ಚುಕ್ಕಾಣಿಯನ್ನು ಹಿಡ್ಕೊಂಡು ಸಮಾಜದ ಹಿರಿಮೆಯನ್ನು ಎತ್ತಿ ಹಿಡಬೇಕು ಅಂತ ಹೇಳುವುದು ಒಂದು ನನ್ನ ಒಂದು ಕಿವಿ ಮಾತು. ಇದನ್ನು ತಾವು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಉದ್ಯಮ ಇರ್ಬೋದು, ಕ್ರೀಡೆ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ತಾವು ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ನಾವು ಖಂಡಿತ ಮುಂದುವರಿಸ್ತಾ ಇದ್ದೇವೆ. ನಮ್ಮಲ್ಲಿ ಯಾವುದೇ ಹಿಂಜರಿಕೆ ಬೇಡ. ಯುವಕರಿಗೆ ಇನ್ನೂ ಸಹ ಒಂದುಂಟು, ಖಾಲಿ ನಾನು ಅಲ್ಲಿ ಇರುವುದು ಇದಕ್ಕೆ ಯಾವುದು ಸ್ಪೋರ್ಟ್ಸಿಗೆ ಸಷ್ಟಿ, ಯಾರು ಮುಂದೆ ಬರುವುದಿಲ್ಲ. ಖಾಲಿ ಈ ವಲಯ ಅಧ್ಯಕ್ಷ ಒಂದು 4-5 ಸಲ ಹೋಗ್ಬೇಕು ಅವರ ಮನೆಗೆ, ಸೇರ್ಲ ಮಾರಾಯ ಅಂತ ಇದೇ ಬೇಡ. ನಾವು ಸೇರ್ತೇನೆ, ಇನ್ನು ಮುಂದೆ ನಮ್ಮ ಈ ಸಮಾಜವನ್ನು ಗಟ್ಟಿ ಮಾಡಬೇಕು. ಇಂತಹ ಒಂದು ನಿಟ್ಟಿನಲ್ಲಿ ತಾವು ಇಷ್ಟೊಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ತಮಗೆಲ್ಲರಿಗೂ ಅಭಿನಂದಿಸುತ್ತಾ ಭಾರತ್ ಮಾತಾ ಕಿ ಜೈ. ಇದು ನಮ್ಮ ದೊಡ್ಡ ಒಂದು ಗುಣ. ಯಾಕಂತ ಹೇಳಿದ್ರೆ ಭಾರತ್ ಮಾತಾ ಕಿ ಜೈ ಇವತ್ತು ನಾವು ಸಮಾಜದ ಕಾರ್ಯಕ್ರಮ ಅಲ್ಲ, ಭಾರತ ಮಾತೆಯ ಒಂದು ನೆಲದಲ್ಲಿ ನಾವು ಇನ್ನೊಂದು ಸಮಾಜದ ಮೂಲಕ ಸಮಾಜಕ್ಕೆ, ಇತರ ಸಮಾಜಕ್ಕೂ ಎಲ್ರಿಗೂ ಒಂದು ಉತ್ತಮ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಎನ್ನುವ ಉಕ್ತಿಯಲ್ಲಿ ಭಾರತ ಮಾತಾ ಕಿ ಜೈ ಅಂತ ಹೇಳಿರುವ ತಮಗೆಲ್ಲರಿಗೂ ನಾನು ಭಾರತ್ ಮಾತಾ ಕಿ ಜೈ ಎನ್ನುವ ಒಂದೇ ಉದ್ಗಾರದಲ್ಲಿ ನನ್ನ 2 ಮಾತಿಗೆ ವಿರಮಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅನ್ನೋ ಮಾತಿದೆ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತದೆ ಅಂತ. ಈ ಕ್ರೀಡಾಕೂಟದ ಮುಖ್ಯ ಉದ್ದೇಶವೇ ಅದು. ಕ್ರೀಡಾಕೂಟದ ಮೂಲಕ ನಮ್ಮ ಆರೋಗ್ಯವೂ ಒಳ್ಳೆದಿರಬೇಕು ಹಾಗೂ ಸಮಾಜದ, ಸಮುದಾಯದ ಆರೋಗ್ಯ ಕೂಡ ಒಳ್ಳೆದಿರಬೇಕು ಅನ್ನೋದೇ ಇದರ ಆಶಯ. ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು ಆತಿಥೇಯ ವಲಯ ಮುಂಡೂರು. ಇದರ ಅಧ್ಯಕ್ಷರು ಚೆನ್ನಪ್ಪ ಗೌಡ ಕೋಲಾಡಿ ಈ ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದ ವ್ಯವಸ್ಥೆಗಾಗಿ ಅದೆಷ್ಟೋ ತಿಂಗಳಿನಿಂದ ನಿದ್ದೆಯಿಲ್ಲದ ರಾತ್ರಿಯನ್ನ ಕಳೆದವರು ಅವರು. ಇದೀಗ ಬಂದಿರುವಂತಹ ಎಲ್ಲ ಗೌರವಾನ್ವಿತರಿಗೆ, ಕ್ರೀಡಾಪಟುಗಳಿಗೆ ತಮ್ಮ ಮನದುಂಬಿದ ಮಾತುಗಳನ್ನು ಅರ್ಪಿಸ್ತಾರೆ. ಚೆನ್ನಪ್ಪ ಗೌಡ ಅವರಿಗೆ ವೇದಿಕೆ. ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಕ್ಕಂಥ ನಮ್ಮ ಈ ಸಮಾಜದ ಗೌರವಾನ್ವಿತರಾದ ಶ್ರೀ ರವಿ ಮುಂಗ್ಲಿಮನೆಯವರೇ ಹಾಗೂ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ಪುರುಷೋತ್ತಮ ಗೌಡ ಮುಂಗ್ಲಿಮನೆಯವರೇ ಹಾಗೂ ಸುಂದರಗೌಡ ನಡುಬೈಲ್ರವರೇ ಹಾಗೂ ನಮ್ಮ ಪಕ್ಕದ ಚಾರ್ವಕದ ಟ್ರಸ್ಟ್ನ ಮೊನ್ನೆ ತಾನೇ ನಡೆದಂಥ ಅಭೂತಪೂರ್ವ ಕಾರ್ಯಕ್ರಮದ ಓರ್ವ ಟ್ರಸ್ಟ್ನ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ಗೋಪಾಲಕೃಷ್ಣ ಪಟೇಲ್ರವರೇ, ಹಾಗೆ ಶ್ರೀ ರಾಧಾಕೃಷ್ಣನಂದರವರೇ ಗೌರವಾಧ್ಯಕ್ಷರಾದಂಥ, ಹಾಗೆ ಬೆಂಗಳೂರಿನಲ್ಲಿ ಉದ್ಯಮ ಮಾಡಿಕೊಂಡು ಪುತ್ತೂರಿನಲ್ಲಿ ತಮ್ಮ ಸಮಾಜ ಬಾಂಧವರ ಹತ್ರ ತಮ್ಮ ಒಂದಿಷ್ಟು ಒಲವನ್ನು ಎಲ್ಲರ ಹತ್ರ ತೋರಿಸಿಕೊಂಡು ಎಲ್ಲ ಸಂಘಟನೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ ಮಂಜುನಾಥ ಗೌಡ ಬೆಂಗಳೂರವರೇ, ಹಾಗೆ ಶ್ರೀ ಪ್ರೇರಣಾ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀ ನಾಗೇಶ್ ಕಿಡಿಂಜಿ ಅವರೇ, ಹಾಗೆ
ಶ್ರೀ ಒಕ್ಕಲಿಗ ಯುವ ಸಂಘದಲ್ಲಿ ತಮ್ಮೆಲ್ಲರಿಗೆ ತಮ್ಮ ಬೆಂಬಲವನ್ನು ಕೊಟ್ಟು ಯಾನುಲ್ಲೆ ಅಂತ ಹೇಳುವಂತಹ ಶ್ರೀ ಅಮರನಾಥ್ ಗೌಡ ಬಪ್ಪಲಿಗೆಯವರೇ, ಹಾಗೆ ಇನ್ನೋರ್ವ ನಮಗೆ ಎಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ತಮ್ಮ ಬೆಳಗಿಂದ ಸಂಜೆವರೆಗೆ ಎಲ್ಲರಿಗೂ ತಮ್ಮ ಮಾತಿನ ಮೂಲಕ ಮೋಡಿ ಮಾಡುವಂತಹ ಶ್ರೀ ಪ್ರೇರಣಾ ಸಂಸ್ಥೆಯ ಶ್ರೀ ವಸಂತ್ ಗೌಡ ವೀರಮಂಗಲವರವರೇ, ಹಾಗೆ ನಮ್ಮ ಮುಂಡೂರು ವಲಯದ ಮತ್ತೋರ್ವ ನಮಗೆಲ್ಲ ವಿಶೇಷವಾಗಿ ಉಸ್ತುವಾರಿ ವಹಿಸಿಕೊಂಡಿರುವಂತಹ ತನ್ನ ರಮೇಶ್ ಗೌಡ ಪಜಿಮಣ್ರವರೇ, ಹಾಗೆ ನನ್ನ ಧರ್ಮಪತ್ನಿ ಕುಮಾರಿ ಶ್ರೀಮತಿ ರೇಷ್ಮಾರವರೇ, ನಾವು ಇವತ್ತು ಒಕ್ಕಲಿಗ ಗೌಡ ಸಮಾಜ ಪುತ್ತೂರು ಇದರ ಸಹಕಾರದೊಂದಿಗೆ ಈ ವರ್ಷ ನಮಗೆ ಇದರ ಆಯೋಜನೆ ಮಾಡುವಂಥ ಆತಿಥ್ಯ ನಮಗೆ ಸಿಕ್ಕಿದೆ. ತಮಗೆ ಈ ವರ್ಷ ಒಂಥರ ಒಕ್ಕಲಿಗ ಸಮಾಜದ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಒಂದು ಕಾರ್ಯಕ್ರಮ ಇತ್ತು, ಅವರದೊಂದು 10 ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಈ ಸಲ ಇತ್ತು. ಆದರೆ ನಮಗೆ ಈ ಸಲ ಆಯೋಜನೆ ಸಿಕ್ಕಿದೆ. ಎಲ್ಲರ ಬಾಯಲ್ಲೂ ಒಂಥರ ಮುಂಡೂರು ವಲಯದಲ್ಲಿ ನಮಯಂಚ ಬೋಪುಣೆ ಈ ಕಾರ್ಯಕ್ರಮವು ಪೂರ ಪೋತಿರತ್ತ ನಮಯಂಚ ಬೋಪುಣೆ ಅಂತೇಳಿ. ಆದರೆ ಈ ಗ್ರಾಮದವರಿಗೆ ಒಂದಿಷ್ಟು ಈ ಸಲ ಮತ್ತೊಂದು ಹೊಡೆತ, ಎಂಗ್ಲಿನ ಬಜ್ಜೆ ಕಮ್ಮಿ ಆತಂಡ ದಾಲಜಿ ಜಾಲ್ಡ ಅಂತೇಳಿ ಇನ್ನೊಂದು ಹೊಡೆತ, ಮತ್ತೊಂದು ಊರಿನ ಕಾರ್ಯಕ್ರಮ ತಮ್ಮ ತಮ್ಮ ಗ್ರಾಮದವರಿಗೆ ಒಂದಿಷ್ಟು ಕೊಡಬೇಕು, ಮತ್ತೆ ಸಮಾರಂಭಗಳು ಮದುವೆದು ಅದು ಇದೆಲ್ಲ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಕಾರ್ಯಕ್ರಮದ ನಡುವೆ ನಮಗೆ ಇವತ್ತು 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕು 2-3 ಸಲ ನಾವು ಡೇಟ್ ಇಟ್ಟೆವು. ಸ್ವಾಮೀಜಿ ಅವರಿಗೆ ಕಾರಣ ತೊಂದರೆಗಳಿಂದ ನಮಗೆ ಸ್ವಲ್ಪ ಮುಂದುವರಿಯಿತು. ಆದರೆ ಇವತ್ತು 2ನೇ ತಾರೀಕು ಭಯಂಕರ ಮದುವೆ ಎಲ್ಲ ಕಡೆ ಇವತ್ತು ಒಳ್ಳೆಯ ದಿನ. ಆದರೂ ನಾವೊಂದು ಯಶಸ್ವಿಯಾಗಿ ಇವತ್ತೊಂದು ಎಲ್ಲರನ್ನು ಸೇರಿಸಿಕೊಂಡು ಒಂದು ಉತ್ತಮ ಉದ್ದೇಶದೊಂದಿಗೆ ನಾವೆಲ್ಲ ಸಂಘಟಿತರಾಗಬೇಕು, ನಾವೆಲ್ಲ ಒಟ್ಟಾಗಬೇಕು. ಮತ್ತೊಮ್ಮೆ ನಮ್ಮ ಕೊರೋನಾದಂಥ ಟೈಮಲ್ಲಿ ನಿಂತು ಹೋದ ಈ ಸಂಘಟನೆಯನ್ನು ನಾವೆಲ್ಲ ಒಂದು ಮೈದಾನದಲ್ಲಿ ನಾವೆಲ್ಲ ಒಂದು ಫ್ಲಾಗ್ ಪೋಸ್ಟ್ ಮಾಡಿ ಸ್ವಾಮೀಜಿಯನ್ನು ಕರೆಸಿ ಅವರಿಂದ ಆಶೀರ್ವಚನ ವಹಿಸಿಕೊಂಡು ತಮ್ಮ ಆಶೀರ್ವಚನವನ್ನು ಕೇಳಿಸಿಕೊಂಡು ಈ ಸಮಾಜದ ಸದುದ್ದೇಶಗಳನ್ನು ಎಲ್ಲ ಯುವ ಪೀಳಿಗೆಗೆ ನಮ್ಮಿಂದ ಏನು ನಮಗೆ ಕೊಡ್ತಾರೆ ಈ ಸ್ವಾಮೀಜಿಯವರು, ಅಥವಾ ನಾವು ಏನು ಕಲಿಬೇಕೋ ನಾವು ದಿನ ಹೋಗ್ತದೆ ಇವತ್ತಿನ ಈ ಮೊಬೈಲ್ ಜಂಜಾಟದ ಯುಗದಲ್ಲಿ ಏನಿಲ್ಲ, 1-2 ನಿಮಿಷ ಅಲ್ಲ, ಒಂದು ದಿವಸವೂ ಮೊಬೈಲ್ ನೋಡುವವರು ನಮ್ಮ ಯುವಕರಿದ್ದಾರೆ. ಅದಲ್ಲ, ಈ ವೇದಿಕೆ ಪ್ರಸಕ್ತವಾಗಿ ಭಾಗವಹಿಸಿಕೊಂಡು ತಮ್ಮ ದೈಹಿಕವಾಗಿ ಕ್ರೀಡೆಯನ್ನು ಅವಲಂಬಿಸಿಕೊಂಡು ತಮ್ಮ ಪ್ರತಿಭೆಯನ್ನು ತಮ್ಮ ಊರವರಿಗೆ ತೋರಿಸಿ, ತಾಲೂಕಿಗೆ ತೋರಿಸಿ, ರಾಜ್ಯಕ್ಕೆ ತೋರಿಸಿ, ಅದೇ ಭಾರತ ದೇಶದಲ್ಲಿ ತಮ್ಮ ಕುಮಾರಿ ಸಿಂಚನರಂತ ಒಂದು ಉತ್ತಮ ಪ್ರತಿಭೆಯಾಗಿ ಕೂಡಿ ಬಂದು ನಮ್ಮೆಲ್ಲರಿಗೆ ಒಂದು ಆ ಹೆಸರನ್ನು ತಂದುಕೊಟ್ಟಂತ, ಹಾಗೆ ನಮಗೆಲ್ಲ ಉತ್ತಮ ಹಿರಿಯ ನಾಯಕರು ನಮಗೆ ಹಿಂದೆ ಇದ್ರು. ಮಾಜಿ ಪ್ರಧಾನಿ ದೇವೇಗೌಡರು, ಹಾಗೆಯೇ ನಾಡಗೌಡ ಕೆಂಪೇಗೌಡರು, ಹಾಗೆ ಶಾಂತವೇರಿ ಗೋಪಾಲಗೌಡರು. ನಾವು ಸಾಧಾರಣ ವಂಶದಿಂದ ಬಂದವರಲ್ಲ, ನಾವು ಜನಕರಾಜನ ವಂಶದಿಂದ ಬಂದದ್ದು. ಆದ್ರೂ ನಮ್ಮ ಹತ್ರ ಒಂಥರ ಸಂಘಟಿತವಾಗಿ ಕೊರತೆ ಇದೆ. ಎಂಕು ಬೋಡ್ಚಿ ಅಂತೀರಿ, ಒಂಥರ ಏನೋ ಇಲ್ಲ, ನಾವೆಲ್ಲ ಸರಿಯಾಗ್ತಾ ಇದ್ದೇವೆ, ಒಗ್ಗಟ್ಟಾಗ್ತಾ ಇದ್ದೇವೆ. ಇನ್ನೂ ಸಹ ನಮ್ಮ ಹತ್ರ ಎಲ್ಲ ವ್ಯವಸ್ಥೆಗಳಿದ್ದೇವೆ. ಎಲ್ಲರೂ ಸಾಧಾರಣ ಶ್ರೀಮಂತರು, ಯಾರು ಈಗ ಬಡವರಿಲ್ಲ. ಆದ್ರೂ ನಮ್ಮ ಹತ್ರ ಏನೋ ಸಂಘಟಿತ ಒಂದು ಸಾಮರ್ಥ್ಯ ಸ್ವಲ್ಪ ಕಮ್ಮಿ ಇದೆ. ಆದ್ರೂ ಸ್ವಲ್ಪ ಸಮಯವನ್ನು ಈ ಸಂಘಟನೆಗೋಸ್ಕರ ಯಾಕೆ ಜಾತಿ ಬೇಕು, ದೇಶ ಬೇಕು, ಎಲ್ಲ ಬೇಕು. ಆದರೆ ನಮ್ಮ ಯಾವುದೇ ಅಪ್ಲಿಕೇಶನ್ ಬರೆಯುವಾಗ ಏನಾದ್ರೂ ಒಂದು ಜಾತಿ ಬರೀಲೇಬೇಕು. ನನ್ನ ಇದರಲ್ಲಿ ಒಂದು ಜಾತಿ ಬೇಕೇ ಬೇಕು. ಆ ಜಾತಿಯ ಉದ್ದೇಶದಿಂದ ನಾವೆಲ್ಲ ವರ್ಷದಲ್ಲಿ ಒಂದು ಸಲ ತಾಲೂಕು ಕ್ರೀಡಾಕೂಟ ಮಾಡ್ತಾ ಇದ್ದೇವೆ. ಈ ಯುವಕರಿಗೆ ಇನ್ನಷ್ಟು ಸ್ಫೂರ್ತಿಯಾಗಲಿ. ಈ ವೇದಿಕೆಯಲ್ಲಿ ನಾನು ಈ ಮುಂಡೂರು ವಲಯದ ಎಲ್ಲ ನನ್ನ ಸಾಮಿತ್ರರಿಗೆ, ನಾನು ಮತ್ತು ಮೌಂಡ್ರು ಸಾಧಾರಣ ರಾತ್ರಿ ಒಂದು 9:30, 10:30, 11:30 ನಾವು ಒಂದು 4-5 ಜನ ತಂಡ ಇತ್ತು. ಸಾಧಾರಣ ಕೊಲ್ತಿಗೆ ಭಾಗಕ್ಕೆ ಒಂದು ರಾತ್ರಿ ಹೋಗುವ 1-2 ಮನೆಯಲ್ಲಿ 9 ಕಾಲಕ್ಕೆ ನಿದ್ದೆ ಮಾಡಿದ್ದಾರೆ. ಏನಂತ ಇವರು ಎಲ್ಲಿಂದ ಬಂದವರು ಒಂಥರ, ಅಲ್ಲಿಯ ಮಿತ್ರರು 2-3 ಜನ ಇದ್ರು, ಅಮರನಾಥ್ ಗೌಡರು ಇದ್ರು. ಹಾಗೆ ನಮ್ಮ ಒಂದು ಸ್ವಲ್ಪ ಲೇಟ್ ಆಗಿ ಆದ್ರೂ ನಮ್ಮ ಸಂಘಟನೆಗೋಸ್ಕರ ನಾವೇನು ಮೀಸಲು ಕೊಡ್ತೇವ, ಅದು ನಮಗೆ ಯಾವುದೇ ಒಂದು ರೂಪದಲ್ಲಿ, ನಮಗೆ ದೇವರ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಕೊಡ್ತಾರೆ ಅಂತೇಳಿ 100% ನಮಗೆ ಗ್ಯಾರಂಟಿ ಗೊತ್ತು. ನಮಗೆ ಸಮಾಜದಿಂದ ನಾವು ಸಮಾಜಕ್ಕೆ ಏನು ಕೊಡ್ತೇವೆ, ನಮ್ಮ ಪ್ರತಿಭೆಯನ್ನು ನಾವು ಸಮಾಜಕ್ಕೆ ಏನು ಕೊಡ್ತೇವೋ ಅದು 100% ಯಾವಾಗಾದ್ರೂ ಒಂದು ಬಿಂಬದ ರೂಪದಲ್ಲಿ ನಮಗೆ ಸಿಗ್ತದೆ ಅಂತೇಳಿ ಹೇಳುತ್ತಾ, ಈ ವೇದಿಕೆಯಲ್ಲಿ ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಪಟು ಸೋತು ಗೆದ್ದವರಿಗೆ
ಎಲ್ಲ ಭಾಗವಹಿಸಿದ ಪ್ರತಿಯೊಬ್ಬರಿಗೆ ಹಾಗೂ ಇಲ್ಲಿ ನಮಗೆ ಸಹಕರಿಸಿದ ಪ್ರತಿ ನಮ್ಮ ಗ್ರಾಮದ ಎಲ್ಲ ಮನೆಯಲ್ಲಿ ನಮಗೆ ಹೋಗುವಾಗ ಒಳ್ಳೆ ಆತಿಥ್ಯ ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ಬರಮಾಡಿಸಿ ನಮಗೆ ಎಲ್ಲ ಸಹಕರಿಸಿದಂತ ಎಲ್ಲ ಬಂಧು ಬಗೆಯ ಸುಮಾರು ಜನ ಇದ್ದಾರೆ. ಎಲ್ಲ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ನಮಗೆ ಏನು ಇಲ್ಲಿ ಕಮ್ಮಿ ಮಾಡಲಿಲ್ಲ. ಇನ್ನೊಮ್ಮೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡುವಂತ ಶಕ್ತಿ ನಿಮ್ಮಿಂದ ನಮಗೆ ಬರಲಿ. ಹಾಗೆ ನಿಮ್ಮ ಹಿರಿಯರ ಮಾರ್ಗದರ್ಶನ ನಮಗೆ ಇರಲಿ ಎಂದು ಹೇಳುತ್ತಾ ಇವತ್ತಿನ ಕ್ರೀಡಾಕೂಟದ ನಾನು ಅಧ್ಯಕ್ಷೀಯ ಭಾಷಣದ ನೆಲೆಯಲ್ಲಿ ಎಲ್ಲರಿಗೆ ವಂದನೆಯನ್ನು ಮಾಡ್ತಾ ಇದ್ದೇನೆ. ಜೈ ಹಿಂದ್. ಬಂಧುಗಳೇ, ಆಟ ಆಡಿದ ಆಯಾಸ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಇನ್ನು ಕೇವಲ 10 ನಿಮಿಷದ ಅವಕಾಶವನ್ನು ಕೊಡಿ, ನಾವು ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಮುಂದಿನ ಸಲದ ತಾಲೂಕು ಕ್ರೀಡಾಕೂಟ ಕುಂಬ್ರ ವಲಯಕ್ಕೆ ಹಸ್ತಾಂತರ ಆಗ್ತಾ ಇದೆ. ಕುಂಬ್ರ ವಲಯದ ಆತಿಥ್ಯದಲ್ಲಿ ಮುಂದಿನ ವರ್ಷ ತಾಲೂಕು ಕ್ರೀಡಾಕೂಟ ನಡೀಲಿಕ್ಕಿದೆ. ನಮ್ಮ ಒಕ್ಕಲಿಗ ಧ್ವಜ ಇದೀಗ ಅವರೋಹಣ ಆಗಬೇಕಾಗಿದೆ. ಅವರೋಹಣ ಆಗಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ, ತಾಲೂಕು ಯುವ ಸಂಘದ ಅಧ್ಯಕ್ಷರಿಗೆ ಹಸ್ತಾಂತರ ಆಗ್ತದೆ. ಆತಿಥೇಯ ಘಟಕ ಮುಂಡೂರಿನ ಅಧ್ಯಕ್ಷರು, ತಾಲೂಕು ಯುವ ಸಂಘದ ಅಧ್ಯಕ್ಷರು ಒಮ್ಮೆ ಧ್ವಜ ಅವರೋಹಣ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಶ್ರೀ ಮಾಧವಗೌಡ ಪಿರಿಯತ್ತೋಡಿ ಸರ್ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಬೇಕು. ಅದರೊಂದಿಗೆ ಈ ವೇದಿಕೆಯ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ನಿವೃತ್ತ ಅಂಚೆ ಇಲಾಖೆಯ ಉದ್ಯೋಗಿ ಹಾಗೂ ಯಕ್ಷ ಪ್ರೇಮಿಯೂ ಆದಂತಹ ಗೋಪಾಲಕೃಷ್ಣ ಪಟೇಲ್ ಈ ಹೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲು ಪಡೆದಿದ್ದಾರೆ. ಗೌರವಾನ್ವಿತರೆ, ಬನ್ನಿ, ಶುಭ ಹಾರೈಸಿ. ಧ್ವಜ ಅವರೋಹಣ ಆಗ್ತಾ ಇದ್ದಾಗ ಎಲ್ಲರೂ ಕೂಡ ಎದ್ದು ನಿಂತು ಆ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾನ್ಯ ಅತಿಥಿಗಳಂತಹ ಶ್ರೀ ಗೋಪಾಲಕೃಷ್ಣ ಪಟೇಲ್ ಹಸ್ತಾಂತರ ಆಗಬೇಕಾಗಿದೆ. ಆತಿಥೇಯ ವಲಯದ ಅಧ್ಯಕ್ಷರು ಈ ಒಂದು ಧ್ವಜವನ್ನು ವೇದಿಕೆಗೆ ತರಬೇಕು. ಕುಂಬ್ರ ವಲಯದ ಪರವಾಗಿ ತಾಲೂಕು ಅಧ್ಯಕ್ಷರಾದ ಅಮರನಾಥ ಗೌಡ ಬಪ್ಪಲಿಗೆ ತಾವು ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ವರ್ಷದ ತಾಲೂಕು ಕ್ರೀಡಾಕೂಟದ ಸಲುವಾಗಿ ಕುಂಬ್ರ ವಲಯದ ಪರವಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಅಮರನಾಥ ಗೌಡ ಬಪ್ಪಲಿಗೆ ಇವರನ್ನು ಸ್ವೀಕರಿಸ್ತಾ ಇದ್ದಾರೆ. ಆತಿಥೇಯ ವಲಯದ ಅಧ್ಯಕ್ಷರು ಶ್ರೀ ಚೆನ್ನಪ್ಪ ಗೋಲಾಡಿ ಇವರು ಹಸ್ತಾಂತರಿಸ್ತಾ ಇದ್ದಾರೆ. ವಂದನೆಗಳು. ಬಂಧುಗಳೇ, ಅತಿಥಿಗಳು ಶ್ರೀ ಗೋಪಾಲಕೃಷ್ಣ ಪಟೇಲ್ ಇವರು ಶುಭ ಹಾರೈಕೆ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಯಾರ ಕೃಪೆಯಿಂದ ಮೂಕನೊಬ್ಬ ವಾಗ್ಮಿಯಾಗಬಲ್ಲನೋ, ಯಾರ ಕೃಪೆಯಿಂದ ಹೆಳವನೊಬ್ಬ ಗಿರಿಶೃಂಗವನ್ನೇರಬಲ್ಲನೋ ಅಂತಹ ಪರಮಾನಂದ ಸ್ವರೂಪನಾದಂತಹ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ, ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸುತ್ತಾ ಮಹಾಚೇತನಕ್ಕೆ ಮಣಿದು, ಅದೇ ರೀತಿ ಯತಿದ್ವಯರ ಪಾದಾರವಿಂದಗಳಿಗೆ ನಮಿಸಿ, ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಆದರಣೀಯ ಸಮಾಜ ಬಂಧು ಭಗಿನಿಯರೇ, ಕ್ರೀಡಾಪಟುಗಳೇ, ನಮ್ಮ ನಿರೂಪಕರಾದಂತಹ ವಸಂತ ವೀರಮಂಗಲರವರು ಹೇಳಿದರು, ಕೇವಲ 10 ನಿಮಿಷದ ಅವಧಿ ಮಾತ್ರ ಇದೆ, ಅಷ್ಟು ಮಾತ್ರ ಮಾತಾಡ್ತಿದ್ರೆ ಸಾಕು ಅಂತ. ಬಹುಶಃ ಇದೊಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಅಧ್ಯಕ್ಷರ ಭಾಷಣ ಆಗಿದೆ, ಧ್ವಜಾರೋಹಣ ಆಗಿದೆ, ಅದರ ನಂತರ ನಾನು ಅತಿಥಿಯಾಗಿ ಮಾತನಾಡ್ತಾ ಇದ್ದೇನೆ. ಹಾಗಾಗಿ ಅವಕಾಶ ಬಹಳ ಸೀಮಿತ ಇದೆ. ಆದರೆ ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ, ಮುಂಡೂರು ಅಂತ ಹೇಳಿದ್ರೆ ಬಹಳ ನನಗೆ ಹೆಮ್ಮೆ. ಮುಂಡೂರಿನ ಜನತೆಯ ಬಗ್ಗೆ ನನಗೆ ಅಪಾರವಾದಂತಹ ಗೌರವವಿದೆ. ಯಾಕೆಂದ್ರೆ ನನಗೆ ಈ ಅವಕಾಶ ಇವತ್ತು ಸಿಕ್ಕಿದ್ರೆ, ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಿ 1 ವರ್ಷದ ಹಿಂದೆ ನಾನು ಅಧಿಕಾರವನ್ನು ಸ್ವೀಕರಿಸಿಕೊಂಡು ಕಳೆದ ಜನವರಿ 4ರಂದು ನಿಮಗೆಲ್ಲ ಗೊತ್ತಿರುವ ಹಾಗೆ ಅತ್ಯಪೂರ್ವವಾದಂತಹ ಅತ್ಯಮೋಘವಾದಂತಹ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಬಲ್ಲಂತಹ ಒಂದು ಅಪೂರ್ವವಾದಂತಹ ನಮ್ಮ ಗೌಡ ಸಮಾಜದ ಹೆಮ್ಮೆಯ ಕಾರ್ಯಕ್ರಮ ಒಕ್ಕಲಿಗ ಸಭಾಭವನದಲ್ಲಿ ಜರುಗಿತ್ತು. ಇದು ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭ. ಹಾಗಾಗಿ ಈ ಅಧ್ಯಕ್ಷರ ನೆನೆಯಲ್ಲಿ ನನಗೆ ಈ ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಮುಂಡೂರಿಗೆ 6 ತಿಂಗಳ ಹಿಂದೆ ತ್ರೈಮಾಸಿಕಕ್ಕೆ ನಾನು 2 ಬಾರಿ ಬಂದಿದ್ದೇನೆ. ಅದೇ ರೀತಿ ಮಾದರಿ ದಂಪತಿಗಳ ಸನ್ಮಾನ ಕಾರ್ಯಕ್ರಮ ಹಾಲು ಉತ್ಪಾದಕರ ಸಂಘದಲ್ಲಿ ಆದಾಗ ಕೂಡ ನಾನು ನಿಮ್ಮ ಮುಂಡೂರಿನ ಜನತೆಯ ಮುಂದೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಆದರೆ ಇವತ್ತು ಬಹುಶಃ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ನಮ್ಮ ಅಧ್ಯಕ್ಷರಾದಂತಹ ಮೋಹನ್ ಗೌಡರು, ನಾನು 3 ಗಂಟೆಗೆ ಕಾರ್ಯಕ್ರಮವನ್ನು ಮುಗಿಸಿ ಕಾಣಿಯೂರಿಗೆ ಮುಟ್ಟಿದ್ದೆ 6:30 ಗಂಟೆಗೆ. ಸರ್, ನೀವು ಬರಲೇಬೇಕು ಅಂತ ಹೇಳಿದರು. ಮತ್ತೆ ಕಾಣಿಯೂರಿಂದ ಹಿಂದಿರುಗಿ ಇವತ್ತು ಈ ನಿಮ್ಮೆಲ್ಲರ ಪ್ರೀತಿಯಿಂದ ಬಂದಿದ್ದೇನೆ ಈಗ. ಹಾಗಾಗಿ ಈ ಅವಕಾಶಕ್ಕಾಗಿ ನಿಮಗೆ ನನ್ನ ನಾಲ್ಮೆಯ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈಗಾಗಲೇ ಪುತ್ತೂರು ತಾಲೂಕಿನಲ್ಲಿ ಹಿರೇಬಂಡಾಡಿ, ಕೊಳ್ಚಿಗೆ, ಬಜತ್ತೂರು ಕೆಲವು ಗ್ರಾಮಗಳನ್ನು ಬಿಟ್ಟರೆ ಮುಂಡೂರು ನಮ್ಮ ಜಾತಿಯ ಹೆಚ್ಚಿನ ಜನಸಂಖ್ಯೆ ಇರುವಂತಹ ಒಂದು ಗ್ರಾಮ ಮತ್ತು ಎಲ್ಲಾ ರೀತಿಯಲ್ಲಿ ಕೂಡ ನಮ್ಮ ಸಂಘಟನೆಗೆ ಒತ್ತನ್ನು ಕೊಡುವಂತಹ, ಬಲವನ್ನು ಕೊಡುವಂತಹ ಒಂದು ಮಾದರಿ ಗ್ರಾಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ಬಹುಶಃ ನಾವು ಒಕ್ಕಲಿಗರು, ನಾವು ಗೌಡರು, ನಾವು ಯಾರಿಗೂ ಕಡಿಮೆ ಇಲ್ಲ, ಖಂಡಿತವಾಗಿ ಯಾರಿಗೂ ಕಡಿಮೆ ಇಲ್ಲ. ಗೌಡ ಅಂದ್ರೆ ಏನು? ಗೌಡ ಅಂದರೆ ನಾಯಕ, ಗೌಡ ಅಂದರೆ ಗ್ರಾಮಮಣಿ, ಗೌಡ ಅಂದರೆ ಗುರಿಕಾರ, ಗೌಡ ಅಂದರೆ ಯಜಮಾನ, ಗೌಡ ಅಂದರೆ ಬುದ್ಧಿವಂತ. ಹಾಗಾದ್ರೆ ಯಾರು ಕೂಡ ಗೌಡ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಹಿಂಜರಿಕೆ ಇಲ್ಲ. ರಾಷ್ಟ್ರಕವಿ ಕುವೆಂಪು ನಮ್ಮವರು, ಕೆಂಗಲ್ ಹನುಮಂತಯ್ಯ ನಮ್ಮವರು, ಪ್ರಧಾನಿ ದೇವೇಗೌಡರು ನಮ್ಮವರು, ದೇವಿ ಸದಾನಂದ ಗೌಡರು, ಕುಮಾರಸ್ವಾಮಿ, ಈಗಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಇವರೆಲ್ಲರೂ ನಮ್ಮವರು ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಹಾಗಾದ್ರೆ ಯಾವುದೇ ಒಂದು ಜಾತಿಯ ಸಂಘಟನೆ ಯಾಕಾಗಿ, ಕೇವಲ ಈ ಸಮಾಜ ನಮಗೆ ಏನು ಕೊಟ್ಟಿದೆ ಅದಲ್ಲ, ಈ ಸಮಾಜಕ್ಕೆ ನಾವೇನು ಕೊಡಬಲ್ಲೆವು, ಈ ಸಂಘಟನಾ ಶಕ್ತಿಯ ಮೂಲಕವಾಗಿ ನಮ್ಮದಾದಂತಹ ಅಸ್ಮಿತೆಯನ್ನು, ನಮ್ಮದಾದಂತಹ ಅಸ್ತಿತ್ವವನ್ನು, ನಮ್ಮದಾದಂತಹ ಹಿರಿಮೆ ಗರಿಮೆಗಳನ್ನು ಸಾರುವುದಕ್ಕಾಗಿರುವಂತಹ ಈ ಒಕ್ಕಲಿಗ ಗೌಡ ಸಮುದಾಯದ ಈ ಸಂಘಟನೆ ಈ ವರ್ತಮಾನದಲ್ಲಿ ಅತ್ಯಂತ ಅವಶ್ಯಕವೆನಿಸಿದೆ. ಯಾವುದೇ ಒಂದು ಸಂಘಟನೆ ನಮ್ಮ ಅಸ್ಮಿತೆಗಾಗಿಯೇ ಹೊರತು ಇನ್ನೊಬ್ಬರ ಮೇಲೆ ಬಲಪ್ರಯೋಗಕ್ಕಾಗಿ ಅಲ್ಲ. ನಮ್ಮ ಸಂಘಟನೆ ಇರುವಂತಹದ್ದು ಸೌಹಾರ್ದತೆಯನ್ನು, ಸಾಮರಸ್ಯವನ್ನು ಸಾರುವುದಕ್ಕಾಗಿರುವಂತಹದ್ದು. ನೋಡಿ, ಆಗ ನಮ್ಮ ಗುರುಗಳಾದಂತಹ ಧರ್ಮಪಾಲನಾಥ ಸ್ವಾಮೀಜಿಯವರು ನಮಗೆ ಆಶೀರ್ವಚನ ಮಾಡಿದರು. ಇಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇರುವಂತಹದ್ದು ಎಲ್ಲಿ? ಸಾಂದೀಪನಿ ಕ್ಷೇತ್ರದಲ್ಲಿ. ಸಾಂದೀಪನಿ ಎಂಬಂತಹ ಪುಣ್ಯ ದೇಗುಲದ ಈ ಮೈದಾನದಲ್ಲಿ, ಶಿಕ್ಷಣ ಕ್ಷೇತ್ರದ ಈ ದೇಗುಲದ ಮೈದಾನದಲ್ಲಿ ಇದು ನಡೆಯುತ್ತಾ ಇದೆ. ಇಲ್ಲಿ ನಮಗೆ ಯಾವುದೇ ಜಾತಿ ಸಂಘಟನೆಗಳು ಸೀಮಿತ ಅಲ್ಲ ಎಂಬುದನ್ನು ಸಾರಿ ಹೇಳುತ್ತಾ ಇರುವಂತಹ ಇದೊಂದೇ ನಿದರ್ಶನ ನಮಗೆ ಸಾಕಾಗ್ತದೆ. ಯಾಕೆ? ಗುರುವರಿಯರು ಹೇಳಿದರು,
ಅದೇ ರೀತಿ ಸಾಂದೀಪನಿ ಅಂತ ಹೇಳಿದರೆ ಶ್ರೀಕೃಷ್ಣ ಬಲರಾಮ ಸುಧಾಮರ ಗುರುವಾಗಿದ್ದರು. ಅವಂತಿ ನಗರದ ಸಾಂದೀಪನಿ, ವಿಪ್ರೋತ್ತಮನಾದಂತಹ ಸಾಂದೀಪನಿ ಅವರಿಗೆ 64 ವಿದ್ಯೆಗಳನ್ನು ಬೋಧಿಸಿದರು. ಕೊನೆಗೆ ಶ್ರೀಕೃಷ್ಣ ಬಲರಾಮರು ಕೇಳ್ತಾರೆ, ಸಾಂದೀಪನಿ ಹತ್ರ ಕೇಳ್ತಾರೆ, ನಿಮಗೆ ಏನು ಗುರು ಕಾಣಿಕೆ ಕೊಡಬೇಕು ನಾವು ಗುರುಗಳೇ ಅಂತ ಕೇಳುವಾಗ, ಏನು ಬೇಡ, ನನ್ನ ಸತ್ತು ಹೋದಂತಹ ಮಗನನ್ನು ನೀವು ತಂದು ಕೊಡಬೇಕು. ಆಗ ಏನು ಮಾಡ್ತಾರೆ, ಆ ಪಂಚಜನನೆಂಬಂತಹ ರಾಕ್ಷಸನನ್ನು ಕೊಲ್ಲುವುದಕ್ಕೆ ಕೃಷ್ಣ ಬಲರಾಮರು ಹೋಗುತ್ತಾರೆ, ಕೊಲ್ಲುತ್ತಾರೆ. ಆದರೆ ಆತನ ಉದರದಲ್ಲಿ ಪಂಚಜನ ಇರುವುದಿಲ್ಲ, ಪಾಂಚಜನ್ಯ ಸಿಗ್ತದೆ. ಮತ್ತೆ ಶೈಮಿನಿಗೆ ಹೋಗಿ ಆ ಸಾಂದೀಪನಿಯ ಗುರುಗಳ ಮಗನನ್ನು ಜೀವಂತವಾಗಿ ತಂದಂತಹ ಉದಾಹರಣೆ, ಅಂತಹ ಸಾಂದೀಪನಿ ಕ್ಷೇತ್ರದಲ್ಲಿ ನಾವಿದ್ದೇವೆ. ಹಾಗಾದರೆ ನೋಡಿ, ಗುರುಗಳಂತಹ ಆ ಗುರು ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಎಂದರ್ಥ. ಹಾಗಾದರೆ ನಮ್ಮದಾದಂತಹ ಇದು ಯಾವುದು, ನಾವು ಮಾಡುತ್ತಿರುವಂತಹದ್ದು ಕ್ರೀಡೆ. ಕ್ರೀಡೆ ಕ್ರೀಡೆ ಏನ್ ಹೇಳ್ತದೆ, ನಮಗೆ ಏಕಾಗ್ರತೆಯನ್ನು ಕಲಿಸ್ತದೆ, ತಾಳ್ಮೆಯನ್ನು ಕಲಿಸ್ತದೆ, ಸೌಹಾರ್ದತೆಯನ್ನು ಕಲಿಸ್ತದೆ, ಸಂಬಂಧವನ್ನು ಕಲಿಸ್ತದೆ, ಪರಸ್ಪರ ಸ್ನೇಹ ಸೌಹಾರ್ದ ಎಲ್ಲವನ್ನು ಕೂಡ ಕ್ರೀಡೆಯ ಮೂಲಕ ನಾವು ಕಾಣಬಹುದಾಗಿದೆ. ಇಲ್ಲಿ ಯಾವುದೇ ಬಡವ ಬಲ್ಲಿದ ಜಾತಿ ಇರಬಾರದು. ಆದರೆ ಇದು ನಮ್ಮ ಜಾತಿಗೆ ಸಂಘಟನೆಗೆ ಪೂರಕವಾಗಿದೆ. ಆದರೆ ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಪಕ್ಷಾತೀತವಾಗಿದೆ. ಅಂತಹ ಒಂದು ಸಂಘಟನೆಯಲ್ಲಿ ನಾವಿದ್ದೇವೆ. ಕ್ರೀಡೆ ನೋಡಿ, ನಿಮಗೆಲ್ಲ ಗೊತ್ತಿರಬಹುದು, ಕ್ರೀಡೆ ಅಂತ ಹೇಳಿದರೆ ಸುಮಾರು 100 ಪ್ರಭೇದಗಳಿವೆ ಕ್ರೀಡೆಯಲ್ಲಿ. ಯಾವುದು, ಒಳಾಂಗಣ ಕ್ರೀಡೆ ಇರಬಹುದು, ಚೆಸ್ ಇರಬಹುದು, ಕ್ಯಾರಂ ಇರಬಹುದು, ನಮ್ಮ ಬುದ್ಧಿಮತ್ತೆಯನ್ನು ವಿಸ್ತರಿಸುವಂತಹ ಅನೇಕ ಒಳಾಂಗಣ ಕ್ರೀಡೆಗಳಿವೆ. ಹೊರಾಂಗಣದಲ್ಲಿ ಬಯಲು ಕ್ರೀಡೆಗಳು, ಕಬಡ್ಡಿಯೋ, ಖೋಖೋ, ವಾಲಿಬಾಲ್, ಹಾಕಿ, ಕ್ರಿಕೆಟ್ ಎಲ್ಲವೂ ಹೊರಾಂಗಣ ಕ್ರೀಡೆಗಳು. ಆದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ, ಈಗ ನೀವು ಆಡಿದ್ದೀರಿ ಕಬಡ್ಡಿ ಅಲ್ಲ ಸರ್, ಮಾಧವ ಬಿರಿಯತ್ತು ಆಡಿದ್ದಾರಲ್ಲ ಇಲ್ಲಿ. ಮಾಧವಣ್ಣ, ನಾನು ನಿಮ್ಮ ಹತ್ರ ಹೇಳಿದಾಗ ಕಬಡ್ಡಿ ಒಂದು ಕಾಲದಲ್ಲಿ ನೋಡಿ, ಕಬಡ್ಡಿ ಅಂತ ಹೇಳಿದ್ರೆ ಕಬಡ್ಡಿ 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 ಎಷ್ಟೊಂದು ಅದಕ್ಕೊಂದು ಗತ್ತಿತ್ತು, ಒಂದು ದೌಲತ್ತಿತ್ತು. ಡು 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 ಇಲ್ಲ ಗುಡುಗುಡು, ಚುಡು ಚುಡು, ಮತ್ತೆ ಮತ್ತೆ ಅದು ಕಬಚ್ಚಿ 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 ಅಂತ ಆಯ್ತು. ಈಗ ನೀವು ಯಾರಾದ್ರೂ ಕೂಡ ಇಷ್ಟು ನಾವು ಮುಂದುವರಿದಿದೆ, ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟ ಆಗ್ತಾ ಉಂಟು. ಕಬಡ್ಡಿ ಎಂಬ ಶಬ್ದವನ್ನು ಯಾರಾದ್ರೂ ಕೇಳಿದ್ದೀರಾ ಕಿವಿಯಲ್ಲಿ? ಯಾವ ಕ್ರೀಡಾಪಟು ಆದ್ರೂ ಹೇಳ್ತಾನ? ಹೇಳುವುದಿಲ್ಲ. ನಾನು ಮಾಧವಣ್ಣ ಹತ್ರ ಹೇಳಿದ್ದೇನೆ, ಯಾಕೆ ನೀವು ಈ ರೆಫರಿಗಳಲ್ಲಿ ಇದನ್ನು ಪ್ರಶ್ನೆ ಮಾಡುವುದಿಲ್ಲ? ಕಬಡ್ಡಿ ಇದು ದೇಶೀಯ ಕ್ರೀಡೆ. ಇದು 1075 ವರ್ಷದ ಹಿಂದೆ ನಮ್ಮ ಭಾರತದಲ್ಲಿ ಪ್ರಾರಂಭ ಆದದ್ದು. 1951ರಲ್ಲಿ ಇದು ಏಷ್ಯನ್ ಕ್ರೀಡೆಯಾಗಿ ಪರಿವರ್ತನೆಗೊಂಡಿತು. ಹಾಗಾದ್ರೆ ಆ ಕಬಡ್ಡಿ ಈಗ 30 ಸೆಕೆಂಡ್ಗೆ ಎಲ್ಲ ಸುಂದರಣ್ಣ 30 ಸೆಕೆಂಡ್ಗೆ ಸೀಮಿತ ಆಗಿದೆ. ಕಬಡ್ಡಿ ಇಲ್ಲ, ಹಾಗಾಗಬಾರದು. ಮತ್ತೆ ಗ್ರಾಮೀಣ ಮಟ್ಟದಲ್ಲಿ ಕಬಡ್ಡಿ 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 ಕೇಳಬೇಕು ನಮಗೆ. ಇದನ್ನು ನೀವು ಹೇಳಬೇಕು ರೆಫ್ರಿ ಅವರು. ಹಾಗೆ ನೋಡಿ, ಇನ್ನೊಂದು ಕ್ರೀಡೆ ಕ್ರಿಕೆಟ್. ಕ್ರಿಕೆಟ್ ಕೂಡ ತನ್ನದೇ ಆದಂತಹ ಸಾವಿರಾರು ವರ್ಷಗಳ ಇತಿಹಾಸ ಇದೆ. 400 ವರ್ಷದ ಹಿಂದೆ ಕ್ರಿಸ್ತಶಕ 400ರಲ್ಲಿ ಅದು ಕ್ರಿಕೆಟ್ ಇಂಗ್ಲೆಂಡ್ ನಲ್ಲಿ ಆಯ್ತದು. ನಂತರ ನಿಮಗೆಲ್ಲ ಗೊತ್ತಿರುವ ಹಾಗೆ 1775ರಲ್ಲಿ ಇಂಗ್ಲೆಂಡಿನ ಹ್ಯಾಂಬಲ್ಡನ್ ಎಂಬಂತಹ ಹಳ್ಳಿಯಲ್ಲಿ ಒಬ್ಬ ಜಾನ್ಸ್ವಾಲ್ ಎಂಬವ 136 ರನ್ ಹೊಡೆದು ಪ್ರಪ್ರಥಮ ಶತಕ ಬಾರಿಸಿದನಂತೆ 1775 ಇಂಗ್ಲೆಂಡಿನಲ್ಲಿ. ಹಾಗಾದ್ರೆ ಅದರ ನಂತರ ಸುನಿಲ್ ಗಾವಸ್ಕರ್ ನಮ್ಮ ಶತಕವನ್ನು ದ್ವಾರಿಸಿದಂತಹ ನಮ್ಮ ಕ್ರಿಕೆಟ್ ದೇವರು ಇದ್ದಾರೆ, ಸಚಿನ್ ತೆಂಡೂಲ್ಕರ್, ಅನೇಕ ಮಂದಿ ಇದ್ದಾರೆ. ಹಾಗಾದ್ರೆ ಇಂತಹ ಕ್ರಿಕೆಟ್ ಅನ್ನು ಕೂಡ ನಾವು ನಮ್ಮದು ಅದು ದೇಶೀಯ ಯಾರು ಕೂಡ ಕ್ರಿಕೆಟ್ ಯಾವ ದೇಶದ್ದು ಇಂಗ್ಲೆಂಡ್ ಅಂತ ಹೇಳ್ತಾರಲ್ಲ, ಅದು ಇಂಗ್ಲೆಂಡ್ ಇದ್ದಲ್ಲ, ಅದು ನಮ್ಮದೇ ವಸಂತಣ್ಣ, ಅದು ನಮ್ಮದೇ. ಹೇಗೆ ನಾನು ಸಣ್ಣದಿರುವಾಗ, ನನಗೆ 70 ದಾಟಿದೆ, ನೀವು ಸಣ್ಣದಿರುವಾಗ ಕುಟ್ಟಿದೊಣ್ಣೆ ಆಡ್ತಿದ್ದದ್ದು ಗೊತ್ತುಂಟ ನಿಮಗೆ? ಅದೇ ಕ್ರಿಕೆಟ್, ಕುಟ್ಟಿದೊಣ್ಣೆ ಕ್ರಿಕೆಟ್. ಹಾಗಾದ್ರೆ ಅದು ಮತ್ತೆ ರೂಪಾಂತರಗೊಂಡು ಅದಕ್ಕೆ ಕ್ರಿಕೆಟ್ಗೆ ಅದು ಒಂದು ಬಾಲ್ ಇಷ್ಟು ತೂಕ ಇರಬೇಕು. ಕ್ರಿಕೆಟ್ನ ಅಗರ 4.25 ಇಂಚ್ ಇರಬೇಕು, ಅದು 38 ಇಂಚ್ ಉದ್ದಿರಬೇಕು, ಅದರ 66 ಫೀಟ್ ಒಂದು ವಿಕೆಟ್ ಇಂದ ಇನ್ನೊಂದು ವಿಕೆಟ್ಗೆ ಇರಬೇಕು. ಇಷ್ಟೆಲ್ಲ ಅಳತೆ ಆದದ್ದು, ಮತ್ತೆ ಅದು ಬಂದದ್ದು. ಹಾಗಾದ್ರೆ ಈ ರೀತಿಯ ಕ್ರೀಡೆಗಳಿನ ಮೂಲಕವಾಗಿ ನಮಗೆ ಏನಾಗ್ತದೆ? ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳ್ತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಉತ್ಸಾಹಿ ಲಭತೆ
ಕಾರ್ಯಂ ಅಂತ ಹೇಳಿದ್ದಾರೆ. ಯಾವತ್ತು ಕೂಡ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನಾ ಮನೋರಥೈ. ಯಾರು ಕೂಡ ನಾವು ಕುಳಿತು ಯೋಚಿಸುವುದಲ್ಲ, ಇಳಿದು ಈಜಾಡಬೇಕು. ನಿರಂತರವಾದಂತಹ ಪರಿಶ್ರಮದ ಮೂಲಕ, ಅಭ್ಯಾಸದ ಮೂಲಕವಾಗಿ ಒಬ್ಬ ಕ್ರೀಡಾಪಟು ಉನ್ನತಿಯನ್ನಿರುವುದಕ್ಕೆ ಸಾಧ್ಯ ಇದೆ. ಆಗ ಒಬ್ಬಾಕೆ ಹೆಣ್ಣು ಮಗಳು ಇಲ್ಲಿ ಧ್ವಜವನ್ನು ಹಿಡ್ಕೊಂಡು ಬಂದಳು, ನಮ್ಮೂರಿನವಳು. ನಮಗೆ ಅತ್ಯಂತ ಸಂತೋಷ ಆಗ್ತಾ ಉಂಟು ನಮಗೆ, ಅಲ್ವಾ ಮಾರಣ್ಣ? ಹಾಗಾದ್ರೆ ಈ ಕ್ರೀಡೆಯ ಮೂಲಕವಾಗಿ ನಮ್ಮತನವನ್ನು ನಾವು ಉಳಿಸಿಕೊಳ್ಬೇಕು. ನಮ್ಮದುದ್ರೆ ಯಾವುದು? ನಮ್ಮ ಗೌಡ, ನಮ್ಮ ನಾಯಕ, ನಮ್ಮ ಧೀರೋದಾತ್ತವಾದಂತಹ ಗುಣಗಳನ್ನು ನಾವು ಬೆಳೆಸಿಕೊಳ್ಬೇಕು. ಈ ಕ್ರೀಡಾ ಸ್ಫೂರ್ತಿ ನಮ್ಮ ಸಮುದಾಯದಲ್ಲಿ ಎಲ್ಲರಿಗೂ ಇರಬೇಕು. ಹಾಗಾಗಿ ನಾನು ಹೇಳುವಂತಹದ್ದು, ಗೌಡ ಸಮಾಜದ ಮಕ್ಕಳು ಯಾರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗಾಗಿ ಈ ಕ್ರೀಡಾ ಸ್ಫೂರ್ತಿ ನಿಮ್ಮ ಜೀವನದ ಉದ್ದಕ್ಕೂ ನೀವು ಮೆರೆಯಬೇಕು, ಮೆರೆಸಬೇಕು. ತನ್ಮೂಲಕವಾಗಿ ಈ ಮುಂಡೂರಿನ ಜನತೆಯ ಆಶೋತ್ತರಗಳನ್ನು ನೀವು ಈಡೇರಿಸಬೇಕು. ಹಾಗಾಗಿ ಬಹುಶಃ ಈಗ ವಸಂತನ ಹೇಳಿದ್ರು, ಸ್ವಲ್ಪ ಜಾಸ್ತಿ ಆಯ್ತು ಕಾಣ್ತದೆ. ಇನ್ನು ಈಗ ಸಮಯ ಅಲ್ಲ, ಅದಕ್ಕೆ ನನಗೆ ಕೊನೆಗೆ ಕೊಟ್ಟದ್ದವರು. ನನಗೆ ಅರ್ಥ ಆಗಿದೆ ಅದು. ನನಗೆ ಕೊನೆಗೆ ಎಷ್ಟು ಮಾತಾಡ್ಲಿ ಅಂತ ಕೊನೆಗೆ ಬಿಟ್ಟದ್ದವರು. ನಿಮಗೆ ಬೋರ್ ಅಂತಾದ್ರೆ ನಾನು ನಿಲ್ಲಿಸ್ತೇನೆ, ಮಾತಾಡ್ಬೇಕು ಅಂತಾದ್ರೆ ಮಾತಾಡಿಸ್ತೇನೆ. ಹಾಗೆ ಅವರು ನನಗೆ ಕೊಟ್ಟದ್ದು, ಕೊನೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ನೀವು ಈಗಾಗಲೇ ಸಮಯ ಮೀರಿದೆ, ದಣಿದವರಿದ್ದೀರಿ. ಎಲ್ಲ ಕ್ರೀಡಾಪಟುಗಳು ಕೂಡ ದಣಿದವರಿದ್ದಾರೆ. ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷಿಸುವುದಕ್ಕೆ ಇಚ್ಛಿಸುವುದಿಲ್ಲ. ಯಾವತ್ತೂ ಕೂಡ ಈ ಕ್ರೀಡಾ ಸ್ಫೂರ್ತಿ ನಿಮ್ಮೊಂದಿಗೆ ಸದಾ ಇರಲಿ. ತನ್ಮೂಲಕ ಅಸ್ಮಿತೆಯನ್ನು, ನಮ್ಮದಾದಂತಹ ಈ ಒಕ್ಕಲಿಗ ಸಮಾಜವನ್ನು ಎತ್ತರೆತ್ತರೆತ್ತರಕ್ಕೆ ಏರಿಸುವಲ್ಲಿ ನಾವೆಲ್ಲರೂ ಕಟಿಬದ್ಧರಾಗೋಣ ಎಂಬಂತಹ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಮಕ್ಕಳಿಗೆ ಗೊತ್ತಿರಬಹುದು, ಯಾವತ್ತೂ ಕೂಡ ಅಸಾಧ್ಯವೆಂಬುದು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಅಸಾಧ್ಯವೆಂಬುದಂತಹ ನಿಮ್ಮ ಶಬ್ದಕೋಶದಿಂದ ಅದನ್ನು ತೆಗೆದು ಹಾಕಬೇಕು ಅಲ್ವಾ? ಯಾಕೆ ಇಲ್ಲ ಅಂತ ಹೇಳಿದ್ರೆ, ನಮಗೆ ಬೇಕಾದ್ದು ಮನಸ್ಸು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿದ್ದಾರೆ. ಮನಸ್ಸಿನ ಮೂಲಕವಾಗಿ ಎಲ್ಲವೂ ಸಾಧ್ಯ ಇದೆ. ಆದ್ದರಿಂದ ಒಂದು ಸಣ್ಣ ಮನಸ್ಸಿನ ವಿಚಾರದಲ್ಲಿ 1 ನಿಮಿಷದ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಗೇಶಣ್ಣ, ಬಿದಿರಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, 1 ನಿಮಿಷ. ಬಿದಿರಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, ಬೇಕಿತ್ತೆ ನಿನಗೆ ಈ ಸೃಷ್ಟಿಯಲ್ಲಿ ನನ್ನದೊಂದು ಪಾತ್ರ, ಬೇಕಿತ್ತೆ ನಿನಗೆ ಈ ಸೃಷ್ಟಿಯಲ್ಲಿ ನನ್ನದೊಂದು ಪಾತ್ರ. ಯಾಕೆ? ಹೂವಿಲ್ಲ, ಹಣ್ಣಿಲ್ಲ, ದಣಿದು ಬಂದವರಿಗೆ ನೆರಳು ನೀಡಲಾಗುವುದಿಲ್ಲ, ಹಸಿದು ಬಂದವರಿಗೆ ಹಣ್ಣು ಕೊಡಲಾಗುವುದಿಲ್ಲ. ಓ ಬ್ರಹ್ಮದೇವ, ಬೇಕಿತ್ತೆ ನಿನಗೆ ಈ ಪಾತ್ರ ಅಂತ ಕೇಳಿದ್ರಂತೆ. ಅದಕ್ಕೆ ಬ್ರಹ್ಮದೇವ ನಕ್ಕು ನುಡಿದನಂತೆ, ಯಾಕೆ ಸಾಧ್ಯವಿಲ್ಲ? ಪ್ರಯತ್ನ ಮಾಡು, ಮನಸ್ಸು ಮಾಡು, ನಿನಗೆ ಸಾಧ್ಯವಿದೆ. ಹಠಕ್ಕೆ ಬಿದ್ದ ಬಿದಿರು ಹಸನಾಗಿ ಬೆಳೆಯಿತಂತೆ, ಶ್ರೀಕೃಷ್ಣನೂದುವ ಕೊಡಲಾಯಿತಂತೆ, ಮಕ್ಕಳಿಗೆ ಸುಖ ನಿದ್ರೆ ನೀಡುವ ತೊಟ್ಟಿಲಾಯಿತಂತೆ, ಕೊನೆಗೊಮ್ಮೆ ಬಡವರಿಗೆ ಮನೆಯಾಗಿ ನೆರಳಾಯಿತಂತೆ. ಹಾಗೆಯೇ ಶವದ ಪೆಟ್ಟಿಗೆಯಾಗಿ ಚಟ್ಟವು ಆಗಿ ಲೋಕದ ಮನುಜರಿಗೆ ಗುಟ್ಟೊಂದ ಹೇಳಿತಂತೆ, ಏನನ್ನ? ಮನಸ್ಸು ಮಾಡು, ಪ್ರಯತ್ನ ಮಾಡು, ನಿನಗೆ ಸಾಧ್ಯವಿದೆ. ಹಾಗಾಗಿ ಯಾವತ್ತು ಕೂಡ ನಾವು ಈ ಜನ್ಮನ ಜಾಯತೆ ಜಂತು, ಈ ನಾವು ಮನುಷ್ಯರಾಗಿ ಹುಟ್ಟಿದಂತಹ ಮನುಷ್ಯ ಈ ಪ್ರಪಂಚದಲ್ಲಿ ಹೆಜ್ಜೆ ಗುರುತನ್ನು ಮೂಡಿಸಬೇಕು. ನೀವು ನಿಮ್ಮ ಹೆಜ್ಜೆ ಗುರುತನ್ನು ಮೂಡಿಸಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗೋಣ. ಈ ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಬಂಧುಗಳೇ, ಸಮಗ್ರ ಪ್ರಶಸ್ತಿಗೆ ಈಗಾಗಲೇ ಮಾಧವ ಪೆರಿಯತ್ತೋಡಿ ಸರ್ ಅದರ ಅನೌನ್ಸ್ಗೆ ತಯಾರಾಗಿದ್ದಾರೆ. ಅದಕ್ಕಿಂತ ಮೊದಲು ಸಭಾಧ್ಯಕ್ಷರ ಮಾತುಗಾಲಿಗಾಗಿ ವೇದಿಕೆ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರು ಶ್ರೀ ರವಿ ಮುಂಗ್ಲಿಮನೆ ಸಭಾಧ್ಯಕ್ಷೀಯ ನೆಲೆಯಲ್ಲಿ ಈ ಸಭಾ ವೇದಿಕೆಯಲ್ಲಿದ್ದಾರೆ. ಗೌರವಾನ್ವಿತರೆ, ತಮ್ಮ ಅಧ್ಯಕ್ಷೀಯ ಮಾತುಗಳ ಮೂಲಕ ಈ ಸಭೆಗೆ ಪರಿಪೂರ್ಣತೆಯ ಮೆರುಗನ್ನು ನೀಡಬೇಕು ಅನ್ನುವ ವಿನಂತಿಯೊಂದಿಗೆ ಮಾನ್ಯ ಅಧ್ಯಕ್ಷರ ಮಾತಿಗೆ ವೇದಿಕೆ. ಹೊತ್ತು ಕಳೆದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತ ಒಂದು ಮಾತಿದೆ. ಈಗಾಗಲೇ ಬಹಳ ಹೊತ್ತನ್ನು ನಾವು ಇಲ್ಲಿ ಕಳೆದಿದ್ದೇವೆ. ಮುಂಜಾನೆ ಉಮಾಮಹೇಶ್ವರ ದೇವಸ್ಥಾನದಿಂದ ಬಂದಂಥ ದೀಪಜ್ಯೋತಿ ಸಿಂಚನರವರು ಇಲ್ಲಿ ಬಂದು
ಅದನ್ನು ಬೆಳಗಿಸಿ ನಮಗೆ ಕೀರ್ತಿಯನ್ನು ತಂದ ಇಬ್ಬರು ಕ್ರೀಡಾಪಟುಗಳಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಂಗಣದಲ್ಲಿ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು ಅಂತ ನಾವು ಹೇಳ್ತೇವೆ. ಗುರುಗಳಾಗಿ ಹಿರಿಯರಾಗಿ ಈ ಸಾಂದೀಪಿನಿ ಶಾಲೆಯ ಸಂಚಾಲಕರಾದ ಭಾಸ್ಕರ್ ಆಚಾರ್ಯ ಅವರು ನಮಗೆ ನೀಡಿದ ಆತಿಥ್ಯ ಮತ್ತು ಈ ಇದೊಂದು ಸಭಾಂಗಣ ಇದೆ ಕ್ರೀಡಾಂಗಣವನ್ನು ಒದಗಿಸಿಕೊಟ್ಟು ಉದ್ಘಾಟನೆ ಮಾಡಿದಾಗ ಒಂದು ಮಾತು ಹೇಳಿದರು. ಹಿಂದೂ ಸಮಾಜದಲ್ಲಿ ಗೌಡ ಸಮಾಜ ಅತಿ ಹೆಚ್ಚು ಸೇವೆಯನ್ನು ಮಾಡಿದೆ, ಅದು ಅತಿ ಹೆಚ್ಚು ಗೌರವಯುತವಾದ ಜಾತಿ ಅಂತ ಹೇಳಿದ್ರೆ ಅದು ಗೌಡ ಸಮಾಜ. ಇಡೀ ದೇಶಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟ ಸಮಾಜ ಅಂತ ಹೇಳಿದ್ರೆ ಇನ್ನೊಬ್ಬರು ನಮಗೆ ಆ ಮಾತನ್ನು ಹೇಳಬೇಕಾಯ್ತು. ಆದರೆ ನಮಗೆ ಆ ಅರಿವು ಸ್ವಲ್ಪ ಕಮ್ಮಿ ಇದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವು ಬೆಳಿಗ್ಗೆ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಸಾಧಾರಣ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ಬರುವಷ್ಟು ಹೋಗಬೇಕಿದ್ರು ವಾಹನ ಜಾಥದಲ್ಲಿ ವಾಹನಗಳಿತ್ತು. ಅಂದರೆ ಅಷ್ಟೊಂದು ಸ್ಪಿರಿಟ್ ಆಗಿ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ಮುಂಡೂರು ವಲಯ ಮತ್ತು ನಮ್ಮ ಯುವ ಸಂಘದ ಅಧ್ಯಕ್ಷರಾದ ಅಮರನಾಥ್ ಗೌಡ ಅವರು ಇದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಂತರ ನಮ್ಮ ಸ್ವಾಮೀಜಿಯವರು ಈ ಸಭಾಂಗಣದಲ್ಲಿ ಬಂದು ನಮ್ಮ ಉದ್ಘಾಟನಾ ಸಮಾರಂಭ ಸೇರಿಸಿ ಬಹಳಷ್ಟು ಆಶೀರ್ವಚನವನ್ನು ನೀಡಿದ್ದಾರೆ. ಯಾವುದೇ ಕಾರ್ಯಕ್ರಮ ನಾವು ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಘಟನೆಗಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮುಂದೆ ಯುವಕರು ಬರಬೇಕು ಅಂತ ಹೇಳಿ. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಈ ವ್ಯಕ್ತಿತ್ವ ಹೊರಗೆ ಬರಬೇಕಿದ್ರೆ ಇಂಥ ಅವಕಾಶಗಳು ನಾವು ಒದಗಿಸಿಕೊಡ್ಬೇಕು. ನಮ್ಮ ಮಕ್ಕಳಿಗೆ ನಾವು ಒದಗಿಸಿಕೊಟ್ಟಾಗ ಮಾತ್ರ ಅದು ಅವರಿಂದ ಹೊರಗೆ ಬರಲಿಕ್ಕೆ ಅವಕಾಶ ಸಿಗ್ತದೆ. ಈ ನಿಟ್ಟಿನಲ್ಲಿ ಯುವ ಸಂಘ ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ಈಗ ಆಗಲೇ ಹೇಳಿದಾಗ ದಶಮಾನವ ಟ್ರಸ್ಟ್ನ ದಾಂಪತ್ಯ 80 ದಾಟಿದ ದಾಂಪತ್ಯ ಸನ್ಮಾನ ಕಾರ್ಯಕ್ರಮದಲ್ಲಿ ಕೂಡ ನಾವು ಕ್ರೀಡಾಕೂಟದ ಬಗ್ಗೆ ಕೂಡ ಬಹಳಷ್ಟು ಪ್ರಚಾರವನ್ನು ಮಾಡಿ ಅಲ್ಲಿ ಗ್ರಾಮಗಳಲ್ಲಿ ಈ ಸಭೆಗಳನ್ನು ಮಾಡಿ ಇದಕ್ಕೆ ನಾವು ಆಯೋಜನೆಗೆ ಸಹಾಯವನ್ನು ಮಾಡಿದೆವು. ಅದಲ್ಲದೆ ನಮ್ಮ ತಾಲೂಕು ಬಿಟ್ಟು ಕೂಡ ಕೆಲವು ಮನೆಗಳಿಗೆ ನಾವು ಕಲೆಕ್ಷನ್ಗೆ ಹೋಗಿದ್ದೆ. ನಾನು ಕೂಡ ಒಂದು ದಿವಸ ಅವರ ಜೊತೆ ಹೋಗಿದ್ದೇವೆ. ಯಾಕೆಂತೇಳಿದ್ರೆ ಈ ಸಲ ಒಂದು ಆಗಲೇ ಹೇಳಿದಾಗೆ ಆರ್ಥಿಕ ನೆರವು ಬಹಳ ಕಷ್ಟ ಆಗಿತ್ತು. ಯಾಕೆಂತೇಳಿದ್ರೆ ಇಲ್ಲಿ ಈ ವರ್ಷ ಪ್ರತಿಯೊಬ್ಬನಿಗೂ ಅಡಿಕೆ ಬೆಳೆ ಇಲ್ಲ. ಪ್ಲಸ್ ಇಲ್ಲಿ ತುಂಬ ನಮ್ಮ ಕಾರ್ಯಕ್ರಮಗಳು ಈ ಸಲ ಎಲ್ಲ ಬಜೆಟ್ಗಿಂತ ಜಾಸ್ತಿಯ ಕಾರ್ಯಕ್ರಮಗಳೇ ಆಗಿದೆ. ಒಂದು ಕೆಂಪೇಗೌಡ ಜಯಂತಿ ಇರ್ಬೋದು, ಆಟಿ ಸನ್ಮಾನ ಇರ್ಬೋದು, ಮತ್ತು ದಶಮಾನೋತ್ಸವ ಎಲ್ಲದಕ್ಕೂ ನಾವು ಹಣ ಕೇಳಲಿಕ್ಕೆ ಹೋದಾಗ ಕೊಟ್ಟವರಲ್ಲೇ ಕೇಳೋದು. ಆದ ಕಾರಣ ಸ್ವಲ್ಪ ಹಿಂಜರಿಕೆ ಆದರೂ ಕೂಡ ಕ್ರೀಡೆಗೆ ಅಂತ ಪ್ರೋತ್ಸಾಹ ಕೊಟ್ಟು ಈ ಕ್ರೀಡೆಯನ್ನು ಉತ್ತಮವಾಗಿ ನಡೆಸಲಿಕ್ಕೆ ಬಹಳಷ್ಟು ಮಹನೀಯರು ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲ ನಾನು ಅಭಿನಂದನೆಯೆಲ್ಲ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ವಲಯಾಧ್ಯಕ್ಷರು ಮತ್ತು ಕ್ರೀಡಾಪಟುಗಳಿಗೂ ಕೂಡ ತಾಲೂಕು ಅಧ್ಯಕ್ಷನಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸೋಲೆ ಗೆಲುವಿನ ಮೂಲ ಅಂತ ಹೇಳ್ತಾರೆ. ಸೋತವರು ನಾವು ಸೋತಿದ್ದೇವೆ ಅಂತ ಚಿಂತೆ ಮಾಡೋದು ಬೇಡ. ಅವರು ಸೋತ ಕಾರಣ ಬಾಕಿದವರು ಗೆಲ್ಲಲಿಕ್ಕೆ ಕಾರಣ ಆಗಿದೆ. ಆದ ಕಾರಣ ಸೋತವರು ಸೋತದ್ದಲ್ಲ, ಅವರನ್ನು ಗೆಲ್ಲಿಸಿದ ಕೀರ್ತಿ ಸೋತವರಿಗಿರ್ತದೆ. ಈ ಕೀರ್ತಿಯಿಂದ ನೀವು ಹೊರಗೆ ಬಂದು ನೀವು ಕೂಡ ನಮ್ಮ ಜೊತೆ ರಾಷ್ಟ್ರ ಮಟ್ಟಕ್ಕೆ ಏರಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೆ. ನಾನು ಕೂಡ ಕಾಲೇಜು ವಿದ್ಯಾರ್ಥಿ ಆಗಿರುವಾಗ ನನ್ನನ್ನು ಪ್ರೋತ್ಸಾಹಿತ ಲೆಕ್ಚರ್, ನಾನು ಏನು ಯಾವುದೇ ಇದಕ್ಕೆ ಹೋಗ್ತಿರ್ಲಿಲ್ಲ. ಆಗೊಬ್ಬ ಲೆಕ್ಚರ್, ನೀನು ದಂಡಪಿಂಡ, ನೀನು ಯಾವುದಕ್ಕೂ ಬೇಡದವ, ನೀನು ಸ್ಪೋರ್ಟ್ಸಿಗಾರು ಸೇರ್ಮಾರೆ ಅಂತೇಳಿ ಸ್ಪೋರ್ಟ್ಸಿಗೆ ಸೇರಿಸಿದರು. ಆನಂತರ NCCಗೆ ಸೇರಿದ ಮೇಲೆ ನಮ್ಮ ಗುರುಗಳ ಪ್ರೋತ್ಸಾಹದಿಂದ ಅದು ಎಲ್ಲಿ ನಮ್ಮ ಪ್ರತಿಭೆ ಉಂಟು ಅದನ್ನು ಗುರುತಿಸುವವರು ನಮ್ಮ ಗುರುಗಳು. ಅವರು ನನ್ನನ್ನು ಗಣರಾಜ್ಯೋತ್ಸವ ಪೆರಡಿಗೆ ಹೋಗುವಷ್ಟು ಒಳಗೆ ನನಗೆ ಪ್ರೋತ್ಸಾಹ ನೀಡಿದರು. ಅಂದರೆ 85ನೇ ಇಸವಿಯಲ್ಲಿ ದೇಶದಲ್ಲಿ ನಡೆಯುವ ಅತ್ಯುನ್ನತ ಒಂದು ಹಬ್ಬ ಅಂತ ಹೇಳಿದ್ರೆ ದೇಶದ ಗಣರಾಜ್ಯೋತ್ಸವ ಜನವರಿ 26ರಂದು ನಡೆಯುವಂಥ ಅಂತ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕಿನಿಂದ ಪ್ರಥಮವಾಗಿ ನನಗೆ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಗುರುಗಳು MN ಚೆಟ್ಟಿಯಾರ್ ಅಂತ ಇದ್ರು. ಅಂದ್ರೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಪ್ರೋತ್ಸಾಹ ಇಲ್ಲದೆ ನಾವು ಮನೆಯಲ್ಲೇ ಕೂತ್ರೆ ಯಾವುದೂ ಆಗುದಿಲ್ಲ. ಆದ ಕಾರಣ ನಾವು ಯುವ ಸಂಘ ಆಗಿರ್ಬೋದು, ಮಾತೃ ಸಂಘ ಆಗಿರುವ, ಟ್ರಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಯುವ ಕ್ರೀಡೆ ಪ್ರತಿಭೆಗಳನ್ನು ಹೊರಗೆಳೆದು ಅವರಿಗೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ನಮ್ಮಿಂದ ಆಗಬೇಕಾಗಿದೆ. ಇದಕ್ಕೆಲ್ಲದಕ್ಕೂ ತಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಇದೆ. ನಾವು ಮುಂದೆಯೂ ಈಗ ಕಳೆದ ಸಲ ನಾವು ಅಂತಾರಾಷ್ಟ್ರೀಯ ಮಟ್ಟ ಹೋಗುವವರಿಗೂ ಕೂಡ ಧನದ ಸಹಾಯ ಮಾಡಿದ್ದೇವೆ. ಸಿಂಚನ ಅಂತ ಇದು ಸ್ಕೇಟಿಂಗಲ್ಲಿ ಇದು ಸರ್ಫಿಂಗಲ್ಲಿ ಹೋಗಿದ್ಲು. ಮತ್ತು ಲಾಸ್ಟ್ ಇಯರ್ ಕೂಡ ಒಬ್ಬ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರು. ಅವರಿಗೆಲ್ಲ ಪ್ರೋತ್ಸಾಹವನ್ನು ನೀಡಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ಆ ಪ್ರೋತ್ಸಾಹವನ್ನು ನೀಡುತ್ತೇವೆ ಅಂತ ಹೇಳುತ್ತಾ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಬಂಧುಗಳೇ, ಈಗ ನಿಮ್ಮ ಸಮಯ. ಕ್ರೀಡೆಯಲ್ಲಿ ಗೆದ್ದವರನ್ನೂ ಜನ ಗುರುತಿಸ್ತಾರೆ, ಸೋತವರನ್ನೂ ಜನ ಗುರುತಿಸ್ತಾರೆ. ಆದರೆ ನೋಡಿದ ನಮ್ಮಂಥವರನ್ನು ಮಾತ್ರ ಯಾರು ಕೂಡ ಗುರುತಿಸೋದಿಲ್ಲ. ಕ್ರೀಡೆಯ ವಿಶೇಷತೆ ಅದು. ಇದೀಗ ಬಹುಮಾನ ವಿತರಣೆಗಾಗಿ ವೇದಿಕೆ ಪ್ರಧಾನ ಕಾರ್ಯದರ್ಶಿಗಳು ವರುಣ್ ಓಲಾಡಿ ತಾವು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆ ನಂತರ ಸಮಗ್ರ ಪ್ರಶಸ್ತಿ ಘೋಷಣೆ ಆಗಲಿಕ್ಕಿದೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನಮ್ಮ ಸಮಾಜ ಬಾಂಧವರೇ, ಹಿತೋಪದೇಶದ ಒಂದು ಸುಭಾಷಿತ ಹೀಗಿದೆ: ಅಲ್ಪಾನಮಾಪಿ ವಸ್ತೂನಾಂ ಸಂಹತಿ ಕಾರ್ಯಸಾಧಿಕ ತ್ರಿಣೇರ್ಗುಣತ್ವ ಮಾರ್ಪಣ್ಯೆ ಬದ್ಯಂತೆ ಮತ್ತದಂತಿನಃ. ಸ್ವಲ್ಪವೇ ವಸ್ತುಗಳಿದ್ದರೂ ಸಹ ಅವುಗಳೆಲ್ಲವೂ ಒಟ್ಟುಗೂಡಿದಾಗ ಕಾರ್ಯವನ್ನು ಸಾಧಿಸುತ್ತವೆ. ಒಟ್ಟುಗೂಡಿಸಲ್ಪಟ್ಟ ಹುಲ್ಲುಗಳಿಂದ ಹೊಸೆಯಲ್ಪಟ್ಟ ಹಗ್ಗದಿಂದ ಮದ್ದಾನೆಗಳನ್ನು ಸಹ ಕಟ್ಟಬಹುದು. ನಾನು ಯಾಕೆ ಈ ಒಂದು ಸುಭಾಷಿತ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಒಗ್ಗಟ್ಟೇ ಮೂಲಮಂತ್ರವಾಗಿರಲಿ. ಎಲ್ಲೋ ಒಂದು ಕಡೆ ನಮ್ಮ ಸಮಾಜದಲ್ಲಿ ಒಗ್ಗಟ್ಟು ಕೊರತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಇವತ್ತಿನ ಈ ಒಂದು ಕ್ರೀಡಾಕೂಟ ಅಚ್ಚುಕಟ್ಟಾಗಿ ಮೂಡಿಬರಲು ನಮ್ಮ ಪ್ರಥಮ ಪೂರ್ವಭಾವಿ ಸಭೆಯಿಂದ ಇಲ್ಲಿಯ ತನಕ ನಮ್ಮ ಜೊತೆಗೆ ತುಂಬಾ ಸಹಕಾರ ನೀಡಿದಂತಹ ಮಾಧವ ಗೌಡ ಪಿರಿಯತ್ತೋಳಿ ಇವರು ನಮ್ಮ ಸಂಘಟಕರಿಂದ ಕಿರು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಈ ಒಂದು ಸ್ಮರಣಿಕೆಯನ್ನು ನಮ್ಮ ತಾಲೂಕಿನ ಒಕ್ಕಲಿಗೌಡ ಸೇವಾ ಸಂಘದ ಅಧ್ಯಕ್ಷರಾದ ರವಿ ಮುಂಗ್ಲಿಮನೆ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಈ ಒಂದು ಕ್ರೀಡಾಕೂಟ ಕಾರ್ಯಕ್ರಮದ ಪ್ರತಿ ಹೆಜ್ಜೆಗಳಲ್ಲೂ ನಮಗೆ ತುಂಬಾ ಸಹಕಾರವನ್ನು ನೀಡಿರುತ್ತಾರೆ. ಧನ್ಯವಾದಗಳು ಸರ್. ಇವತ್ತಿನ ಈ ಕ್ರೀಡಾಕೂಟಕ್ಕೆ ಬಂದು ನಮಗೆ ಆಶೀರ್ವಚನವನ್ನು ನೀಡಿದಂತಹ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಮೇದಪ್ಪಗೌಡ ಇವರ ಮನೆಯಲ್ಲಿ ಆತಿಥ್ಯವನ್ನು ನೀಡಿರುತ್ತಾರೆ. ಮೇದಪ್ಪಗೌಡ ಮತ್ತು ದಂಪತಿಗಳು ವೇದಿಕೆಗೆ ಬಂದು ನಮ್ಮ ಸಂಘಟಕರ ಒಂದು ಕಿರು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಸ್ಮರಣಿಕೆಯನ್ನು ಒಕ್ಕಲಿಗ ಗೌಡ ಸೇವಾ ಸಂಘದ ಉಪಾಧ್ಯಕ್ಷರಾದ ಸುಂದರಗೌಡ ನಡುಬೈಲು ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಸುಮಲತಾ ಮೇಡಮ್ ಕೂಡ ವೇದಿಕೆಗೆ ಬಂದು ಕಿರು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಸ್ಮರಣಿಕೆಯನ್ನು ನಾಗೇಶ್ ಕಿಡೆಂಜಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಶ್ರೀ ವಸಂತ ವೀರಮಂಗಲ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ನಮ್ಮ ಸಂಘಟಕರ ಒಂದು ಕಿರು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಸ್ಮರಣಿಕೆಯನ್ನು ನಮ್ಮ ತಾಲೂಕು ಯುವ ಸಂಘದ ಅಧ್ಯಕ್ಷರಾದ ಅಮರನಾಥ್ ಬಪ್ಪಳಿಗೆ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಒಂದು ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ತುಂಬ ನೆರವನ್ನು ನೀಡಿದಂತಹ ಮಹಾಪೋಷಕರು ನಮ್ಮ ಜೊತೆಗಿದ್ದಾರೆ. ಸುಮಾರು 30 ಮಂದಿ ಮಹಾಪೋಷಕರಿದ್ದಾರೆ. ಇವರುಗಳು ಇಲ್ಲಿ ಉಪಸ್ಥಿತರಿದ್ದರೆ ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. UP ರಾಮಕೃಷ್ಣ, ಬಾಲಕೃಷ್ಣ ಗೌಡ ತೋಟ, ಈ ಒಂದು ಸ್ಮರಣಿಕೆಯನ್ನು ರವಿ ಮುಂಗ್ಲಿಮನೆ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸುರೇಶ್ ಗೌಡ ಸರ್ವೆ, ಹೊನ್ನಪ್ಪಗೌಡ ಪೊನ್ನೆತೋಡಿ, ಪ್ರವೀಣ್ ಕುಂಟ್ಯಾನ, ಗುಣಪಾಲ್ ಗೌಡ ಧನ್ವಿ ಸರ್ವಿಸಸ್ ಕುರಿಯ, ದೀಪಕ್ ಒಲಮಗ್ರು, ಸಂಪತ್ LIC, ಬಾಲಕೃಷ್ಣ ಭಾರತಿಕುಮೇರ್, ಮೋನಪ್ಪಗೌಡ ವೀರಮಂಗಲ, ವೀರಪ್ಪಗೌಡ ತೋಟ, ಆನಂದಗೌಡ ಬೊಳ್ಳಮೆ, ಸಂಜೀವಗೌಡ ಕಾಣಿಯೂರ್, ನಳಿನಾಕ್ಷಿ ಕಾರ್ಟೆಕ್ ದರ್ಬೆ, ವಸಂತಗೌಡ ಪಲ್ಲ, ಶ್ರೀನಾಥ್ ಕೆಮ್ಮಾರ, ಗಣೇಶ್ ಗೌಡ IRCMD, ಜಯರಾಮ್ ಗೌಡ ಪಾರ್ಪಾಜೆ ಶಾಂತಿಗೌಡು, ಯಶೋದಗೌಡ ಮಡತಾರು, ಕುಶಾಲಪ್ಪಗೌಡ ದುರ್ಗಾ ಸ್ಟೋರ್ ಪುರುಷರಕಟ್ಟೆ, ಬಾಲಚಂದ್ರ ನೀರ್ಕಜೆ, ಪ್ರವೀಣ್ ಕುಕ್ಕುತಡಿ, ತಿಮ್ಮಪ್ಪಗೌಡ ಪಾನಂಬು, ವಸಂತಗೌಡ ಸೇರಾಜೆ. ಐವತ್ತು ವರ್ಷ ಮೇಲ್ಪಟ್ಟ ಪುರುಷರ ಶಾಟ್ಪುಟ್ ಪಂದ್ಯಾಟದ ವಿಜೇತರ ಪಟ್ಟಿ ಈ ರೀತಿ ಇರುತ್ತದೆ. ತೃತೀಯ ಸ್ಥಾನ ಹರೀಶ್ ಮುಂಡೂರು. ಈ ಒಂದು ಬಹುಮಾನವನ್ನು ಶ್ರೀ ಗೋಪಾಲಕೃಷ್ಣ ಪಟೇಲ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ತೃತೀಯ ಹರೀಶ್ ಮುಂಡೂರು, ಮುಂಡೂರು ವಲಯ. ದ್ವಿತೀಯ ತಿಮ್ಮಪ್ಪ, ಬನ್ನೂರು ವಲಯ. ಪ್ರಥಮ ಬಾಲಕೃಷ್ಣ, ಮುಂಡೂರು ವಲಯ. ಐವತ್ತು ವರ್ಷ ಮೇಲ್ಪಟ್ಟ ಪುರುಷರ 100 ಮೀಟರ್ ಓಟ. ತೃತೀಯ ಹರೀಶ್, ಮುಂಡೂರು ವಲಯ. ದ್ವಿತೀಯ ತಿಮ್ಮಪ್ಪ, ಬನ್ನೂರು ವಲಯ ಮತ್ತು ಪ್ರಥಮ ಬಾಲಕೃಷ್ಣ, ಮುಂಡೂರು ವಲಯ. ಐವತ್ತು ವರ್ಷ ಮೇಲ್ಪಟ್ಟ ಪುರುಷರ 100 ಮೀಟರ್ ಓಟ. ತೃತೀಯ ಹರೀಶ್, ಮುಂಡೂರು ವಲಯ. ದ್ವಿತೀಯ ತಿಮ್ಮಪ್ಪ, ಬನ್ನೂರು ಮತ್ತು ಪ್ರಥಮ ಬಾಲಕೃಷ್ಣ, ಮುಂಡೂರು. ಐವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರ 100 ಮೀಟರ್ ಓಟ. ದ್ವಿತೀಯ ಜಾನಕಿ, ಪುತ್ತೂರು ವಲಯ. ಪ್ರಥಮ ಲೀಲಾವತಿ, ಪುತ್ತೂರು ವಲಯ. ಇವತ್ತಿನ ಪಥಸಂಚಲನದಲ್ಲಿ ದ್ವಿತೀಯ ಸ್ಥಾನ ಪಡೆದವರು ಮುಂಡೂರು ವಲಯ. ಇದರ ಅಧ್ಯಕ್ಷರು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಈ ಒಂದು ಬಹುಮಾನವನ್ನು ಮಂಜುನಾಥ ಗೌಡರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಥಸಂಚಲನ ದ್ವಿತೀಯ ಸ್ಥಾನ ಮುಂಡೂರು ವಲಯ. ಪ್ರಥಮ ಸ್ಥಾನ ಬನ್ನೂರು ವಲಯ. ಹಗ್ಗ ಜಗ್ಗಾಟ. ಪ್ರಥಮ ಪುತ್ತೂರು ವಲಯ.
ಪುತ್ತೂರು ವಲಯ. ವಿಜೇತರು ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. മലയാളി പെണ്ണാണു നീ, പഞ്ചാബിയിലഞ്ചി കൊഞ്ചും മണവാട്ടി പെണ്ണാണു നീ, മയിലാട്ടത്തിൽ 2025ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಪುರುಷರ ಹಗ್ಗಜಗ್ಗಾಟದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಬನ್ನೂರು ವಲಯ. ಇವತ್ತಿನ ಈ ಕ್ರೀಡಾಕೂಟದ ಸಮಗ್ರ ಪ್ರಶಸ್ತಿಗಾಗಿ ಎಲ್ಲ ಅಂಕಪಟ್ಟಿ ಈ ರೀತಿ ಇರುತ್ತದೆ. ಉಪ್ಪಿನಂಗಡಿ ವಲಯಕ್ಕೆ ಒಟ್ಟು 11 ಅಂಕಗಳು ದೊರೆತಿರುತ್ತವೆ. ನಂತರ ಕುಂಬ್ರಾ ವಲಯಕ್ಕೆ ಒಟ್ಟು 14 ಅಂಕಗಳು ದೊರೆತಿರುತ್ತವೆ ಮತ್ತು ಈಶ್ವರಮಂಗಲ ವಲಯಕ್ಕೆ 21 ಅಂಕಗಳು ದೊರೆತಿರುತ್ತವೆ. ಮುನ್ನೂರು ವಲಯಕ್ಕೆ 44 ಅಂಕಗಳು ದೊರೆತಿರುತ್ತವೆ. ಪುತ್ತೂರು ವಲಯವು 66 ಅಂಕಗಳನ್ನು ಪಡೆದು ಈ ಸಲದ ರನ್ನರ್ಸ್ ಆಫ್ ಸಮಗ್ರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮಲಯಾಳಿ ಪುರುಷ ಮೊದಲಾಳಿ ಮಧ್ಯಮ ಮದಿರಾಶಿ ವಾಯದ ಕಾಲ್ವಾಯಾದಿ ವಾಕದ ಕಾಲ್ವಾಕತ್ತಿ ಓರದ ಕಾಲ್ಪೋರ ಪ್ರಶಸ್ತಿಗಾಗಿ ತಂಡದ ಎಲ್ಲ ಸದಸ್ಯರು ತಕ್ಷಣ ജംഗിൾ ഞാൻ തന്നെ സിംഗം ഇപ്പുള്ള മാരെല്ലാരും നോക്കി വെള്ളം ഇറക്കുന്ന മൊരട്ട് സിംഗിൾ അച്ചിങ്കാരി മേലത്ത് തുള്ള് അച്ചങ്കതള്ളി പോലെ കണ്ണ് പിക്കൊക്കെ ഇൻസ്റ്റൈൽ കുശുമ്പ പിള്ളേര് ചോദിക്കും എന്താണ് ചേട്ടന്റെ എയിം. നമ്മള് പള്ളിക്കൂട്ടം തൊട്ടേ പാട്ട വരുമ്പത് പാട്ടും പാട്ടി നടന്നത്ര കാലം. പിന്നെ സീറ്റ് എടുത്തിട്ട് റാപ്പടിച്ചപ്പോ തീപ്പൊരി തീ പിടിച്ചെന്റെ മൂട്ടിൽ മിനി നേരം കൊണ്ടൊരു മാതിരി കാറ്റടിച്ചപ്പോ കാട്ടുത്തി കമ്പി തിരിയിലാത്തിരി വായട്ട് താൽവായാടി വാക്കട്ട് താൽവാക്കട്ട് പരിഷ്കാരി പച്ച മലയാളി പട്ടും പൊട്ടവയും വാങ്ങിച്ചു പിടിച്ച കപ്പൽ മുതലാളിയൽ തറവാടി മൊത്തം മറുനാടൻ മണ്ണിന്റെ ചേലിൽ അത്തറ് പൂശിട്ട് കുപ്പയം കേട്ടിട്ട് അച്ചറം പുച്ചറം തള്ളി ಒಕ್ಕಲಿಗ ಗೌಡ ಸಮಾಜದ ಪುತ್ತೂರು ತಾಲೂಕು ಮಟ್ಟದ
ಯುವ ಕ್ರೀಡಾ ಸಂಭ್ರಮ 2025ನೇ ಸಾಲಿನಲ್ಲಿ ಸುಮಾರು 86 ಅಂಕಗಳನ್ನು ಪಡೆದು ಬನ್ನೂರು ತಂಡವು ಪ್ರಥಮ ಸ್ಥಾನವನ್ನು ಪಡೆದು ಚಾಂಪಿಯನ್ಸ್ ಪಟ್ಟವನ್ನು ಪಡೆದಿರುತ್ತಾರೆ. ವೇದಿಕೆ ಶ್ರೀಮತಿ ರೇಷ್ಮಾ ಚೆನ್ನಪ್ಪಗೌಡ ಇವರಿಗೆ ರೇಷ್ಮಕ್ಕ ತಾವು ಧನ್ಯವಾದ ಸಮರ್ಪಣೆ ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭ ನಮನಗಳು. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಸಮಾರೋಪದ ಇಂದಿನ ಸಮಾರೋಪ ಸಮಾರಂಭದ ಅಧ್ಯಕ್ಷರು ಒಕ್ಕಲಿಗಗೌಡ ಸೇವಾ ಸಂಘ ಪುತ್ತೂರು ಶ್ರೀ ರವಿ ಮೊಂಗ್ಲಿಮನೆ ಇವರು ನಮ್ಮ ಜೊತೆಗಿದ್ದಾರೆ. ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಿಗಾಗಿ ಉಪಾಧ್ಯಕ್ಷರು ಒಕ್ಕಲಿಗಗೌಡ ಸೇವಾ ಸಂಘ ಪುತ್ತೂರು ಶ್ರೀಯುತ ಸುಂದರ್ಗೌಡ ನಡಿಬೌಲು ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಮನಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಈಗಾಗಲೇ ಆಟೋಟ ಸ್ಪರ್ಧೆಯಲ್ಲಿ ತುಂಬ ದಣಿದಿದ್ದೇವೆ. ಅವರ ಒಂದೆರಡು ಮಾತುಗಳು ನಮಗೆ ಹಾಸ್ಯ ಪ್ರವೃತ್ತಿ ಕಂಡರೂ ಕೂಡ ಅದರಲ್ಲಿ ಬಹಳ ಮಹತ್ವದ ವಿಷಯಗಳಿತ್ತು. ಅಂತಹ ಉತ್ತಮವಾದ ಸಲಹೆಗಳನ್ನು ನೀಡಿದಂತಹ ಮತ್ತು ಅಚ್ಚುಕಟ್ಟಾದ ಮಾಹಿತಿಯನ್ನು ನಮಗೆ ರವಾನೆ ಮಾಡಿದ್ದಾರೆ. ಅವರು ಅಧ್ಯಕ್ಷರು ದಶಮಾನೋತ್ಸವ ಸಮಿತಿ ಒಕ್ಕಲಿಗ ಸ್ವಸಹಾಯ ಸಂಘದ ಪುತ್ತೂರು ಶ್ರೀ ಗೋಪಾಲಕೃಷ್ಣ ಪಟೇಲ್ ಚಾರುವಾಕ ಇವರಿಗೆ ಮನಸ್ಪರ್ಶಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಿರ್ದೇಶಕರು ಪ್ರೇರಣಾ ಸಂಸ್ಥೆ ಪುತ್ತೂರು ಶ್ರೀ ನಾಗೇಶ್ ಕೆಡೆಂಜಿ ಅವರು ಇದ್ದಾರೆ. ಅವರು ಕೂಡ ತುಂಬ ಬ್ಯುಸಿಯಲ್ಲಿ ಇರುವವರು. ಅವರು ಕೂಡ ನಮಗೆ ಸ್ವಲ್ಪ ಹೊತ್ತು ನಮ್ಮ ಜೊತೆ ನಮ್ಮ ಸಮಾರಂಭದಲ್ಲಿ ಜೊತೆಗೂಡಿ ಒಂದೆರಡು ನಮಗೆ ಶುಭ ಮಾತುಗಳನ್ನು ತಿಳಿಸಿ ಹೇಳಿದ್ದಾರೆ. ಅವರಿಗೂ ಕೂಡ ಮನಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿ ವಾರ್ಷಿಕ ಕ್ರೀಡಾಕೂಟ ಸಮಿತಿ 2025ರ ಕ್ರೀಡಾ ಫಲಿತಾಂಶವನ್ನು ಉತ್ತಮ ರೀತಿಯಾಗಿ ನಮಗೆ ಕೊಟ್ಟು ಬೆಳಗ್ಗಿಂದ ಸಂಜೆಯವರೆಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಬಹಳ ಪ್ರೀತಿ ಇಟ್ಟು ನಮ್ಮ ಜೊತೆ ಯಾವಾಗಲೂ ಅವರು ಇರ್ತಾರೆ. ಸುಮಾರು ನನ್ನ ಬಾಲ್ಯದ ಟೈಮ್ನಲ್ಲಿ ಅವರು ನನ್ನ ದೈಹಿಕ ಶಿಕ್ಷಕರು ಕೂಡ ಹೌದು. ಶ್ರೀ ಮಾಧವ್ಗೌಡ ಪೆರಿಯತ್ತೋಡಿ ಅವರನ್ನು ನಾನು ಯಾವಾಗಲೂ ಮನಸ್ಸಲ್ಲಿ ನೆನೆಸ್ಕೊಳ್ತೇನೆ. ಯಾಕಂದ್ರೆ ನಾವೊಂದು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಆದ್ರೂ ಸ್ವಾರ್ಥ ನಮ್ಮಲ್ಲಿ ಇರ್ತದೆ. ನಮಗೆ ಒಂದು ಸ್ವಲ್ಪ ಇದರಿಂದ ಏನೋ ಸಿಗ್ಬೋದು ಅಂತ. ಆ ರೀತಿ ಅವರು ಯಾವತ್ತೂ ಅನಿಸುವುದಿಲ್ಲ. ನಮ್ಮ ಸಮಾಜಕ್ಕಾಗಿ ಅವರು ಪ್ರತಿ ವರ್ಷವೂ ಅವರ ಕೊಡುಗೆ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್.
ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯಲ್ಲಿ ರಾಧಾಕೃಷ್ಣ ನಂದಿಲ ಗೌರವಾಧ್ಯಕ್ಷರು, ಯುವ ಒಕ್ಕಲಿಗ ಗೌಡದ ಸಂಘದ ಸದಸ್ಯರು ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೌರವ ಸಲಹೆಗಾರರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಶ್ರೀ ಪುರುಷೋತ್ತಮ ಮುಂಗ್ಲಿ ಮನೆ ಅವರು ಕೂಡ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನಮ್ಮ ಜೊತೆಯಾಗಿ ಬೆನ್ನೆಲುಬಾಗಿ ಅವರು ನಿಲ್ತಾ ಇದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ಅವರಿಗೂ ಕೂಡ ನಾನು ಮನಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಯುವ ಒಕ್ಕಲಿಗ ಗೌಡ ಸಂಘ ಪುತ್ತೂರು ತಾಲೂಕಿನ ಅಧ್ಯಕ್ಷರು ಅಮರ್ನಾಥ್ ಗೌಡ್ರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಮನಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ವಲಯದ ಸಹ ಸಂಚಾಲಕರು ಸುರೇಶ್ ಗೌಡ್ರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಉದ್ಯಮಿಗಳು ಬೆಂಗಳೂರು ಶ್ರೀ ಮಂಜುನಾಥ ಗೌಡ್ರು ಅವರು ಕೂಡ ಬಹಳ ಬ್ಯುಸಿಯಲ್ಲಿರುವಂತಹ ವ್ಯಕ್ತಿ. ಇವತ್ತು ನಮಗೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಇಷ್ಟು ಹೊತ್ತು ನಮ್ಮ ಜೊತೆ ಅವರು ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಕ್ರೀಡಾ ಸಂಚಾಲಕರು ವಲಯದ ಶ್ರೀಯುತ ಮೋಹನ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ರಾತ್ರಿ ಸುಮಾರು ಒಂದು ವಾರಕ್ಕಿಂತಲೂ ಹೆಚ್ಚು 15 ದಿನಗಳಿಂದ 1 ತಿಂಗಳ ತಯಾರಿ ಕೂಡ ಇರಬಹುದು. ಬಹುಶಃ ರಾತ್ರಿ ಹಗಲು ಎನ್ನದೆ ಅವರು ಬಹಳ ಕೆಲಸವನ್ನು ಮಾಡಿದ್ದಾರೆ. ಯುವಕರಿಗೆ ಕೂಡ ಸ್ವಲ್ಪ ಮಾದರಿ ಅಂತ ಹೇಳಬಹುದು. ಅದನ್ನು ಅವರಿಂದ ನಾವು ಕಲಿಬೇಕು ಎಷ್ಟೋ. ಅವರಿಗೂ ಕೂಡ ನಾನು ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಲಯದ ಅಧ್ಯಕ್ಷರು ನನ್ನ ಪತಿದೇವರು ಅಂತ ಹೇಳಿದ್ರು ಏನು, ನನ್ನ ಪತಿದೇವರು ಶ್ರೀಯುತ ಚೆನ್ನಪ್ಪಗೌಡ ಕೋಲಾಡಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಸುಮಾರು 1 ತಿಂಗಳಿಂದ ತುಂಬಾ ಇದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾತ್ರಿ ಬರುವಾಗ ಸುಮಾರು 12 ಗಂಟೆ ಆಗ್ತದೆ. ಬಹುಶಃ ನಾವು ಸ್ವಲ್ಪ ಬೈಬಹುದು ಮನೆಯಲ್ಲಿ, ನೀವು ಅದಕ್ಕೋಸ್ಕರನೇ ದುಡಿತಾ ಇದ್ದೀರಿ, ಮನೆಗೆ ಬರುವಾಗ ಲೇಟ್ ಆಗ್ತದೆ. ಆದ್ರೆ ಅದು ನಮಗೆ ಇವತ್ತು ಇಲ್ಲಿ ಬರುವಾಗ ಅನಿಸ್ತದೆ ಮನೆ ಮಂದಿಗೆಲ್ಲ, ಓ ಎಷ್ಟು ಚಂದ ಮಾಡಿದ್ದಾರೆ ಅಂತ. ಸುಮಾರು 12 ವರ್ಷದ ಹಿಂದೆ ನಾನು ಬಾಲ್ಯದಲ್ಲಿ ಇರುವಂತ ಟೈಮಲ್ಲಿ ನನಗೆ ಸಹ ಮಠಂದೂರ್ ಅವರು ಹೇಳಿದ ಒಂದು ಮಾತು ಬೆಳಗಿದ್ದು ನೆನಪಾಗ್ತದೆ. ಬೆಳ್ಳಿಪಾಡಿಯಲ್ಲಿ ನಡೆದಂತ ಕಾರ್ಯಕ್ರಮ, ಬಹುಶಃ ನಾನು ಆಗ ಕ್ರೀಡಾ ಸ್ಪರ್ಧಿಯಾಗಿದ್ದೆ ಆ ಕಾರ್ಯಕ್ರಮದಲ್ಲಿ. ಆಗ ಆದಂತ ಕಾರ್ಯಕ್ರಮ ಮತ್ತೆ ಈಗ ಆಮೇಲೆ ನಡೆದಂತ ಕಾರ್ಯಕ್ರಮ ಸ್ವಲ್ಪ ಮಟ್ಟಿಗೆ ಕೆಳಗೆ ಬರ್ತಾ ಇತ್ತು. ಆದ್ರೆ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ನಂಗೆ ಬಹಳ ಖುಷಿ ಆಯ್ತು. ನಾವು ಒಮ್ಮೆ ಮನೆಯಲ್ಲಿ ಹೇಳುವುದುಂಟು, ಎಲ್ಲೋ ಬಹುಶಃ ಅದನ್ನು ನಮಗೆ ಎದುರಿಗೆ ಹೇಳಿಕೊಳ್ಳಿಕ್ಕಾಗುವುದಿಲ್ಲ, ಸ್ವಲ್ಪ ಕೆಳಗೆ ಬರ್ತಾ ಉಂಟು ಕ್ರೀಡಾ ವ್ಯವಸ್ಥೆಯಲ್ಲಿ, ಅಚ್ಚುಕಟ್ಟು ವ್ಯವಸ್ಥೆಯಲ್ಲಿ ಆಗಿರ್ಬೋದು. ಬಹುಶಃ ಈಗಿನ ಯುವಕರಿಗೆ ಅಚ್ಚುಕಟ್ಟು ಅನ್ನೋದು ಅಂದ್ರೆ ಕ್ರೀಡಾ ವ್ಯವಸ್ಥೆ ಕೂಡ ಅವರಿಗೆ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸ್ತದೆ. ಬಹುಶಃ ಕ್ರೀಡಾ ವ್ಯವಸ್ಥೆ ಸ್ವಲ್ಪ ಅಚ್ಚುಕಟ್ಟು ಕಡಿಮೆ ಆದ್ರೂ ಅವರಿಗೆ ಬರ್ಲಿಕ್ಕೆ ಅಲ್ಲಿ ಮನಸ್ಸಿರುವುದಿಲ್ಲ. ಅಂಥದ್ದನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಪುನಃ ನಾವು ಸರಳವಾಗಿ ಮಾಡುವುದಕ್ಕಿಂತ ಅದ್ಭುತವಾಗಿ ಮಾಡಿದ್ದೇವೆ. ಈ ಎಲ್ಲ ರೂವಾರಿ ವಲಯದ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳಿಗೆ, ಕ್ರೀಡಾ ಕಾರ್ಯದರ್ಶಿಗಳಿಗೆ ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ಸಲ್ಲುತ್ತದೆ. ಇವತ್ತು ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರಬಹುದು, ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಈ ವಲಯದಲ್ಲಿ ದುಡಿದಂತ ಎಲ್ಲ ಸಮಾಜ ಬಾಂಧವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬೆಳಗ್ಗಿನ ವಾಹನ ಜಾಥಾ, ಕ್ರೀಡಾ ಜ್ಯೋತಿಯ ವಾಹನ ಜಾಥಾದಲ್ಲಿ ಸಹಕರಿಸಿದವರಿಗೂ ಕೂಡ ಮತ್ತು ಪತ್ರಿಕೋದ್ಯಮದಲ್ಲಿ ಸಹಕರಿಸಿದವರು ಮತ್ತು ಬೆಳಗ್ಗಿನಿಂದ ಸಂಜೆವರೆಗೆ ಅತ್ಯುತ್ತಮವಾದ ನಿರೂಪಣೆ, ಒಂದು ಸ್ವಲ್ಪವೂ ಸುಸ್ತಿಲ್ಲದೆ ಬೆಳಗ್ಗಿಂದ ಸಂಜೆವರೆಗೆ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟನ್ನು ಕೈ ಹಿಡಿಯುವಲ್ಲಿ ನಿರೂಪಕನ ಒಂದು ಪಾತ್ರ ಅತಿ ಮುಖ್ಯವಾದದ್ದು. ಅಂತ ನಿರೂಪಕ ಪಾತ್ರವನ್ನು ವಸಂತ ವೀರಮಂಗಲ ಮತ್ತು ಸುಮಲತಾ ಮೇಡಮ್ ಇವರು ಕೂಡ ವಹಿಸಿದ್ದಾರೆ. ಇವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತು ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಕೂಡ ಇದ್ರು, ರಮೇಶ್ ಪಜಿಮಣ್ಣು ಅವರು ಕೂಡ ಅಷ್ಟೇ ಒಳ್ಳೆಯ ರೀತಿಯ ಕಾರ್ಯಗಳ ಜೊತೆಗೆ ನಮ್ಮ ಕೈಗೂಡಿಕೊಂಡು ಇದ್ರು. ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ ವಲಯದ ಎಲ್ಲ ಅಧ್ಯಕ್ಷರುಗಳಿಗೂ, ಕಾರ್ಯದರ್ಶಿಗಳಿಗೂ, ಸದಸ್ಯರಿಗೂ ಮತ್ತು ನೆರೆದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದದಿಂದ ವಿರಮಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.